समर्पयामि। श्रीवराचार्यचरणारविन्दाभ्यां नमः। आभरणार्थम् अक्षरान् समर्पयामि। श्रीवराचार्यचरणारविन्दाभ्यां नमः। अक्षरान् समर्पयामि। श्रीवराचार्यचरणारविन्दाभ्यां नमः। दिव्यपरिमलगन्धान् धारयामि। श्रीवराचार्यचरणारविन्दाभ्यां नमः। अक्षरान् समर्पयामि। श्रीवराचार्यचरणारविन्दाभ्यां नमः। पुष्पमालिकां समर्पयामि। श्रीवराचार्यचरणारविन्दाभ्यां नमः। पुष्पाणि समर्पयामि। नामपूजां करिष्ये। केशवाय नमः। नारायणाय नमः। माधवाय नमः। गोविन्दाय नमः। विष्णवे नमः। मधुसूदनाय नमः। त्रिविक्रमाय नमः। वामनाय नमः। श्रीधराय नमः। ऋषिकेशाय नमः। पद्मनाभाय नमः। दामोदराय नमः। संकर्षणाय नमः। वासुदेवाय नमः। प्रद्युम्नाय नमः। अनिरुद्धाय नमः। पुरुषोत्तमाय नमः। अधोक्षराय नमः। नारसिंहाय नमः। अच्युताय नमः। जनार्दनाय नमः। उपेन्द्राय नमः। हरये नमः। श्रीकृष्णाय नमः। श्रीवराचार्यचरणारविन्दाभ्यां नमः। नामपूजां समर्पयामि। वनस्पतिरसोत्पन्नो गन्धाढ्यस्तु मनोहरः। आघ्रेः सर्वदेवानां धूपोऽयं प्रणगृह्यतां। साज्यन्त्रवृत्तयुक्तं निधाजोदितं वजा। ग्रहाणमङ्गलं दीपं नीलोक्तराभः। भक्त्यादीपं प्रयच्छामि देवाय परमात्मने। त्राहिमान्दरकाध्वरादिव्यज्योतिर्नमोस्तुते। श्रीवराचार्यचरणारविन्दाभ्यां नमः। धूपमाघ्रापयामि। दीपं दर्शयामि। धूपदीपानन्तरं माचमनीयं समर्पयामि। कर्पूरगौरं करुणावतारं संसारसारं भुजगेन्द्रहारं सदा वसन्तं भ्रजजारविन्दे भवं भवानी सहितं नमामि। नीराजनं ग्रहाणेन घृतदीपविराजितं स्वप्रकाशप्रकाशात्मन् प्रकाशितदिगन्तरा। श्रीवराचार्यचरणारविन्दाभ्यां नमः। कर्पूरमङ्गलनीराजनं दर्शयामि। विद्याबुद्धिनैश्वर्यपुत्रपौत्रादि सम्पदः पुष्पाञ्जलिप्रदानेन देहि मे अभीप्सितं वरं। श्रीवराचार्यचरणारविन्दाभ्यां नमः। मन्त्रपुष्पं समर्पयामि। अन्यथा शरणं नास्ति त्वमेव शरणं मम। तस्मात् कारुण्यभावेन रक्ष रक्ष जगद्गुरो। श्रीवराचार्यचरणारविन्दाभ्यां नमः। प्रदक्षिणनमस्कारान् समर्पयामि। प्रसन्नार्घ्यं गृह्ये ज्योतिर्मयनमस्तुभ्यं सर्वज्ञानस्वरूपिणे। ग्रहाणार्घ्यं मदारुत्तं ममाभीष्टप्रदो भव। श्रीवराचार्यचरणारविन्दाभ्यां नमः। प्रसन्नार्घ्यं समर्पयामि। प्रार्थनां करिष्ये। एल्लರೂ ಹೇಳಿ विद्याविनय सम्पन्नं वीतरागं विवेकिनं वन्दे वेदान्ततत्त्वज्ञं विधुशेखर भारती। श्रीवराचार्यचरणारविन्दाभ्यां नमः। मनोरथान् प्रार्थयामि।
ಶ್ರೀಪದಾಚಾರ್ಯ ಚರಣಾರವಿಂದಾಭ್ಯಾಂ ನಮಃ. ಛತ್ರಚಾಪರಾರ್ಜಮಸ್ತೋಪಚಾರಾನ್ ಸಮರ್ಪಯಾಮಿ. ಅನಜಾ ಪೂಜಜಾ ಶ್ರೀಪದಾಚಾರ್ಯ ಚರಣಾರವಿಂದದೇವತಾಃ ಪ್ರೀಯಂತಾಂ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರಿ ಇದರ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಅಖಂಡಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ಪರಂ ದರ್ಶನಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಗಮಿಸಿದಂಥ ಜಗದ್ಗುರುಗಳ ಪಾದಾರವಿಂದದಲ್ಲಿ ಈಗ ತಾನೇ ಧೂಳಿ ಪಾದ ಪೂಜೆ ಸಂಪನ್ನಗೊಂಡಿದೆ. ಪಡುಬಿದ್ರಿಯ ಮಹಾಜನತೆಯ ಪರವಾಗಿ ಜಗದ್ಗುರುಗಳಿಗೆ ಫಲತಾಂಬೂಲ ಸಮರ್ಪಣೆಯ ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಮುಂದೆ ಪರಮ ಸಾನ್ನಿಧ್ಯದಲ್ಲಿ ವೇದಘೋಷಗಳಿಗಾಗಿ ಈಗಾಗಲೇ ನಮ್ಮ ಹೆಜಮಾಡಿ ಕೃಷ್ಣ ಭಟ್ರ ಬಳಗ ಸಿದ್ಧವಾಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಸಮಿತ್ಯೋಪಚಯೇ ವೃಷನ್ನಗ್ನೇ ವಿಶ್ವಾನ್ಯರ್ಯ ಈಳಸ್ಪದೇ ಸಮಿಧ್ಯಸೇ ಸನೋಪಸೂನ್ಯಾಭಾರ ಸಂಗಚ್ಛಧ್ವಂ ಸಂವಾದಧ್ವಂ ಸಂಗೋಪನಾಂಸಿ ಜಾನತಾಂ ದೇವಾ ಭಾಗೈ ಯಥಾ ಪೂರ್ವೇ ಸಂಜಾನಾನಾ ಉಪಾಸತೆ ಸಮಾನೋ ಮಂತ್ರಃ ಸಮೇತಿಃ ಸಮಾನೇ ಸಮಾನಂ ಮನಃ ಸಹ ಚಿತ್ತಮೇಷಾಂ ಸಮಾನಂ ಮಂತ್ರಮಭಿಮಂತ್ರಯೇವ ಸಮಾನೇ ನಾಮೋ ಹವಿಷಾ ಆಜೋಮಿ ಸಮಾನೇ ವಾಕೋಟಿಃ ಸಮಾನಾ ಹೃದಯಾನಿ ವಃ ಸಮಾನಮಸ್ತು ಗೋಪನೋ ಯಥಾ ವಸ್ತು ಸಹಸಾತೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಸ್ವಸ್ತಿ. ಮುಂದೆ ಪ್ರಾರ್ಥನೆ ಶ್ರೀಮತಿ ವಿಜಯವಲ್ಲಿ ರಾಜಶೇಖರ್ ಇವರಿಂದ. ಸಂಗೀತ ಸಾಮ್ರಾಜ್ಯ ಸಂಚಾರಿಣೀ ಶೃಂಗಾರ ಶೃಂಗೇರಿ ಪುರವಾಸಿನಿ. ಸಂಗೀತ ಸಾಮ್ರಾಜ್ಯ ಸಂಚಾರಿಣೀ ಶೃಂಗಾರ ಶೃಂಗೇರಿ ಪುರವಾಸಿನಿ. ಸಂಗೀತ ಸಾಮ್ರಾಜ್ಯ ಸಂಚಾರಿಣೀ ಉನ್ನತ ಪಾಂಡ್ಯ ಕೇರಳವಾಸಿನಿ.
ಉನ್ನತ ಪಾಂಡ್ಯ ಕೇರಳವಾಸಿನಿ ಸನ್ನುತ ಶ್ರೀಚಕ್ರ ಮಧ್ಯ ನಿವಾಸಿನಿ ಕಾಲಟಿ ಶಂಕರ ಹೃದಯ ವಿಶ್ವಾಸಿನಿ ಕಾಲಟಿ ಶಂಕರ ಹೃದಯ ವಿಶ್ವಾಸಿನಿ ಕಾಲದಿಕ್ಪಾಲಕ ಬ್ರಹ್ಮ ವಿಶ್ವಾಸಿನಿ ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಶೃಂಗಾರ ಶೃಂಗೇರಿ ಪುರವಾಸಿನಿ ಸಂಗೀತ ಸಾಮ್ರಾಜ್ಯ ಸಂಚಾರಿಣಿ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಣಂ ಶಂಕರಂ. ಆತ್ಮೀಯರೇ, ಪೂರ್ವ ಬಾನಡರಿ ಮೇಲೆ ಮೇಲೆ ಬರುತ್ತಿರುವ ದಿನಕರನ ಕೋಟಿ ಕಿರಣಗಳು ಪಡುವಣ ಕಡಲ ಒಡಲಲ್ಲಿ ಒಡಮೂಡಿ ಆ ಕಡಲು ಪಳಪಳನೆ ಹೊಳೆಯುತ್ತಾ ಇರುವಂತ ರಕ್ತರಂಜಿತವಾದಂಥ ವಿಶಾಲ ಆಕಾಶದಲ್ಲಿ ಮಿನುಗುತ್ತಿರುವಂಥ ಸೂರ್ಯನ ಕಿರಣಗಳು ಪಡವನ ದಿಕ್ತಟವನ್ನು ಸೇರುವಂತಹ ಸಂದರ್ಭ. ಈ ಗೋಧೂಳಿ ಲಗ್ನದಲ್ಲಿ ಪರಮಪೂಜ್ಯ ಜಗದ್ಗುರುಗಳ ಆಗಮನ ನಮ್ಮೆಲ್ಲರ ಆಶಯದಂತೆ ಈ ಪರಮ ಪುಣ್ಯ ಸಾನ್ನಿಧ್ಯಕ್ಕೆ ವಿಜಯಂಗೈದಿದ್ದಾರೆ. ಶೃಂಗೇರಿ ಈಗಾಗಲೇ ಶಾರದಾ ಪೀಠದಿಂದ ಜಗದ್ಗುರುಗಳು ಮಾಡಿದಂಥ ಅನೇಕ ಕೆಲಸ ಕಾರ್ಯಗಳು ನಮಗೆಲ್ಲ ವೇದ್ಯವೇ ಆಗಿದೆ. ಇತ್ತೀಚಿನ ದಿವಸಗಳಲ್ಲಿ ನಮಗೆಲ್ಲ ತಿಳಿದಂತೆ ಅನೇಕ ಬಡ ಜನತೆಗೆ ಆಟೋ ರಿಕ್ಷಾ ವಿತರಣೆ ಅಲ್ಲದೆ ಅನೇಕ ಸಮಾಜಮುಖಿಗಳ ಕೆಲಸಗಳನ್ನು ಕೈಗೊಂಡಂಥ ಶ್ರೀಪೀಠ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಜೈಲಿನಲ್ಲಿರುವ ಪೋಷಕರ ಮಕ್ಕಳಿಗೆ ವಿದ್ಯಾಭ್ಯಾಸ, ವಸತಿ, ಊಟ ನೀಡುತ್ತಾ ಬಂದಿದೆ. ಅಲ್ಲದೆ 1,001 ರೈತರಿಗೆ ಉಚಿತ ಸಾಮೂಹಿಕ ವಿವಾಹ ನೆರವೇರಿಸಿ ವಿಶೇಷ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತ ಶ್ರೀಪೀಠ ಮೈಸೂರಿನ ಸಂಸ್ಕೃತ ಸಂಶೋಧನಾ ಕೇಂದ್ರಕ್ಕೆ 10 ಲಕ್ಷ ದೇಣಿಗೆಯನ್ನು ನೀಡುತ್ತಾ ಶೃಂಗೇರಿ ಕಾಲೇಜು ಮಕ್ಕಳಿಗೆ ಉಚಿತ ಸಿಇಟಿ ಕೋಚಿಂಗ್, ಮಧ್ಯಾಹ್ನದ ಊಟ, ಟ್ಯಾಬ್ ಇತ್ಯಾದಿ ವಿತರಣೆಗಳಲ್ಲಿ ತೊಡಗಿಸಿಕೊಂಡದ್ದಲ್ಲದೆ ದೇಶಕ್ಕಾಗಿ ಪ್ರಾಣತ್ಯತ್ತ ಸೈನಿಕ ಕುಟುಂಬಗಳಿಗೆ ಹಣಕಾಸಿನ ನೆರವು, ಪಾಲ್ಗಾಮ್ನಲ್ಲಿ ಮಡಿದವರ ಕುಟುಂಬಗಳಿಗೆ ಹಣದ ಸಹಾಯ, ಸಂಸ್ಕೃತ ಪಾಠಶಾಲೆಯ ಮೂಲಕ ಲಕ್ಷಾಂತರ ಮಕ್ಕಳಿಗೆ ಉಚಿತ ವೇದಾಧ್ಯಯನ ಬೋಧನೆ, ಧರ್ಮ ಜಾಗೃತಿಯ ಮಹಾಕಾರ್ಯಗಳ ಸಂಪನ್ನತೆ, ಬ್ಯಾಂಗ್ಳೂರಿನ ಶಂಕರ ಮಠದಲ್ಲಿ ಉಚಿತ ಗ್ರಂಥಾಲಯ ಮತ್ತು ಬ್ಯಾಂಗ್ಳೂರಿನಲ್ಲಿ ಶಂಕರ ಕ್ಯಾನ್ಸರ್ ಆಸ್ಪತ್ರೆ, ಕೇರಳದ ಕಾಲಟಿಯ ಜಗದ್ಗುರು ಶ್ರೀ ಶಂಕರರ ಜನ್ಮಭೂಮಿಯ ಅಭಿವೃದ್ಧಿ, ಶೃಂಗೇರಿ, ಕೊಪ್ಪ, ಹರಿಹರಪುರ ಅನೇಕ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ನಿತ್ಯ ಉಚಿತ ಊಟ ವ್ಯವಸ್ಥೆ, ಶಾರದಾ ಪ್ರಸಾದ, ಹೀಗೆ ಮುಂದುವರಿದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಶಾಲೆ ಕಾಲೇಜುಗಳಿಗೂ ತಲುಪಿದೆ ಎನ್ನುವಂತಹ ಸಂತಸದ ವಿಚಾರ. ಭಾರತೀ ತೀರ್ಥರ ಹೆಸರಿನಲ್ಲಿ ಸಂಚಾರಿ ಆಸ್ಪತ್ರೆ, ಅಲ್ಲದೆ ದಕ್ಷಿಣೋತ್ತರ ಜಿಲ್ಲೆಗಳ ಅನೇಕ ದೇವಸ್ಥಾನಗಳ ಅಭಿವೃದ್ಧಿಯ ಕಾರ್ಯದಲ್ಲಿ ಕೂಡ ಶ್ರೀ ಕ್ಷೇತ್ರದ ಅನೇಕ ಕ್ಷೇತ್ರಗಳನ್ನು ಜೀರ್ಣೋದ್ಧಾರದ ಕಾರ್ಯದಲ್ಲಿ ಕೂಡ ಶೃಂಗೇರಿ ಶ್ರೀಪೀಠ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ವಿಶೇಷವಾಗಿ ಭಗವದ್ಗೀತೆಯ 18 ಅಧ್ಯಾಯವನ್ನು ಕಲಿತಂತ ಒಬ್ಬರಿಗೆ 25,000 ವಿಶೇಷ ಪುರಸ್ಕಾರವನ್ನು ನೀಡಿ ಪ್ರೋತ್ಸಾಹಿಸ್ತಾ ಇರುವಂಥದ್ದು. ಹೀಗೆ 10 ಹಲವು ಕಾರ್ಯಕ್ರಮಗಳಲ್ಲಿ ಶೃಂಗೇರಿ ಜಗದ್ಗುರು ಪೀಠ, ಶಾರದಾ ಪೀಠ ಸಮಾಜಮುಖಿಯಾಗಿ ಈಗಾಗಲೇ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು ನಮಗೆಲ್ಲ ಬಹಳ ಸಂತೋಷ. ಮತ್ತೆ ಆ ಶ್ರೀಪೀಠದ ಬಗ್ಗೆ ನಮಗೆಲ್ಲರೂ ಗೌರವವನ್ನು ಇಮ್ಮಡಿಗೊಳಿಸಿದೆ. ಹೀಗೆ ಹೇಳುತ್ತಾ ಹೋದರೆ ಲೆಕ್ಕವಿಲ್ಲದ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ಶ್ರೀಪೀಠ ಜಾತಿ, ಮತ, ಧರ್ಮ ನೋಡದೆ ಎಲ್ಲರಿಗೂ ಸಹಾಯಹಸ್ತವನ್ನು ನೀಡುತ್ತಾ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಾ ಇರುವಂಥ ಪರಮ ಪೂಜ್ಯ ಜಗದ್ಗುರುಗಳ ಒಂದು ಆಗಮನ ಪಡುಬಿದ್ರಿಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೂ ಆಗಮಿಸಿರುವಂಥದ್ದು, ಇಲ್ಲಿಗೆ ವಿಜಯಂಗೈದಿರುವಂಥದ್ದು ನಮಗೆಲ್ಲ ಸಂತಸವನ್ನು ತಂದಿದೆ. ಇಲ್ಲಿಯ ಕ್ಷೇತ್ರದ ಬಗ್ಗೆ
ಪ್ರಾಸ್ತಾವಿಕದ ನುಡಿಗಳನ್ನು ಆಡ್ಲಿಕ್ಕೆ ನಮ್ಮ ಮುಂದೆ ಇರುವವರು ಶ್ರೀಧರಾಚಾರ್ಯ ಪಡುಬಿದ್ರಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಪೀಠದ ಪರಮ ಪುಣ್ಯ ಸಾನ್ನಿಧ್ಯದ ಎದುರಿಗೆ ಸ್ವಾಗತವನ್ನು ಗೊಳ್ಳುತ್ತಾ ಪ್ರಸ್ತಾವನೆಯನ್ನು ಗೈಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ತೀರ್ಥ ಶ್ರೀಪಾದಾನಾಂ ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪ್ಯ ವಿಧುಶೇಖರ ಭಾರತೀ ಸ್ವಾಮಿ ಪಾದಾನಾಂ ಚರಣಾರವಿಂದಯೇಷು ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪ್ಯ ಸ್ಥಳಸ್ಯ ವಿಷಯೇ ವಾಕ್ಯದ್ವಯಂ ವಕ್ತುಂ ಶ್ರೀಪಾದಾನಾಂ ಅನುಮತಿಂ ಸಂಪ್ರಾರ್ಥಯಾಮಿ. ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಸುಮಾರು ಸಹಸ್ರ ವರ್ಷಗಳ ಇತಿಹಾಸವುಳ್ಳದ್ದೆಂಬುದಾಗಿ ಇತಿಹಾಸಕಾರರ ಅಭಿಪ್ರಾಯ. ಇದನ್ನು ಹಿಂದಿನ ಕಾಲದಲ್ಲಿ ಜೈನ ಅರಸರು ನೋಡಿಕೊಳ್ತಾ ಇದ್ದರು. ಕಾಲಕ್ರಮೇಣ ಅದಮಾರು ಸ್ವಾಮಿಗಳಾದಂತಹ ಶ್ರೀಯುತ ವಿಭುದೇಶ ತೀರ್ಥರು ಇಲ್ಲಿ SBVP ಹಿರಿಯ ಪ್ರಾಥಮಿಕ ಶಾಲೆ ಎನ್ನುವಂತಹ ಒಂದು ವಿದ್ಯಾಸಂಸ್ಥೆಯನ್ನು ಆರಂಭಿಸಿದರು ದೇವಾಲಯದ ಪಕ್ಕದಲ್ಲೇ. ಆ ಶಾಲೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ಆದ್ದರಿಂದ ಈ ದೇವಸ್ಥಾನವನ್ನು ಕೂಡ ನೋಡಿಕೊಳ್ಳಿಕ್ಕೆ ಶ್ರೀ ವಿಭುದೇಶ ತೀರ್ಥರು ಸಮರ್ಥರು ಎಂಬುದಾಗಿ ಭಾವಿಸಿ ನಮ್ಮ ಬೀಡಿನ ಬಳ್ಳಾಳರು ಅವರನ್ನು ಸಂಪರ್ಕಿಸಿ ನೀವು ಈ ದೇವಸ್ಥಾನವನ್ನು ನೋಡಿಕೊಳ್ಬೇಕು, ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕು ಎಂಬುದಾಗಿ ಅವರಲ್ಲಿ ವಿನಂತಿಸಿದಾಗ ಶ್ರೀಗಳು ಸಂತೋಷದಿಂದ ಒಪ್ಪಿಕೊಂಡು ಈ ದೇವಸ್ಥಾನದ ಆಡಳಿತವನ್ನು ಮಾಡ್ತಾ ಇದ್ರು. 1968ನೇ ಇಸವಿಯಲ್ಲಿ ಅತ್ಯಂತ ಶಿಥಿಲಗೊಂಡಿದ್ದಂತಹ ದೇವಸ್ಥಾನದ ಪೌಳಿಗಳನ್ನು, ಸುತ್ತಿ ಪೌಳಿ ಹಾಗೂ ಎದುರಿನ ಮುಖಮಂಟಪವನ್ನೆಲ್ಲವನ್ನು ಕೂಡ ಬಿಚ್ಚಿ ಅತ್ಯಂತ ಸುಂದರವಾಗಿ ಶಿಲಾಮಯ ಗೋಡೆಯುಳ್ಳಂತಹ ಒಂದು ಪ್ರಾಕಾರವುಳ್ಳಂತಹ ದೇವಾಲಯದ ನಿರ್ಮಾಣ ಆಯಿತು. ಆಗಿನ ಕಾಲದಲ್ಲಿ ನಮ್ಮ ಪಂಚಾಯತ್ ಪಡುಬಿದ್ರಿ ಪಂಚಾಯತ್ನಲ್ಲಿ ಶ್ರೀ ಮಹಾಬಲ ಶೆಟ್ಟಿ ಎನ್ನುವರು ಅಧ್ಯಕ್ಷರಾಗಿದ್ದರು. ಅವರ ಸಹಯೋಗದಲ್ಲಿ ಎಲ್ಲ ಜೀರ್ಣೋದ್ಧಾರ ಕಾರ್ಯ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆದು ಬ್ರಹ್ಮ ಕಲಶೋತ್ಸವ ಕೂಡ ನಡೆಯಿತು. ಅವರೊಟ್ಟಿಗೆ ಆಗ ಸಹಕರಿಸಿದವರು ದೇವಸ್ಥಾನದ ಪ್ರಬಂಧಕರಾಗಿದ್ದಂತಹ ಶ್ರೀಯುತ ವೆಂಕಟರಮಣಾಚಾರ್ಯರು. ಕಾಲಕ್ರಮೇಣ ಈ ದೇವಸ್ಥಾನ ಅಭಿವೃದ್ಧಿಯಾಗಿ ನಮ್ಮ ಮುಜರಾಯಿ ಇಲಾಖೆಯ ಕಣ್ಣಿಗೆ ಬಿತ್ತು. ಆದ್ದರಿಂದ 1985ರಲ್ಲಿ ಈ ದೇವಸ್ಥಾನವು ಮುಜರಾಯಿ ಇಲಾಖೆಯಿಂದ ವಶಪಡಿಸಲ್ಪಟ್ಟಿತು. ದೇವಸ್ಥಾನದ ಆಡಳಿತವನ್ನು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ನೋಡ್ಕೊಳ್ತಾ ಇದ್ರು. ನಮಗೆ ಅವರಿಗೆ ಸಹಕರಿಸಲಿಕ್ಕೆ ಪಡುಬಿದ್ರಿ ಬೀಡಿನ ತಂದೆಯರ ಕಿನ್ನಕ್ಕ ಬಳ್ಳಾಲ್ ಇವರು ಆನುವಂಶಿಕ ಮುಖ್ಯಸ್ಥರಾಗಿ ಹಾಗೂ ಪೇಟೆಮನೆ ವಿಶ್ವನಾಥ ಹೆಗಡೆಯವರು ಆನುವಂಶಿಕ ಮುಖ್ಯಸ್ಥರಾಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. 2013ರಲ್ಲಿ ಶ್ರೀಯುತ ರವಿ ಹೆಗ್ಡೆಯವರ ನೇತೃತ್ವದಲ್ಲಿ ಇಲ್ಲಿ ಬ್ರಹ್ಮಕಲಶೋತ್ಸವ ಕೂಡ ನಡೆಯಿತು. ಆದರೆ ಕಾರಣಾಂತರಗಳಿಂದ ಆವಾಗ ಜೀರ್ಣೋದ್ಧಾರವನ್ನು ಕೈಗೊಳ್ಳಲಿಕ್ಕಾಗಲಿಲ್ಲ. ಮುಂದೆ 2014ನೇ ಇಸವಿ ನಮ್ಮ ಸಮಾನ ಮನಸ್ಕರೆಲ್ಲ ಒಟ್ಟಿಗೆ ಸೇರಿ MRG ಗ್ರೂಪಿನ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರನ್ನು ಸಂಪರ್ಕಿಸಿ, ನಿಮ್ಮ ಮಾವನವರ ಕಾಲದಲ್ಲಿ ಅರ್ಥಾತ್ ಅವರ ಶ್ರೀಮತಿಯವರು ನಮ್ಮ ಪಡುಬಿದ್ರಿ ಮಹಾಬಲ ಶೆಟ್ಟರವರ ಸುಪುತ್ರಿ, ನಿಮ್ಮ ಮಾವನವರ ಕಾಲದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿತ್ತು. ಈಗ ನೀವು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಸಹಕರಿಸಬೇಕು, ನೀವು ಅಧ್ಯಕ್ಷರಾಗಬೇಕು ಎಂಬುದಾಗಿ ಅವರಲ್ಲಿ ವಿನಂತಿಸಿಕೊಂಡಾಗ ಅವರು ಸಂತೋಷದಲ್ಲಿ ಒಪ್ಪಿ ನೀವು ಮುಂದುವರಿಯಿರಿ, ನಿಮ್ಮ ಹಿಂದೆ ನಾನಿದ್ದೇನೆ ಎಂಬುದಾಗಿ ಹೇಳಿದರು. ಆದರೆ ಹಲವಾರು ಕಾರಣಗಳಿಂದ ಇದು ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನದ ಕಾರಣ ನೇರವಾಗಿ ಮುಂದುವರಿಲಿಕ್ಕಾಗಲಿಲ್ಲ. 10 ವರ್ಷಗಳ ಕಾಲ ಅದಕ್ಕಾಗಿ ಹೋರಾಡಬೇಕಾಯಿತು. 2023ರಲ್ಲಿ ಶ್ರೀಯುತ ಪೇಟೆಮನೆ ಭವಾನಿ ಶಂಕರ ಹೆಗಡೆ ಅವರು ಆನುವಂಶಿಕ ಮುಖ್ಯಸ್ಥರಾಗಿ ಇಲ್ಲಿಗೆ ಆಗಮಿಸಿ ಪ್ರಕಾಶ್ ಶೆಟ್ಟಿ ಅವರನ್ನು ವಿನಂತಿಸಿದ್ರು, ನೀವು ಮುಂದುವರಿಯಿರಿ, ನಿಮ್ಮೊಟ್ಟಿಗೆ ನಾನು ಏನೆಲ್ಲ ಸಾಧ್ಯ ಉಂಟು ಅಷ್ಟು ಸಹಕಾರ ಕೊಡ್ತಾ ಇರ್ತೇನೆ ನಾನು ಅಂತ ಹೇಳಿ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರಿಗೆ ಕೂಡ ಧೈರ್ಯ ಬಂತು. ಆಮೇಲೆ ಪುನಃ ಜೀರ್ಣೋದ್ಧಾರದ ಕಾರ್ಯ ನಡೆಯಿತು. 2025ರ ಏಪ್ರಿಲ್ 3ನೇ ತಾರೀಕಿನಂದು ಬಾಲಾಲಯದ ನಿರ್ಮಾಣ ಆಗಿ ಕಲಾ ಸಂಕೋಚವನ್ನು ಮಾಡಿ ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆಮೇಲೆ
ಜೀರ್ಣೋದ್ಧಾರ ಕಾರ್ಯ ನಿರಂತರ ನಡೆಯಿತು. ನಮ್ಮ ಪಡುಬಿದ್ರಿಯ ಜನರ ದಶಮಾನಗಳ ಒಂದು ಕನಸನ್ನು ಕೇವಲ 10 ಮಾಸಗಳಲ್ಲಿ ಪೂರ್ಣಗೊಳಿಸಿದವರು ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅವರು ಊರ ಹಾಗೂ ಪರವೂರ ಎಲ್ಲ ಮಹಾಜನರ ಭಕ್ತಾಭಿಮಾನಿಗಳ ಸಂಪರ್ಕವನ್ನು ಮಾಡಿ ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ದೇಣಿಗೆಯನ್ನು ಪಡೆದು ದೇವಸ್ಥಾನವನ್ನು ಶಿಲಾಮಯವನ್ನಾಗಿ, ಕಾಷ್ಟಮಯವನ್ನಾಗಿ, ಲೋಹಮಯವನ್ನಾಗಿ ಮಾಡಿ ಸಹಸ್ರಾರು ಕುಶಲ ಕರ್ಮಿಗಳಿಗೆ ಅವರ ಕೌಶಲ್ಯವನ್ನು ಪ್ರದರ್ಶಿಸಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟು ಅತ್ಯಂತ ಸುಂದರವಾದಂತಹ ದೇವಾಲಯದ ನಿರ್ಮಾಣವನ್ನು ಮಾಡಿ ಪಡುಬಿದ್ರಿಯ ಪ್ರತಿಷ್ಠೆಯನ್ನು ಭಾರತದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದಂತಹ ಕೀರ್ತಿ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರಿಗೆ ಸಲ್ತದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ವಿಷಯವನ್ನು ಸ್ವಾಮಿಗಳ ಎದುರಿನಲ್ಲಿ ಅರಿಯಬೇಕಿತ್ತು. ಅನಂತರ ಜೀರ್ಣೋದ್ಧಾರ ಕಾರ್ಯ ಇನ್ನೂ ಕೂಡ ಸ್ವಲ್ಪ ಒಂದು 10% ಉಳಿದೆ. ಅದರ ನಾವು ಫಿನಿಶಿಂಗ್ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಏನು ಹೇಳ್ತೇವೆ ಅದರ ಸಂಪೂರ್ಣ ಕಾರ್ಯಕ್ರಮ ಇನ್ನು ಆಗಬೇಕಷ್ಟೇ. ಅದು ಆಗಿ ಪಡುಬಿದ್ರಿಯ ಸುಂದರವಾದಂತಹ ದೇವಾಲಯ, ಭಕ್ತ ಜನರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿಯ ಒಂದು ಸಾನ್ನಿಧ್ಯವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಎಲ್ಲ ಭಕ್ತ ಜನರು ಕೂಡ ನಿರಂತರ ಪ್ರಯತ್ನಿಸ್ತಾ ಇದ್ದಾರೆ. ಶ್ರೀಗಳವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದೀರಿ. ನಾವು ನಮ್ಮ ಪಡುಬಿದ್ರಿಯ ಪರಿಸರದ ಉಡುಪಿಯಿಂದ ಮಂಗಳೂರಿನವರೆಗೆ ಎಲ್ಲ ಸ್ವಾಮೀಜಿಯವರನ್ನು ಕೂಡ ಕರೆದಿದ್ದೇವೆ. ಅದೇ ರೀತಿ ನಮ್ಮ ಶೃಂಗೇರಿ ಸ್ವಾಮಿಗಳನ್ನು ಹಾಗೂ ಮಂತ್ರಾಲಯದ ಸ್ವಾಮಿಗಳನ್ನು ಕರೀಬೇಕು ಅಂತೇಳಿ ನಮ್ಮ ಜೀರ್ಣೋದ್ಧಾರ ಸಮಿತಿಯವರ ಆಸೆಯಾಗಿತ್ತು. ಆದರೆ ಕಾರಣಾಂತರ ಮಂತ್ರಾಲಯ ಸ್ವಾಮಿಗಳಿಗೆ ಬರ್ಲಿಕ್ಕೆ ಆಗಲಿಲ್ಲ. ನಮ್ಮ ಸೌಭಾಗ್ಯವಶಾತ್ ತಾವು ಇಲ್ಲಿ ಆಗಮಿಸಿದ್ದೀರಿ. ತುಂಬಾ ಸಂತೋಷದ ವಿಷಯ. ನಮ್ಮ ಭಕ್ತ ಜನತೆಯನ್ನು ಉದ್ದೇಶಿಸಿ ತಾವು 2 ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಬೇಕು ಅಂತೇಳಿ ನಾನು ನಮ್ಮ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಸನ್ನಿಧಾನದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ವ್ಯಕ್ತಿಯ ಮನಸ್ಸು ಒಂದು ಶಕ್ತಿ, ಉತ್ತಮ ವಿವೇಚನೆಗಳೇ ಅದಕ್ಕೆ ಸ್ಫೂರ್ತಿ. ಅದರಿಂದಲೇ ಮಾನವನಿಗೆ ಕೀರ್ತಿ. ಮನುಷ್ಯನಿಗೆ ಇಂತಹ ಸಂದರ್ಭದಲ್ಲಿ ನಾವು ಬಹಳ ಆನಂದಾಂತಕರಣ ತುಂದಿಲರಾಗಿದ್ದೇವೆ. ಒಂದು ಕಡೆಯಲ್ಲಿ ಮಹಾಲಿಂಗೇಶ್ವರನ ಈ ಪುಣ್ಯ ಸಾನ್ನಿಧ್ಯದಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ, ಜೊತೆಗೆ ಜಗದ್ಗುರುಗಳ ಆಗಮನ. ಈ ಸಂದರ್ಭದಲ್ಲಿ ನಾವೆಲ್ಲ ಈ ಪುಣ್ಯ ಸಾನ್ನಿಧ್ಯಕ್ಕೆ ಆಗಮಿಸಿದಂತಹ ಜಗದ್ಗುರುಗಳನ್ನು ಫಲತಾಂಬೂಲಗಳನ್ನು ಇತ್ತು ಗೌರವಿಸಬೇಕಾದ ನಮ್ಮ ಆದ್ಯ ಕರ್ತವ್ಯ. ನೆಲೆಯಲ್ಲಿ ದೇವಸ್ಥಾನದ ಸಮಿತಿಯವರು, ಹಾಗೆ ನಮ್ಮ ಪಡುಬಿದ್ರಿಯ ಬಾಲಗಣಪತಿ ಪ್ರಸನ್ನ ಪಾರ್ವತಿ ದೇವಸ್ಥಾನ ಹಾಗೂ ಸ್ಥಾನಿಕ ಬ್ರಾಹ್ಮಣ ಸಂಘದವರು, ಹಾಗೆ ಮಂಗಳೂರಿನ ನಮ್ಮ ಸುಬ್ರಹ್ಮಣ್ಯ ಸಭಾ ಮಂಗಳೂರು, ಇದರ ಎಲ್ಲರೂ ಪೂಜ್ಯ ಸ್ವಾಮೀಜಿಯವರಿಗೆ ವಿಶೇಷ ಸ್ವಾಗತೋಪಚಾರವನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಾವೆಲ್ಲ ಚಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಂಥ ಒಂದು ಸಂದರ್ಭಕ್ಕಾಗಿ ನಾವು ಪರಮ ಪೂಜ್ಯ ಜಗದ್ಗುರುಗಳಿಂದ ಆಶೀರ್ವಚನ ಹಾಗೂ ಮುಂದೆ ಮಂಗಳ ಮಂತ್ರಾಕ್ಷತೆ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕು ಅಂತ ಪೂಜ್ಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ನತಮಸ್ತಕರಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಸ್ಯಾಹುರಾಗಮವಿದಃ ಪರಿಪೂರ್ಣಶಕ್ತೇರಂಶೇ ಕಿಯತ್ಯಪಿ ನಿವಿಷ್ಟಮಮಂ ಪ್ರಪಂಚಂ ತಸ್ಮೈ ತಮಾಲರುಚಿಭಾಸುರಕಂಧರಾಯ ನಾರಾಯಣೀ ಸಹಚರಾಯ ನಮಃ ಶಿವಾಯ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಜೀರ್ಣೋದ್ಧಾರವಾಗಿ ಅತ್ಯಂತ ಸುಂದರವಾಗಿ ಪುನರ್ನಿರ್ಮಾಣವಾದಂತಹ ಈ ಪಡುಬಿದ್ರೆಯ
ಶ್ರೀ ಮಹಾಲಿಂಗೇಶ್ವರ ಮತ್ತು ಮಹಾಗಣಪತಿಯ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಎಲ್ಲ ಭಕ್ತ ಮಹಾಜನರ ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾದ ಪ್ರಾರ್ಥನೆಯಂತೆ ಆಗಮಿಸಿ ಆ ಭಗವಂತನ ದರ್ಶನವನ್ನು ಮಾಡಿ ಈ ಒಂದು ನಿರ್ಮಾಣವಾದಂತಹ ದೇವಸ್ಥಾನವನ್ನು ನೋಡಿ ನಾವು ಅತ್ಯಂತ ಸಂತೋಷವನ್ನು ಹೊಂದಿದವರಾಗಿದ್ದೇವೆ. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳಿದಂತೆ ಶಿಲಾಮಯ ಮತ್ತು ಈ ಶಿಲಾ ಕಾರ್ಯವನ್ನು ಮಾಡತಕ್ಕಂತಹ ಶಿಲ್ಪಿಗಳಿರ್ಬೋದು, ಮರದ ಕೆಲಸವನ್ನು ಮಾಡತಕ್ಕಂಥವರಿರ್ಬೋದು, ಲೋಹದ ಒಂದು ಕಾರ್ಯವನ್ನು ಮಾಡತಕ್ಕಂಥವರಿರ್ಬೋದು, ಅವರೆಲ್ಲರೂ ಸಹ ಸೇರಿ ಈ ಒಂದು ದೇವಸ್ಥಾನದ ಒಂದೊಂದು ಅವರವರ ಕಾರ್ಯವನ್ನು ಇದರ ನಿರ್ಮಾಣದಲ್ಲಿ ಏನೇನು ಮಾಡಬೇಕಾಗಿದೆಯೋ ಅದನ್ನು ಬಹಳ ಸುಂದರವಾಗಿ ಮಾಡಿ ಆ ಎಲ್ಲ ಶಿಲ್ಪಿಗಳು ಸೇರಿ ಇಂತಹ ಒಂದು ಸುಂದರವಾದ ಸ್ವರೂಪವನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಹೇಗೆ 1000 ವರ್ಷಗಳ ಇತಿಹಾಸವನ್ನು ಹೊಂದಿದಂತಹ ದೇವಸ್ಥಾನ ಈ ಒಂದು ಕ್ಷೇತ್ರವಾಗಿದೆಯೋ ಹಾಗೆ ಮುಂದೆಯೂ ಸಹ ಈಗ ಮಾಡಿದಂತಹ ಈ ಒಂದು ನಿರ್ಮಾಣ ಕಾರ್ಯವು ಮುಂದೆ ಅನೇಕ ಶತಮಾನಗಳ ಕಾಲ ವಿಶೇಷವಾಗಿ ಇದ್ದು ಎಲ್ಲ ಭಕ್ತರಿಗೂ ಸಹ ಅನುಗ್ರಹವನ್ನು ಮಾಡತಕ್ಕಂತಹ ಒಂದು ಸನ್ನಿಧಾನವಾಗಿ ಈ ಒಂದು ಸನ್ನಿಧಿ ಆಗುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಆ ಭಗವಂತನ ಒಂದು ವಿಶೇಷವಾದ ಅನುಗ್ರಹವನ್ನು ನಾವು ಪಡೆಯಬೇಕು. ಅದಕ್ಕಾಗಿ ಮೊದಲನೇದಾಗಿ ಆ ಭಗವಂತನ ಸನ್ನಿಧಿಯನ್ನು ಅನ್ನುವುದು ಏನಿದೆಯೋ ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು, ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಅಲ್ಲಿ ನಡೀಬೇಕಾದಂತಹ ಪೂಜೆ, ಉತ್ಸವ ಇತ್ಯಾದಿಗಳೆಲ್ಲವೂ ಸಹ ನಿರಂತರವಾಗಿ ಚೆನ್ನಾಗಿ ನಡೆಯುವ ಹಾಗೆ ನಾವು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಹೇಗೆ ಒಬ್ಬ ತನ್ನ ಮನೆ ಕಟ್ಕೊಳ್ಳುವ ಹೊತ್ತಿಗೆ ಪ್ರತಿಯೊಂದನ್ನು ನೋಡಿ ನಾನು ನನ್ನ ಮನೆ ಕಟ್ಕೊಳ್ಬೇಕು ಅಂತಂದರೆ ನನ್ನ ಮನೆ ಬಹಳ ಚೆನ್ನಾಗಿರಬೇಕು, ಬೇರೆಯವರ ಎಲ್ಲರ ಮನೆಗಿಂತಲೂ ನನ್ನ ಮನೆ ಬಹಳ ಚೆನ್ನಾಗಿರಬೇಕು, ಆದಷ್ಟು ಉತ್ತಮವಾಗಿ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾರೋ, ಅದೇ ರೀತಿ ಅದಕ್ಕಿಂತಲೂ ಹೆಚ್ಚಿನ ಒಂದು ಶ್ರದ್ಧೆಯಿಂದ ನಮ್ಮೆಲ್ಲರನ್ನು ಅನುಗ್ರಹಿಸುವಂತಹ ಭಗವಂತನ ಸಾನ್ನಿಧ್ಯ ಇರತಕ್ಕಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಮನೆಯನ್ನು ನಾವು ಕಟ್ಕೊಳ್ಳುವುದರಲ್ಲಿ ಎಷ್ಟು ಶ್ರದ್ಧೆಯನ್ನು ತೋರಿಸ್ತೀವೋ ಅದಕ್ಕಿಂತ 1000 ಪಟ್ಟು ಶ್ರದ್ಧೆಯನ್ನು ದೇವಸ್ಥಾನವನ್ನು ನಿರ್ಮಾಣ ಮಾಡುವುದರಲ್ಲಿ ನಾವು ತೋರಿಸಬೇಕು, ನಮಗಿರಬೇಕು. ಆ ರೀತಿಯಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ಭಗವದ್ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಆದರೆ ಅಷ್ಟು ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ. ನಂತರ ಆ ಭಗವಂತನಿಗೆ ವಿಶೇಷವಾದಂತಹ ಪ್ರೀತಿ ಉಂಟಾಗುವ ರೀತಿಯಲ್ಲಿ ಆ ದೇವಸ್ಥಾನದ ಪವಿತ್ರತೆಯನ್ನು ಚೆನ್ನಾಗಿ ಕಾಪಾಡಿಕೊಂಡು ನಿತ್ಯ ಪೂಜೆ ಉತ್ಸವಾದಿಗಳನ್ನೆಲ್ಲ ನಾವು ನಡೆಸ್ತಾ ಅದರಲ್ಲೂ ಸಹ ವಿಶೇಷವಾಗಿ ಭಾಗವಹಿಸಬೇಕು. ಮತ್ತು ದೇವಸ್ಥಾನದಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಪವಿತ್ರವಾದ ಧಾರ್ಮಿಕವಾದ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕು. ಮತ್ತು ನಾವು ಭಾಗವಹಿಸುವುದು ಮಾತ್ರ ಅಲ್ಲದೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳನ್ನು ಸಹ ನಾವು ಕರ್ಕೊಂಡು ಬರಬೇಕು ದೇವಸ್ಥಾನಕ್ಕೆ. ಚಿಕ್ಕ ಮಕ್ಕಳನ್ನು ಸಹ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಆ ಒಂದು ದೇವಸ್ಥಾನದ ಪವಿತ್ರವಾದ ವಾತಾವರಣವನ್ನು ಮಕ್ಕಳಿಗೂ ನೀಡಬೇಕು. ಆ ಒಂದು ನಮ್ಮ ಒಂದು ಶ್ರೇಷ್ಠವಾದಂತಹ ಈ ಸನಾತನ ಧರ್ಮ ಸಂಸ್ಕೃತಿಯ ಒಂದು ಪರಿಚಯ, ಒಂದು ತಿಳುವಳಿಕೆ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸಿಗುವ ಹಾಗೆ ಮಾಡಬೇಕು. ಅದನ್ನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು. ಹೇಗೆ ಲೋಕದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಇಷ್ಟು ವಿದ್ಯಾಭ್ಯಾಸ ಮಾಡಬೇಕು, ತದನಂತರ ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಒಳ್ಳೆ ಸ್ಥಿತಿಯಲ್ಲಿರಬೇಕು ಅಂಥೇಳಿ ಎಲ್ಲ ತಂದೆ ತಾಯಿಗಳು ಬಯಸ್ತಾ ಇರ್ತಾರೋ, ಅದೇ ರೀತಿಯಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಿಗಬೇಕು, ನಮ್ಮ ಮಕ್ಕಳು ಇಷ್ಟು ಧಾರ್ಮಿಕರಾಗಿರಬೇಕು ಅನ್ನುವುದನ್ನು ಸಹ ಚೆನ್ನಾಗಿ ಮಕ್ಕಳು ತಂದೆ ತಾಯಿಗಳಾಗಿರ್ತಕ್ಕಂಥವರು ಬಯಸಬೇಕು. ಅದಕ್ಕೆ ಬೇಕಾದಂತಹ ಕಾರ್ಯಗಳನ್ನು ಮಾಡಬೇಕು. ಅದರಲ್ಲಿ ಒಂದು ವಿಶೇಷವಾದಂತಹ ಕಾರ್ಯ ಅಂತಂದರೆ ಮಕ್ಕಳನ್ನು ನಮ್ಮ ದೇವಸ್ಥಾನಗಳಿಗೆ ಕರ್ಕೊಂಡು ಬರುವುದು. ಯಾಕೆಂತಂದರೆ ದೇವಸ್ಥಾನ ಅಂತಂದ್ರೇನೆ ಅದರ ಒಂದೊಂದು ಅಂಗದಲ್ಲೂ ಒಂದೊಂದು ಪ್ರತಿಯೊಂದು ಹೆಜ್ಜೆಗೂ ಸಹ ಅದಕ್ಕೊಂದು ಶಾಸ್ತ್ರ ಅಂತಿದೆ. ಒಂದೊಂದನ್ನು ಶಾಸ್ತ್ರದ ಅನುಸಾರವಾಗಿ ಅದಕ್ಕೆ ಒಂದು ದೊಡ್ಡ ಶಾಸ್ತ್ರವೇ ಇದೆ. ಆ ಒಂದು ಶಾಸ್ತ್ರದ ಅನುಸಾರವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ಒಂದೊಂದು
ಹೆಜ್ಜೆಯನ್ನು ನಾವು ನೋಡಿದಾಗ ಅದರಲ್ಲಿ ಶಾಸ್ತ್ರೀಯವಾದಂತಹ ಅನೇಕ ವಿಧವಾದಂತಹ ವಿಚಾರಗಳು ಇವೆ. ಹಾಗಾಗಿ ಇಂತಹ ಒಂದು ಜಾಗಕ್ಕೆ ಮಕ್ಕಳನ್ನು ಕರ್ಕೊಂಡು ಬಂದಾಗ ಆ ಒಂದು ಉತ್ತಮವಾದಂತಹ ಸಂಸ್ಕಾರ, ಅದರ ಒಂದು ಉತ್ತಮವಾದಂತಹ ಪ್ರಭಾವ ಮಕ್ಕಳಿಗೆ ಸಿಗುತ್ತೆ. ತದ್ವಾರ ಮಕ್ಕಳು ಜೀವನದಲ್ಲಿ ಉತ್ತಮವಾದಂತಹ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಬೇಕು. ಆ ಒಂದು ಸಂಸ್ಕಾರವನ್ನ ಮಕ್ಕಳಿಗೆ ನೀಡಬೇಕು. ಅಂದ್ರೆ ಕೆಲವರು ಹೇಳ್ತಿರ್ತಾರೆ, ನಮ್ಮ ಮಕ್ಕಳು ತುಂಬಾ ಚಿಕ್ಕವರು, ಅವರಿಗೆಲ್ಲ ಅದೇನು ಅರ್ಥ ಆಗುವುದಿಲ್ಲ, ಹೇಗಾದ್ರೂ ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರು ಅವ್ರಿಗೇನು ಗೊತ್ತಾಗುವುದಿಲ್ಲ, ಅದೆಲ್ಲ ಏನು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಒಂದು ವಿಷಯ ಅಂತಂದ್ರೆ, ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರೆ ಅವರಿಗೆ ಅದೆಲ್ಲ ಏನು ಅನ್ನೋದು ಇನ್ನೂ ಆ ವಯಸ್ಸಿನಲ್ಲಿ ಗೊತ್ತಾಗದೇ ಇರ್ಬೋದು, ಅವರು ಅದನ್ನ ನೋಡದೇ ಇರ್ಬೋದು. ಆದರೆ ಅಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಆ ಭಗವಂತನ ಒಂದು ದೃಷ್ಟಿ ಮಕ್ಕಳ ಮೇಲೆ ಬೀಳುತ್ತೆ. ತದ್ವಾರ ಮಕ್ಕಳಿಗೆ ಇನ್ನೂ ಒಳ್ಳೇದಾಗುತ್ತೆ. ವಾಸ್ತವವಾಗಿ ಆಗ್ಬೇಕಾದದ್ದು. ಅದಕ್ಕೆ ಒಂದು ಸಣ್ಣ ಕಥೆ ಇದೆ. ಒಂದು ಊರಿನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇತ್ತು. ಅದೇ ಊರಿನಲ್ಲಿ ಒಬ್ಬ ವ್ಯಕ್ತಿ ದಿವಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಒಂದು ದಿವಸನೂ ಬಿಡದೆ ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಆದರೆ ಅವನಿಗೆ ಕಣ್ಣು ಕಾಣುವುದಿಲ್ಲ, ಅವನಿಗೆ ಕಣ್ಣುಗಳಿಲ್ಲ. ಕಣ್ಣುಗಳಿಲ್ಲದೆ ಹೋದ್ರು ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಬಿಡ್ತಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಬರ್ತಾ ಇದ್ದ. ಇವನನ್ನು ತುಂಬಾ ವರ್ಷ ನೋಡಿದವರು ಅಲ್ಲಿ ದೇವಸ್ಥಾನದ ಅರ್ಚಕರು ಕೇಳಿದ್ರು, ನೋಡಪ್ಪ, ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ, ಪ್ರತಿ ದಿವಸ ನೀನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಪ್ರತಿ ದಿವಸ ನಾನೇ ನಿನಗೆ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾ ಇದ್ದೀನಿ, ಎಲ್ಲ ಆಗ್ತಾ ಇದೆ ಸರಿ. ಆದರೆ ನನಗೊಂದು ಪ್ರಶ್ನೆ ಏನು ಅಂತಂದ್ರೆ, ಈ ದೇವಸ್ಥಾನಕ್ಕೆ ಎಲ್ಲರೂ ಯಾಕೆ ಬರ್ತಾರೆ? ದೇವರ ದರ್ಶನ ಮಾಡಕ್ಕೆ ಬರ್ತಾರೆ. ದರ್ಶನ ಅಂತಂದ್ರೇನೆ ನೋಡುವುದು ಅಂತ ಅರ್ಥ. ದರ್ಶನ ಮಾಡ್ಲಿಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ. ಆದ್ರೆ ನಿನಗೆ ದರ್ಶನ ಮಾಡ್ಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ನಿನಗೆ ಕಣ್ಣುಗಳಿಲ್ಲ, ಅದರಿಂದ ದರ್ಶನ ಮಾಡಕ್ಕಾಗುವುದಿಲ್ಲ, ನೀನ್ ದೇವರನ್ನ ನೋಡಕ್ಕಾಗುವುದಿಲ್ಲ. ಮತ್ತೆ ನೋಡಕ್ಕಾಗದೇ ಇದ್ರು, ಈಗ ನೋಡ್ಲಿಕ್ಕೆ ಆಗುವವರೇ ಎಷ್ಟೋ ಜನ ಬರ್ತಾ ಇಲ್ಲ, ಯಾವಾಗೋ ಒಂದ್ಸತಿ ಮಾತ್ರ ಬಂದು ಹೋಗ್ತಾರೆ. ಚೆನ್ನಾಗಿ ಎರಡು ಕಣ್ಣಿದ್ದು ಚೆನ್ನಾಗಿ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥವ್ರೆ ಯಾವಾಗೋ ಒಂದ್ಸತಿ ಬರ್ತಾರೆ. ಆದ್ರೆ ನಿನಗೆ ನೋಡ್ಲಿಕ್ಕೆ ಆಗುವುದಿಲ್ಲ, ಆದ್ರೆ ಪ್ರತಿ ದಿವಸ ಬಿಡದೆ ಬರ್ತಾ ಇದ್ದಿ, ಯಾಕೆ ಹೀಗೆ ಅಂತ ಕೇಳಿದ್ರು. ಅದಕ್ಕೆ ಅವನು ಹೇಳಿದ, ನೋಡಿ ಸ್ವಾಮಿ, ನನಗೆ ದೇವರನ್ನು ನೋಡ್ಲಿಕ್ಕೆ ಆಗದೆ ಇರ್ಬೋದು, ಆದ್ರೆ ದೇವರಿಗೆ ನನ್ನನ್ನು ನೋಡ್ಲಿಕ್ಕಾಗುತ್ತೆ ತಾನೆ. ನನಗೆ ಕಣ್ಣಿಲ್ಲ, ಹಾಗಾಗಿ ನಾನು ದೇವರನ್ನು ನೋಡಕ್ಕಾಗೋದಿಲ್ಲ. ಆದ್ರೆ ದೇವರು ನನ್ನನ್ನು ನೋಡ್ತಾನೆ, ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಕ್ಕಾಗೋದಿಲ್ಲ, ದೇವರು ನನ್ನನ್ನು ನೋಡ್ತಾನೆ. ವಾಸ್ತವವಾಗಿ ಬೇಕಾಗಿರುವುದಿದೆ. ನಾನ್ ದೇವರನ್ನು ನೋಡುವುದು ಅನ್ನೋದು ಸಾಮಾನ್ಯ ವಿಷಯ. ನನ್ನ ಹಾಗೆ ಎಷ್ಟೋ ಜನ, ಕೋಟಿಗಟ್ಟಲೆ ಜನ ದೇವರನ್ನು ನೋಡ್ತಾರೆ. ಆದ್ರೆ ದೇವರು ಯಾರನ್ನು ನೋಡ್ತಿದ್ದಾನೆ ಅಂದ್ರೆ ದೇವರ ದೃಷ್ಟಿ ಯಾರ ಮೇಲೆ ಬೀಳ್ತಾ ಇದೆ, ಆ ಭಗವಂತನ ದಿವ್ಯ ದೃಷ್ಟಿ ಯಾರ ಮೇಲಿದೆ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಷಯ. ಆದ್ರಿಂದ ಅದು ನನಗೆ ಸಿಕ್ಕಿದ್ರೆ ಸಾಕು, ನಾನ್ ದೇವರನ್ನು ನೋಡ್ಬೇಕು ಅಂತೇನಿಲ್ಲ. ನಾನು ಈ ಸನ್ನಿಧಿಗೆ ಬಂದ್ರೆ ಸಾಕು, ದೇವರ ದರ್ಶನ, ದೇವರು ನನ್ನನ್ನು ನೋಡಿ ದೇವರ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ರೆ ಸಾಕು. ಅದರಿಂದ ನನ್ನ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ, ಪಾವನ ಆಗುತ್ತೆ. ಹಾಗಾಗಿ ನಾನು ಬರುವುದು, ಆ ದೇವರ ಒಂದು ಕೃಪಾದೃಷ್ಟಿ ನನಗೆ ಪ್ರಾಪ್ತವಾಗಲಿ ಅನ್ನೋದಕ್ಕೋಸ್ಕರ ನಾನು ಬರ್ತಾ ಇರುವುದು ಅಂತ ಹೇಳಿದ. ಅಂದ್ರೆ ಲೋಕದಲ್ಲೂ ಒಂದು ರಾಜ್ಯದ ಮುಖ್ಯಮಂತ್ರಿನೋ ಅಥವಾ ಒಂದು ದೇಶದ ಪ್ರಧಾನಮಂತ್ರಿ ಇದ್ದಾರೆ. ಒಬ್ಬ ಹೇಳ್ತಿದ್ದಾನೆ, ನನಗೆ ಪ್ರಧಾನಮಂತ್ರಿಗಳು ಚೆನ್ನಾಗಿ ಗೊತ್ತುಂಟು, ಪ್ರಧಾನಮಂತ್ರಿಗಳು ಗೊತ್ತು, ಪ್ರಧಾನಮಂತ್ರಿ ಗೊತ್ತು ಅಂತ ಹೇಳ್ತಾ ಇದ್ದಾನೆ. ಆಗ ಯಾರೋ ಒಬ್ಬರು ಅವನನ್ನು ಇವನೆಲ್ಲರ ಹತ್ರ ಹೀಗೆ ಹೇಳ್ತಾ ಇದ್ದಾನೆ, ನನಗೆ ಪ್ರಧಾನಮಂತ್ರಿ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ. ಆಗ ಯಾರೋ ಅವನನ್ನು ಕೇಳಿದ್ರು, ಅಲ್ಲಪ್ಪ ನಿನಗೆ ಪ್ರಧಾನಮಂತ್ರಿ ಗೊತ್ತು, ಅದೇ ಪ್ರಧಾನಮಂತ್ರಿಗೆ ನೀನು ಗೊತ್ತಾ ಅಂತ ಕೇಳಿದ್ರೆ, ಇಲ್ಲ ಗೊತ್ತಿಲ್ಲ, ನನಗೆ ಅವರು ಗೊತ್ತು ಅಂತ. ಹಾಗಿದ್ರೆ ಇದ್ರೊಳಗೆ ವಿಶೇಷ ಏನಿದೆ? ಇಂಥವ್ರು ನಮ್ಮ ದೇಶದ ಪ್ರಧಾನಮಂತ್ರಿ, ಇಂಥವ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ಎಲ್ಲರಿಗೂ ಗೊತ್ತೇ ಇದೆ, ರಾಜ್ಯದಲ್ಲಿದ್ದವರು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದು ವಿಷಯ ಅಲ್ಲ, ಅವರಿಗೆ ನೀನು ಗೊತ್ತಿರ್ಬೇಕು. ಗೊತ್ತಿದ್ರೆ ಅವರು ಸಹ ನಿನ್ನ ನೋಡೋ ಇವನು ಇಂಥ ವ್ಯಕ್ತಿ ಅಂತ ಹೇಳೋ ಹಂಗಿದ್ರೆ ಅದು ವಿಶೇಷವಾದಂತಹ ವಿಷಯ. ಅದನ್ನ ನೀನು ಅವರನ್ನು ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅವರು ನಿನ್ನನ್ನು ತಿಳ್ಕೊಳ್ಳೋದು ದೊಡ್ಡ ವಿಷಯ. ಹಾಗೆ ನಾವು ಭಗವಂತನನ್ನ ನೋಡ್ತಾನೆ ಇದ್ದೀವಿ, ಆದ್ರೆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳುವ ಹಾಗೆ, ಭಗವಂತನ ಕೃಪಾ ದೃಷ್ಟಿ ನಮ್ಮ ಮೇಲೆ ಆಗುವ ಹಾಗೆ ನಾವು ದೇವರನ್ನ ಭಕ್ತಿಯಿಂದ ಆರಾಧಿಸಿದ್ರೆ ಅದು ನಿಜವಾಗ್ಲೂ ಶ್ರೇಷ್ಠವಾದಂತಹ ವಿಷಯ. ಹಾಗಾಗಿ ಅವನು ಹೇಳಿದ, ಆ ಭಗವಂತನ ದೃಷ್ಟಿ ನನಗೆ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ ಬರ್ತಾ ಇರುವುದು ಅಂತ. ಹಾಗಾಗಿ ಇಲ್ಲಿ ಯದ್ಯಪಿ ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ, ಭಗವಂತ ಪ್ರತಿಯೊಂದು ಕಡೆನೂ ಇದ್ದೇ ಇದ್ದಾನೆ. ಎಲ್ಲ ಕಡೆ ಏನೇನ್ ನಡೀತಾ ಇದೆ, ಪ್ರತಿಯೊಬ್ಬ ಮನುಷ್ಯ ಏನು ಕಾರ್ಯವನ್ನು ಮಾಡ್ತಿದ್ದಾನೆ, ಏನು ಮಾತಾಡ್ತಿದ್ದಾನೆ, ಏನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ದಾನೆ, ಪ್ರತಿಯೊಂದನ್ನು ಸಹ ಭಗವಂತ ನೋಡ್ತಾನೆ ಇರ್ತಾನೆ. ಯದ್ಯಪಿ ಎಲ್ಲ ಕಡೆನೂ ಭಗವಂತ ಇದ್ದೇ ಇದ್ದಾನೆ, ದೇವಸ್ಥಾನಕ್ಕೆ ಬಂದ್ರು ಬರ್ದೇ ಇದ್ರು ಭಗವಂತ ನೋಡ್ತಾನೆ ಇರ್ತಾನೆ. ಆದರೆ ನಮ್ಮ ಶಾಸ್ತ್ರಗಳು ಆ ಭಗವಂತನ ವಿಶೇಷವಾದ ಸಾನ್ನಿಧ್ಯವನ್ನ ದೇವಸ್ಥಾನದಲ್ಲಿ ಇದೆ ಅಂತ ಹೇಳ್ತಾ ಇವೆ. ಎಲ್ಲ ಕಡೆ ಭಗವಂತ ಇದ್ರೂ ಸಹ ಆ ಭಗವಂತನ ವಿಶೇಷ ಸಾನ್ನಿಧ್ಯ ದೇವಸ್ಥಾನದಲ್ಲಿದೆ.
ಹಾಗಾಗಿ ಅಲ್ಲಿಗೆ ನಾವು ಬಂದಾಗ ಭಗವಂತನ ವಿಶೇಷ ಕೃಪಾದೃಷ್ಟಿ ನಮಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾವಾಗ ಅವರನ್ನು ಸಹ ಅಲ್ಲಿ ಕರ್ಕೊಂಡು ಬಂದರೆ ಆ ಭಗವಂತನ ಒಂದು ದೃಷ್ಟಿ, ಕೃಪಾದೃಷ್ಟಿ ಅವರಿಗೂ ಪ್ರಾಪ್ತ ಆಗುತ್ತೆ. ಅದರಿಂದ ಅವ್ರಿಗೆ ಒಳ್ಳೆ ಜೀವನದಲ್ಲಿ ಉತ್ತಮವಂತಹ ಜೀವನವು, ಉತ್ತಮವಂತಹ ಭವಿಷ್ಯವು ಪ್ರಾಪ್ತವಾಗಿ ಅವರು ಸಹ ಉತ್ತಮವಂತಹ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಎಲ್ಲರೂ ಸಹ ಈ ರೀತಿಯಾಗಿ ಈ ಒಂದು ಸನಾತನ ಹಿಂದೂ ಧರ್ಮ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಹ ಈ ಒಂದು ಧರ್ಮದ ಬಗ್ಗೆ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನ ಹೊಂದಬೇಕು. ನಮ್ಮ ವಿಶೇಷವಾದಂತಹ ಶಕ್ತಿ ಕೇಂದ್ರಗಳಾಗಿರ್ತಕ್ಕಂತಹ ದೇವಸ್ಥಾನಗಳನ್ನ ವಿಶೇಷವಾಗಿ ಚೆನ್ನಾಗಿ ಇಟ್ಟುಕೊಂಡು ಅಲ್ಲಿ ಭಗವಂತನ ಪೂಜೆ, ಆರಾಧನೆ ಇತ್ಯಾದಿಗಳನ್ನೆಲ್ಲ ಮಾಡಿಸ್ತಾ ಅದರಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಈ ಒಂದು ಧಾರ್ಮಿಕ ಸಂಸ್ಕಾರ ಅನ್ನೋದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಸಹ ತುಂಬಾ ಅವಶ್ಯಕವಾಗಿದೆ. ಈ ಧಾರ್ಮಿಕವಾದಂತಹ ಒಂದು ಸಂಸ್ಕಾರ ಮನುಷ್ಯನಿಗಿದೆ ಅಂತಂದ್ರೆ ಆಗ ಮನುಷ್ಯ ಉತ್ತಮನಾದಂತಹ ವ್ಯಕ್ತಿಯಾಗಿ ಬೆಳೀತಾನೆ. ಯಾಕೆಂತಂದ್ರೆ ಇಲ್ಲಿ ಮುಖ್ಯವಾದಂತಹ ಒಂದು ವಿಷಯ ಅಂತಂದ್ರೆ, ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಚೆನ್ನಾಗಿ ಐಶ್ವರ್ಯ ಇದೆ. ಆ ಐಶ್ವರ್ಯಕ್ಕೆ ಸದ್ವಿನಿಯೋಗವೂ ಉಂಟು, ದುರ್ವಿನಿಯೋಗವೂ ಉಂಟು. ಎರಡೂ ಮಾಡ್ಬೋದು, ಯಾವ ತರ ಬೇಕಾದ್ರೂ ಮಾಡ್ಬೋದು. ಸದ್ವಿನಿಯೋಗನೂ ಮಾಡ್ಬೋದು, ದುರ್ವಿನಿಯೋಗನೂ ಮಾಡ್ಬೋದು. ಎರಡೂ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನೊಬ್ಬ ವ್ಯಕ್ತಿ ಹತ್ರ ಅಧಿಕಾರ ಇದೆ. ಈ ಅಧಿಕಾರವನ್ನು ಸದ್ವಿನಿಯೋಗ ಮಾಡ್ಬೋದು, ದುರ್ವಿನಿಯೋಗ ಮಾಡ್ಬೋದು. ಎರಡು ತರನೂ ಮಾಡ್ಲಿಕ್ಕೆ ಅವಕಾಶ ಉಂಟು, ಯಾವ ತರ ಬೇಕಾದ್ರೂ ಮಾಡ್ಬೋದು. ಅಥವಾ ಒಂದು ಬಲ ಇದೆ, ಶಾರೀರಿಕವಾದಂತಹ ಒಂದು ಬಲ ಇದೆ, ಅದನ್ನು ಸಹ ಸದ್ವಿನಿಯೋಗ ಮಾಡ್ಬೋದು, ದುರ್ವಿನಿಯೋಗ ಇನ್ನೊಬ್ಬರ ಹಿಂಸೆ ಮಾಡ್ಲಿಕ್ಕೂ ಉಪಯೋಗ ಮಾಡ್ಬೋದು, ಅಥವಾ ಇನ್ನೊಬ್ಬರಿಗೆ ಉಪಕಾರ ಮಾಡ್ಲಿಕ್ಕೂ ಉಪಯೋಗ ಮಾಡ್ಬೋದು. ಎರಡು ತರನೂ ಅದಕ್ಕೆ ಉಪಯೋಗ ಉಂಟು, ಯಾವ ತರ ಬೇಕಾದ್ರೂ ಮಾಡ್ಬೋದು. ಆದರೆ ಒಳ್ಳೆ ಸಂಸ್ಕಾರವಂತನಾದಂತಹ ಒಬ್ಬ ಮನುಷ್ಯ ಇದ್ದಾನೆ. ಆ ಒಂದು ಒಳ್ಳೆ ಸಂಸ್ಕಾರವನ್ನು ಮಾತ್ರ ಸದ್ವಿನಿಯೋಗವೇ ಮಾಡ್ಲಿಕ್ಕಾಗುವುದು, ದುರ್ವಿನಿಯೋಗ ಮಾಡ್ಲಿಕ್ಕಾಗುವುದು. ಸಂಸ್ಕಾರ ಒಂದು ವಸ್ತು, ಇಡೀ ಪ್ರಪಂಚದಲ್ಲಿ ಒಳ್ಳೆ ಸಂಸ್ಕಾರ ಅನ್ನುವಂತಹ ಒಂದೇ ಒಂದು ವಸ್ತುವನ್ನು ಮಾತ್ರ ನಾವು ಯಾವತ್ತೂ ದುರ್ವಿನಿಯೋಗ ಮಾಡಕ್ಕಾಗುವುದಿಲ್ಲ, ಸದ್ವಿನಿಯೋಗವನ್ನು ಮಾತ್ರವೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಂಸ್ಕಾರಕ್ಕೆ ಯಾವತ್ತೂ ದುರ್ವಿನಿಯೋಗ ಅಂತ ಇರುವುದಿಲ್ಲ. ದುರ್ವಿನಿಯೋಗ ಆಗ್ತಿದೆ ಅಂತಂದ್ರೆ ಹಾಗಾದ್ರೆ ಅದು ಸಂಸ್ಕಾರವೇ ಅಲ್ಲ ಅಂತ ಅರ್ಥ. ಸಂಸ್ಕಾರ ಇದ್ದೇ ಆದ್ರೂ ತಪ್ಪಾದ ಕೆಲಸವನ್ನು ಮಾಡುತ್ತಾನೆ ಅಂತ ಮಾತ್ರ ಹಾಗೆ ಯಾವತ್ತೂ ಲೋಕದಲ್ಲಿ ಆಗುವುದಿಲ್ಲ. ಒಬ್ಬ ಪಂಡಿತ ಇದ್ದಾನೆ, ಅವನು ತಪ್ಪು ಮಾಡ್ಬೋದು. ಒಬ್ಬ ಶ್ರೀಮಂತ ಇದ್ದಾನೆ, ಅವನು ತಪ್ಪು ಮಾಡ್ಬೋದು. ಒಬ್ಬ ಬಲಶಾಲಿಯಾಗಿದ್ದಾನೆ, ಅವನು ತಪ್ಪು ಮಾಡ್ಬೋದು. ಒಬ್ಬ ಅಧಿಕಾರಿ ಇದ್ದಾನೆ, ಅವನು ತಪ್ಪು ಮಾಡ್ಬೋದು. ಆದ್ರೆ ಒಬ್ಬ ಸಂಸ್ಕಾರಶಾಲಿಯಾದಂತಹ ಮನುಷ್ಯ ಇದ್ದಾನೆ, ಅವನು ಯಾವತ್ತೂ ತಪ್ಪು ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತಂದ್ರೆ ಆ ಸಂಸ್ಕಾರ ಅನ್ನೋದು ಅಷ್ಟು ಶ್ರೇಷ್ಠವಾದದ್ದು. ಆ ಸಂಸ್ಕಾರ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಮನುಷ್ಯನನ್ನ ಸರಿಯಾದಂತಹ ಮಾರ್ಗದಲ್ಲಿ ಇರುವ ಹಾಗೆ ಮಾಡುತ್ತೆ, ತಪ್ಪಾದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಆದ್ರಿಂದ ಅದರಲ್ಲೂ ನಮ್ಮ ಒಂದು ಸನಾತನ ಧರ್ಮ, ನಮ್ಮ ಗ್ರಂಥಗಳು, ನಮ್ಮ ವೇದಶಾಸ್ತ್ರಗಳು ನಮಗೆ ಕೊಡುವಂತಹ ಒಂದು ಸಂಸ್ಕಾರ ಇದೆ ಅಲ್ವಾ, ಅದು ಅತ್ಯಂತ ಶ್ರೇಷ್ಠವಾದಂತಹದ್ದು. ಇಂತಹ ಒಂದು ಸಂಸ್ಕಾರ ಹೇಗೆ ಮಾಡುತ್ತೆ ಅಂತಂದ್ರೆ ಮಾಮೂಲಿಯಾಗಿ ಸಾಮಾನ್ಯವಾದಂತಹ ಸಂಸ್ಕಾರ ಒಬ್ಬ ಮನುಷ್ಯನನ್ನ ತಪ್ಪಾದಂತಹ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಿಡದೆ ಸರಿಯಾದಂತಹ ಮಾರ್ಗದಲ್ಲಿರುವ ಹಾಗೆ ಮಾಡುತ್ತೆ. ಆದರೆ ನಮ್ಮ ಧರ್ಮ ಕೊಡುವಂತಹ ವಿಶೇಷವಾದ ಧಾರ್ಮಿಕ ಸಂಸ್ಕಾರ ಹೇಗೆ ಮಾಡುತ್ತೆ ಅಂತಂದ್ರೆ ಒಬ್ಬ ಮನುಷ್ಯನನ್ನ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಮನುಷ್ಯನನ್ನಾಗಿ ಆಗುವಂತೆ ಮಾಡುತ್ತೆ. ಅದು ನಮ್ಮ ಒಂದು ಸನಾತನ ಧರ್ಮದ ಸಂಸ್ಕಾರಕ್ಕೆ ಇರತಕ್ಕಂತಹ ಒಂದು ವೈಶಿಷ್ಟ್ಯ. ಆದ್ರಿಂದ ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು, ಅದರೊಳಗೂ ನಮ್ಮ ಸನಾತನ ಹಿಂದೂ ಧರ್ಮ ನಮಗೆ ಹೇಳುವಂತಹ ಅನೇಕ ವಿಧವಾದಂತಹ ಅತ್ಯಂತ ಉತ್ತಮವಾದಂತಹ ವಿಚಾರಗಳು ಏನಿವೆಯೋ ಆ ಒಂದು ವಿಚಾರಧಾರೆಯನ್ನು ತಿಳ್ಕೊಂಡು ಅದನ್ನು ಜೀವನದಲ್ಲಿ ಆಚರಣೆಗೆ ತಂದು ಅಳವಡಿಸಿಕೊಂಡು ಈ ಒಂದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಆ ಭಗವಂತನ ಒಂದು ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು. ಇವತ್ತು ಈ ಒಂದು ಸನಾತನ ಹಿಂದೂ ಧರ್ಮದ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಹ, ಅವರು ಇವರು ಅಂತಿಲ್ಲ, ಪ್ರತಿಯೊಬ್ಬರಿಗೂ ಈ ಒಂದು ಧರ್ಮದ ರಕ್ಷಣೆಯಲ್ಲಿ, ಈ ಒಂದು ಧರ್ಮದ ಉದ್ಧಾರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ. ಅವರು ಮಾಡಬೇಕಂತಹ ಕರ್ತವ್ಯ ಒಂದಿದೆ. ಅದರಿಂದ ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಜಾಗೃತರಾಗಿ ಈ ಒಂದು ಧರ್ಮವನ್ನು ಅನುಸರಣೆ ಮಾಡ್ತಿರ್ತಕ್ಕಂತಹ, ಈ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಹ ಜಾಗೃತರಾಗಿ ಈ ಒಂದು ಧರ್ಮವನ್ನ ವಿಶೇಷವಾಗಿ ಪರಿಪಾಲನೆ ಮಾಡಬೇಕು, ಇದನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕು. ಬೇರೆ ಯಾವುದೇ ವಿಧವಂತಹ ಕೆಟ್ಟ ಪ್ರಭಾವಗಳು ಇದರ ಮೇಲೆ ಬೀಳದೆ ಇರುವ ಹಾಗೆ ಪ್ರತಿಯೊಬ್ಬರೂ ಸಹ ಪ್ರಯತ್ನ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಆದ್ದರಿಂದ ಇಂತಹ ಒಂದು ಕಾರ್ಯ ಆ ಪರಮಾತ್ಮನ
ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಇದೆಲ್ಲವೂ ಸಹ ವಿಶೇಷವಾಗಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಒಂದು ಈ ಸನಾತನ ಧರ್ಮ ಪರಂಪರೆಯಲ್ಲಿ ನಮ್ಮ ಶಾಸ್ತ್ರಗಳು ಹೇಳಿದಂತೆ ಆ ಪರಮಾತ್ಮನನ್ನ ಅನೇಕ ವಿಧವಾದಂತಹ ರೂಪಗಳಲ್ಲಿ ಆರಾಧನೆ ಮಾಡುವಂತಹ ಒಂದು ಪದ್ಧತಿ ಇದೆ. ವಿಷ್ಣುವಿನ ರೂಪದಲ್ಲಿ, ಶಿವನ ರೂಪದಲ್ಲಿ, ದೇವಿಯ ಒಂದು ರೂಪದಲ್ಲಿ, ಗಣಪತಿಯ ಒಂದು ರೂಪದಲ್ಲಿ, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಆ ಪರಮಾತ್ಮನನ್ನು ಆರಾಧನೆ ಮಾಡ್ತೀವಿ. ಒಬ್ಬನೇ ಪರಮಾತ್ಮ ಇಷ್ಟು ರೂಪಗಳನ್ನು ಧರಿಸಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಇದಿಷ್ಟು ರೂಪಗಳಲ್ಲಿ ಯಾವ ರೂಪವನ್ನು ಬೇಕಾದರೂ ನಾವು ಆರಾಧಿಸಿ ತದ್ವಾರ ಆ ಪರಮಾತ್ಮನ ಆರಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈ ಒಂದು ಊರಿನಲ್ಲಿ, ಈ ಒಂದು ಪ್ರದೇಶದಲ್ಲಿ ತುಂಬ ನೂರಾರು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚಿನ ಸಮಯದಿಂದ ಆ ಪರಮಶಿವನ ಒಂದು ರೂಪದಲ್ಲಿ, ಮಹಾಲಿಂಗೇಶ್ವರ ಸ್ವಾಮಿಯ ರೂಪದಲ್ಲಿ ಹಿಂದಿನವರೆಲ್ಲರೂ ಸಹ ವಿಶೇಷವಾಗಿ ಆ ಭಗವಂತನ ಆರಾಧನೆಯನ್ನು ಮಾಡಿ ಭಗವತ್ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ನೀವೆಲ್ಲರೂ ಸಹ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿ ಮತ್ತೆ ಪುನಃ ನೂರಾರು ಸಾವಿರಾರು ವರ್ಷಗಳ ಕಾಲ ಇರುವಂತಹ ಅತ್ಯಂತ ಅದ್ಭುತವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ತುಂಬ ಒಂದು ಪರಿಶ್ರಮದಿಂದ ದೇವಸ್ಥಾನದ ಒಂದು ನಿರ್ಮಾಣ ಮಾಡಿಸಿದ್ದೀರಿ. ಅದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿಯೇ ನಮ್ಮ ಈ ಕಾರ್ಯಕ್ರಮಗಳು, ಇಂಥ ಅನೇಕ ಕಾರ್ಯಕ್ರಮಗಳಿದ್ರೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಸಮಯವಾದರೂ, ಹೆಚ್ಚಿನ ಸಮಯವನ್ನು ಕೊಡ್ಲಿಕ್ಕಾಗದೇ ಇದ್ರೂ ಸ್ವಲ್ಪ ಸಮಯವಾದರೂ ಈ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ನಿಮ್ಮೆಲ್ಲರ ಒಂದು ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾದ ಪ್ರಾರ್ಥನೆಯಂತೆ ಇವತ್ತಿಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿ ಆ ಪರಮಾತ್ಮನ ಒಂದು ವಿಶೇಷವಾದಂತಹ ಸಾನ್ನಿಧ್ಯ ಇದೆ. ಅದರಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತ ಜನರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಒಂದು ಪ್ರಾಂತ್ಯಕ್ಕೂ ನಮ್ಮ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಕ್ಕೂ ಆರಂಭದಿಂದಲೂ ಸಹ ಒಂದು ವಿಶೇಷವಾದಂತಹ ಸಂಬಂಧ ಇದೆ. ಅನೇಕ ಸಂದರ್ಭಗಳಲ್ಲಿ ಈ ಪ್ರಾಂತ್ಯಕ್ಕೆ ಇಲ್ಲಿರ್ತಕ್ಕಂಥ ಈ ಊರು ಮತ್ತು ಇಲ್ಲಿರ್ತಕ್ಕಂತಹ ಅನೇಕ ಗ್ರಾಮಗಳಿಗೆ, ಊರುಗಳಿಗೆ ನಾವು ಅನೇಕ ಸಂದರ್ಭಗಳಲ್ಲಿ ಇಲ್ಲಿಗೆ ಆಗಮಿಸುವುದು, ನಮ್ಮ ಗುರುಗಳು ಸಹ ಅನೇಕ ಬಾರಿ ಈ ಪ್ರಾಂತ್ಯಕ್ಕೆ ಆಗಮಿಸಿದ್ದಾರೆ. ನಾವು ಸಹ ಅನೇಕ ಬಾರಿ ಈ ಒಂದು ಪ್ರಾಂತ್ಯಕ್ಕೆ ಆಗಮಿಸುವುದು ಅನ್ನುವುದು ಹಿಂದಿಂದಲೂ ಸಹ ಆಗ್ತಾ ಇದೆ. ಇಲ್ಲಿಯ ಜನರಿಗೂ ಮತ್ತು ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಒಂದು ವಿಶೇಷವಾದಂತಹ ಅನುಗ್ರಹ, ಅವರ ಒಂದು ವಿಶೇಷವಾದಂತಹ ತಪಸ್ಸಿನ ಸ್ಥಾನವಾಗಿರ್ತಕ್ಕಂತಹ ಶೃಂಗೇರಿ ಕ್ಷೇತ್ರದಲ್ಲಿ ಜಗನ್ಮಾತೆ ಸಮಸ್ತ ವಿದ್ಯೆಗಳಿಗೂ ಸಮಸ್ತ ಜ್ಞಾನಗಳನ್ನು ಈ ಲೋಕಕ್ಕೆ ಕೊಡುವಂತಹ ಜಗನ್ಮಾತೆ ಶಾರದಾ ಪರಮೇಶ್ವರಿ ಅಮ್ಮನವರ ಒಂದು ವಿಶೇಷವಾದಂತಹ ಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ, ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಶಾರದಾ ಪೀಠ ಅನ್ನುವಂತಹ ಒಂದು ಹೆಸರನ್ನು ಪಡೆದಿದೆ. ನಮ್ಮ ಭಾರತ ದೇಶದ 4 ದಿಕ್ಕುಗಳಲ್ಲೂ ಶಂಕರರು ಸ್ಥಾಪನೆ ಮಾಡಿದಂತಹ ಚತುರಾಮ್ನಾಯ ಪೀಠಗಳಲ್ಲಿ ನಮ್ಮ ದಕ್ಷಿಣ ಭಾರತದ ಆಮ್ನಾಯ ಪೀಠವಾಗಿ ಈ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಶಾರದಾ ಪೀಠ ಅಂತಾಗಿದೆ. ಈ ಒಂದು ಪೀಠದ ಪರಂಪರೆಯಲ್ಲಿ, ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯಲ್ಲಿ ನಮ್ಮ ಗುರುಗಳು ಪ್ರಸ್ತುತ ಈ ಪೀಠದ ಅಧಿಪತಿಗಳಾಗಿ 36ನೇ ಅಧಿಪತಿಗಳಾಗಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು, ಅವರೆಲ್ಲ ಒಂದು ಭಕ್ತರ ಒಂದು ವಿಶೇಷವಾದಂತಹ ಭಕ್ತಿಯ ಒಂದು ಎಲ್ಲ ಭಕ್ತರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂತಹ ಮಹಾಪುರುಷರಾಗಿದ್ದಾರೆ. ಅವರ ಒಂದು ಅನುಗ್ರಹದಂತೆ ಇವತ್ತು ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಈ ಒಂದು ಸನಾತನ ಹಿಂದೂ ಧರ್ಮದ ಮಹತ್ವವನ್ನ ಎಲ್ಲ ಜನರಿಗೂ ಸಹ ಉಪದೇಶ ಮಾಡಿ, ಎಲ್ಲ ಈ ಧರ್ಮಾನುಯಾಯಿಗಳಲ್ಲೂ ಸಹ ಒಂದು ಐಕಮತ್ಯವನ್ನು ಉಂಟು ಮಾಡಿ ಅತ್ಯಂತ ದೃಢವಾಗಿ ಈ ಒಂದು ಧರ್ಮವನ್ನ ಸಂಸ್ಥಾಪನೆ ಮಾಡಿದ್ದಾರೆ. ಆದಿಶಂಕರಾಚಾರ್ಯರು ಈ ಒಂದು ಸನಾತನ ಧರ್ಮವನ್ನು ಎಷ್ಟು ದೃಢವಾಗಿ ಸಂಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ, ಅವರು ಈ ಧರ್ಮ ಸಂಸ್ಥಾಪನೆಯನ್ನು ಮಾಡಿ 1200 ವರ್ಷಗಳಾದ ನಂತರವೂ ಈ 1200 ವರ್ಷಗಳಲ್ಲಿ ಈ ಧರ್ಮದ ಮೇಲೆ ಎಷ್ಟೋ ಬಾರಿ ಆಕ್ರಮಣಗಳು ನಿರಂತರವಾಗಿ ನಡೀತಾ ಇದ್ರೂ ಸಹ ಇವತ್ತಿಗೂ ಈ ಒಂದು ಧರ್ಮ ಅನ್ನೋದು ಇಷ್ಟು ದೃಢವಾಗಿ ನಮ್ಮ ಭಾರತ ದೇಶದಲ್ಲಿ ನಿಂತಿದೆ ಅಂತಂದ್ರೆ ಅದಕ್ಕೆ ಕಾರಣ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಮಾಡಿದಂತಹ ಒಂದು ಧರ್ಮ ಸಂಸ್ಥಾಪನೆ. ಅಷ್ಟು ದೃಢವಾಗಿ ಶಂಕರ ಭಗವತ್ಪಾದಾಚಾರ್ಯರು ಧರ್ಮ ಸಂಸ್ಥಾಪನೆಯನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಇಡೀ ಆಸ್ತಿಕ ಪ್ರಪಂಚದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲೂ ಸಹ ಆದಿಶಂಕರ ಭಗವತ್ಪಾದಾಚಾರ್ಯರ ಒಂದು ಹೆಸರು ಎಲ್ಲ ಕಡೆಯೂ ಸಹ ಪ್ರಸಿದ್ಧವಾಗಿದೆ. ಅವರು ಉಪದೇಶ ಮಾಡಿದಂತಹ ಒಂದು ತತ್ವ, ಅವರ ಉಪದೇಶಗಳು ಎಲ್ಲ ಕಡೆಯೂ ಸಹ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂತಹ ಉಪದೇಶಗಳು.
ಅಂತಹ ಒಂದು ಮಹಾಪುರುಷರು ಸ್ಥಾಪನೆ ಮಾಡಿದಂತಹ ಪೀಠ ಈ ಶೃಂಗೇರಿ ಶಾರದಾ ಪೀಠ. ಅದರ ಒಂದು ಪರಂಪರೆಯಲ್ಲಿ ನಮ್ಮ ಗುರುಗಳ ಒಂದು ಅನುಗ್ರಹದಿಂದ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ, ಶ್ರಮಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ, ಸಹಕರಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಇದರ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥವರು ಪ್ರಕಾಶ್ ಶೆಟ್ಟಿ ಅವರು ಇವತ್ತು ಇಲ್ಲಿ ಇಲ್ಲ, ಈಗಿಲ್ಲಿ ಬರ್ಲಿಕ್ಕಾಗಿಲ್ಲ. ಅವರು ಮತ್ತು ಅವರ ಜೊತೆಯಲ್ಲಿದ್ದು ವಿಶೇಷವಾಗಿ ಶ್ರಮಿಸಿದಂತಹ, ಯಾಕಂತಂದ್ರೆ ಇದನ್ನು ನಾವು ನೋಡಿದವಾಗ ಇದರ ಹಿಂದೆ ಎಷ್ಟೋ ಒಂದು ಪರಿಶ್ರಮ. ತುಂಬಾ ಜನ ಬಂದು ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಜನರು ಅಷ್ಟು ಮಾತ್ರ ನೋಡ್ತಾರೆ. ಆದರೆ ನಾವು ಆ ದೇವಸ್ಥಾನದ ಸೌಂದರ್ಯವನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಅದರ ಹಿಂದೆ ಇರತಕ್ಕಂಥ ಒಂದು ಪರಿಶ್ರಮವನ್ನು ಸಹ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಅಂತಹ ಕಾರ್ಯವನ್ನು ಮಾಡುವವರಾದ್ರಿಂದ, ಈ ರೀತಿಯಂತ ಅನೇಕ ಕಾರ್ಯಗಳನ್ನು ಮಾಡುವವರಾದ್ರಿಂದ ಅದರ ಒಂದು ಹಿಂದಿನ ಪರಿಶ್ರಮ ನಮಗೆ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಅದು ಬಹಳ ಒಂದು ಸಂತೋಷಕರವಾದಂತಹ ಒಂದು ವಿಷಯ. ಆಗ ಇದರಲ್ಲಿ ಶ್ರಮಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ, ಇವತ್ತಿಲ್ಲಿಗೆ ಆಗಮಿಸಿದಂತಹ ಎಲ್ಲ ಭಕ್ತ ಜನರಿಗೂ ಎಲ್ಲರಿಗೂ ಸಹ ಮತ್ತೊಮ್ಮೆ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡುತ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಪಡುಬಿದ್ರಿಯ ಭಕ್ತ ಜನತೆಯ ಜೀವನ ಪಾವನವಾಯಿತು, ಬದುಕು ಬಂಗಾರವಾಯಿತು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ವಿನೀತರಾಗಿ ವಿನಮ್ರತೆಯಿಂದ ಗುರುಗಳ ಪಾದದ್ವಯಗಳಿಗೆ ನಮಿಸಿ, ಧರೆಯಲ್ಲಿ ಧರ್ಮಗ್ಲಾನಿಯಾದಾಗ ಕೈಲಾಸದಿಂದಲೇ ತ್ರಿನೇತ್ರಧಾರಿಯಾದ ಈಶ್ವರ ದೇವನೇ ಒಂದಂಶ ಸಂಭೂತನಾಗಿ ಶಂಕರರಾಗಿ ಧರೆಗಿಳಿದು ಧರ್ಮೋದ್ಧಾರದ ಕೈಂಕರ್ಯದಲ್ಲಿ ತೊಡಗಿ ಭಕ್ತ ಜನತೆಯ ಆಧ್ಯಾತ್ಮದ ಕಣ್ಣು ತೆರೆಸಿದ ಮಹಾತ್ಮರು ಶ್ರೀ ಶಂಕರರು. ಆ ಶಂಕರರ ಪೂಜ್ಯ ಪೀಠದ ಅನುಯಾಯಿಗಳಾಗಿ ಜಗದ್ಗುರುಗಳು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶ್ರೀ ಕ್ಷೇತ್ರಕ್ಕೆ ಬಂದಾಗ ಮತ್ತೊಮ್ಮೆ ನಾವೆಲ್ಲರೂ ಆನಂದಾಂತಕರಣ ತುಂದಿಲರಾಗಿ ಈ ಕ್ಷಣದಲ್ಲಿ ಜಗದ್ಗುರುಗಳ ಕೈಯಿಂದ ಮಂಗಳ ಮಂತ್ರಾಕ್ಷತೆಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಪಡುಬಿದ್ರಿಯ ಭಕ್ತ ಜನತೆ ಸರತಿ ಸಾಲಲ್ಲಿ ತೆರಳಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ರೂವಾರಿಗಳು ದಯವಿಟ್ಟು ಪೂಜ್ಯರ ಮಂತ್ರಾಕ್ಷತೆಯನ್ನು ಪೂಜ್ಯರಿಂದ ಪಡೆದುಕೊಳ್ಳಬೇಕು, ಕೃತಾರ್ಥರಾಗಬೇಕು ಅಂತ ಈ ಸಂದರ್ಭದಲ್ಲಿ ಸಮಿತಿಯವರು ದಯವಿಟ್ಟು ಜಗದ್ಗುರುಗಳ ಸಾನ್ನಿಧ್ಯಕ್ಕೆ ಆಗಮಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಮಿತಿಯವರು ಮತ್ತು ಜವಾಬ್ದಾರಿ ವಹಿಸಿಕೊಂಡಂತ ಕೆಲವರು ಮಾತ್ರ ಪುಣ್ಯ ಸಾನ್ನಿಧ್ಯದಲ್ಲಿ ಮಂಗಳ ಮಂತ್ರಾಕ್ಷತೆಯನ್ನು ಪಡೆಯಬಹುದು ಅಂತ ಸಮಿತಿಯವರು ವಿನಂತಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ಇನ್ನುಳಿದ ಕಾರ್ಯಕ್ರಮಗಳೆಲ್ಲ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳುವುದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇಂತಹ ಒಂದು ಸಂದರ್ಭದಲ್ಲಿ ಸಮಯದಲ್ಲಿ ಭಾಗವಹಿಸಿದ ನಾವೆಲ್ಲ ಧನ್ಯರು ಅಂತ ಶ್ರೀ ಪೀಠದ ಮುಂದೆ ತಲೆಬಾಗಿ ಮತ್ತೊಮ್ಮೆ ವಂದಿಸಿ, ಮುಂದೆ ಕೂಡ ನಮ್ಮ ಈ ಕರಾವಳಿ ಭಾಗದಲ್ಲಿ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಜಗದ್ಗುರುಗಳು ಬಂದು ನಮ್ಮನ್ನೆಲ್ಲ ಆಶೀರ್ವಾದನವಿತ್ತು ಆಶೀರ್ವದಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪಡುಬಿದ್ರೆಯ ಜನತೆ, ಭಗವದ್ಭಕ್ತರಿಗೆ ಹಾಗೆ ಸಮಿತಿಯ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.
ಒಳ್ಳೆಯದು ದೇವರೊಳಕ್ಕೆ ವಾದಿರಾಜನ ಬಗ್ಗೆ ಏನು ಬರೋದಿಲ್ಲ ಇದಕ್ಕೆ ಸ್ವಯಂ ಗೊತ್ತು ನಾನು ಹಿಡಿದವರ ತಂತ್ರದಾರ ಮಸ್ತ್ ಪ್ರಶ್ನೆ ಮಾಡ್ತೀನಿ ಕೇರಳದ ಸಂಪೂರ್ಣ ಇದಕ್ಕೆ ಅಷ್ಟಮಂಗಲ ಪ್ರಶ್ನೆ ಮತ್ತು ಇಲ್ಲಿ ಉಪಸ್ಥಿತಿ ತುಂಬ ಮಾಡ್ತಕ್ಕ ಪ್ರಶ್ನೆ ಬೈದಿನ ಇಂಚ ಆ ಅಂಜಲ್ಲಿ ಮಾತೆರಡರ ಏನಿಲ್ಲ ಸಾಂಖ್ಯನ ನಾನು ಬೇರೆ ನೋಡಿದ್ದೇನೆ ಮುಂತೂರು ಬಸದು ಕನ್ಯಾಕುಮಾರಿ ಮುಖ ಅಂಚೆ ಬಿಟ್ಟು ಊರದಿಲ್ಲ ನಾಗನ ನುಡಿ ಚಿತ್ತಿನ ಮಹಾನುಭಾವ ನಾಯಕ ಮುಗಲಿನ ಮತ್ತು ನಮ್ಮಲ್ಲಿ ಬಂದಂತ ಹಗಲಿನ ನಿತ್ಯ ಆರಾಧನೆ ನಿತ್ಯ ತಪಸ್ಸು ಉಂಟು ಆ ತಪಸ್ಸು ಇತ್ತೊಂದಿಲ್ಲ ಕ್ಷೇತ್ರ ಬೆಳಗಿಡುತ್ತ ಬಂದು ಒಂದು ಆಶೀರ್ವಾದ ಬಂಡೇನಂದ ಯಾಗೆಟ್ಟೆ ಹಾಕೊಂಡು ನಮ್ಮ ಮಾತಿನ ಉದ್ದೇಶದಾದ ಇಡೀ ಬತ್ತಿನದು ಶಾಂತ ಸ್ಥಿತಿಯಿಂದ ಅವರದು ವಿಗ್ರಹಾನುಗ್ರಹ ಶಕ್ತಿ ವಿಲೋಪಾಗಿ ಜಾಗೃತ ಆಗುತ್ತೆ ಎರಡನೇದಾದ ಮೂರನೇದಾದ ವ್ಯಕ್ತಿದ ನಂತರಲ್ಲ ಈ ಶಕ್ತಿ ಪುನಃ ಶಾಶ್ವತವಾದ ಉರಿಯನ್ನು ಅನ್ಸುತ್ತೆ ಐಕೆ ಈ ಮಾತಿನ ತಪಶಕ್ತಿನ ಒಟ್ಟಾಂಡು ಅಂಡ ಎನರ್ಜಿ ಹಾರ್ಸ್ ಪವರ್ ಇಂಚೆ ಜಾಸ್ತಿ ಆಗುವ ವೈಕಲ್ಯ ಅಂಚನೆ ಶಕ್ತಿಲು ಜಾಗೃತ ಆದ ಅಂಚನೆಗಳ ಮಾತ ಮಹಾನುಭಾವರನ್ನ ಕಂಡ ಬೇತೆ ಬೇತೆ ಕ್ಷೇತ್ರಗಳು ಬೇತೆ ಬೇತೆ ರೀತಿಯಲ್ಲಿ ದೇವರನ್ನ ಆರಾಧನೆ ಮಹಾನುಭಾವತೆ ಪ್ರಾರ್ಥನೆ ಮಾಡ್ಕೊಂಡಿಲ್ಲ ಇದೇ ರೀತಿಯಾದ ಆಶೀರ್ವಾದ ಮಾಡ್ತೀವಿ ಕ್ಷೇತ್ರ ಬೆಳಗು ಅದರಲ್ಲಿ ಕ್ಷೇತ್ರ ಬೆಳಗು ಮಾತ್ರ ಅಂದರೆ ಮಾತಕಂತ ಇಷ್ಟಾಂತ ಸಿದ್ಧಿಯಾಗುವುದು ಮಹಾಲಿಂಗೇಶ್ವರ ಮಹಾದೇವರನ್ನ ಮಹಾಗಣಪತಿ ದೇವರನ್ನ ಸಾರಣಿಗೆ ಆಡಲ ಆ ಶಕ್ತಿ ನನ್ನ ವಿಶೇಷವಾದ ಪ್ರಸರಣ ಆಗುತ್ತೆ ಮಾತರಿಂದ ಸರ್ವಶ್ರೇಯಸ್ಸಾಗಲಕ್ಕ ಇದೆಲ್ಲ ಯಥೋಚಿತ ಕಿಂಚಿತ ಅವರ ಆಶೀರ್ವಾದ ಭವಾನಿಯಲ್ಲಿ ಮುಕ್ತೇಶ್ವರಿ ಅನಂತರಾಜರು ಇಂಥ ಯಜಮಾನಿ ಮನಸ್ಸು ಭೂಮಿ ಪ್ರಪಂಚ ವ್ಯಾಪಕವಾದ ಒಂದು ದಿವ್ಯ ತೇಜಸ್ಸು ಪ್ರತ್ಯಕ್ಷವಾದ ಆರಾಧನೆ ಮಾಡಿದ ನನಗೆ ಸಾಧ್ಯ ಅಂಚಪ್ಪನ ತೇಜಸ್ಸು ಇಲ್ಲಿ ಬಿಂಬನ ಮಾಧ್ಯಮವಾದ ಜೀವನ ಅವನ ಪೂರ ಸಂರಕ್ಷಣೆ ಮತ್ತು ಆ ದೇವರಿನ ಬಿಂಬಗಳು ಪೂರ್ಣ ಮೂಲಕ ಅಪ್ಕಡೆಯಿಂದ ಕಾಲ ತನ್ನ ಮನಸ್ಥಿತಿ ನಿಷ್ಕಲ್ಪಿಸಿದಾಗ ಮನಸ್ಸಿನ ಬೇರೆ ಪ್ರತೀನ ನಮ್ಮ ಕಳೆ ಬರುತ್ತದೆ ರಟ್ಟಿನ ಮಣಿಯಲ್ಲಿ ಇದು ಪೂರ ಮಹಾಕ್ಷೇತ್ರ ಏಪ ಮಹಾ ಸನ್ನಿಧಾನತ್ವಂ ಸಾನ್ನಿಧ್ಯಂ ತತ್ರವೇ ಸ್ಥಿತ ಸಚ್ಚಾರಿತ್ರ್ಯವಂತೆ ಆ ಕೆಟ್ಟ ಮನಸ್ಸುಗಳು ಕೈ ಮುಗಿತೇನ ಆಯನ ಮನಸ್ಸದ ಇಚ್ಛೆಯನ್ನು ಪೂರ ಈಡೇರಿಸುತ್ತದೆ ಹೆಚ್ಚಾಡ ಬಿಂಬ ಪಡ್ಕೊಳ್ಳಿ ಮಾಧ್ಯಮ ಇದನ್ನು ಕೂಡ ಈ ಕರ್ತವ್ಯ ಯಥಾರ್ಥ ದೇವರಿಗೆ ಪ್ರೀತಿಯಾನ ಕರ್ತವ್ಯ ಒಂದು ಗುದಾಯಿಗೆ ತೋಜುಣವತ್ತು ಗುಳಾಯಿ ಏಪಳ್ಳ ರೊಟ್ಟಿ ಶುದ್ಧಿ ಒಂದು ಅಂತಃಶುದ್ಧಿ ಬಹಿಶುದ್ಧಿ ಬಹಿಶುದ್ಧಿ ಆವಡ್ಡ ಮೀಂಡಯ ಆಂಡಲಕ್ಕದ ಮೀಯೋಡು ಅಂತಃಶುದ್ಧಿ ಭಗವಂತನ ನಾಮಸ್ಮರಣೆ ಮಲ್ತಂಡಯ ಅಂತಃಶುದ್ಧಿ ಓಂ ನಮ ಶಿವಾಯ ಅಂತ ಪಂಚಾಕ್ಷರ ಮಂತ್ರ ಮಂಡಯಾವು ಮನೋನಿಯಾಮಕ ರುದ್ರದೇವೇ ಭಗವಂತಡ ನಂಗೆ ಸ್ಥಿರ ಚಿಂತನೆಯನ್ನು ಗುರುಗುಣ ಮೂಲಕ ಬುದ್ಧನಿದ್ದೇನೆ ಅಂಕಿತನ ಶಂಭುನ ಸನ್ನಿಧಾನ ಗಣಪತಿ ದೇವರ ಮಹಾಸನ್ನಿಧಾನ ಒಂದು ರಡ್ಡಲ ಇದಿಕೋಡೆ ಜನಜನಿತವಾದ ನೋಡು ರುದ್ರದೇವರೇ ಕೈ ಮುಗಿಯೋಳು ಗಣಪತಿ ದೇವರ ಪ್ರಾರ್ಥನೆ ಮಾಡಿದ್ರು ಕಾರಣ ರುದ್ರದೇವರ ಅನುಗ್ರಹ ಮಾಡಿದ್ರು ಪ್ರತಿಯೊಂದೆಲ್ಲ ನಡಪೊಡು ಪಡಿತು ಗಣಪತಿ ದೇವರು ಅಜಾಂಡೆಯ ಯಥಾರ್ಥ ಸ್ಥಿತಿ ಮನುಷ್ಯನ ಮನಸ್ಸಿನ ಅರ್ಥ ಮತ್ತು ಜೀವಗಳು ಎಂಚ ಬದುಕೊಡು ಮನಕುಡೇನೆ ತೆರಿಪಾದ ಇಂಚನೆ ನಡಪೊಡಿ ಎಂದು ಅನುಗ್ರಹ ಮಲ್ಪುಣ ಮಹಾಚೇತನಾ ಶಕ್ತಿ ಪಡುವಿದ್ರದಲ್ಲಿ ಈ ದಿವ್ಯ ಕ್ಷೇತ್ರ ಭವ್ಯ ಪಂಡ ಭೂಮಿ ದಿವ್ಯ ಪಂಡ ಸ್ವರ್ಗ ದಿವ್ಯ ಕ್ಷೇತ್ರ ದಾಯಿಯನ್ನು ಕೇಳ ನಮ್ಮ ಹೆಣ್ಣು ನಡೆದಲ ಬೇಗ ದೇವರನೇ ಸಂಕಲ್ಪ ಪ್ರಕಾರ ಮಠದ ಸ್ವಾಮಿಗಳ ಪುರ ಅನುಗ್ರಹ ಇತ್ತು ವೇದಜ್ಞರ್ನ ವಿದ್ವಾಂಸರ್ನ ಹಿರಿಯರ್ನ ಪುರ ಅನುಗ್ರಹ ಮಾತೆರ್ನ ಒಗ್ಗಟ್ಟು ಈ ಕ್ಷೇತ್ರ ಸ್ವಯಂ ಬೆಳಗುಳ್ಳ ತಪಸ್ವಿಗಳು ಒಂದು ಬಂಡೆ ಕೃಷ್ಣಾಪುರ ಸ್ವಾಮಿಗಳು ಮಹಾ ತಪಸ್ವಿ ಅಂಜತನ ತಪಸ್ವಿಗಳಂತೆ ಮಾತೆಲ್ಲ ತಪಸ್ವಿಗಳು ಹಣ ನಿರರ್ಗಳವಾದ ಚಿಂತನೆ ಮಲ್ತೊಂದು ನಮ್ಮನ್ನು ಉದ್ಧರಿಕೊಡುತ್ತಿದ್ದ ಮಹಾಶಕ್ತಿ ಅಂಜತನ ಸ್ವಾಮಿಗಳನ್ನ ಅನುಗ್ರಹ ಮಾತೆರ್ನ ಸಜ್ಜನೆರ್ನ ಅನುಗ್ರಹ ಅಕಳ ಆಶೀರ್ವಾದ ದೇವರ ಪಗ ಯಜಮಾನ ಸ್ಥಾನದುಂಟು ನಡಬಹುದು ಹೀಗೆ ಪಡುಬಿದ್ರದ ಈ ಒಂದು ಕ್ಷೇತ್ರ ಇದಕ್ಕೆ ಜ್ವಲಂತ ಸಾಕ್ಷಿಯಾದ ಸ್ವಲ್ಪ ದಿನ ಬಿರದುಂಡ ಮಾತೆರೆ ಬಾಯಿಟ್ಲ ಪಡುಬಿದ್ರೆ ಜೀರ್ಣೋದ್ಧಾರ ಮಾತ ಕಡೆ ಇಟ್ಲ ಒಂದು ಮೂಳ
ಅಲ್ಲ ಇಡೀ ಪ್ರಶ್ನಾರ್ಥಕವಾದ ಇಡೀ ದ್ಯೋತಕವಾದ ನಮ್ಮ ಇಡೀ ದೇಶಕ್ಕೆ ಗೊತ್ತಾಗಿದೆ. ಪಡುಬಿದ್ರದ ಜನತೆ ಮನಸ್ಸು ಮಲ್ಕೊಂಡ ಗುರು ಹಿರಿಯರನ್ನು ತುಂಬುದೀರು ಎಂಚಲ ದೇವರ ನಗೆಯನ್ನು ಪಡೆತೋಣವೇರು ಪಡ್ಕೊಳಕ್ಕೆ ಮಹಾಗಣಪತಿ ದೇವರು ಮಹಾಲಿಂಗೇಶ್ವರ ದೇವರು ಜ್ವಲಂತ ಸಾಕ್ಷಿಯಾತ ಮೂಡು ನಮ್ಮನ್ನು ಅನುಗ್ರಹ ಮಲ್ಕೊಂಡುಳ್ಳೇನು ಸಜ್ಜನರಿ ನೆಟ್ಟಿ ವಿದ್ವಾಂಸರೇ ಮಂದಿರಲ್ಲ ಪಂಚಲಿಂಗೇಶ್ವರದ ತಂದಿರದ ಕಟೀಲು ಅಪ್ಪನ ನಿತ್ಯ ಸೇವೆ ಮಲ್ಕೊಡಾರು ನಾನು ನನಗೆ ಕಣ್ಣಿಗೆ ತೋಜುಣಂಚಿತ್ತನ ದೇವರು ಪ್ರಕೃತಿಯೇ ಆರಾಧನೆ ಮಲ್ಕೊಡ ಮೂಲ ಸನ್ನಿಧಾನ ನಾಗದೇವರ ನಮಗೆ ಸ್ವಯಂ ಸನ್ನಿಧಾನ ಪಡೆದುಕೊಂಡ ಸ್ವಾಮೀಜಿ ನನ್ನ ಯಥಾರ್ಥ ಮಹಾಲಕ್ಷ್ಮಿಯ ಅನುಗ್ರಹ ಪಡೆದುಕೊಂಡಂಚಿತ್ತನ ಉಚ್ಚಿಲದ ಐದುವಕ್ಕೆ ತಂದಿರದಾರು ಸಮನಾಡದ ಉಳ್ಳಾಲ್ದಿನ ಸೇವೆ ಮಲ್ಕೊಡಾರು ಅಂಚನೆ ದೈವಜ್ಞರ ಪ್ರಶ್ನಾ ಚಿಂತನೆ ಉಳ್ಳ ಇತ್ತೊಂದು ನೋಡು ಸೇವೆ ಮಲ್ತನ ನೋಡೋದು ಮುಂದುವರಿತನ ಮುರಳೀಧರ ನೀರು ಅದನ್ನೆಲ್ಲ ಹಿರಿಯ ಪರಂಪರೆ ಮಲ್ತನ ಸಂದಿದ್ದಾರೆ ಉಡುಪಿದ ಗುಡೆ ನಿತ್ಯ ಜನ ಉಳ್ಳಿರ್ರಿ ಉಡುಪಿದರೆ ಅಂಚಂದು ದಕ್ಷಿಣ ಎಲ್ಲ ಸೇರಾವಂತಾರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಒಟ್ಟಾದು ಭಾವೈಕ್ಯುಂಡು ಎರಡರ ಭೇದದ ಅಂತೆ ಈತ ವಿಜೃಂಭಣೆ ಮನಸ್ಸಿಗೆ ಸಂತೋಷ ಮೂಲಕ ಮುಸ್ಸಂಜದ ಮುಂದುಡು ಈ ರೀತಿ ಆರಾಧನೆ ಮಾಡಿದ್ದಾರೆ ಎಂಥ ಪುಣ್ಯ ಫಲ ಇಡೀ ಪಡುಬಿದ್ರದ ಜನತೆಗೂ ಗ್ರಾಮಕ್ಕೂ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಪ್ರಾಪ್ತಿಯಾಗುವ ಮೂಲಕ ಅಮಂಗಲ ಪೂರ ಪರಿಹಾರವಡು ಪಡುಬಿದ್ರದ ಮಣ್ಣಿಗೆ ಕರೆತಕ್ಕಾದ ಬಂಧನ ಕಡೆಗೆ ದೇವರು ಅನುಗ್ರಹ ಮಲ್ಪುಣ ಮೂಲಕ ಉದ್ಧರಿಪಡಿ ನಂಗೋಸ್ಕರ ದೇಶದ ಗಡಿನ ಕಾಪುಣ ಸೈನಿಕರ ಕುಟುಂಬಗಳ ಕ್ಷೇಮಾವಡು ತಿಂಗಳು ಪೂರ ದೇವರಡ ನಟದು ಮನಪೂರ್ವಕ ಆಶೀರ್ವಾದ ಮಹಾದೇವಾನಿದ್ರೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಪ್ರೀತಾಃ ವರದಾಃ ಭವಂತು ವಾಸಯಾಮಿ ಉತ್ತರಂ ಗತಾಸ್ಥಾನಂ ವಾಸಯಾಮಿ ಶವಸ್ಥಾನಂ ವಾಸಯಾಮಿ ವಿವಾಸಂ ಗತಾಸ್ಥಾನಂ ವಾಸಯಾಮಿ ಜಗದ್ಗುರುಗಳಿಂದ ಆಶೀರ್ವಚನ ಹಾಗೂ ಮುಂದೆ ಮಂಗಳ ಮಂತ್ರಾಕ್ಷತೆ ಈ ವೇದಿಕೆಯಲ್ಲಿ
ಆ ಒಂದು ಪಡುಬಿದ್ರಿ ಮಹಾಗಣಪತಿ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶದ ಶುಭಾವಸರ ಇಂದಿನ ದಿವಸ ಮಹಾಗಣಪತಿ ದೇವರ ಕಲಶಾಭಿಷೇಕ ಎನ್ನುವಂಥದ್ದು ನೆರವೇರಿಕೆಯಾಗಿದೆ. ಹಾಗೆ ಕ್ಷೇತ್ರದಲ್ಲಿ ಅಸಂಖ್ಯ ಭಕ್ತ ಸಮೂಹ ಎನ್ನುವಂಥದ್ದು ಹರಿದು ಬರ್ತಾ ಇದೆ. ವಿಶೇಷವಾಗಿ ಪಡುಬಿದ್ರಿ ಈ ಕಡಲ ಕಿನಾರೆಯಲ್ಲಿ ಜನ ಸಮೂಹ ಎನ್ನುವಂತಹದ್ದು ಕಳೆದ 23ನೇ ತಾರೀಕಿನಿಂದ ನಿರಂತರವಾಗಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎನ್ನುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಹಾಗೆ ದೇಶ ವಿದೇಶದಿಂದ ಅಸಂಖ್ಯ ಭಕ್ತ ಸಮೂಹ ಅನ್ನುವಂಥದ್ದು ಬರ್ತಾ ಇದೆ. ನಮ್ಮೊಂದಿಗೆ ಪುಣೆ ಸಮಿತಿಯ ಮುಖ್ಯಸ್ಥರು ಹಾಗೆ ಪುಣೆಯಲ್ಲಿ ಯಶಸ್ವಿ ಒಂದು 30 ಕೋಟಿಯ ಬಂಟರ ಭವನದ ರೂವಾರಿಗಳಾಗಿರುವಂಥ ಇನ್ನ ಕುರ್ಕಿಳುಬೆಟ್ಟು ಬಾಳಿಕೆ ಸಂತೋಷ್ ಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ನಮ್ಮ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಆತ್ಮೀಯರು ಹೌದು. ಹಾಗೆ ನಮ್ಮ ಬ್ರಹ್ಮಕಲಶಾಭಿಷೇಕದ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಮ್ಮೊಂದಿಗೆ ಅವರೊಂದು ಸೇವಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂತೋಷ್ ಶೆಟ್ಟಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಬ್ರಹ್ಮಕಲಶದ ಈ ಶುಭಾವಸರ ಯಾವ ರೀತಿ ಎಲ್ಲ ಕೆಲಸ ಕಾರ್ಯಲ್ಲಿ ನಡೀತಾ ಇದೆ? ನಮಸ್ಕಾರ. ನಾನು ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಸಾಷ್ಟಾಂಗ ಉದ್ದಾಂಡ ನಮಸ್ಕಾರ ಪಡೊಂದು ಈ ಕಡೆಯತ ದಿನೋಟು ಎನ್ನ ಎರಡು ಶಬ್ದವನ್ನು ಮೂಲದಿಯೊಂದುಲ್ಲೆ ಬಂದುಲೆ ಜೀವಮಾನದ ಶ್ರೇಷ್ಠ ದಿನೋಟು ನಮ್ಮ ಇನಿ ಉಂತೊಂದ ಇನಿ 13ನೇ ದಿನ ಭವ್ಯವಾಯಿನಂಚಿನ ಈ ಒಂಜಿ ದೇವಾಲಯ ಅನೇಕ ಸಮಯ ಹಿಡಿದು ಬೊಕ್ಕ ಇನಿ ಜೀರ್ಣೋದ್ಧಾರ ಆದು ಐದು ಬೊಕ್ಕ ಬ್ರಹ್ಮಕಲಶ ಆದು ಇನಿ ಮಹಾಗಣಪತಿ ದೇವರನ್ನ ಬ್ರಹ್ಮಕಲಶಾಂಡು ಕೋಡೆ ಮಹಾಲಿಂಗೇಶ್ವರ ದೇವರನ್ನ ಬ್ರಹ್ಮಕಲಶಾಂಡು ಇಂಚಿತ್ತಿನ ಪೊರ್ಲುದ ಒಂಜಿ ಸಮಯಡು ನಮ್ಮ ಮೂಲ ಉಂತುದಂದು ಪಂಡ್ರೆ ಇಂಕ ಆನಂದ ಆಪಡು ಜೀವಮಾನದ ಶ್ರೇಷ್ಠ ದಿನ ಯಾನು ದಾಗಿಂದು ಪಂಡ್ಪೆಂದು ಪಂಡ ಇನಿ 13 ದಿನ ಯಾನು ಮೂಲು ಸೇವೆ ಮಲ್ತೊಂದುಲ್ಲೆ ಪ್ರಕಾಶನೊಟ್ಟುಗು ಇನಿ ಊರೊಡ್ದು ಪರ ಊರೊಡ್ದು ಮಸ್ತ್ ಭಕ್ತರು ಪೂರ ಬತ್ತದ ಮುಲ್ತ ದೇವರ ದರ್ಶನ ಮಲ್ತೇರು ಕೃತಾರ್ಥರಾಯರಂದು ಒಂಜಿ ಕೊಡೊಂಜಿ ಕೋಡಿ ಆನಂದಾಂಡಲ ಒಂಜಿ ಕೋಡಿಡು ಮಾತ ಪುರೋಹಿತರನಕುಲು ಐಕ ವೈದಿಕವಾಯಿನಂಚಿನ ಕಾರ್ಯಕ್ರಮ ಮಾತ ಬಾರಿ ಪೊರ್ಲುಡವೇನು ನೆರವೇರಿಸಾಯರು ಒಂಜಿ ಕೋಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಇನಿ ಸುರುರ್ದು ಕಡೆ ಮುಟ್ಟ ಇಡೀ ದಿನ ನಡತೊಂದು ಪೋಣು ಕೊಡೊಂಜಿ ಕೋಡಿ ನಂಗ ಊಟೋಪಚಾರ ಅನ್ನಪ್ರಸಾದದ ಕಾರ್ಯಕ್ರಮ ಕಾಂಡೆ ನಷ್ಟ ಕಾಂಡದ ಉಪ್ಪು ಮಧ್ಯಾಹ್ನದ ಉಪ್ಪು ಬಯ್ಯದ ಉಪ್ಪು ರಾತ್ರಿದ ಉಪ್ಪು ಓಲ ದಾಲ ಕುಂದು ಕೊರತೆ ಅಂದಲೆಕ್ಕ ಭಾರಿ ಪೊರ್ಲುಡಾಣು ಅಂಚರಿ ಓಲ್ಲ ಒಂಜಿ ಬರ್ಸಾಡು ಅತ್ತು ಬೇತೆ ಊವೇ ರೀತಿಯ ಅಹಿತಕರ ಘಟನೆಲ್ಲ ಈ ಒಂಜಿ ಸಮಯಡು ಓಲ್ಲ ಆತಜಿ ಕಾರ್ಯಕ್ರಮದ ಜೀರ್ಣೋದ್ಧಾರದ ಕೆಲಸ ಶುರುವಾಯಿ ನಿರ್ದಿಂಚಿ ಒಟ್ಟಾರೆ ಪನ್ಪುಣಂಡ ಒಂಜಿ ದೇವೇರು ಇನಿಪೋದು ಆ ಒಂಜಿ ಆರ್ನ ಪುನರ್ ಪ್ರತಿಷ್ಠಾಪನೆ ಆಂಡು ಬ್ರಹ್ಮಕಲಶೋತ್ಸವ ಆಂಡು ಭಾರಿ ಪೊರ್ಲುಡು ಭಾರಿ ಸಂತೋಷಡು ಆರ್ಪೋದವಳು ನೆಲೆ ಆತರಿಂದ ನಮ್ಮ ಭಾರಿ ಒಂಜಿ ತೇದು ತಟ್ಟದು ಪನ್ನೊಲಿ ನಂಗೆ ರೆಡ್ಡೆದಾದ ಏನು ದಾದ ಅಂತ ಪನ್ಪುಂಡ ಈ ಒಂಜಿ ಪುಣ್ಯ ಕೆಲಸದ ಪಿರ ಹೊಡೆದು ಮಸ್ತ್ ಜನಕ್ಕೆಲ್ಲ ಕೊಡುಗೆ ಉಂಡು ಮೂಲು ಈ ಸಮಿತಿದ ಸದಸ್ಯರು ಉಪ್ಪೇರು ಆಯ್ತು ಅಧ್ಯಕ್ಷರನಗುಲು ಉಪ್ಪೇರು ಅಂಚನೆ ಸೇವಾಕರ್ತರನಗುಲು ಉಲ್ಲೇರು ಬೇತೆ ಸಮಿತಿ ಉಂಡು ಪುರೋಹಿತರನಗಲ ಸಮಿತಿ ಉಂಡು ಪತ್ರಕರ್ತರು ಉಲ್ಲೇರು TV ಮಾಧ್ಯಮ ಉಂಡು ಏನ ಮಹತ ಬೇತೆ ಜನಗಲ್ನ ಭಾರಿ ಮಲ್ಲ ಸೇವೆ ಉಂಡು ಅಕಲೆಗೆಲ್ಲ ನಮ್ಮ ಸುರುಟಾದ ನಮಸ್ಕಾರ ಪಾಡೋಡು ದಾನಿಲೆನ್ನ ಈ ಪೊರ್ತುಂಡು ನೆನಪಡಾಪುಂಡು ಐದು ಬೊಕ್ಕ ವಿಶೇಷತವಾದ ಯಾನು ಪನ್ಪುಂಡು ದಾಂಡ ಎಂಚ ಯಾನು ಎಕಡೆ ಪಂಡೆ ಉಲಾಯರ್ದು ವರಿ ಒಡೆಯ ಉಲ್ಲೆಂದಾಂಡ ಮೂಲು ಪಿದಾಯರ್ದು ವರಿ ನಂಗೆ ಒಡೆಯ ಉಲ್ಲೇರು ಅವು ಏರಿಂದ ಕೆಂಡ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ಯಾನು ಇನಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರನ ಪುದರ್ಗೆ ಎತ್ತದು ಮಹಾತೆರನ್ನ ಪಾತ್ರೊಂದುಲ್ಲ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ಈ ಒಂಜಿ ಕಾಲಿ ನಂಗೆ ಪಡುಬಿದ್ರಿಗತ್ತು ಈ ಒಂಜಿ ಯಾನು ಪನ್ಪೆಂದಂಡ ನಮ್ಮ ಸಮಾಜಗೂ ಮಹತ ಕೋಡಿಗಳ ಆರೊಂಜಿ ಬಾರಿ ಮಲ್ಲ ಯಾನು ಎಕಡೆ ಪನ್ಲೆಕ್ಕನ ಆರ ನಂಗೆ ದೇವೇರು ನಂಗೆ ಯಾರು ಒಡೆ ವಿಶೇಷತವಾದ ಎಂಗಲೆ ಮಾತ ಆರೊಂಜಿ ಗುರುಕುಲ ಸ್ಥಾನಡುಲ್ಲೇರು ಅಪಣೆ ಯಾನು ಈ ಗುರು ಅಥವಾ ಈ ದೇವೇರಿ ಒಡೆ ಎಂದು ಪನ್ಪಿನ ಶಬ್ದದಾಗ ಪನ್ಪೆ ಅಂದ ಬಂಡ ಮಸ್ತ್ ಜನಕುಲುಲ್ಲೇರು ಅಕಲಂಕಲ್ಲ ಕೆಲಸಕಾರಡುಲ್ಲೇರು ಅಕಲಂಕಲ್ಲ ವಿಚಾರದಾರಡುಲ್ಲೇರು ಮಸ್ತ್ ಜನ ಸಮಾಜಮುಖಿ ಚಿಂತನೆಲ್ಲ ಮಲ್ತೊಂದುಲ್ಲೇರು ವಿಶೇಷತವಾದ ಪ್ರಕಾಶನ ಹೃದಯ ವೈಶಲ್ಯನೇ ಒಂಜಿ ಬೇತೆ ಉಂಡು ಆನ ಆಲೋಚನೆನೇ ಬೇತೆ ಉಂಡು ಆನ ಥಾಟ್ ಪ್ರೊಸೆಸ್ಸೇ ಒಂಜಿ ಬೇತೆ ಉಂಡು ದಾಗಂದು ಪಂಡ ಆರು ಈತ್ ಮಲ್ಲ ಒಂಜಿ ಸೇವೆಯನ್ನು ಮಲ್ತಿರಂದ ಅಂಡಲ ಅವು ಯಾನು ಮಲ್ತೆ ಎಂದು ಪನಾಯರು ಆರು ಪನ್ಪೇರು ಒಂದು ಮಾತ ಕೂರ್ದು ಜನಕುಲ್ ಪೂರ ಕೂರ್ದು ಮಲ್ತಿನಂಚಿನ ವಿಚಾರವನ್ನು ಆರು ಪನ್ಪೇರು ಒಂಜಿ ಕೋಡಿಡು ಆರು ಸುಂದರಾಮ್ ಶೆಟ್ರನ ಹಾಲ್ ಅವೊಂಜಿ ಸಾಮಾಜಿಕ ಚಿಂತಕನ ಹಾಲನ್ನು ಆರು ಕಟ್ನಗೇತು ಬಂಗ ಬೈದಿರಿಂದ ನಮ್ಮ ತೂತ ಈ ಪಡುಬಿದ್ರೆದ ದೇವಸ್ಥಾನಗೂ ಹಲವಾರು ದಿನೋಡ್ದುಂಚಿ ಕಾಸು ಆರು ಪನ್ಲೆಕ್ಕನೆ ದೇವರು ಕೊಡ್ತಿರೇನು ದೇವರಿಗೆ ನಮ್ಮ ಪಿರಕೊರುಂದಿಲ್ಲ ಅಂದಾಂಡಲ ಐಟು ಅರೆನಾರು ತೊಡಗಿಸವಂದೇರು ಆ ಒಂಜಿ ಭಕ್ತಿ ಬಾವಡು ಅರೆನಾರು ತೊಡಗಿಸವೆಂದೇರು ಬೇತೆ ಸಾಮಾಜಿಕ ಸಂಸ್ಥೆ ಸಂಘ ಸಂಸ್ಥೆಲುಂಡು ಬೇತೆ ವಿಚಾರಗಳನ್ನು ಮಾತ ಕೊಡಿಗಳ ಆರು ಮಲ್ಲ ಒಂಜಿ ನೆರವನ್ನು ಕೊರ್ದು ಈ ಒಂಜಿ ಇನಿ ದೇವಸ್ಥಾನ ಈತ ಪೊರ್ಲುಡು ಜೀರ್ಣೋದ್ಧಾರ ಆವಡುಂದಾಂಡ ಯಾರು ಮಲ್ದಿನ ಅತ್ತ ಆ ಪರಮಾತ್ಮೆ ಆಡ ಮಲ್ಪಾಯರಂದು ಪನ್ಪಿನ ಕುಸಿತ ವಿಷಯನು ಯಾನ್ ಮೂಲ ಪನೊಂದು ಯಾನು ಇನಿ ಪೂನಾ ಸೇವಾ ಸಮಿತಿಯ ಪ್ರಧಾನ ಸೇವಕ ಅದು
ಎಂಕಲ್ ಹಿಡ್ದು ಆಪಿನಂಚಿನ ಮಲ್ಲ ಸೇವೆನ ಎಂಕುಲು ಮಲ್ತೊಂದ ಐ ತೊಟ್ಟುಗು ಮೂಲ ಬತ್ತದ ಉಂತುಂದ ಎಂಕಲ ಮಸ್ತ್ ಜನಗಳು ಇಡೆ ಬೈದೇರು ಅಂಚನೆ ಹೊರೆ ಕಾಣಿಕೆದ ವಿಚಾರಗಳು ಎಂಕಲೇನು ತೊಡಗಿಸಾವಂದ ಅಂಚನೆ ಬೇತೆ ಬೇತೆ ರೀತಿಯ ವಿಚಾರಗಳು ಮಾತ್ರ ತೊಡಗಿಸಾವಂದು ಪಡುಬಿದ್ರಿ ಯಾನ್ ದ್ಯಾಪನ್ ಬ್ಯಾಂದ್ ಬಂಡ ಯಾನ್ ಪಡುಬಿದ್ರಿಗೆ ಸಂಬಂಧಪಟ್ಟಿನೇ ಎಂಗಲ ಇನ್ನ ಕುರುಕುಲ್ ಬಿಟ್ಟು ಬಾಳಿಕೆ ಅವರ ಕಂಕನ ಗೊತ್ತು ಹೆಜ ಮಾಡಿ ಒಂದು ಮಾತ ಎನ್ನ ಸಂಬಂಧದ ವಿಷಯವರು ಅಂಚನೆ ಯರ್ಮಾಲ್ ಈ ರೀತಿ ಉಪನಗ ಇನಿ ಯಾನು ಸುರುಟು ಕುಡೋರ ಪ್ರಕಾಶ್ ಅನ್ನಗ ಕೈ ಮುಗಿದು ವಂದನೆ ಮಲ್ತೊಂದು ಸಾಷ್ಟಾಂಗ ನಮಸ್ಕಾರವನ್ನು ಮಲ್ತೊಂದು ಆರ್ನ ಮನೋಕಾಮನೆ ಅರೆಗೆ ದೇವರು ದಾದಾ ಅಂದು ಬಂಡ ಅರೆಗೆ ಸದೃಢವಾಯಿನ ಅಂಚಿನ ಆರೋಗ್ಯಲ ಅಂಚಿನ ಆರು ಏನೇನು ಎನ್ನುದಾರೆ ಅವಿನ ಪೂರ ಕೊನ್ನ ಅವ್ರ ಲೀಡರ್ ಸ್ಟ್ರಾಂಗ್ ಆಯ್ದಂಡ ಅವ್ರ ಲೀಡರ್ ಸಶಕ್ತ ಆಯ್ದಂಡಿ ಸಮಾಜಕ್ಕೆ ಮಲ್ಲ ಆಧಾರ ಅಂದು ಬನ್ಪಿನೇನು ಪನೊಂದು ನಮ್ಮ ನೆಟ್ಟು ಎರೆಯರು ಮಾತಿರಲ್ಲ ಎರೆಯರು ಇನ್ವಾಲ್ವ್ ಆಗ್ತಾರ ಅಕಲೆ ಮಾತ ದೇವರು ಎಡ್ಡೆ ಮಲ್ಪಾಡು ಯಾನು ಎನ್ನ ಜೀವನದ ಕೊಡೋರ ಶ್ರೇಷ್ಠ ದಿನ ಅಂದು ಎನ್ನುವುದೇ ಬಂಡ ಯಾನು ಮರಣಿರ್ದಿಂಚು ಮೂಲಲ್ಲ ಅಂಡ ನನ್ನಲ್ಲ ಮೂಲ ಉಂತುಗಾನ ಅಂದು ಬನ್ಪಿನ ಒಂಜಿ ರೀತಿಯ ವಿಚಾರ ದೇವಸ್ಥಾನದ ಉಲಯ ಇನಿ ಯಾನು ಒಂಜಿ ಕೆಲವು ದಿನೋಡ್ದು ಬಕ್ಕ ಪೋಯಂಕಲೆ ಉಲಯ ಪೋರೆತ್ತಜಿ ಅಂಡ್ ಇನಿ ಯಾನು ಉಲಯ ಪೋನಾಗ ಕೋಡೆಲ ಇನಿ ಉಲಯ ಪೋನಾಗ ದಾದಾನ ಒಂಜಿ ವೈಬ್ರೇಷನ್ ಆಗ್ಬಿಡು ಓಲ್ ತಿರುಪತಿದ ಮಂದಿರಗೂ ನಮ್ಮ ಪೋಪನ ಆ ರೀತಿಯದನೇ ಒಂಜಿ ವೈಬ್ರೇಷನ್ ಈ ದೇವಸ್ಥಾನಡು ಉಂಡು ಪ್ರಕಾಶನ ಮೋನೆಡ್ಲ ಆಶಕ್ಕನ ಮೋನೆಡ್ಲ ಯಾನು ಸಂತಸದ ಕ್ಷಣನು ಯಾನು ತುಯ್ಯ ಕೋಡೆ ಇಲ್ಲಿಲ್ಲ ಆಶಕ್ಕೆ ಯಾನು ಮರೆಲ್ಲ ಪಂತೆ ಪ್ರಕಾಶನ್ನಗ ಒಂಜಿ ಸಹೃದಯನಂಚಿನ ಅಕ್ಕೆ ಆರು ಬೇತದಾಲ ಕೇಂದ್ರಜೇರು ಮಾತೆರ್ಲ ಪಂತೇರು ಅನ್ನೆಲ್ಲ ಪನ್ಪೇರು ಒಂದು ಯಾನ್ಲ ತೆರಿನಂಚಿನ ವಿಚಾರ ಅವೇನ ಆಶಕ್ಕೆ ಅವೇನ ತನ್ನ ಕಡನಾಡ ಕೇಂದ್ರ ತನ್ನ ಅಮ್ಮೆರ್ನ ಈ ಒಂಜಿ ಊರುಡು ಅರಗಿತ್ತಿನ ಇಚ್ಛೆನು ಪ್ರಕಾಶ್ ಶೆಟ್ಟಿ ಅವೇನು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವೇನು ಪರಿಪೂರ್ಣವಾದ ಮಲ್ದೇರು ಪ್ರಕಾಶನ್ನೇ ಮಾತೆರ್ನ ಪುಗ್ಗೆಲಿಗೆ ಕೈಪಾಡೊಂದು ಮಾತೆರ್ನ ಒಂಜಿ ಚಾಣಕ್ಯ ಒಂಜಿ ವಿಚಾರ ಒಂಜಿ ಪನ್ಪಿರದೆ ಒಂಜಿ ಲೀಡರ್ಶಿಪ್ ಪತ್ತೊಂದು ಪೋದು ಇನಿ ಒರಿ ಮಾತೆರನ್ನು ಒಟ್ಟು ಕೊಡೊಂದು ಇತ್ತು ಭಾರಿ ಮರಲ್ಲ ಪೊರ್ಲುದ ಕಾರ್ಯ ಮಲ್ದರಿಂದ ನನ್ನ ಲೀಡರ್ಶಿಪ್ಗೆ ಕೊಡೊಂಜಿ ಪುದರೆ ಪ್ರಕಾಶನ್ನಿಂದ ನಾನು ಒಂಜಿ ಕೋಟಿ ಪನ್ನೋಡು ಹಾಪುಡು ದಾನಿ ಅವು ಐಕ ವಿಷಯ ಯಾನು ಪನ್ನೋಡೊಂದು ವಾ ಸರ್ಟಿಫಿಕೇಟ್ಲ ಅರೆಗೆ ಅಗತ್ಯ ಇಜ್ಜಿ ಅಂಚನೆ ನೇರ ನಡೆ ನುಡಿದ ಸ್ಪಷ್ಟ ವಿಚಾರಧಾರದ ಭಾರಿ ಒಂಜಿ ಎಡ್ಡೆ ಎಂಗಲ್ನ ಅನ್ನೆ ಎಂಗಲ್ನ ಗುರು ಎಂಗಲ್ಗೆ ಭಾರಿ ಮಲ್ಲ ಒಂಜಿ ಆಧಾರ ಅಂಚನಿತ ನಿತೇಶ್ ಎನ್ನ ಎದುರು ಉಲ್ಲೆ ಅಂಚನ ಒಂಜಿ ಜವನೇರನ್ನ ದುಮ್ಮುಕೊನ್ಪಿನ ಅಂಚಿನ ಒಂಜಿ ಆರಡ ಗುಣ ಉಂಡು ಬೇತೆ ಬೇತೆ ಜನಕಲಿನ ಮಾತ ಒಟ್ಟು ಮಲ್ತೊಂದು ಐಟಾಯ್ ಮಲ್ಲಾಯನ ಕಿಂಜಾಯನ ಬಡವೇನ ಪಾಪದಾಯನ ಪಂಪಿನ ಭೇದ ಭಾವ ಡಾಕ್ಟರ್ ಪ್ರಕಾಶ್ ಶೆಟ್ಟರಿಗಿಜ್ಜಿ ಐಕಾತ್ರ ಯಾನರೆಗೆ ನಮ್ಮ ಒಡೆಯಂದು ಪಂಡೆ ಯಾನು ಟಿ ವಿ ಮಾಧ್ಯಮದ ಕಲೆಯನ್ನ ಈ ಪೊರ್ತುಡು ಶ್ಲಾಘನೆ ಮಲ್ಪೋದು ಯಾಕಂದು ಪಂಡ ನಿಕುಲು ಭಾರಿ ಮಲ್ಲ ಒಂಜಿ ರೀತಿ ಒಂಜಿ ಒಂದೇನು ನಿಕುಲು ಮಾತ ಕೊಟ್ಟಿಡ್ಲ ಮುಟ್ಟವನ ಕೆಲಸವನ್ನು ಮಲ್ದಾರೆ ಅಂಚೆ ಅದು ಪುನಃ ಮಾತೆರಗಲ ದೇವೇರು ಆಯುಷ್ ಆರೋಗ್ಯ ಭಾಗ್ಯ ಸುಖ ಸಂಪದ ಶಾಂತಿನ ಪುರ ಕೊರ್ದು ಮನೋಕಾಮನೆಯನ್ನು ಪರಿಪೂರ್ಣ ಮಲ್ತದ ಈ ದೇವಸ್ಥಾನ ಇಡೀ ಜಗತ್ತಿಗೆ ಮಾದರಿಯಾದ ನಡಪಡು ಆ ಉಲಯ ಕುಲ್ದಿನಂಚಿನ ದೇವರು ಮಾತೆರ್ನ ಕಷ್ಟ ಪರಿಹಾರ ಮಲ್ತದ ಮಾತೆರ್ನ ಸಂರಕ್ಷಣೆ ಮಲ್ಪಡ ಪಣ್ಣೊಂದು ಪನೊಂದು ಯಾನು ಎನ್ನ ಈ ಅವಕಾಶಗೂ ವಂದನೆ ಮಲ್ತೊಂದುಲ್ಲ ದೇವರಿಗೆ ಕೊಡೋರ ನೆನತೊಂದು ಎನ್ನ ರಡ್ಡ ಸೊಲ್ಮೇಲು ನುಯಿತ್ ನಮ್ಮ ಪುನಃ ಸಂತೋಷ್ ಕುಮಾರ್ ಶೆಟ್ಟನ ಪಾತ್ಯಾರ ಆ ವಿಶೇಷವಾದ ಪಡುಬಿದ್ರೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ ಸಾನ್ನಿಧ್ಯ ಸರಿಸುಮಾರು ಆ 35 ಕೋಟಿ ರೂಪಾಯಿ ವೆಚ್ಚದಾತ್ ಮತ್ತಡೊಂಜಿ ಮುರ್ದು ಬರಡೊಂದು ಆಂಡ ಮಸ್ತ್ ಜನ ದಾನಿಲ ಸಹಕಾರುಂಡು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟನ ಒಂಜಿ ನಾಯಕತ್ವ ಒಂಜಿ ಧಾರ್ಮಿಕ ನೇತೃತ್ವ ಖಂಡಿತವಾದ್ಲ ಉಂಡು ಅಂಚಾದ್ ಅಸಂಖ್ಯ ಭಕ್ತರ ಸಮೂಹನೆ ಬರೊಂದುಂಡು ಮಾತ ಭಕ್ತರಿಗ್ಲ ಪಿರವರ ಆತ್ಮೀಯ ಬಾಯನಂಚಿತ್ತಿನ ಸ್ವಾಗತ ಈ ಕ್ಷೇತ್ರಕ್ಕೆ ಕೊರೊಂದುಲ್ಲ ಅಂಚೆನೆ ಮಾತಿರ್ಲ ಹೆಚ್ಚಿನ ಸಂಖ್ಯೆಡ್ ಬರಡು ಪನ್ಪುನಂಚಿತ ವಿನಂತಿಲ್ಲ ಮಂತೊಂದಿಲ್ಲ ಅಂಚಾದ್ ಇನಿತ್ತ ದಿನ ಮಹಾಗಣಪತಿ ದೇವರನ ಕಲಶಾಭಿಷೇಕ ನೆರವೇರಿಕೆ ಆತಂಡು ನಮ್ಮ ಕುಡ್ಲ ವಾಹಿನಿ ನಿರಂತರವಾದ ಈ ಕಾರ್ಯಕ್ರಮ ನೇರ ಪ್ರಸಾರ ಆವೊಂದುಂಡು ತೂಂದು ಪ್ರಮಾತ ವೀಕ್ಷಕರಿಗ್ಲ ಪಿರವರ ಸೊಲ್ಮೇಲು ಭಗವತ್ ಭಕ್ತರು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಕೃಷ್ಣಾಪುರ ಮಠ ಉಡುಪಿ ಪೂಜ್ಯ ಶ್ರೀಬರ್ಯರ ಆಶೀರ್ವಚನದೊಂದಿಗೆ ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಇಂದಿನ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ನಮ್ಮೆಲ್ಲ ಗಣ್ಯಮಾನ್ಯರು ಈಗಾಗಲೇ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ದಯವಿಟ್ಟು ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಎಲ್ಲ ಗಣ್ಯರನ್ನು ಇನ್ನು ಕೆಲವೇ ನಿಮಿಷದಲ್ಲಿ ನಾವು ವೇದಿಕೆಗೆ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ಸೇರಿರುವ ಸರ್ವರಿಗೂ ಕೂಡ ಸಂಪ್ರೀತಿಯ ಸ್ವಾಗತವನ್ನ ಸಲ್ಲಿಸ್ತಾ ಆತ್ಮೀಯರ ವಿಶೇಷವಾಗಿ ಕಡಲ ಕಿನಾರೆ ಪಡುಬಿದ್ರೆಯ ಈ ಜಾಗದಲ್ಲಿ ಈ ಸಾನ್ನಿಧ್ಯದಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು 1000ಕ್ಕೂ ಹೆಚ್ಚಿನ ಇತಿಹಾಸ ಇರುವಂತ ಒಂದು ಧಾರ್ಮಿಕ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಒಂದು ಕಾಯಕಲ್ಪವನ್ನ ನೀಡಬೇಕು, ಜೀರ್ಣೋದ್ಧಾರದ ಕಾರ್ಯ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಗೌರವಾನ್ವಿತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಸರಿಸುಮಾರು 30 ರಿಂದ 35 ಕೋಟಿ ವೆಚ್ಚದಲ್ಲಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಒಂದು ದಾಖಲೆಯ ಒಂದು ಪುನಃ ಪ್ರತಿಷ್ಠೆ ಮತ್ತು ಕಲಶಾಭಿಷೇಕ ಎನ್ನುವಂಥದ್ದು ಈ ಸಾನ್ನಿಧ್ಯದಲ್ಲಿ ಆಗಿರುವಂತದ್ದು ನಮ್ಮೆಲ್ಲರಿಗೆ ತಿಳಿದಂತ ವಿಚಾರ. ಹಾಗಾಗಿ ಇಂದಿನ ದಿನ
ಮಹಾಗಣಪತಿ ದೇವರ ಬ್ರಹ್ಮಕಲಶಾಭಿಷೇಕ ಸಾಂಗವಾಗಿ ನೆರವೇರಿಕೆಯಾಗಿದೆ. ಹಾಗಾಗಿ ಈ ಸುಂದರ ಸಂಜೆ ನಾವೆಲ್ಲರೂ ಧಾರ್ಮಿಕ ಸಭಾ ಕಾರ್ಯಕ್ರಮದೊಂದಿಗೆ ಜೊತೆ ಆಗ್ತಾ ಇದ್ದೇವೆ. ಇಂದಿನ ಈ ಧಾರ್ಮಿಕ ಸಭೆಯಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಕೃಷ್ಣಾಪುರ ಮಠ ಉಡುಪಿ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಶ್ರೀ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರನ್ನ ಅನುವಂಶಿಕ ಪ್ರಧಾನ ಅರ್ಚಕರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶ್ರೀ ಸಗ್ರಿ ಗೋಪಾಲಕೃಷ್ಣ ಸಾಮಗ ನಾಗದರ್ಶನ ಪಾತ್ರಿಗಳು ಸಗ್ರಿ ಉಡುಪಿ, ಶ್ರೀ ರತ್ನಾಕರ ರಾಜ ಅರಸು ಕಿನ್ನಕ್ಕ ಬಳ್ಳಾಲ್ ಅನುವಂಶಿಕ ಮುಕ್ತೇಶ್ವರರು. ಹಾಗೆ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠವನ್ನ ಅಲಂಕಾರ ಮಾಡ್ತಾ ಇದ್ದಾರೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರಿ. ಶ್ರೀ ಪೇಟಮನೆ ಭವಾನಿ ಶಂಕರ್ ಹೆಗ್ಡೆ ಅನುವಂಶಿಕ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಪಡುಬಿದ್ರಿ. ಶ್ರೀ ಕೊರ್ನಾಯ ಶ್ರೀಪತಿರಾವ್ ಅನುವಂಶಿಕ ಮುಕ್ತೇಶ್ವರರು. ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಸಂಸದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ. ಹಾಗೆ ವೇದಿಕೆಯಲ್ಲಿ ಶ್ರೀ ರಘುಪತಿ ಭಟ್ ಮಾಜಿ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ. ಶ್ರೀ ಪ್ರಕಾಶ್ ಮಲ್ಪೆ ಚಿಂತಕರು ಮತ್ತು ವಾಗ್ಮಿಗಳು. ಶ್ರೀ ಸದಾನಂದ ಹೇರೂರು ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯರು. ಶ್ರೀ ಕೊರ್ನಾಯ ಪದ್ಮರಾವ್ ರಾವ್ ಕೊರ್ನಾಯ ಹೌಸ್ ಪಡುಬಿದ್ರಿ. ಶ್ರೀ ಕೃಷ್ಣ ಶೆಟ್ಟಿ ಗುತ್ತಿನಾರ್ ಅವರಾಲ್ ಕಂಕಣಗುತ್ತು. ಶ್ರೀ ಮಧ್ಯಗುತ್ತು ಕರುಣಾಕರ ಶೆಟ್ಟಿ ವಿಕೆ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು. ಹಾಗೆ ಶ್ರೀ ಪ್ರಸಾದ್ ಶೆಟ್ಟಿ ಅಂಗಡಿಗುತ್ತು ಉದ್ಯಮಿಗಳು ಮುಂಬೈ. ಶ್ರೀ ಶೇಖರ ಶೆಟ್ಟಿ ಬಗ್ಗೇಡಿಗುತ್ತು ಪಡುಬಿದ್ರಿ. ಶ್ರೀ ಅನಂತರಾಜ್ ಪಡುಬಿದ್ರಿ ಉದ್ಯಮಿಗಳು ಬೆಂಗಳೂರು. ಶ್ರೀ ಮಹೇಶ್ ಶೆಟ್ಟಿ ಉದ್ಯಮಿಗಳು ಹಾಗೆ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಮುಂಬೈ ಸಮಿತಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರಿ. ಶ್ರೀ ಮಂಜುನಾಥ ಶೆಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಡುಬಿದ್ರಿ ಗ್ರಾಮ ಪಂಚಾಯತ್. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಆತ್ಮೀಯವಾದಂತ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಎಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಗಣ್ಯರನ್ನ ವೇದಿಕೆಗೆ ತಾವು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಗಣ್ಯರು ಕೂಡ ಸೇರಿರುವಂತಹ ಎಲ್ಲ ಭಗವತ್ ಭಕ್ತರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ, ಬಂಧುಗಳೇ, ಪಡುಬಿದ್ರೆಯ ಜನತೆ, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಅದೆಷ್ಟು ದಿನಗಳ ಕನಸಿನ ಒಂದು ಯೋಜನೆ, ತನ್ನ ಬೆವರ ಹನಿಗಳು ಕೂಡ ಸಂತಸದಿಂದ ಲಾಸ್ಯವಾಡುವಂತ ಸುದಿನಕ್ಕೆ ನಾವೆಲ್ಲರೂ ಇಂದಿನ ದಿನ ಈ ವೇದಿಕೆ ಮುಖಾಂತರ ಸಾಕ್ಷಿ ಆಗ್ತಾ ಇದ್ದೇವೆ. ಹಾಗಾಗಿ ಇಂದಿನ ದಿನ ಕಳೆದ ಏಪ್ರಿಲ್ 23ನೇ ತಾರೀಕಿನಿಂದ ನಿರಂತರವಾಗಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ನಿರಂತರವಾಗಿ ಪಡುಬಿದ್ರೆ ಮಹಾಲಿಂಗೇಶ್ವರ ಮಹಾಗಣಪತಿಯ ಕ್ಷೇತ್ರ ಅನ್ನುವಂಥದ್ದು ಜನಸಾಗರದಿಂದ ತುಂಬಿ ತುಳುಕ್ತಾ ಇರುವಂತದ್ದು ನಾವೆಲ್ಲರೂ ಅದನ್ನ ಕಣ್ತುಂಬಿಸಿಕೊಂಡಿದ್ದೇವೆ. ಇಂದಿನ ಈ ಧಾರ್ಮಿಕ ಸಭೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಉಪಸ್ಥಿತಿಯನ್ನ ಗೌರವಿಸ್ತಾ, ಹಾಗೆ ವೇದಿಕೆಗೆ ಗೌರವಾನ್ವಿತ ರಾಘವೇಂದ್ರ ಭಟ್ ಬೆನಕ ಪಡುಬಿದ್ರಿ ನಮ್ಮೊಂದಿಗೆ ಜೊತೆ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರಮೇಶ್ ಶೆಟ್ಟಿ ಮಹಾರಾಷ್ಟ್ರ ಕಾಂಗ್ರೆಸ್ನ ಉಪಾಧ್ಯಕ್ಷರು, ತಾವು ಕೂಡ ವೇದಿಕೆ ಬಂದು ನಮ್ಮೊಂದಿಗೆ ಜೊತೆ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಮತ್ತೊಮ್ಮೆ ಅವರ ಉಪಸ್ಥಿತಿಗೆ ಶಿರವನ್ನ ಬಾಗ್ತಾ, ಬಂಧುಗಳೇ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುವಾಗ, ಕಾರ್ಯಕ್ರಮವನ್ನ ಮುಂದುವರಿಸುವಾಗ ಆ ಕಾರ್ಯಕ್ರಮಕ್ಕೆ ಸರ್ವೇಶ್ವರನ ಅನುಗ್ರಹ ನಿರಂತರವಾಗಿ ಇರಲಿ ಎನ್ನುವಂತ ಸಂಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತೇವೆ. ಹಾಗೆ ಇಂದಿನ ಈ ಪಡುಬಿದ್ರಿ ಮಹಾಲಿಂಗೇಶ್ವರ ಕ್ಷೇತ್ರ ಎನ್ನುವಾಗ ಮಹಾಗಣಪತಿ ದೇವರ ಆಶೀರ್ವಾದಕ್ಕೆ ನಾವೆಲ್ಲರೂ ನಿರಂತರವಾಗಿ ಶಿರವನ್ನ ಬಾಗಿದವರು. ಹಾಗಾಗಿ ಇಂದಿನ ಈ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಇನ್ನು ನಡೀಲಿಕ್ಕಿರುವಂತಹ ಎಲ್ಲ ನಮ್ಮ ಕಾರ್ಯಕ್ರಮಗಳು, ಯೋಜನೆಗಳು ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಲಿ ಎನ್ನುವಂತ ಆಶಯದೊಂದಿಗೆ ದೇವರ ಸಂಪ್ರಾರ್ಥನೆಗೆ ಸ್ವರ ಆಗುವರೆ ಶ್ರುತಿ ಆಚಾರ್ ಮತ್ತು ಸ್ವಾತಿ ಕಿರಣ್ ಇಬ್ಬರನ್ನು ಕೂಡ ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹರಸುತ ಗಣಪ ಗಿರಿಜಾನಂದನ ಶಿರವನು ಬಾಗುತ ನಮಿಸುವೆನು. ಹರಸುತ ಗಣಪ ಗಿರಿಜಾನಂದನ ಶಿರವನು ಬಾಗುತ ನಮಿಸುವೆನು. ಪರಮ ಪಾವನನು ಆದಿಪೂಜಿತ ನರ ಜನ್ಮವನು ಸಲಹುವ ದೇವನು
ಶಿರವನು ಬಾಗುತ್ತ ನಮಿಸುವೆನು. ಗರಿಕೆ ಜೊತೆ ಬಿಡಿ ಹೂಗಳ ಕಟ್ಟಿಹ ಸರಮಾಲೆಯನು ಅರ್ಪಿಸುವೆ. ಪರಿಪರಿಯಲಿ ಮಗಳನ್ನು ಭಜಿಸುವ ಸರಳದ ಮನದಲ್ಲಿ ಪೂಜಿಸುವೆ. ಹರಸುತ ಗಣಪ ಗಿರಿಜಾನಂದನ ಶಿರವನು ಬಾಗುತ್ತ ನಮಿಸುವೆನು. ಧರಣಿಯ ಜನಗಳ ಪಾಪವ ಕಳೆಯುತ್ತ ಕರುಣಿಸುವರಗಳ ಹೇ ಪ್ರಭುವೇ. ಕರಗಳ ಮುಗಿಯುತ್ತ ಬೇಡುವೆ ನಿನ್ನನು ವರ ಮುಕುಂದನ ಸಕನೀನಲ್ಲವೇ. ಹರಸುತ ಗಣಪ ಗಿರಿಜಾನಂದನ ಶಿರವನು ಬಾಗುತ್ತ ನಮಿಸುವೆನು. ಹರಸುತ ಗಣಪ ಹರಸುತ ಗಣಪ ಗಿರಿಜಾನಂದನ ಶಿರವನು ಬಾಗುತ್ತ ನಮಿಸುವೆನು. ಧನ್ಯವಾದಗಳು ವಿಘ್ನೇಶ್ವರನ. ಹಾಗೆ ಎಲ್ಲ ನಮ್ಮ ನಂಬಿಕೆಯ ದೈವಗಳ ಅನುಗ್ರಹ ಆಶೀರ್ವಾದ ನಿರಂತರವಾಗಿ ಇರಲಿ ಎನ್ನುವಂತ ಆಶಯದೊಂದಿಗೆ ಮುಂದಕ್ಕೆ ವೇದಿಕೆಯಲ್ಲಿರುವಂತ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುವ ಸುಸಂದರ್ಭ. ಬಂಧುಗಳೇ, ಅತಿಥಿ ದೇವೋಭವ ಎನ್ನುವಂತ ಉದಾತ್ತವಾದಂತ ಸಂಸ್ಕಾರ ಸಂಸ್ಕೃತಿಯೊಂದಿಗೆ ಬದುಕನ್ನ ಕಟ್ಟಿಕೊಂಡವರು ನಾವು. ಹಾಗಾಗಿ ವೇದಿಕೆಯಲ್ಲಿರುವಂತ ಎಲ್ಲರನ್ನ ಸ್ವಾಗತಿಸುವ ಸುಸಂದರ್ಭ. ಹಾಗೆ ನಮ್ಮೊಂದಿಗೆ ಈ ಸಂದರ್ಭದಲ್ಲಿ ಜೊತೆ ಆಗ್ತಾ ಇದ್ದಾರೆ ಶ್ರೀಯುತ ವಿಜಯ್ ಶೆಟ್ಟಿ, ಮುಂಬೈ ಭಾರತೀಯ ಜನತಾ ಪಾರ್ಟಿ SICಯ ಪ್ರಧಾನ ಕಾರ್ಯದರ್ಶಿಗಳು. ತಾವು ಕೂಡ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆ ಆಗ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಿಜಯ್ ಶೆಟ್ಟಿ, ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ವೇದಿಕೆಯಲ್ಲಿರುವಂತ ಎಲ್ಲರನ್ನ ಸ್ವಾಗತಿಸುವಂತ ಸಮಯ. ಹಾಗೆ ಪ್ರಾಸ್ತಾವಿಕ ನುಡಿಸುವವರೊಂದಿಗೆ ಸ್ವಾಗತಿಸುವರೇ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವವರು ನಮ್ಮ ಗುರ್ಮೆ ಸುರೇಶ್ ಶೆಟ್ಟಿ ಅವರು. ವಿಶೇಷವಾಗಿ ಅವರು ಶಾಸಕರ ಆದ ಸಂದರ್ಭದಿಂದ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 2 ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನುವಂಥದ್ದು ರೂಪುಗೊಂಡಿದೆ. ಒಂದು ನಮ್ಮ ಕಾಪು ಮಾರಿಗುಡಿಯ ಆ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ, ಅದು ಕೂಡ ಒಂದು ಇತಿಹಾಸ ಪುಟದೇರಿದಂತ ಒಂದು ಧಾರ್ಮಿಕ ಕಾರ್ಯಕ್ರಮ. ಅದರೊಂದಿಗೆ ಪಡುಬಿದ್ರಿ ಕಡಲ ಕಿನಾರೆಯ ಈ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಳದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದ ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಓರ್ವ ಅಪ್ರತಿಮ ವಾಗ್ಮಿಗಳು ಎನ್ನುವುದನ್ನ ನಾವೆಲ್ಲರೂ ನೋಡಿದವರು. ಹಾಗೆ ನಿರಂತರವಾಗಿ ಓರ್ವ ಅದ್ಭುತ ಸಂಘಟಕರು ಕೂಡ ಹೌದು. ಇನ್ ಮುಂದಕ್ಕೆ ವೇದಿಕೆಯಲ್ಲಿರುವಂತ ಎಲ್ಲರನ್ನ ತಮ್ಮ ಸಂಪ್ರೀತಿಯ ಮಾತಿನ ತೋರಣದೊಂದಿಗೆ ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವರೆ ಗುರ್ಮೆ ಸುರೇಶ್ ಶೆಟ್ಟಿ ಅವರನ್ನ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಬಹುಶಃ ನನ್ನ ಬದುಕಿನ ಅತ್ಯಂತ ಶ್ರೀಮಂತಗಳಿಗೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇದರ ಸಜ್ಜನ ಸಮುದಾಯ ಒಂದೆಡೆ ಸೇರಿದಾಗ ಸಾರ್ಥಕ್ಯದ ಭಾವಕ್ಕೆ ಚಾಲನೆ ಸಿಗ್ತಾ ಅಂತೆ. ಹಾಗಾಗಿ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ವೈಭವದ ಸಂಕೇತ, ಸನಾತನ ಸಂಪ್ರದಾಯದ ಸಾಕ್ಷಾತ್ಕಾರ, ಸಾತ್ವಿಕ ತಪನೆಯ ರಸನಿಮಿಷಗಳಿಗೆ ನಾವೆಲ್ಲ ಸಾಕ್ಷಿಗಳಾಗ್ತಿದ್ವಿ. ವೇದಿಕೆ ಮೇಲೆ ಬಹುಶಃ ಬೆಳಿಗ್ಗೆದ್ದು ನಾವೆಲ್ಲ ಉಳ್ಳಾಲ್ತಿ ಅಂತಲೇ ಕರೀತಕ್ಕಂಥ ಕಟೀಲಿನ ಆನುವಂಶಿಕ ಅರ್ಚಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅಸ್ರಣ್ಣವರು ವೇದಿಕೆ ಮೇಲಿದ್ದಾರೆ. ತನ್ನ ತಪಾಚರಣೆಯಿಂದ, ತನ್ನ ಇಂದ್ರಿಯ ಶುದ್ಧಿಯಿಂದ, ತನ್ನ ಪೂಜೆಯಿಂದ ಒಂದಷ್ಟು ಜನರಿಗೆ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಈ ಜಗತ್ತಿನ ಸುಖವನ್ನ, ನೆಮ್ಮದಿಯನ್ನ ಬಯಸ್ತಕ್ಕಂಥ
ಸನ್ಮಾನ್ಯ ಲಕ್ಷ್ಮೀನಾರಾಯಣ ಅವರಿಗೆ ಅವರಿಗೆ ಪಾದಗಳಿಗೆ ಎರಗಿ ಅವ್ರನ್ನ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಪಕ್ಕದಲ್ಲಿ ಸಗ್ರಿ ಗೋಪಾಲಕೃಷ್ಣ ಸಾಮಗ್ರಿ ಇದ್ದಾರೆ. ನಾಗದರ್ಶನ ಪಾತ್ರಿಗಳು ಸಗ್ರಿಯಲ್ಲಿ ಒಂದು ಅದ್ಭುತ ಆಧ್ಯಾತ್ಮಿಕ ಕೇಂದ್ರವನ್ನು ತೆರೆದು ಅವರು ಕೂಡ ಅಷ್ಟೇ ಒಂದಷ್ಟು ಸಿದ್ಧಿಯನ್ನ ಸಾಧನೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ. ಅವರನ್ನು ಕೂಡ ಈ ಸಭೆಗೆ ಅನನ್ಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಬಹುಶಃ ರತ್ನಾಕರ್ ರಾಜ ಅರಸು ಕಿನ್ನಕ್ಕ ಬಳ್ಳಾಲ್ರವರು ಅವರ ಬದುಕಿನ ಮುಸ್ಸಂಜೆಯಲ್ಲಿ ಒಂದು ಒಳ್ಳೆ ಯೋಗ ಅವರ ಪಾಲಿಗೆ ಕೂಡಿ ಬಂದಿದೆ. ಅವರ ಹಲವು ದಶಕಗಳ ಕನಸು ಇವತ್ತು ನನಸಾಗ್ತಾ ಇದೆ. ಹಾಗಾಗಿ ಅವರ ಮಾರ್ಗದರ್ಶನ ಇನ್ನು ಮುಂದಕ್ಕೆ ಕೂಡ ಬೇಕು. ಭಗವಂತ ಶತಂ ಜೀವ ಶರದು ವರ್ಧಮಾನ ರೀತಿಯಲ್ಲಿ 100 ವರ್ಷಗಳ ಆಯುಷ್ಯನ ಭಗವಂತರಿಗೆ ಕೊಡ್ಲಿ ಅಂತೇಳಿ ಅವ್ರನ್ನ ಕೂಡ ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮತ್ತೊಬ್ಬರು ಹಿರಿಯರು ಕೊರ್ನಯ್ಯ ಶ್ರೀಪತಿ ರಾವ್ ಅವರು, ನಮ್ಮೆಲ್ಲ ಹಿರಿಯರು, ಮಗು ಮನಸ್ಸಿನ ಕೊರ್ನಯ್ಯರು ವೇದಿಕೆ ಮೇಲಿದ್ದಾರೆ. ಹಾಗೆ ಅವರು ಕೂಡ ಬಹುಶಃ ಅತ್ಯಂತ ಅದೃಷ್ಟವಂತರು ಅಂತ ಭಾವಿಸ್ತೇನೆ. ಅವರ ಒಂದು ಕಾಲಘಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಈ ಕ್ಷೇತ್ರಕ್ಕೆ ಅವರ ಹಿರಿಯರ ಪೂರ್ವಜರ ಕೊಡುಗೆ ಅನನ್ಯ ಅಂತ ಭಾವಿಸ್ತೇನೆ. ಅವ್ರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಪೇಟೆ ಮನೆ ಭವಾನಿ ಶಂಕರ್ ಹೆಗ್ಡೆಯವರು ಆನುವಂಶಿಕ ಮುಕ್ತೇಶ್ವರರು. ಹಾಗೆ ಒಬ್ಬ ಬ್ಯಾಂಕ್ಗಳಲ್ಲಿ ದೇಶ ಪರದೇಶಗಳಲ್ಲಿ ತನ್ನ ಸಾರ್ಥಕ ಬದುಕಿನ ಸೇವೆಯನ್ನು ಮಾಡ್ತಾ ತುಂಬ ಕಷ್ಟಪಟ್ಟು ಈ ವಯಸ್ಸಲ್ಲಿ ಕೂಡ ತುಂಬ ಕಷ್ಟಪಟ್ಟು ಇವತ್ತು ಈ ಕೆಲಸವನ್ನು ಕಣ್ತುಂಬಿಸಿಕೊಳ್ಳುವಂಥ ಯೋಗ ಭಾಗ್ಯವನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಅವರಿಗೆ ಕೂಡ ಆರೋಗ್ಯವನ್ನು ಬಯಸ್ತಾ ಅವ್ರನ್ನ ಕೂಡ ಈ ಸಭೆಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನ್ಯ ರಘುಪತಿ ಭಟ್ ಅವರು ಒಬ್ಬ ಶಾಸಕರಾಗಿ ಉಡುಪಿಗೆ ಒಂದು ಹೊಸ ಭಾಷೆಯನ್ನು ಬರೆದಂಥವರು. ಉಡುಪಿಯ ಕ್ಷೇತ್ರದಲ್ಲಿ ಹಲವಾರು ಸಿದ್ಧಿ ಸಾಧನೆಯನ್ನು ಮಾಡ್ತಾ ಅಲ್ಲಿ ಅಭಿವೃದ್ಧಿಗೆ ಅವರದೇ ಒಂದೊಂದು ಹೆಸರನ್ನ ಇವತ್ತು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಸನ್ಮಾನ್ಯ ರಘುಪತಿ ಭಟ್ ಅವರು. ಅವರು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ, ನನ್ನ ಸಹೋದರ ಅಂತ ಭಾವಿಸ್ತೇನೆ. ಅವರಿಗೆ ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಪ್ರಕಾಶ್ ಮಲ್ಪೆಯವರು ಬಹುಶಃ ಈ ನಾಡಲ್ಲಿ ಒಂದಷ್ಟು ಜನ ಒಳ್ಳೆಯ ವಾಗ್ಮಿಗಳು ಅಂತಿದ್ರೆ, ಚಿಂತಕರು ಅಂತಿದ್ರೆ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ತಕ್ಕಂಥ ಒಂದು ಹೆಸರು ನಮ್ಮ ಪ್ರಕಾಶ್ ಮಲ್ಪೆಯವರು. ಹಿಂದುತ್ವ, ರಾಷ್ಟ್ರ, ಧರ್ಮ ಎನ್ನುವುದರ ಬಗ್ಗೆ ತನ್ನ ಬದುಕನ್ನು ಮುಡಿಪಾಗಿಟ್ಟಂಥವ್ರು. ಹಾಗಾಗಿ ಅವ್ರನ್ನ ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಅವರಾಲು ಕಂಕಣಗುತ್ತಿನ ನಮ್ಮೆಲ್ಲರ ಸಹೋದರ ಕೃಷ್ಣ ಶೆಟ್ಟಿ ಅವರು ವೇದಿಕೆ ಮೇಲಿದ್ದಾರೆ, ಗುತ್ತಿನಾರವರು. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಭಾಗದಲ್ಲಿ ಮುಂಬೈ ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 2-3-4 ಸಾವಿರ ಜನ ಕೈಗಳಿಗೆ ಉದ್ಯೋಗವನ್ನು ಕೊಡ್ತಾ ಈ ಭಾಗದ ಯಾವುದೇ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕೆಲಸ ಇದ್ರೂ ಕೂಡ ಅಲ್ಲಿ ಅವರಿಗೆ ಹೆಗಲನ್ನು ಕೊಡ್ತಕ್ಕಂಥ ಪುಣ್ಯಾತ್ಮ. ಅವರನ್ನು ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈಗ ತಾನೇ ನಮ್ಮ ನೆಚ್ಚಿನ ಸಂಸದರು ಕೋಟಾ ಶ್ರೀನಿವಾಸ ಪೂಜೆಯವರು ಇವತ್ತು ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಇವತ್ತು ತುಂಬ ಕಾರ್ಯಕ್ರಮ ಇದೆ. ನಾನು ಮಧ್ಯಾಹ್ನ ಫೋನ್ ಮಾಡಿದೆ, ಒಂದು 5 ನಿಮಿಷ ಬಂದು ಹೋಗಿ ಶ್ರೀನಿವಾಸಣ್ಣ, ಒಂದು ಅದ್ಭುತ ದೇವಸ್ಥಾನ ಇಲ್ಲಿ ಆಗಿದೆ, ಪ್ರಕಾಶನ ಕೊಡುಗೆ ಅದಕ್ಕೆ ಬಹಳ ಆಗಿದೆ, ನೀವು ಬಂದರೆ ಆ ಸಭೆಯ ಘನತೆ ಗೌರವ ಹೆಚ್ಚಾಗುತ್ತೆ ಅನ್ನೋ ಮಾತನ್ನು ಹೇಳಿದೆ. ಈ ಒಂದು ಕಾಲಘಟ್ಟದಲ್ಲಿ ಬಹುಶಃ ಅತ್ಯಂತ ಸರಳ ಸಜ್ಜನಿಕೆ ರಾಜಕಾರಣ ರಾಜಕಾರಣಿ ಹೇಗಿರ್ಬೇಕು ಅನ್ನೋದಕ್ಕೆ ಅವರು ನನಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಪುಣ್ಯಾತ್ಮ. ಅವರನ್ನು ಕೂಡ ನಾನು ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪ್ರಸಾದಣ್ಣ, ಮುಂಡ್ಕೂರಿನ ಪ್ರಸಾದ್ ಶೆಟ್ಟಿ ಅವರು ನನಗೆ ಅನಾದಿ ಕಾಲದಿಂದ ನನಗೆ ಒಳ್ಳೆಯ ಸ್ನೇಹಿತರು. ಅವ್ರನ್ನ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಹೇಶಣ್ಣ ಮುಂಬೈ ಸಮಿತಿಯ ಅಧ್ಯಕ್ಷರಾಗಿ ಹೇಳ್ತಾರೆ, ಹತ್ತೂರ ದೊರೆತನಕ್ಕಿಂತ ಹೆತ್ತೂರ ಉಳಿಗೆ ಮೇಲೆ ಎನ್ನುವ ರೀತಿಯಲ್ಲಿ ಬಹುಶಃ
ಮುಂಬೈಯಲ್ಲಿ ಕೂಡ ಒಂದಷ್ಟು ಜನ ದಾನಿಗಳನ್ನ ಸಂಪರ್ಕ ಮಾಡಿ ಅಲ್ಲಿ ಅವರು ಒಂದು ದೊಡ್ಡ ಒಂದು ಕೆಲಸವನ್ನ, ಒಂದು ಯೋಗದಾನವನ್ನು ಅವರು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಭಗವಂತ ಇನ್ನಷ್ಟು ಅವರ ಬಾಬಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತೇಳಿ ಇನ್ನಷ್ಟು ಆ ಉದ್ದಿಮೆಯನ್ನ ಎತ್ತರಕ್ಕೆ ಏರಿಸುವಂತ ಕೆಲಸವನ್ನ ಭಗವಂತ ಮಾಡಲಿ ಎಂತಕ್ಕಂಥ ಮಾತನ್ನ ಹೇಳ್ತಾ ಅವರನ್ನು ಕೂಡ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ರಮೇಶ್ ಅಣ್ಣ, ಮುಂಬಯಿಯ ನಮ್ಮ ನೇತಾರರು ರಮೇಶ್ ಅಣ್ಣ ದೂರದ ಮುಂಬೈಯಿಂದ ಬಂದಿದ್ದಾರೆ. ಅಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ನ ವೈಸ್ ಪ್ರೆಸಿಡೆಂಟ್ ಆಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಭೆಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ರಾಘವೇಂದ್ರ ಭಟ್ ಅವರು ವೇದಿಕೆ ಮೇಲಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಜ್ಯೋತಿಷ್ಯರು. ಸಣ್ಣ ಪ್ರಾಯದಲ್ಲೇ ಒಂದಷ್ಟು ಸಿದ್ಧಿಯನ್ನ ಮಾಡ್ತಾ ಹಲವಷ್ಟು ಜನರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವರು ಪುಣ್ಯಾತ್ಮ. ಅವರ ಆಶೀರ್ವಾದ ಯಾಚನೆ ಮಾಡ್ತಾ ಅವ್ರನ್ನು ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿಜಯಣ್ಣ, ನೀವು ಮುಂಬೈ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ನಾನು ಮೊದಲು ಫೋನ್ ಮಾಡುವಂಥದ್ದು ನಮ್ಮ ವಿಜಯಣ್ಣ ಅವರಿಗೆ. ವಿಜಯಣ್ಣ ನಮ್ಮ ಆತ್ಮೀಯ ಸಹೋದರ. ಬಹುಶಃ ನಾವು ಬೇರೆ ಬೇರೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದು, ಆದರೆ ನಮ್ಮ ಇಬ್ಬರ ಚಿಂತನೆಯಲ್ಲಿ ಯಾವುದು ವ್ಯತ್ಯಾಸ ಇಲ್ಲ ಅಂತ ಭಾವಿಸ್ತೇನೆ. ಅಂತ ವಿಜಯಣ್ಣನ ಬಹಳ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಶೇಖರಣ್ಣ, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಶೇಖರಣ್ಣ ವೇದಿಕೆ ಮೇಲಿದ್ದಾರೆ. ಬಗೆಹರಿಗುತ್ನವರು, ಅನುಭವಸ್ಥರು, ಹಿರಿಯರು. ಅವರ ಆಶೀರ್ವಾದನ ಯಾಚನೆ ಮಾಡ್ತಾ ಅವರನ್ನು ಕೂಡ ಈ ಸಭೆಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆಯ ಮುಂದಿರ್ತಕ್ಕಂಥ ಮಂಜುನಾಥ್ ಶೆಟ್ಟಿ ಅವರು, ನಾವು ಬಹಳ ಪ್ರೀತಿಯಿಂದ ಮಂಜು ಅಂತ ಕರೆಯುವಂಥದ್ದು. ಪೂಜ್ಯ ಸ್ವಾಮೀಜಿಯವರು ಇವತ್ತು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು, ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಕೃಷ್ಣಾಪುರ ಮಠ, ಇವರನ್ನ ತಮ್ಮೆಲ್ಲರ ಪರವಾಗಿ ಇವತ್ತು ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಅವರಿಗೆ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಫಲಪುಷ್ಪವನ್ನಿಟ್ಟು ಅವರನ್ನು ಗೌರವಿಸಬೇಕು ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರನ್ನು ನಾನು ಕೇಳ್ಕೊಳ್ತೇನೆ. ಹಾಗೆ ಕ್ಷಮಿಸಬೇಕು, ಕೊರ್ನೆಯ ಪದ್ಮನಾಭರಾವ್ ಅವರು ವೇದಿಕೆ ಮೇಲೆ ಇದ್ದಾರೆ. ಹಿರಿಯರು, ಇಲ್ಲಿ ಕನ್ಫ್ಯೂಷನ್ ಅಂದ್ರೆ ಇಬ್ಬರು ಕೊರ್ನೆಯರಿದ್ದಾರೆ, ಹಾಗಾಗಿ ಕ್ಷಮಿಸಬೇಕು ನಾನು. ಕೊರ್ನೆಯ ಪದ್ಮನಾಭರವರು ನಮ್ಮೆಲ್ಲ ಮಾರ್ಗದರ್ಶಕರು, ಹಿರಿಯರು. ಹಾಗೆ ಬಹುಶಃ ಎಲ್ಲರ ಒಳಿತನ್ನ ಬಯಸುವಂತವ್ರು. ಅಂತ ಕೊರ್ನೆಯರ ಆಶೀರ್ವಾದ ಯಾಚನೆ ಮಾಡ್ತಾ ಅವ್ರನ್ನ ಈ ಸಭೆಗೆ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ನಮ್ಮ ಪ್ರೀತಿಯ PDO, ಇಲ್ಲಿ ಯಾವುದೇ ಸ್ವಚ್ಛತಾ ಕಾರ್ಯಕ್ರಮ ಇದ್ರೂ ಕೂಡ ನಾನು ಮೊದಲು ಫೋನ್ ಮಾಡುವಂಥದ್ದು ಮಂಜುನಾಥ್ ಅವರಿಗೆ. ನಾವು ಬಹಳ ಪ್ರೀತಿಯಿಂದ ಮಂಜು ಅಂತ ಕರಿತೀವಿ. ಹಾಗೆ ಅವ್ರನ್ನ ಕೂಡ, ಅವರು ದಂಪತಿ ಸಮೇತ ಇಲ್ಲಿ ಬಂದಿದ್ದಾರೆ, ಅವ್ರನ್ನ ಕೂಡ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಪೂಜ್ಯ ಸ್ವಾಮೀಜಿಗಳು ವೇದಿಕೆ ಮೇಲಿದ್ದಾರೆ. ಭೋಗ ಜೀವನಕ್ಕಿಂತ ತ್ಯಾಗ ಜೀವನವನ್ನು ಅಪ್ಪಿಕೊಂಡಂಥವರು. ಹಾಗೆ ತುಂಡು ಭೂಮಿಯೊಂದನ್ನು ದಾನ ಮಾಡಿ ಅಖಂಡ ಭೂಮಂಡಲವನ್ನೇ ತನ್ನದೆಂದು ಭಾವಿಸಿದಂಥವರು. ಮನೆಯೊಂದನ್ನು ತ್ಯಾಗ ಮಾಡಿ ಜಗತ್ತಿನ ಎಲ್ಲ ಮನೆಗಳು ತನ್ನವೆಂದು ಪರಿಭಾವಿಸಿದಂಥವರು. ಸಂಬಂಧಗಳೆಲ್ಲವನ್ನು ಕಡಿದುಕೊಂಡು ಜಗತ್ತಿನ ಎಲ್ಲ ಬಂಧುಗಳು ತನ್ನ ಬಂಧುಗಳೆಂದು ಭಾವಿಸಿದಂಥವರು. ಒಬ್ಬಾಕೆ ತಾಯಿಯಿಂದ ಬೀಳ್ಕೊಂಡು ಜಗತ್ತಿನ ನಾರಿ ಶಕ್ತಿ ಎಲ್ಲವನ್ನ ತನ್ನ ಮಾತೃತ್ವ ಸ್ಥಾನದಲ್ಲಿಟ್ಟು ಪೂಜಿಸಿದಂಥವರು. ತನುವಿನಲ್ಲಿ ನಿರ್ಮೋಹ,
ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಪೇಕ್ಷ, ಭಾವದಲ್ಲಿ ದಿಗಂಬರ. ಹೀಗೆ ಮನುಕುಲದ ಸೇವೆಯನ್ನೇ ಅನ್ನ, ಅರಿವೆ, ಹಸು, ಆತ್ಮ, ಅಮೃತ ಅಂತ ಭಾವಿಸಿ ನಮ್ಗೆಲ್ರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜ್ಯ ಶ್ರೀಗಳ ಅಡಿಗಳಿಗೆ ಮುಡಿಯನ್ನು ಬಾಗ್ತೇನೆ. ಹಾಗೆ ಆತ್ಮೀಯರೇ, ಬಹುಶಃ ಒಂದು ಸಂಭ್ರಮದ ಕಾಲಘಟ್ಟ ಅಂತ ಭಾವಿಸ್ತೇನೆ. 1100 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಬಹುಶಃ ಹೇಳ್ತಾರೆ ಎಲ್ಲಕ್ಕೂ ಕಾಲ ಕೂಡಿ ಬರ್ಬೇಕಂತೆ. ನಾನು ಎಲ್ಲ ಕಡೆ ಹೇಳುವಂಥದ್ದು ಕಾಲೋ ಹಿ ದುರಿತಗಮಃ ಕಾಲಸ್ಯ ಕುಟಿಲಾಗತಿ ಕಾಲಾಯ ತಸ್ಮಾನಂ ಅಂತೇಳಿ. ಅಂದ್ರೆ ಯಾವ ಕೆಲಸವನ್ನು ಯಾವ ಕಾಲಘಟ್ಟದಲ್ಲಿ ಯಾರು ಮಾಡ್ಬೇಕನ್ನೋದು ಅದು ದೈವಚಿತ್ತಕ್ಕೆ ಬರ್ಬೇಕಂತೆ. ಬಹುಶಃ 1968ರಲ್ಲಿ ನಾವು ಮಹಾಬಾಲ್ ಶೆಟ್ಟರ್ನ ನೆನೆಸ್ಬೇಕು. ಪ್ರಕಾಶ್ ಶೆಟ್ಟರ್ ಅವರ ಮಾವ. ಇವತ್ತು ಆ ಕಾಲದಲ್ಲಿ ಅವರು ಆ ಕಾಲದ ನಿಂತು ಇದರ ಬ್ರಹ್ಮಕಲಶ ಆದ್ರೆ, ಅನಂತರದಲ್ಲಿ ಇವತ್ತು 2026ರಲ್ಲಿ ಆಶಕ್ಕನವರ ಒಂದು ಕೋರಿಕೆಯಂತೆ, ಮನದಿಚ್ಛೆಯಂತೆ, ಅವರ ಶ್ರೀಮತಿಯವರ ಮನದಿಚ್ಛೆಯಂತೆ ಈ ಒಂದು ಸಾರ್ಥಕ ಕಾರ್ಯ ಇಲ್ಲಿ ನಡೀತಾ ಇದೆ. ಅದಕ್ಕೆ ಊರ ಸಜ್ಜನ ಬಂಧುಗಳು ಇಲ್ಲಿ ಎಲ್ಲವನ್ನ ಇಲ್ಲಿ ಅವರ ಸಹಕಾರದಿಂದ ಹೇಳ್ತಾರೆ. ಅಹಂಕಾರ ಮಮಕಾರಗಳು ನಿವೃತ್ತಿ ಆದಾಗ ನಿಜವಾದ ಓಂಕಾರದ ಉದಯ ಆಗ್ತಾ ಅಂತ. ಈಗ ಯುಗಾಂತರದಲ್ಲಿ ಕಾಲಚಕ್ರದ ಪರಿಭ್ರಮಣೆಗೆ ಸಂವಾದಿಯಾಗಿ ಕಳೆದ ನಿನ್ನೆಗಳು ಮತ್ತು ಉಳಿದ ನಾಳೆಗಳನ್ನ ಪ್ರಜ್ವಲಿಸುವ ನಿಟ್ಟಿನಲ್ಲಿ ನಮ್ಮ ಆಧ್ಯಾತ್ಮಿಕ ಜಗತ್ತು ಮುಂದಡಿ ಇಡ್ತಾ ಅಂತೆ. ಹೇಳ್ತಾರೆ, ನೀತಿ ಇಲ್ಲದ ವ್ಯಾಪಾರ, ಶೀಲವಿಲ್ಲದ ಶಿಕ್ಷಣ, ತತ್ವರಹಿತ ರಾಜಕಾರಣ, ಮಾನವತೆರಹಿತ ವಿಜ್ಞಾನ, ಇದೆಲ್ಲವನ್ನು ಮಿಟ್ಟಿ ಸುಜ್ಞಾನ ಮೂಡಿಸಬೇಕಾದ್ರೆ ಈ ತರ ಕಾರ್ಯಕ್ರಮ ನಡೀಬೇಕಂತ. ಈ ನಿಟ್ಟಿನಲ್ಲಿ ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಮೊಣಕಾಲ ಮೇಲೆ ಕೈಯನ್ನು ಉರಿ ಕೋಲು ಹಿಡಿಯುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಉರುಳುವ ಹಗಲಿರುಳು ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರಯ್ಯ, ಧನ್ಯ ಕಾರ್ಯ ಮಾಡ್ರಿ ಅನ್ನೋ ಮಾತನ್ನು ಹೇಳ್ತೀವಿ. ಬಹುಶಃ ನಮ್ಗೆಲ್ರಿಗೂ ಕೂಡ ಧನ್ಯತಾ ಭಾವ ಅಂತ ಹೇಳ್ತೇನೆ ನಾನು. ಈ ನಿಟ್ಟಿನಲ್ಲಿ ಅನಂತ ಕಾಲದ ಆಧ್ಯಾತ್ಮಿಕ ಪಯಣವನ್ನ ನಾವಿವತ್ತು ಮಾಡಬೇಕಾಗಿದೆ ಸ್ನೇಹಿತರೆ. ಕವಿ ಒಂದು ಕಡೆ ಬಹಳ ಸುಂದರವಾಗಿ ಬರೀತಾನೆ, ಬೆಳೆಯ ಕೊಯ್ಯುವನ್ನು ಬಿತ್ತಿದಾತನು ಪಾಪಕ್ಕೆ ಕಾರಣ, ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ, ಪುಣ್ಯಕ್ಕೆ ಕಾರಣ ಅಂತೇಳಿ. ಈ ನಿಟ್ಟಿನಲ್ಲಿ ಹೇಳ್ತಾರೆ, ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಎನ್ನುವಂಥ ಋಷಿವಾಣಿ ಆದ್ರೆ ಸಾತ್ವಿಕ ಪೋಷಣೆಯಲ್ಲಿ ಅಲ್ಲಿ ಸಹಜ ಸಂಕ್ರಮಣ ಆಗ್ತಾ ಅಂತ. ಈ ನಿಟ್ಟಿನಲ್ಲಿ ಇವತ್ತು ಶ್ರೀಕೃಷ್ಣನ ಕರ್ಮ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಟಂತವ್ರು ನಾವು. ನನಗೆ ಗೊತ್ತಿದೆ, ಪ್ರಕಾಶ್ ಅಣ್ಣ ಕಳೆದ 1-2 ವರ್ಷಗಳಲ್ಲಿ ಇದಕ್ಕೆ ಎಷ್ಟು ಒತ್ತಡವನ್ನು ಅನುಭವಿಸಿದ್ದಾರೆ, ಎಷ್ಟು ಟೆನ್ಷನ್ ಅನ್ನು ಅನುಭವಿಸಿದ್ದಾರೆ. ಏಕಾಂಗಿಯಾಗಿ ಅವರು ಬಹುಶಃ ಹೇಳ್ತಾರೆ, ಶ್ರೀಕೃಷ್ಣನ ಕರ್ಮ ಸಿದ್ಧಾಂತ ಮೇಲೆ ನಾವೆಲ್ಲ ನಂಬಿಕೆ ಇಟ್ಟಂತವ್ರು. ಹಾಗಾಗಿ ಹೊಗಳಿಕೆ ಅವರು ಏರ್ಲಿಲ್ಲ, ತೆಗಳಿಕೆ ಕುಗ್ಲಿಲ್ಲ, ಎಲ್ಲವನ್ನು ಕೂಡ ಕೃಷ್ಣಾರ್ಪಣ ಮಸ್ತು ಎನ್ನುವಂತ ಸಂಕಲ್ಪದೊಂದಿಗೆ ಸ್ವೀಕಾರ ಮಾಡಿದ ಕಾರಣವಾಗಿ ಇವತ್ತು ಇಷ್ಟು ಒಂದು ಅದ್ಭುತವಾದ ಕೆಲಸ ಇಲ್ಲಿ ಆಗಿದೆ ಅಂತ ಹೇಳಿಕ್ಕೆ ತುಂಬಾ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾಗಿ ಇವತ್ತು ಹೇಳ್ತಾರೆ, ಒಂದು ಬ್ರಹ್ಮ ಕಲಶ ಅಂತ ಹೇಳ್ತಾರೆ. ಬ್ರಹ್ಮ ಅಂದ್ರೆ ಜ್ಞಾನ, ಎಲ್ಲರ ಜ್ಞಾನವನ್ನ ಇವತ್ತು ತಂತ್ರಾಗಮರ ಜ್ಞಾನ, ವೇದ ಪುರುಷರ ಜ್ಞಾನ, ಬ್ರಾಹ್ಮಣರ ಜ್ಞಾನ, ಅಡಿಗೆಯವರ ಜ್ಞಾನ, ಹಾಗೆ ಕೆಲಸದವರ ಜ್ಞಾನ, ಇಲ್ಲಿಯ ಸೇವಕರ ಜ್ಞಾನ, ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯವರ ಜ್ಞಾನ, ಆಡಳಿತ ಮಂಡಳಿಯ ಜ್ಞಾನ, ಅದೆಲ್ಲವನ್ನು ಕಲಶದಲ್ಲಿಟ್ಟು ಭಗವಂತನಿಗೆ ಅದನ್ನ ಅರ್ಪಣೆ ಮಾಡಿದಾಗ ಅದು ಬ್ರಹ್ಮ ಕಲಶ ಅನ್ನೋ ಮಾತನ್ನು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಪುರೋಹಿತ ವರ್ಗ ಹೇಳ್ತಾರೆ, ಬ್ರಹ್ಮ ಜ್ಞಾನೇತಿ ಬ್ರಾಹ್ಮಣ ಅಂತೇಳಿ, ಬ್ರಾಹ್ಮಣೋ ಬ್ರಹ್ಮಸ್ವರೂಪ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಅವ್ರನ್ನ ಕೂಡ ಈ ಸಮಯದಲ್ಲಿ ನಿಲ್ಲಿಸುವಂತ ಕೆಲಸನ ಮಾಡಬೇಕು. ಇನ್ನೊಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ, ಇವತ್ತು ಕಾಕತಾಳೀಯ ಇರ್ಬೋದೇನೋ, ಅವರಿಗೆ ಪ್ರಕಾಶನ್ನ ಇವತ್ತು ಅವ್ರ ಅಜ್ಜ ಆಗಿದ್ದಾರೆ. ಈಶ್ವರನ ಪ್ರಸಾದ ಅವರಿಗೆ ಆಗಿದೆ ಈ ಕಾಲಘಟ್ಟದಲ್ಲಿ, ಎಲ್ಲರೂ ಹೆಮ್ಮೆ ತರುವಂತದ್ದು. ಯಾಕಂತೇಳಿ ನಾನು ಮಧ್ಯಾಹ್ನ ಯಾರಿಗೆ ತಮಾಷೆ ಮಾಡ್ತಿದ್ದೆ, ಶ್ರೀರಾಮ ಹುಟ್ಟಬೇಕಾದ್ರೆ ದಶರಥ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ, ಕುದುರೆನೇ ಬಿಡ್ತಾನೆ. ಹಾಗಾಗಿ ಇವತ್ತು ಬಹುಶಃ ಎಲ್ಲಿ ಸಂಕಲ್ಪ ಮಾಡಿದ ಮೇಲೆ ಇವತ್ತು ಅವ್ರ ಮನೆಯಲ್ಲಿ ಅವರ ಸಂಸಾರ ಕೂಡಿ ಅರಳಿದೆ, ಅದು ಬೆಳೀತಾ ಇದೆ. ಇದು ನಮ್ಗೆಲ್ಲಿ ಸಂಭ್ರಮ ಕೊಡುವಂತ ಕಾಲಘಟ್ಟ ಅಂತ ಭಾವಿಸ್ತೇನೆ. ನಾನು ಮೊನ್ನೆ ಕುವೆಂಪುರವರ ರಾಮಾಯಣ ದರ್ಶನ ಓದ್ತಾ ಇದ್ದೆ. ಅಲ್ಲಿ ಒಂದ್ ಕಡೆ ಉಲ್ಲೇಖ ಮಾಡ್ತಾರವರು, ಈ ನಾಡಿನಲ್ಲಿ ಮುಂದೆ ರಾಮ ಹುಟ್ಲಿಕ್ಕಿಲ್ಲ, ಆದ್ರೆ ರಾಮನ ಅಂಶ ಇರುವಂತವ್ರು, ರಾಮನಂತವ್ರು ಖಂಡಿತ ಹುಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಲ್ಲಿ ಉಲ್ಲೇಖ ಮಾಡ್ತಾರವರು, ಶ್ರೀರಾಮನ ಆಹ್ಲಾದ ರೂಪಿ ಔದಾರ್ಯ ನಿಧಿ ನಿರಸೂಯಿಂ ಸರ್ವರ ಅನುರಾಧ ಭಾಜನಂ ಮತ್ಸರ ವಿದೂರನ್ ಶಾಂತಿ ಕನಿ ಪ್ರಿಯ ಭಾಷಿ ಹಿತಸಕಂ ಮಿತ ಮಾರ್ಗಿ ನಗುಮಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇನ್ ಜ್ಞಾನಿ ಸಜ್ಜನ ಪ್ರೇಮಿ ಪಂಡಿತಂ ರಸಾದರ್ಶನ ಸಾಧನಂ ಸಹಜ ಕವಿ ಧೀರವಶಿ ಸೂಕ್ಷ್ಮಮತಿ ಶ್ರುತಿವಿದಂ ನಿತ್ಯಂ ಪ್ರಜಾಪ್ರೇಮಿ ಸಂರಜ್ಯ ಪ್ರಜಾ ಮಹೇಶ್ವರಂ ನಿತ್ಯ ಚಿರನೂತನಂ ನವ ನವೋನ್ಮೇಷಿತಂ ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣ ರಣ ಪಂಡಿತಂ ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿ
ಯೋಗಿ ಶ್ರೀರಾಮನ್ ಅಂತಕ್ಕಂಥ ಮಾತನ್ನ ನಮ್ಮ ಶ್ರೀರಾಮನ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಯಾಕೆ ನಾವು ಇಂಥವ್ರನ್ನ ಉಲ್ಲೇಖ ಮಾಡ್ತೇವೆ ಅಂತೇಳಿ ಒಂದೊಂದು ಅಂಶ ನಾವೆಲ್ಲ ಭಗವಂತನ ಅಂಶ ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲವನ್ನು ಸೇರಿದಾಗ ಅಲ್ಲಿ ಶ್ರೀರಾಮ ಆಗ್ತಾನಂತೆ. ಹಾಗಾಗಿ ಖಂಡಿತ ಇವತ್ತು ನಾವು ಇಂಥ ಸಜ್ಜನರನ್ನ ಯಾಕೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಭಗವಂತನ ಒಂದು ಅಂಶ ಅವರಲ್ಲಿ ಸೇರೋದ್ರಿಂದ ಭಗವಂತನ ಇಂಥ ಕೆಲಸ ಮಾಡಿಸ ಮಾತನ್ನು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಹೇಳ್ತಾರೆ, ಆವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು, ಎದೆಯ ಧ್ವನಿಗೂ ಮಿಗಿಲಿ ಶಾಸ್ತ್ರವಿದು ಎನ್ನುವಂತೆ ಏಕಾಂಗಿಯಾಗಿ ನಮ್ಮ ಧ್ವನಿಯನ್ನು ನಾವು ದೇನಿಸಿಕೊಂಡಾಗ ಕೇಳಿಸಿಕೊಂಡಾಗ ಅದು ವಿಶ್ವ ಪ್ರೀತಿಯನ್ನ ಮಾನವ ಪ್ರೀತಿಯನ್ನ ದೇನಿಸ್ತಾಂತೆ. ಹಾಗಾಗಿ ಹನುಮ ಶಕ್ತಿಯ ಕಾರ್ಯ ಅದು ರಾಮ ಕಾರ್ಯಕ್ಕೆ ವಿನಿಯೋಗ ಆದ್ರೆ, ಭೀಮಶಕ್ತಿಯ ಕಾರ್ಯ ಅದು ಕೃಷ್ಣ ಕಾರ್ಯಕ್ಕೆ ವಿನಿಯೋಗ ಆದ್ರೆ, ನಿಮ್ಮೆಲ್ಲರ ಶಕ್ತಿಯ ಕಾರ್ಯ ಇವತ್ತು ಈ ಭಗವತ್ ಸಮರ್ಪಣೆಗೆ ಅದು ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗಾಗಿ ಹೇಳ್ತಾರೆ, ನನಗೆ ಪ್ರಕಾಶನ ಒತ್ತಡವನ್ನು ನಾನು ನೋಡಿದ್ದೇನೆ. ನನಗೂ ಕೂಡ ತುಂಬಾ ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ, ದಿನಕ್ಕೆ 20-25 ಕಾರ್ಯಕ್ರಮ. ಆದ್ರೆ ಅವರು ಬಹುಶಃ ಇಡೀ ತಂಡವನ್ನು ಮುನ್ನಡೆಸೋ ರೀತಿ ಇದೆಯಲ್ಲ, ಅದು ನಮ್ಮ ಹೆಗ್ಗಳಿಕೆ ಕಾರಣ ಆಗಿದೆ. ಹಾಗಾಗಿ ಹೇಳ್ತಾರೆ, ಅವರ ತಾಳ್ಮೆಗೆ ನಾನು ತಲೆ ಬಾಗ್ತೇನೆ. ಹೇಳ್ತಾರೆ, ತಾಳುವಿಕೆಗೆ ಅಂತ ತಪವಿಲ್ಲ, ಕಷ್ಟ ಬಂದರೆ ತಾಳು, ನಿಷ್ಠುರದ ನುಡಿ ತಾಳು, ನೆಟ್ಟ ಸಸಿ ಫಲ ಬರುವಂದದಿ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಡು ತಾಳು ಅನ್ನುವಂಥ ಮಾತನ್ನ ಹೇಳ್ತಾ ಇಷ್ಟು ದೊಡ್ಡ ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಇವತ್ತು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ನಾವು ಮಾಡಿದ್ದೇವೆ ಅನ್ನೋದಕ್ಕಿಂತಲೂ ಆ ಭಗವಂತ ನಿಂತು ನಮ್ಮ ಕೈಯಿಂದ ಮಾಡಿಸಿದ್ದೀನಿ, ಇದನ್ನು ಕಣ್ತುಂಬಿಸಿಕೊಳ್ಳುವಂಥ ಕಾವ್ಯ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ, ನಮ್ಮೆಲ್ಲ ಸೌಭಾಗ್ಯವನ್ನು ನಾವು ಭಾವಿಸ್ತೀವಿ. ಹಾಗಾಗಿ ನಾಳೆಯಿಂದ ಇದು ಕೇವಲ ಪಡುಬಿದ್ರಿ ಅಲ್ಲ, ಶ್ರೀ ಕ್ಷೇತ್ರ ಪಡುಬಿದ್ರಿ ಅನ್ನೋ ನಾಮಾಂಕಿತದಲ್ಲಿ ಇದು ವಿಶ್ವ ಪ್ರಸಿದ್ಧಿಯನ್ನು ಪಡೆಯಲಿ, ವಿಶ್ವಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ಇವತ್ತು ಆಗಿದೆ ಎನ್ನುವಂಥ ಮಾತನ್ನ ಹೇಳ್ತಾ ಆತ್ಮೀಯರೇ ಹೇಳ್ತಾರೆ, ಇವತ್ತು ಖಂಡಿತವಾಗಿಯೂ ಬದುಕ ಪಯಣ ಅದು ಕೇವಲ ಮಸಂದರಿ ಮಾತ್ರ ಅಲ್ಲ, ಅದರಾಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಾಂತೆ. ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಉಬ್ಬದಿರು ಎಲೆ ಮಾನವ, ಹೆಬ್ಬುಲಿಯಂತೆ ಯಮ ಬೊಬ್ಬಿಡುತ್ತ ಕಾದಿರುವ, ಸಾಗರದ ಅಲೆಯಂತೆ ಸಾವು ಕಾದಿರಲ್ಲ ಹೇಗೆ ಭೋಗ ಭಾಗ್ಯಗಳನ್ನು ನೀನು ಅಳುವಿಕೆ ಅನ್ನುವಂತೆ ಬಹುಶಃ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವಿನ ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ, ಸಾಮಾಜಿಕವಾಗಿ ತನ್ನನ್ನು ಬಿತ್ತರಿಸಿಕೊಂಡ ಬಗ್ಗೆ ಹೇಗೆ, ಆಧ್ಯಾತ್ಮಿಕವಾಗಿ ತನ್ನ ಚಿಂತನೆ ಏನು ಅನ್ನೋದನ್ನು ಈ ಸಮಾಜ ಬಗೆಯಾಗಿ ನೋಡ್ತಾ ಅಂತೆ. ಹೀಗೆ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗುವಂತ ಬಯಲ ಬದುಕು, ಇದರ ನಡುವೆ ಮಾನವ ಬದುಕಿನ ಇತಿಹಾಸ ಸುದೀರ್ಘವಾದ ಪರಂಪರೆಯಲ್ಲಿ ನಾವೊಂದು ಸಣ್ಣ ಬಿಂದು ಅನ್ನೋದು ಮರಿಬಾರದಂತೆ, ಸರಿದು ಹೋದ ನಿಂಡೆಗಳ ನಡುವೆ ಬರುವ ನಾಳೆಗಳ ಮಧ್ಯೆ ಒಂದು ಕೊಂಡಿ ಅನ್ನೋದು ಮರಿಬಾರದಂತೆ. ಕೊಂಡಿ ಕಳಚದ ಹಾಗೆ ಬಿಂದು ಒಂದು ಸಾರ್ಥಕ ಬದುಕು ಹಾಗೆ ಅದೊಂದು ಜನ್ಮಜಾತ ಪ್ರವೃತ್ತಿ ಆಗುವ ಹಾಗೆ ನಮ್ಮ ಬದುಕು ಮುನ್ನಡೆ ಇಡಬೇಕಂತೆ. ಹಾಗಾಗಿ ಇವತ್ತು ಒಬ್ಬ ಶಾಸಕನಾಗಿ ನಾನು ಧನ್ಯತೆ ಭಾವ ಅಂತ ನಾನು ಭಾವಿಸ್ತೇನೆ, ಧನ್ಯತೆ ಕ್ಷಣ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಮ್ಮ ಸೌಭಾಗ್ಯ, ಒಂದು ಕಡೆ ಮಹಾಲಕ್ಷ್ಮಿ ದೇವಸ್ಥಾನ ಆಯಿತು, ಒಂದು ಕಡೆ ಮಾರಿಯಮ್ಮನ ದೇವಸ್ಥಾನ ಆಯಿತು, ಒಂದು ಕಡೆಯಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಆಯಿತು, ಒಂದಷ್ಟು ಗರಡಿಗಳು ದೇವಸ್ಥಾನಗಳು ಇದು ನಮ್ಮ ಬದುಕಿನ ಒಂದು ಶಿಖರ ಪ್ರಾಯದ ಗಳಿಗೆ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಆ ಭಗವಂತ ಇವತ್ತು ಖಂಡಿತವಾಗಿ ನಿಮ್ಗೆಲ್ಲರಿಗೂ ಕೂಡ ಆ ಒಳ್ಳೆಯದನ್ನ ಮಾಡಲಿ ಎನ್ನುವಂಥ ಮಾತನ್ನು ಹೇಳ್ತಾ ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಗುರುಗಳು ಆಗಲೇ ಬಂದಿದ್ದಾರೆ, ನಮ್ಮ ಸಂಸದರು ಕೂಡ ತುಂಬ ಒತ್ತಡದಲ್ಲಿದ್ದಾರೆ, ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ನಾನು ಮಧ್ಯಾಹ್ನ ಅವ್ರ ಹತ್ರ ನಾವು ಪ್ರೀತಿಯಿಂದ ಜಗಳ ಆಡ್ತೀವಿ, ಹಾಗೆ ಪ್ರೀತಿಯಿಂದ ಅವರಿಗೆ ನಾವು ಸ್ವಲ್ಪ ಇಲ್ಲ ಬರಲೇಬೇಕು. ಅವರಿಗೆ 2 ಜಿಲ್ಲೆ ಉಡುಪಿ ಮತ್ತು ಚಿಕ್ಕಮಗಳೂರಿಗೆ ಅವರ ಒತ್ತಡ ಅರ್ಥ ಮಾಡಿಕೊಳ್ತೇನೆ. ಹಾಗಾಗಿ ಈ ಕೊನೆಯಿಂದ ಆ ಕೊನೆಗೆ ನಮ್ಮೊಂದು ಕ್ಷೇತ್ರ ಸಂಭಾಳಿಸಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ. ಆದರೆ ಅವರು ಇಡೀ ಒಂದು ಲೋಕಸಭಾ ಕ್ಷೇತ್ರವನ್ನೇ ಸಂಭಾಳಿಸಕ್ಕಂಥ ಒಂದು ತಾಳ್ಮೆ ಅವರಲ್ಲಿ ಇದೆ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಅವರಿಗೆ ಕೂಡ ನಾನು ಸ್ವಾಗತ ಬಯಸ್ತಾ, ಯಾರ್ಯಾರು ಇದಕ್ಕೆ ಇವತ್ತು ಹೇಳ್ತಾರಲ್ಲ ನಮ್ದು ತಮ್ ಯಥಾಯಥ ಉಪಾಸನೆ ತದೇವ ಭವತಿ ಅಂತೇಳಿ, ಅಂದ್ರೆ ನಮ್ಮ ಉಪಾಸನೆ ತಕ್ಕಂತೆ ಆ ಭಗವಂತ ಒಲಿತಾನಂತೆ. ಕೆಲವರು ಧನ ಸಹಾಯ ಮಾಡಿರ್ಬೋದು, ಕೆಲವರು ಬಹುಶಃ ರಾತ್ರಿ ಆಗು ಇಲ್ಲಿ ಮುಂದೆ ಎಲ್ಲ ಕೂತಿದ್ದಾರೆ, ಸುಕುಮಾರನ್ ಇರ್ಬೋದು, ಇಲ್ಲಿ ನವೀನಣ್ಣ ಇರ್ಬೋದು, ಒಂದು ದೇವಪ್ರಸಾದ್ ಶೆಟ್ಟಿಯವರು ಮೊನ್ನೆ ಒಂದು ಅದ್ಭುತವಾದ ಒಂದು ಇದನ್ನು ಸಂಘಟನೆ ಮಾಡಿದ್ದಾರೆ. ಹಾಗೆ ಎಲ್ಲ ನಮ್ಮ ಸುರೇಶ್ ಅಣ್ಣ ಇದ್ದಾರೆ, ಹಾಗೆ ನಮ್ಮ ಭಾಸ್ಕರಣ್ಣ, ಹಾಗೆ ನಮ್ಮ ಸಾಧಣ್ಣ ಇದ್ದಾರೆ. ಎಲ್ರಿಗೂ ವಿಶೇಷವಾಗಿ ನಾನು ನಮ್ಮ ಸೊಸೆ ಗಂಡ ಸುಜಯ್ ಅವರು ಈ ದೇವಸ್ಥಾನ ಮಾಡಿಕೊಟ್ಟಂಥವ್ರು, ನೀವು ನೆನೆಸ್ಕೊಳ್ಬೇಕು. ನಮ್ಮ ಕಾಪುನಲ್ಲಿ ಕೂಡ ನಮ್ಮ ಮರ್ಯಾದೆ ಉಳಿಸ್ಕೊಟ್ಟಂಥವ್ರು ಸುಜಯ್, ಒಬ್ಬ ಒಳ್ಳೆ ಅದ್ಭುತ ಇಂಜಿನಿಯರ್ ಆಗಿ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಸುಜಯ್ ಎದ್ನಲ್ಲಿ ಸಭೆಗೊಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ಬೇಕು. ಹಾಗೆ ನಮ್ಮ ಕಾರ್ಕಳದಲ್ಲಿ ಕೇವಲ 8 ತಿಂಗಳಲ್ಲಿ ಒಂದು ಮಾರಿಗುಡಿಯನ್ನು ಕಟ್ಟಿಕೊಟ್ಟಂತ ಪುಣ್ಯಾತ್ಮ. ಹಾಗೆ ಇದನ್ನು ಕೂಡ ಕೇವಲ ಒಂದು 10 ತಿಂಗಳಲ್ಲಿ ರಾತ್ರಿ ಆಗಲು ನಾವು ಸಂಕಲ್ಪ ಮಾಡಿದ್ರೆ ಅವರ ತಲೆ ಮೇಲೆ ಜವಾಬ್ದಾರಿ ಕೊಟ್ಟು ಬಿಡ್ತೀವಿ. ಆದ್ರೆ ಅವರು ಆಗಲ್ಲ, ಕೊನೆಗೆ ಇಡೀ ಹೊರೆಯನ್ನು ಹೊತ್ತುಕೊಂಡು ಯಾರಿಗೂ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಮಾತು ಕಮ್ಮಿ
ಹಾಗಾಗಿ ಅದನ್ನೇ ಹೇಳುವಂಥದ್ದು, ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ, ತಿಳಿದು ನೋಡಯ್ಯ ಬದುಕಿನ ರೀತಿ, ಬಿಡುವ ವಿಚಾರ ಮಾಡೋ ವಿಚಾರ, ಸ್ಥಿರವಲ್ಲ ಈ ಸಂಸಾರ ಮರಳು ಎನ್ನೋ ರೀತಿಯಲ್ಲಿ ನಮ್ಮ ಉಳಿಯುವಂಥದ್ದು ಕಾಯ ಮಾತ್ರ. ಹಾಗಾಗಿ ಇದು ಶತಮಾನಗಳ ಕಾಳೆ ಉಳಿಯುವಂಥ ಕೆಲಸವನ್ನ ನೀವೆಲ್ಲ ಸೇರಿ ಮಾಡಿಸಿದ್ದೀರಿ, ನಾವೆಲ್ಲ ನಿಮಿತ್ತ ಮಾತ್ರ ಹೇಳ್ತೀವಲ್ಲ. ಹಾಗಾಗಿ ಆ ಭಗವಂತ ಇದನ್ನ ಮಾಡಿಸಿದಾನೆ ಎನ್ನುವಂತ ಒಂದು ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಇದಕ್ಕೆ ಸಹಕರಿಸಂತ ಎಲ್ರಿಗೂ ಕೂಡ, ನನಗೆ ಮೊನ್ನೆಯಿಂದ ಮಾತಾಡೋದು ಹೇಳ್ತಿದ್ರು, ನಾನು ಹೇಳಿದೆ ಕೊನೆಗೆ ನಾನು ಮಾತಾಡ್ತಿದ್ದ ಪ್ರಕಾಶ್ ನನಗೆ ಹೇಳ್ತಿದ್ದೆ ನಾನು. ಹಾಗಾಗಿ ಯಾಕಂತ ಹೇಳಿದ್ರೆ ಇದಕ್ಕೆ ಸಹಕರಿಸಂತವ್ರು ಎಲ್ರಿಗೂ ಕೂಡ, ಹಿಂದೆ ನಿಂತು ಮಾಡಿದಂಥವ್ರಿಗೆ ಎಲ್ರಿಗೂ ಕೂಡ ನಾನು ಅಭಿನಂದಿಸ್ತಾ, ಆ ಭಗವಂತ ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ನಾಳೆಯಿಂದ ಈ ಕ್ಷೇತ್ರವನ್ನ ಮುನ್ನಡೆಸುವಂತ ನೀಲಕಂಠ ಸ್ಥೈರ್ಯ ನಿಮ್ದೆಲ್ಲ ಆಗಲಿ. ಯಾಕಂತ ಹೇಳಿದ್ರೆ ಇವೆಲ್ಲ ನಾವೆಲ್ಲ ಇವತ್ತು ಉದ್ಘಾಟನೆ ಮಾಡಿ ನಾಳೆ ನಾಳೆ ಹೊರಟು ಹೋಗ್ಬಿಡ್ತೀವಿ ಸುಕುಮಾರಣ್ಣ. ನಾಳೆ ಇದನ್ನು ಮುನ್ನಡೆಸಕ್ಕಂಥದ್ದು ಇಲ್ಲಿ ಬ್ರಾಹ್ಮಣ ವರ್ಗ, ಅರ್ಚಕ ವರ್ಗ, ಆಡಳಿತ ಮಂಡಳಿಯವರು, ನಮ್ಮ ಹಿರಿಯರಾಗಿರ್ತಂಥ ನಮ್ಮ ಅರಸರು, ಹಾಗೆ ಕೊರೋನೆಯ ಬಂಧುಗಳು, ಹಾಗೆ ಇಲ್ಲಿಯ ಪೇಟೆ ಮನೆ ಬಂಧುಗಳು, ನೀವೆಲ್ಲ ಸೇರಿ ದಿನನಿತ್ಯ ಇಲ್ಲಿ ಪೂಜೆ ಪುರಸ್ಕಾರಗಳು, ಹೋಮ ಹವನಾದಿಗಳು ಮನುಷ್ಯನ ವ್ಯಾವಹಾರಿಕ ಜಗತ್ತಿನ ಮೇಲೆ ಕೆತ್ತಿ ಆತನನ್ನು ಅಲೌಕಿಕ ಬದುಕಿನಲ್ಲಿ ಮುಖಮ ನಿಲ್ಲಿಸುವಂತೆ ಆ ಎಲ್ಲ ಕಾರ್ಯಗಳು ನಡೀಲಿ. ಈ ಕ್ಷೇತ್ರ ಇನ್ನಷ್ಟು ವೃದ್ಧಿಗೆ ಬರಲಿ. ಹಾಗೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಏನು ಸಂಕಟಗಳು ತನ್ನ ಮೂಲಕ ಪಾರು ಮಾಡುವಂಥ ಯೋಗ ಭಾಗ್ಯವನ್ನು ಭಗವಂತನ ಕೊಡಲಿ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ. ಗುರುಮೆ ಅಂತ ಹೇಳಿದ್ರೆ ಅದು ಗುರುಮೇವ ಅದ್ವಿತೀಯ ಎನ್ನುವಂತ ಮಾತಿದೆ. ಅವರು ಲಕ್ಷ್ಮಿಯ ಪುತ್ರರು ಹೌದು, ಸರಸ್ವತಿಯ ಪುತ್ರರು ಹೌದು. ಮಾತಿಗೆ ಇಳಿದ್ರೆ ಅದು ಮೂರೆಳೆಯ ಮುತ್ತಿನ ಹಾರ ಅಂತ ಅದ್ಭುತವಾದ ಜ್ಞಾನ ಭಂಡಾರಿ ಇರುವಂತ ವಾಗ್ಮಿಗಳವರ ಸ್ವಾಗತದ ನುಡಿತೋರಣಕ್ಕೆ ಶಿರವನ್ನ ಬಾಗ್ತಾ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಈ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇಂದಿನ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠವನ್ನು ಅಲಂಕಾರ ಮಾಡಿರುವವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರವರಿಗೆ ಶಾಲಿನ ಗೌರವವನ್ನ ಗುರುಮೆ ಸುರೇಶ್ ಶೆಟ್ಟಿ ಅವರು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಪಡುಬಿದ್ರೆಯ ಈ ಬ್ರಹ್ಮಕಲಶದ ರೂವಾರಿ ಆಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪ್ರಕಾಶ್ ಅಣ್ಣನ ಹತ್ರ ಒಂದು ವಿನಂತಿ, ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಕೂಡ ಶಾಲಿನ ಗೌರವದೊಂದಿಗೆ ನಾವು ಈ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ದೀಪ ಪ್ರಜ್ವಲನೆಯೊಂದಿಗೆ ಸಭಾ ವೇದಿಕೆಗೆ ಬೆಳಕಿನ ಸ್ಪರ್ಶವನ್ನ ನಾವು ನೀಡಲಿಕ್ಕಿದ್ದೇವೆ. ವೇದಿಕೆಯಲ್ಲಿ ಪೂಜ್ಯ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿ ಅನ್ನುವಂಥದ್ದು ನಮ್ಮ ಈ ವೇದಿಕೆಗಿದೆ. ಹಾಗೆ ನಮ್ಮೊಂದಿಗೆ ಈ ನಮ್ಮ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ನಮಗೆ ದೊಡ್ಡ ಶಕ್ತಿಯಾದಂತ ವ್ಯಕ್ತಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರರಾಗಿರುವಂತ ಗೌರವಾನ್ವಿತ ಸುಜಯ್ ಶೆಟ್ಟಿ ಅವರು ತಾವು ಕಡೆ ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಜೊತೆ ಆಗಬೇಕು ಅತಿಥಿಗಳಾಗಿ. ಪೂಜ್ಯ ವಿದ್ಯಾಸಾಗರ ಶ್ರೀಪಾದರು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಕೃಷ್ಣಾಪುರ ಮಠ ಉಡುಪಿ, ಪೂಜ್ಯ ಶ್ರೀವರ್ಯರ ಅಮೃತ ಹಸ್ತ ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿಕ ಪ್ರಧಾನ ಅರ್ಚಕರಾಗಿರುವಂತ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರಣ್ಣರ ಅಮೃತ ಹಸ್ತ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರ ದಿವ್ಯ ಉಪಸ್ಥಿತಿಯೊಂದಿಗೆ ವೇದಿಕೆಗೆ ಬೆಳಕಿನ ಅದ್ಭುತ ಸ್ಪರ್ಶವನ್ನ ನಾವು ನೀಡ್ತಾ ಇದ್ದೇವೆ. ಬಂಧುಗಳೇ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಕಾರ್ಗತ್ತಲ ಕತ್ತಲಿನ ಸುಜ್ಞಾನದ ದೀವಿಗೆಯ ಒಂದು ಪ್ರಜ್ವಲನೆಯನ್ನ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ವೇದಿಕೆಯಲ್ಲಿ ಪ್ರಜ್ವಲಿಸುವಂತ ಈ ದೀವಿಗೆ ನಮ್ಮೆಲ್ಲರ ಬದುಕಿಗೆ ಶಕ್ತಿ ನೀಡುವಂತ ಬೆಳಕಾಗಿ ಮೂಡಿ ಬರಲಿ ಎನ್ನುವಂತ ಆಶಯದೊಂದಿಗೆ ವೇದಿಕೆಯಲ್ಲಿರುವಂತ ಪೂಜ್ಯ ಕೃಷ್ಣಾಪುರ ಶ್ರೀವರ್ಯರು ಹಾಗೆ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರಣ್ಣರ ಉಪಸ್ಥಿತಿಯೊಂದಿಗೆ, ಹಾಗೆ ವೇದಿಕೆಯಲ್ಲಿ ಸಗ್ರಿ ಗೋಪಾಲಕೃಷ್ಣ ಸಾಮಗರ ಉಪಸ್ಥಿತಿ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರ ಉಪಸ್ಥಿತಿಯೊಂದಿಗೆ ವೇದಿಕೆಯಲ್ಲಿ ದೀಪ ಪ್ರಜ್ವಲನ ನಾವು ನಡೆಸ್ತಾ ಇದ್ದೇವೆ. ಬಂಧುಲೆ, ಅರ್ಲಾವೆ ಯಾನ್ ಸಿರಿ ತುಡರನ್ ಅಂಚಂದ್ ಬುಲ್ಪು ಮಲ್ಪ ಎಂದತ್ ಈ ಲೋಕನು. ಅರ್ಲಾವೆ ಯಾನ್ ಸಿರಿ ತುಡರನ್ ಅಂಚಂದ್ ಬುಲ್ಪು ಮಲ್ಪ ಎಂದತ್ ಈ ಲೋಕನು. ಅರ್ಲವನಂಚಿತ್ತಿನ ಈ ಸಿರಿ ತುಡರಡ್ ನಿನ್ನ ಮೋನೆ ಯಾನು ತೂಪೆ ಎನ್ನ ಮೋನೆ ಈ ತೂಲ ನಮ್ಮ ನರುಟುತ್ತಿನಂಚಿತ್ತಿನ ಅಜ್ಞಾನ ಅಂಧಕಾರದ ಕಾರ್ಗತ್ತಲೆ ದೂರಾವಡ್ ಪನ್ಪನ ಪಾತ್ಯರದಂಚ ಈ ವೇದಿಕೆಡ್ ನಮ್ಮ ತುದಾರಣ ಅರ್ಲಾ ಒಂದಿಲ್ಲ ನಂದಾರಣ ಅರ್ಲಾ ಒಂದಿಲ್ಲ. ಸೊಲ್ಮೇಲು ದೀಪ ಪ್ರಜ್ವಲನನ್ನ ನಡೆಸಿಕೊಟ್ಟಂತ ಎಲ್ಲ ಗಣ್ಯರಿಗೆ ವಂದನೆಯನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರ ಹತ್ರ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಸದರಿಗೆ ತುರ್ತಾಗಿ ವೇದಿಕೆಯಿಂದ ವಿರಮಿಸಲಿಕ್ಕಿದೆ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ. ಹಾಗಾಗಿ ಅವರಿಗೆ ತಮ್ಮ
ಒಂದು ವಿನಂತಿಯಲ್ಲಿ ಅವರಿಗೆ ಮೊದಲಿಗೆ ಮಾತಾಡಲಿಕ್ಕೆ ನಾವು ಅನುಮತಿಯನ್ನ ನೀಡ್ತಾ ಇದ್ದೇವೆ ಪೂಜ್ಯ ಶ್ರೀವರ್ಯರಿಗೆ, ಹಾಗೆ ವೇದಿಕೆಯಲ್ಲಿರುವಂತಹ ಪೂಜ್ಯ ಅಸರಣರಲ್ಲೂ ಕೂಡ ಅನುಮತಿಯನ್ನ ಯಾಚಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಲೋಕಸಭಾ ಸಂಸದರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮತ್ತು ಪ್ರಕಾಶ್ ಅಣ್ಣನ ಆಮಂತ್ರಣವನ್ನ ಮನ್ನಿಸಿ ತಮ್ಮೆಲ್ಲ ಕಾರ್ಯಕ್ರಮವನ್ನ ಬದಿಗೊತ್ತಿ ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಒಂದು ಮನವಿಗೆ ಪುರಸ್ಕಾರವನ್ನ ನೀಡಿದ್ದಾರೆ. ತಮ್ಮೆಲ್ಲ ಒಂದು ಜೋರಾದ ಕೈಚಪ್ಪಾಳೆ ಗೌರವವನ್ನು ಅವರಿಗೆ ನೀಡಬೇಕು ಅಂತ ವಿನಂತಿಸ್ತಾ ತಮ್ಮ ಶುಭ ಹಾರೈಕೆ ಮಾತಿಗಾಗಿ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರುವ, ಕೇಳ್ತಾ ಇದೆಯಲ್ವಾ, ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರುವ ಸ್ನೇಹಿತರೆಲ್ಲ ಒಟ್ಟಾದ್ರಂತೆ. ನಿಮ್ಮೂರಲ್ಲಿ ವಿಶೇಷ ಏನು ಅಂತ ಕೇಳಿದಾಗ ಬೆಂಗಳೂರವನು ಹೇಳಿದಂತೆ ನನ್ನಲ್ಲಿ ವಿಧಾನಸೌಧ ಇದೆ ಅಂತ ಹೇಳಿ, ಮೈಸೂರವನು ಹೇಳಿದಂತೆ ನನ್ನಲ್ಲಿ ಮೈಸೂರು ಅರಮನೆ ಇದೆ ಅಂತ ಹೇಳಿ, ವೇಣೂರವನು ಗುಮ್ಮಟವನ್ನು ತೋರಿಸಿದಂತೆ. ಆದರೆ ಪಡುಬಿದ್ರೆ ಅವರು ನಾಳೆಯಿಂದ ಹೇಳಬಹುದು, ನನ್ನೂರಿನಲ್ಲಿ ನಿಮ್ಮ ಬೆಂಗಳೂರವರಿಗೆ ಅರಮನೆ ಇರಲಿ, ಬೆಂಗಳೂರವರಿಗೆ ವಿಧಾನಸೌಧ ಇರಲಿ, ಮೈಸೂರವರಿಗೆ ಅರಮನೆ ಇರಲಿ, ವೇಣೂರು ಕಾರ್ಕಳದವರಿಗೆ ಗುಮ್ಮಟ ಇರಲಿ, ನನ್ನೂರಿನಲ್ಲಿ ಪಡುಬಿದ್ರೆ ಮಾಲಿಂಗೇಶ್ವರ ದೇವಸ್ಥಾನ ಇದೆ, ನೋಡ್ಲಿಕ್ಕೆ ಬನ್ನಿ ಅಂತ ಹೇಳಬಹುದು ಅನ್ನುವಷ್ಟರ ಮಟ್ಟಿಗೆ ಚಂದವಾಗಿ, ಕಲಾತ್ಮಕವಾಗಿ, ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಕ್ಕೋಸ್ಕರ ನಾನು ಇದರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟರಿಗೆ ಮತ್ತು ಇಡೀ ತಂಡಕ್ಕೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯೋಗಾನುಯೋಗ ಕರ್ನಾಟಕದಲ್ಲಿ ನಾನೊಂದು ಸರ್ತಿ ಮಂತ್ರಿ ಆಗಿದ್ದೆ, ಧಾರ್ಮಿಕ ದತ್ತಿ ಮಂತ್ರಿ. ಆಗ ಬೆಂಗಳೂರಲ್ಲಿರುವಂಥ ಮಾಲಿಂಗೇಶ್ವರ ದೇವಸ್ಥಾನ ಒಂದಕ್ಕೆ ಕೆನಡಾದ ಪ್ರಧಾನಮಂತ್ರಿಯವರು ಪತ್ನಿ ಸಮೇತರಾಗಿ ಬಂದಿದ್ರು. ಕೆನಡಾದ ಪ್ರಧಾನಮಂತ್ರಿ ಭಾರತಕ್ಕೆ ಬರುವುದು, ಕರ್ನಾಟಕಕ್ಕೆ ಬರುವುದು ಹೊಸ್ತಲ್ಲ. ಆದರೆ ಈ ಬಾರಿ ಅವರ ಭೇಟಿ ಇರುವುದು ಬೆಂಗಳೂರಿನ ಮಾಲಿಂಗೇಶ್ವರ ದೇವಸ್ಥಾನವನ್ನು ನೋಡಲಿಕ್ಕೆ. ಅವತ್ತಿನ ಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ ಹೇಳಿದ್ರು, ಕೆನಡಾದ ಪ್ರಧಾನಿ ಬರ್ತಾ ಇದ್ದಾರೆ, ಕರ್ನಾಟಕದ ಪರವಾಗಿ, ನನ್ನ ಪರವಾಗಿ ನೀನು ಸ್ವಾಗತ ಮಾಡೋಕೆ ಹೋಗಬೇಕು ಅಂತೇಳಿ. ಅವರೆಲ್ಲ ಭದ್ರತೆಯ ನಡುವೆ ಬಹಳ ಕಷ್ಟಪಟ್ಟು ಅವರಿಗೊಂದು ಹೂಗುಚ್ಛವನ್ನು ಕೊಟ್ಟಾಗ ಅವರು ಬಂದದ್ದು ಯಾಕೆ ಕೇಳಿದ್ರೆ, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ 1,500 ಇತಿಹಾಸ ಇರುವಂತ, 1,500 ವರ್ಷಗಳ ಇತಿಹಾಸ ಇರುವಂತ ಈ ಮಾಲಿಂಗೇಶ್ವರ ದೇವಸ್ಥಾನದ ಕಂಬಗಳಲ್ಲಿ ಇರುವಂತ ಕೆತ್ತನೆಯನ್ನ ನೋಡ್ಲಿಕ್ಕೆ ಅವರು ಕೆನಡಾದಿಂದ ಬಂದಿದ್ದಾರೆ ಅನ್ನುವಂಥ ಸುದ್ದಿ ನನಗೆ ಆಶ್ಚರ್ಯ ಉಂಟು ಮಾಡಿತ್ತು. ಅಂದ್ರೆ ಈ ಭಾರತ ದೇಶದಲ್ಲಿರುವಂತ ದೇವಸ್ಥಾನಗಳ ಐತಿಹಾಸಿಕ ವಿಚಾರಗಳು ನಮಗೆ ಅರ್ಥ ಆಗಬೇಕಾದ್ರೆ, ಪ್ರಚಾರ ಆಗಬೇಕಾದ್ರೆ ಕೆನಡಾದ ಪ್ರಧಾನಿ ಒಬ್ಬ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ ಮೇಲೆ ಅನ್ನುವಂಥ ಸುದ್ದಿ ವ್ಯಾಪಕವಾಯಿತು. ಮರುದಿವಸ ಸಾವಿರಾರು ಜನ ಭಕ್ತರು ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ನಮ್ಮ ಐತಿಹಾಸಿಕದಂಥ ವಿಚಾರಗಳು ಪ್ರಪಂಚಕ್ಕೆ ಪ್ರದರ್ಶನಗೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ಪಡುಬಿದ್ರೆಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಕೆಲವರಿಗೆ ಯೋಗ ಇರುತ್ತಂತೆ, ಕೆಲವರಿಗೆ ಭಾಗ್ಯ ಇರುತ್ತಂತೆ. ನಮ್ಮ ಗುರ್ಮೆ ಸುರೇಶ್ ಶೆಟ್ಟಿ ಹೇಳೋದನ್ನು ಕೇಳಿದ್ದೆ ನಾನು. ಆದರೆ ಯೋಗ ಮತ್ತು ಭಾಗ್ಯ ಎರಡೂ ಇದ್ದದ್ದು ಈ ಸರ್ತಿ ಗುರ್ಮೆ ಗುಡಿಯ ನಂತರ ಮತ್ತೆಲ್ಲಿಯಾದರೂ ಉಡುಪಿ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದಂತಹ ದೇವಸ್ಥಾನ ಸಾರ್ವಜನಿಕರ ನೆರವಿನ ಮೂಲಕ ನಿರ್ಮಾಣ ಆದದ್ದಿದ್ರೆ ಅದು ಪಡುಬಿದ್ರೆಯ ಈ ಮಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಮತ್ತು ಅಭಿಮಾನ. ಈ ಯೋಗ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲರೂ ಶಾಸಕರು ಎಂಪಿಗಳು ನಾವೆಲ್ಲ ಇರ್ತೇವೆ. ಬಂಜಾರ ಪ್ರಕಾಶ್ ಶೆಟ್ಟರಂತ ಹಿತೈಷಿಗಳು ಒಂದು ಊರಲ್ಲಿ ಇರೋದು ಕಡಿಮೆ. ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಸಾರ್ವಜನಿಕ ನೆರವಿನ ಜೊತೆಯಲ್ಲಿ ತಾನು ದುಡಿದಂಥ ಹಣವನ್ನು ಕೂಡ ಕೊಟ್ಟು ಇಷ್ಟು ಅದ್ಭುತವಾದಂಥ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಶಕ್ತಿ ಬೇಕಲ್ಲ ಯಾರಿಗಾದ್ರೂ ಬೇಕು. ದೇವಸ್ಥಾನ ನಿರ್ಮಾಣ ಮಾಡೋದು ಸುಲಭವಲ್ಲ. ಕರ್ನಾಟಕ ರಾಜ್ಯದಲ್ಲಿ ನನಗೆ ಗೊತ್ತಿರುವಂತೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ 34,500 ದೇವಸ್ಥಾನಗಳಿವೆ. 34,500 ದೇವಸ್ಥಾನ ನಿಮ್ಮ ಮಾಲಿಂಗೇಶ್ವರವು ಸೇರಿದಂತೆ. ಈ 34,500 ದೇವಸ್ಥಾನದಲ್ಲಿ 250 ದೇವಸ್ಥಾನ ಒಂದು ಸಂಪದ್ಭರಿತವಾದಂಥ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ದೇವಸ್ಥಾನ. ಒಂದು 100-150 ದೇವಸ್ಥಾನ, 100-150 ದೇವಸ್ಥಾನಗಳು ಒಂದು ರೀತಿ ಬಿ ದರ್ಜೆ ಅಂತ ಹೇಳ್ತೇವೆ ನಾವು. ಅದರದ್ದೇ ಆದಂಥ ಖರ್ಚು ಅದಕ್ಕೆ ಸಾಕಂತೇಳಿ. ಇನ್ನು ಕರ್ನಾಟಕ ರಾಜ್ಯದ 15,000 ದೇವಸ್ಥಾನಗಳಿಗೆ ಎಣ್ಣೆ ಬತ್ತಿ ಪೂಜೆಗೂ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಸರ್ಕಾರದ ನೆರವಿಗೆ ಬಂದು ನಾವು ಎಣ್ಣೆ ಬತ್ತಿ ಕೊಡ್ತೇವೆ, ನೀವು ತ್ರಿಕಾಲ ಪೂಜೆ ಮಾಡಿ ಅಂತ ಹೇಳುತ್ತೆ. ಅಂಥ 34,500 ದೇವಸ್ಥಾನದಲ್ಲಿ ಈ ಪಡುಬಿದ್ರೆಯ ಮಾಲಿಂಗೇಶ್ವರ ಗಣಪತಿ ದೇವಸ್ಥಾನವನ್ನು ಒಂದು ಅಂತ ನನ್ನ ದಾಖಲೆಗಳಲ್ಲಿ ನಾನು ಅವತ್ತು ಕಂಡುಕೊಂಡವ. ಧಾರ್ಮಿಕ ದತ್ತಿ ಮಂತ್ರಿಯಾಗಿ ಇಲ್ಲಿ ನಾನು ಬಂದಿದ್ದೆ. ಆದರೆ ಇವತ್ತಿ ಬಂದಾಗ
ಈ ದೇವಸ್ಥಾನದ ಮೂಲಕ ಇಡೀ ವ್ಯವಸ್ಥೆಯೇ ಪುನರ್ನಿರ್ಮಾಣ ಆಗಿದೆ. ಐತಿಹಾಸಿಕವಾದಂಥ ಈ ದೇವಸ್ಥಾನವನ್ನು ನೋಡೋದ್ರ ಮೂಲಕ ಹಿಂದಿನ ಎಲ್ಲ ಚಾರಿಗಳು ನೆನಪು ಹೋಗಿ ಅದ್ಯಾವುದೋ ರಾಮ ಮಂದಿರವನ್ನು ನೋಡುವಂಥ ಅನುಭವಗಳು ಬರುವಂಥ ಒಂದು ಅದ್ಭುತವಾದಂಥ ಕಲ್ಪನೆ ಬರಲಿಕ್ಕೆ ಭಕ್ತಾದಿಗಳಿಗೆ ಅವಕಾಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಗುರುಮೇಶ್ವರೇಶ ಶೆಟ್ಟರು ಅದೃಷ್ಟವಂತರು ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಈ ಕ್ಷೇತ್ರ ಬಿಟ್ಟರೆ ಇಂಥ ದೇವಸ್ಥಾನ ನಿರ್ಮಾಣ ಮಾಡಿದಂಥ ಮತ್ತೊಂದು ಕ್ಷೇತ್ರವನ್ನು ನೋಡುವುದು ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಗುರುಮೆಯವರು ಸರ್ವರ ಸಹಕಾರ ತಗೊಂಡು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕಾರಣಕ್ಕೆ ಅವರಿಗೆ ಅಭಿನಂದನೆಗಳನ್ನು ಹೇಳಿ, ಅದ್ಭುತವಾದಂಥ ಈ ದೇವಸ್ಥಾನದ ನಿರ್ಮಾಣ ಹಿಂದೆ ಯಾರ್ಯಾರು ಶ್ರಮಿಸಿದ್ದೀರೋ ನನಗೆ ಗೊತ್ತಿಲ್ಲ. ಪೇಜಾವರ ಶ್ರೀಗಳು, ಪೇಜಾವರ ಹಿರಿಯ ಶ್ರೀಗಳು, ಆಗ ರಘುವತಿ ಭಟ್ಟ ಶಾಸಕರು ಇರ್ಬೋದು ಅಂತ ನನಗೆ ನೆನಪು. ಪೇಜಾವರ ಹಿರಿಯ ಶ್ರೀಗಳು ಪೀಠೋರಾಯಣ ಮಾಡೋ ಸಂದರ್ಭದಲ್ಲಿ ಈ ಹೊರೆ ಕಾಣಿಕೆ ತಗೊಂಡು ಬರಲಿಕ್ಕೆ ಎ.ಜಿ. ಕೊಡಿಗೆಯವರು ಮತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ರು. ಆಗ ಆ ಹೊರೆ ಕಾಣಿಕೆ ತಗೊಂಡು ಬರುವ ಸಂದರ್ಭದಲ್ಲಿ ನಾವು ಒಂದೊಂದು ಕೇರಿಗೆ ಹೋಗ್ತಾ ಇದ್ದೆವು. ಎಲ್ಲರೂ ಕೂಡ ನಮಗೆ ತೆಂಗಿನಕಾಯಿ ಕೊಡ್ತಾ ಇದ್ರು, ಅಕ್ಕಿ ಕೊಡ್ತಾ ಇದ್ರು. 1,000 ತೆಂಗಿನಕಾಯಿ ಕೊಡೋರು, 1 ಕ್ವಿಂಟಲ್ ಅಕ್ಕಿ ಕೊಡೋರು, ಹೀಗೆ ಬರ್ಕೊಡ್ತಾ ಹೋಗ್ತಾ ಇದ್ರೆ ಒಂದು ಬಾಗಿಲಿಲ್ಲದೆ ಇರುವಂಥ ಗುಡಿಸಿಲಿನಲ್ಲಿ, ಬಾಗಿಲಿಲ್ಲದೆ ಇರುವಂಥ ಗುಡಿಸಿಲಿನ ಮಧ್ಯೆ ಒಬ್ಬಾಕೆ ಹೆಣ್ಣುಮಗಳು ಒಂದು ಮಗುವನ್ನು ಎತ್ಕೊಂಡು ನಿಂತಿದ್ಲು. ಅವಳು ಹೇಳ್ತಾಳೆ, ಶ್ರೀನಿವಾಸ ಮೇಯರ, ನೀವೆಲ್ಲ ಮಠಕ್ಕೆ, ಶ್ರೀಕೃಷ್ಣ ಮಠಕ್ಕೆ ಪರ್ಯಾಯಕ್ಕೋಸ್ಕರ ಎಲ್ಲ ಹೊರೆಕಾಣಿಕೆ ತಗೊಂಡು ಹೋಗ್ತಿದ್ರಂತೆ, ನಾನು ಏನಾದರೂ ಕೊಡ್ಬೋದಾ ಅಂತೇಳಿ. ಅವಳು ನೋಡಿದ್ರೆ ನಮ್ಮ ಹತ್ರ ಏನೋ ಕೇಳಲಿಕ್ಕೆ ನಿಂತಿದ್ದಾಳೆ ಅಂತ ಅನಿಸಿತ್ತು ನನಗೆ. ಆಯ್ತಮ್ಮ ಕೊಡು ಅಂತ ಹೇಳಿದೆ. ಆ ತೆಂಗಿನ ಗರಿಗಳ ಬಾಗಿಲಿಲ್ದಿರುವಂಥ ಮನೆ ಒಳಗೆ ಹೋಗಿ 2 ತೆಂಗಿನಕಾಯಿ ತಂದು ಕೊಟ್ಲು, ನನಗೂ ಮತ್ತು ಎ.ಜಿ. ಕೊಡಿಗೆ ಅವರಿಗೆ. ಕೊಟ್ಟು ಹೇಳಿದ್ದು, ನೀವು ಧರ್ಮಕ್ಕೆ ತಗೊಂಡು ಹೋಗೋದು ಬೇಡ, ಇದಕ್ಕೆ 2 ತೆಂಗಿನಕಾಯಿ ತಗೊಂಡು ಹೋಗ್ಲಿಕ್ಕೆ 8 ಆಣೆ ಕೊಡ್ತೇನೆ ನಾನು ಅಂತೇಳಿ 2 ತೆಂಗಿನಕಾಯಿ ಮತ್ತು 8 ಆಣೆ ಅಂದರೆ 50 ಪೈಸೆ ತೆಗೆದು ಅದ್ರ ಮೇಲೆ ಇಟ್ಲು. ನಾನೆಲ್ಲವನ್ನು ಬರ್ಕೊಂಡು ಬಂದು ಪೇಜಾವರ ಶ್ರೀಗಳಿಗೆ ಹೇಳಿದೆ, ಗುರುಗಳೇ, ನಿಮ್ಮ ಕೃಷ್ಣ ಮಠದಲ್ಲಿ ವಜ್ರದ ಕಿರೀಟವನ್ನು ಕೃಷ್ಣೆ ಮಾಡಿದವರು ಇದ್ದಾರೆ, ಬಂಗಾರದ ತೊಟ್ಟಿಲನ್ನು ಮಾಡಿದವರು ಇದ್ದಾರೆ. ಆದರೆ ಅವರಿಗೆಲ್ಲ ನೀವು ಕರೆದು ಶ್ರೀಗಂಧ ಪ್ರಸಾದವನ್ನು ಯಾವ ರೀತಿ ಕೊಡ್ತಾ ಇದ್ದೀರೋ, ಈ ಪರ್ಯಾಯಕ್ಕೆ 2 ತೆಂಗಿನಕಾಯಿ ಮತ್ತು 8 ಆಣೆ ಕೊಟ್ಟಂಥ ಪರಿಶಿಷ್ಟ ರುಕ್ಮಿಗೂ ಕೂಡ ನೀವು ಪ್ರಸಾದ ಕೊಡಬೇಕು ಅಂತೇಳಿ ನನ್ನ ವಿನಂತಿ ಅಂತ ನಾನು ಹೇಳಿದ್ದೆ. ಪೇಜಾವರ ಶ್ರೀಗಳು ಆ ಮಹಿಳೆಯನ್ನು ಕರೆಸಿ ಅವಳಿಗೆ ಮೂಲ ಪ್ರಸ್ತಾವವನ್ನು ಕೊಟ್ಟು ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡಿದರು. ಅಂದರೆ ಒಂದು ದೇವರ ಕಾರ್ಯ ನಿರ್ಮಾಣ ಮಾಡುವಾಗ ಸಮಸ್ತರು ಒಟ್ಟಾಗಿ ಇದ್ದವರು ಇಲ್ಲದೇ ಇದ್ದವರು ಎಲ್ಲರೂ ಒಟ್ಟಾಗಿ ನಿರ್ಮಾಣ ಮಾಡಿದಾಗ ಮಾತ್ರ ಅದು ಸಮಷ್ಟಿತದ ದೇವಸ್ಥಾನ ಆಗುತ್ತೆ ಅನ್ನೋದು ನಮ್ಮ ಕಲ್ಪನೆ. ನಮ್ಮ ದೇವಸ್ಥಾನಗಳು ಜೀರ್ಣೋದ್ಧಾರ ಆದರೆ, ನಮ್ಮ ಧಾರ್ಮಿಕ ಶಕ್ತಿ ವರ್ಧೀಕರಿಸಿದರೆ, ನಮ್ಮಲ್ಲಿರುವಂಥ ಭಜನೆಗಳು ಸೇರಿದಂತೆ ಪೌರಾಣಿಕ ಇತಿಹಾಸಗಳ ಕಲ್ಪನೆಗಳು ನಮಗೆ ಬಂದರೆ ಎಂಥ ರಾಷ್ಟ್ರ ನಿರ್ಮಾಣ ಆಗ್ಬೋದು ಅನ್ನೋದಕ್ಕೆ ಇವತ್ತು ಭಾರತ ಒಂದು ಉದಾಹರಣೆ. ಒಂದು ಕಾಲದಲ್ಲಿ ಅಮೇರಿಕದ ಅಧ್ಯಕ್ಷರು ಏನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಇಡೀ ಜಗತ್ತು ಕಿವಿ ತೆರೆದು ಕೇಳ್ತಾ ಇತ್ತು. ಅಮೇರಿಕದ ಅಧ್ಯಕ್ಷರು ಏನು ಹೇಳ್ತಾರೆ ಅಂತೇಳಿ, ಅಂದರೆ ಇಡೀ ಜಗತ್ತಿಗೆ ಕೊಡೋ ಸಂದೇಶ. ಇವತ್ತು ಅಮೇರಿಕದ ಅಧ್ಯಕ್ಷರು ಏನು ಹೇಳ್ತಾರೆ ಏನೋ ಅಂತೇಳಿ ಕಿವಿಗೆ ಮುಚ್ಚಿಕೊಳ್ಳುವಂಥ ಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ನೀವು ಅಲ್ಲ ಅಂತ ಹೇಳಿದ್ರು ಕೂಡ ಸತ್ಯ. ಈ ವ್ಯವಸ್ಥೆಗಳು ಒಂದು ಕಾಲದಲ್ಲಿ ಸೌದಿಯಲ್ಲಿ ಮಗ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಹೆಣ್ಣು ಕೊಡೋರು ಕಾತರಿಸ್ತಾ ಇದ್ರು, ಸೌದಿಯಲ್ಲಿದ್ದಾನೆ, ಬೇರನ್ನಲ್ಲಿದ್ದಾನೆ, ಅಥವಾ ಬೇರೆ ಬೇರೆ ಇರುವಂಥ ತೈಲ ಇರುವಂಥ ದೇಶಗಳಲ್ಲಿದ್ದಾನೆ ಅಂತೇಳಿ ಹೆಣ್ಣು ಕೊಡಬೇಕು, ನನ್ನ ಮಗಳು ಕೊಡಬೇಕಂತ ಆಸೆ ಪಡೋರು. ಯಾಕಂದ್ರೆ ಶ್ರೀಮಂತ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಅಂತೇಳಿ. ಇವತ್ತೇನಾಗಿದೆ, ಆ ಸೌದಿಯಲ್ಲಿರೋರು, ಬ್ಯಾನರ್ಲಿರೋರೆಲ್ಲ, ಕುವೈಟಲ್ಲಿರೋರೆಲ್ಲ ಫೋನ್ ಮಾಡಿ, ಶ್ರೇಯಸ್ ಪೂಜಾರಿ ಏನಾದರೂ ಮಾಡಿ ನಮ್ಮನ್ನು ಊರಿಗೆ ಕರ್ಸ್ಕೊಳ್ಳಿ, ಇಲ್ಲಿ ಎಲ್ಲಿ ಎಷ್ಟೊತ್ತಿಗೆ ಬಾಂಬ್ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳುವಂಥ ಸ್ಥಿತಿ ಇದೆ. ಅಮೇರಿಕ ಮತ್ತು ರಷ್ಯಾ ಮತ್ತು ಉಕ್ರೇನ್ ಅವಸ್ಥೆ ನೋಡಿದ ಮೇಲೆ, ಅಮೇರಿಕ ಮತ್ತು ಇರಾನ್ ಅವಸ್ಥೆ ನೋಡಿದ ಮೇಲೆ ಜಗತ್ತಿವತ್ತು ಸುಭದ್ರತೆಯಲ್ಲಿ ಇಲ್ಲ ಅನ್ನೋದು ಸಾಮಾನ್ಯ ಜನರಿಗೆ ಅರ್ಥ ಆಗುವುದು. ಇಡೀ ಜಗತ್ತಲ್ಲಿ ಯಾರಾದರೂ ನೆಮ್ಮದಿಯಲ್ಲಿದ್ದರೆ, ಇಡೀ ಪ್ರಪಂಚದಲ್ಲಿ ಯಾರಾದರೂ ನೆಮ್ಮದಿ ದೇಶದಲ್ಲಿ ನೆಮ್ಮದಿಯಿಂದಿದ್ರೆ ಅದು ಯಾವ ದೇಶ ಕೇಳಿದರೆ ಭಾರತ, 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 ಬೇರೆ ದೇಶ ಇಲ್ಲ. ಅದು ಕಾರಣಗಳು 1000 ಇರಬಹುದು, ನಾನು ಅದ್ರ ಬಗ್ಗೆ ವೈಭವೀಕರಿಸಕ್ಕೆ ಹೋಗಿಲ್ಲ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆದ್ದರಿಂದ ಪ್ರಾರಂಭವಾಗಿ ಪಡುಬಿದ್ರಿಯ ಮಾಲಿಂಗೇಶ್ವರ ದೇವಸ್ಥಾನದ ನಿರ್ಮಾಣದವರೆಗೆ ಎಲ್ಲ ಗುಡಿಗೋಪುರಗಳು ಜೀರ್ಣೋದ್ಧಾರವಾಗಿ ಜನರಲ್ಲಿರುವಂಥ ಧಾರ್ಮಿಕ ಭಾವನೆಗಳು ಉತ್ತೇಜನಕ್ಕೆ ಶಕ್ತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶ ಇವತ್ತು ನೆಮ್ಮದಿಯಲ್ಲಿದೆ ಅನ್ನುವಂಥ ಒಂದು ವಾತಾವರಣಗಳು ನಮಗೆಲ್ಲ ಖುಷಿ ಕೊಡುವಂಥ ಸಂದರ್ಭಗಳಿದೆ. ನಾನು ಹಿಂದೂಗಳೆಲ್ಲ ಒಟ್ಟಾಗಬೇಕಂತ ಯಾಕೆ ಹೇಳ್ತೇನೆ ಅಂದರೆ ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲ. ಹಿಂದೂಗಳೆಲ್ಲ ಒಟ್ಟಾಗಬೇಕು, ನಮಗೆ ಜಾತಿ ಬೇಕು, ನಮ್ಮಲ್ಲಿ ಮದುವೆಗೆ ಜಾತಿ ಬೇಕು, ಮುಂಜಿಗೆ ಜಾತಿ ಬೇಕು, ಶಿಕ್ಷಣಕ್ಕೆ ಜಾತಿ ಬೇಕು, ಆರೋಗ್ಯಕ್ಕೆ ಜಾತಿ ಬೇಕು. ಆದರೆ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ಒಟ್ಟಾಗಬೇಕು ಅಂತ ನಾವ್ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಇವತ್ತು ಪರಿಸ್ಥಿತಿಗಳು ಯಾವ ಹಂತಕ್ಕೆ ಬಂದಿದೆ ಅಂದರೆ ಹಿಂದೂಗಳ ಭಾವನೆಗೆ ಗೌರವ ಕೊಡುವಂಥ ಸ್ಥಿತಿ ಸಮಾಜ ಕಳ್ಕೊಂಡಿದೆಯೇನೋ ಅಂತ ನನಗನ್ಸೋದು. ಇಲ್ಲದೇ ಇದ್ರೆ ಈ ಬ್ರಾಹ್ಮಣರ ಜನಿವಾರ ಯಾರಿಗೆ ಏನು ತೊಂದರೆ ಕೊಟ್ಟಿದ್ದು? ಸುಮ್ಮನೆ ಅವರು ಆ ಬನಿನೊಳಗೆ ಇರ್ತಾ ಇರ್ತದೆ ಇಲ್ಲಿವರೆಗೆ. ಪರೀಕ್ಷೆ ಹೆಸರಲ್ಲಿ ಅದನ್ನೂ ಕೂಡ ಕಟ್ ಮಾಡಿ ಗಂಡಾಂತರ ಮಾಡಿ ಹಾಕುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದರೆ
ಈ ಸಮಾಜಕ್ಕೊಂದು ಶಕ್ತಿ ಬರಬೇಕಾದ್ರೆ ಎಲ್ಲ ಒಟ್ಟಾಗಿ ನಿಲ್ಲುವಂಥ ವ್ಯವಸ್ಥೆಗಳಿದೆ. ಇಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಧರ್ಮದ ಧಾರ್ಮಿಕ ಸಂಕೇತವಾಗಿ ಮೂಡಿ ಬಂದಿರುವಂಥ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಕ್ಕೋಸ್ಕರ ನಾನು ಪ್ರಕಾಶ್ ಶೆಟ್ಟರಿಗೆ ಮತ್ತು ಅವರ ತಂಡಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಡೀ ಕರ್ನಾಟಕಕ್ಕೆ ಇದೊಂದು ಮಾದರಿ ದೇವಸ್ಥಾನ ಅನ್ನುವಷ್ಟರ ಮಟ್ಟಕ್ಕೆ ನಿಮ್ಮ ಮುಂದಾಳತನದಲ್ಲಿ ಆದದ್ದಕ್ಕೋಸ್ಕರ ಸಮಸ್ತರ ಭಕ್ತರ ಪರವಾಗಿ ನಾನು ಪ್ರಕಾಶ್ ಶೆಟ್ಟರಿಗೆ, ಗುರುಮೆ ಸುರೇಶ್ ಶೆಟ್ಟರಿಗೆ ಮತ್ತು ಇದಕ್ಕೋಸ್ಕರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಆ ಮೂಲಕ ಈ ದೇವಸ್ಥಾನದಿಂದ ಹೊಸ ಧಾರ್ಮಿಕ ಸಂದೇಶವನ್ನು ಜಗತ್ತಿಗೆ ಪ್ರಸರಿಸುವಂಥ ವಾತಾವರಣ ನಿರ್ಮಾಣ ಆಗಲಿ. ಪೂಜ್ಯ ಸ್ವಾಮೀಜಿಯವರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಧರ್ಮಗುರುಗಳಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ವಿಶೇಷವಾಗಿ ಈ ಗುರುಮೆ ಸುರೇಶ್ ಶೆಟ್ಟರಲ್ಲಿ ಸಾಹಿತ್ಯ ಇದ್ದಾನೆ, ಕಲಾವಿದನು ಇದ್ದಾನೆ, ಲೇಖಕನು ಇದ್ದಾನೆ, ಚಿಂತಕನು ಇದ್ದಾನೆ, ವಿಮರ್ಶಕನು ಇದ್ದಾನೆ ಮತ್ತು ಒಳ್ಳೆ ಭಾಷಣಕಾರನೂ ಇದ್ದಾನೆ. ಬೇರೆ ನಮ್ಮೆಲ್ಲ ರಾಜಕಾರಣಿಗಳಿಗೆ ಕಷ್ಟ ಇದೆಯಲ್ಲ, ಇದೆಲ್ಲವೂ ಒಟ್ಟಿರುವುದಕ್ಕೆ ಗುರುಮೆ ಸುರೇಶ್ ಶೆಟ್ಟರು ಅಂತೇಳಿ ಹೆಸರು. ಆ ಕಾರಣಕ್ಕೆ ನಾನು ಸುರೇಶ್ ಶೆಟ್ಟಿಗೆ ಅಭಿನಂದನೆ ಹೇಳ್ತೇನೆ. ನಿಮ್ಮ ಕ್ಷೇತ್ರದಲ್ಲಿ ಮತ್ತಷ್ಟು ಇಂಥ ದೇವಸ್ಥಾನಗಳು ಮೂಡಿಬರುವಂಥ ವಾತಾವರಣಗಳು ಬರಲಿ. ನಿಮ್ಮ ಧಾರ್ಮಿಕ ಶಕ್ತಿಯಿಂದ ಮತ್ತಷ್ಟು ಸಮಾಜಯುತ ವಾತಾವರಣಗಳಾಗಲಿ ಅನ್ನುವ ಹಾರೈಕೆಯೊಂದಿಗೆ ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಅದ್ಭುತ ಮಾತಿಗೆ ನಾವೆಲ್ಲರೂ ಕಿವಿಯಾಗಿದ್ದೇವೆ. ವಿಶೇಷವಾಗಿ ಇಂದಿನ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ತನ್ನ ಬಿಡುವಿಲ್ಲದ ಕಾರ್ಯಕ್ರಮ ಇದ್ರೂ ಕೂಡ ಅದೆಲ್ಲವನ್ನ ಬದಿಗೊತ್ತಿ ಇಂದಿನ ಈ ವೇದಿಕೆಯಲ್ಲಿ ಜೊತೆಯಾಗಿದ್ದೀರಿ. ಸೇರಿರುವ ಸರ್ವರ ಪರವಾಗಿ ತಮಗೆ ಸಂಪ್ರೀತಿಯ ವಂದನೆಯನ್ನ ಸಲ್ಲಿಸಿದ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನ ತಮಗೆ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಗೌರವಾನ್ವಿತ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಕೃಷ್ಣಾಪುರ ಮಠ ಉಡುಪಿ ಪೂಜ್ಯ ಶ್ರೀವರ್ಯರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರ ಆಶೀರ್ವಾದದ ಮಾತಿಗೆ ನಾವೆಲ್ಲರೂ ಕಿವಿಯಾಗ್ಲಿಕ್ಕಿದ್ದೇವೆ. ಬಂಧುಗಳೇ, ಪೂಜ್ಯ ಕೃಷ್ಣಾಪುರ ಶ್ರೀಗಳು ಅಂತ ಹೇಳುವಾಗ ಓರ್ವ ಪ್ರಕಾಂಡ ಪಂಡಿತ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಅತಿಶಯದ ಮಾತಾಗ್ಲಿಕ್ಕಿಲ್ಲ. ತನ್ನ ಜೀವಿತದಲ್ಲಿ ನಿತ್ಯ ನಿರಂತರವಾಗಿ ಜಪ ಹಾಗೆ ಅನುಷ್ಠಾನದಲ್ಲಿ ತನ್ನ ಬದುಕನ್ನ ಕಟ್ಟಿಕೊಂಡವರು. ಹಾಗೆ ಅವರ ಪರ್ಯಾಯದ ಸಂದರ್ಭ ಇರಬಹುದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಹೋದ್ರು ಕೂಡ ತನಗೆ ಏನು ಒಂದು ಸಂಪತ್ತು ಸಂಗ್ರಹ ಆಗ್ತದ ಅದೆಲ್ಲವನ್ನು ಕೂಡ ಶ್ರೀಕೃಷ್ಣ ದೇವರ ಸಾನ್ನಿಧ್ಯಕ್ಕೆ ಸಮರ್ಪಣೆ ಮಾಡುವಂತದ್ದು ಪೂಜ್ಯ ಕೃಷ್ಣಾಪುರ ಶ್ರೀವರ್ಯರೊಂದು ವಿಶೇಷತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ಸೇರಿರುವ ಸರ್ವರಿಗೂ ಕೂಡ ಆಶೀರ್ವಾದದ ಆಶೀರ್ವಚನದ ಮಾತನ್ನ ನಾವೆಲ್ಲರೂ ಕೇಳಲಿಕ್ಕಿದ್ದೇವೆ. ಪೂಜ್ಯ ಶ್ರೀವರ್ಯರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ, ತಮ್ಮ ಆಶೀರ್ವಚನದ ಮಾತಿನೊಂದಿಗೆ ಈ ವೇದಿಕೆಯಲ್ಲಿ ತಾವು ಜೊತೆಯಾಗಬೇಕು ಅಂತ ಭಿನ್ನವಿಸ್ತಾ ಇದ್ದೇನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ ನಾಮ ದ್ವಿತೀಯೋ ಭೀಮಯೇ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ಥೋ ಭಗವತ್ ಕಾರ್ಯ ಸಾಧಕ ಕಾಮಧೇನುರ್ ಯಥಾ ಪೂರ್ವಂ ದರ್ಭಾಭೀಷ್ಟ ಫಲಪ್ರದ ತಥಾ ಕಲೋ ವಾಜಿರಾಜ ಶ್ರೀಪಾದೋ ಅಭೀಷ್ಟತಸ್ಥತಾಂ ಫಣಿಗಣವರ ಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಕಲಜನಕೃತ ರೋಷಃ ಖಂಡಿತಾತ್ಮೀಯ ದೋಷಃ ತದರ್ಣಗಿರಿವಾಸಶ್ಚಕ್ರ ಸೂರ್ಯಾದ್ಯದೀಶಃ ಪರಿಹೃತ ಬಪವಾಶಃ ಪಾತು ಮಾಂ ಪಾರ್ವತೀಶಃ. ಶ್ರೀ ಗುರುಭ್ಯೋ ನಮಃ. ಪಡುಬಿದ್ರೆಯ ಕಾರಣಿಕ ಮಹಾಲಿಂಗೇಶ್ವರ ದೇವರ, ಮಹಾಗಣಪತಿ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಬಹಳ ಕಾಲದಿಂದ ಭಕ್ತ ಜನರು ನಿರೀಕ್ಷಿಸಿಕೊಂಡಿದ್ದಂತಹ ಕೆಲಸ ಅದು ಈಗ ನೆರವೇರಿದೆ. ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷವಾಗಿದೆ. ದೇವಸ್ಥಾನಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ದೇವರ ಆರಾಧನೆಯಿಂದ ನಾಡಿಗೆ ಕ್ಷೇಮವಾಗುತ್ತೆ. ನಾವು ಮನೆಗಳಲ್ಲಿ ದೇವರ ಆರಾಧನೆ ಮಾಡ್ತೇವೆ, ದೇವಸ್ಥಾನಗಳು ಯಾಕೆ ಮಾಡಬೇಕು ಅಂದರೆ ನಾಡಿಗೆ ಸಂಬಂಧಪಟ್ಟಂತಹ ವಿಷಯಗಳು ನಾವು ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ.
ನಮ್ಮ ವೈಯಕ್ತಿಕ ವಿಚಾರಗಳನ್ನು ನಾವು ಮನೆಯಲ್ಲಿ ಮಾಡಬಹುದಾದರೂ ಇಡೀ ಸಮಾಜಕ್ಕೆ ಸಂಬಂಧಪಟ್ಟ ವಿಶೇಷಗಳು, ನಾಡಿಗೆ ಸಂಬಂಧಪಟ್ಟ ವಿಷಯಗಳು, ಅಂದರೆ ಕಾಲ ಕಾಲಕ್ಕೆ ಮಳೆ ಆಗುವುದು, ರೋಗ ರುಜಿನಗಳು ಬಾರದೇ ಇರುವುದು, ಇದೆಲ್ಲ ಒಬ್ಬರಿಗೆ ಬರತಕ್ಕದ್ದಲ್ಲ, ಎಲ್ಲ ನಾಡಿಗೆ ಬರತಕ್ಕಂಥ ವಿಷಯಗಳು. ಈ ಫಲಗಳ ಪ್ರಾಪ್ತಿಗೋಸ್ಕರ ನಾವು ಸಂಘಟಿತರಾಗಿ, ಯಾಕೆ ಕಲಿಕಾಲದಲ್ಲಿ ಸಂಘಟನೆ ಮುಖ್ಯ, ಸಂಘೀಯ ಶಕ್ತಿ ಕಲೋವಿಗೆ ಅಂತ ಹೇಳಿದಾಗೆ ಕಲಿಕಾಲದಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಇಂತಹ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡಿದರೆ ಆಗ ಅದಕ್ಕೆ ವಿಶೇಷವಾದಂಥ ಫಲ ಇದೆ ಅಂತ ಹೇಳುವುದನ್ನು ನಮ್ಮ ಹಿರಿಯರು ಗುರುತಿಸಿದ್ದಾರೆ. ಆ ನಿಟ್ಟಿನಲ್ಲಿ ಗ್ರಾಮಗಳಲ್ಲಿ ದೇವಸ್ಥಾನಗಳನ್ನು ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ, ಹಾಗೆ ಅರ್ಚನೆ ಮಾಡಿಕೊಂಡು ಬಂದಿದ್ದಾರೆ. ಆ ದೇವಸ್ಥಾನಗಳಲ್ಲಿ ಜೀರ್ಣೋದ್ಧಾರ ಕಾರ್ಯ ಕಾಲ ಕಾಲಕ್ಕೆ ಆಗಬೇಕಾಗಿದೆ. 12 ವರ್ಷಗಳಿಗೊಮ್ಮೆ ಬ್ರಹ್ಮ ಕಲಶೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ವಿಧಾನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಜೀರ್ಣವಾಗಿದ್ದಂತಹ ಭಾಗಗಳನ್ನು ಕೂಡ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವುದು ಶಾಸ್ತ್ರಗಳ ವಿಧಿ. ದೇವಸ್ಥಾನದಲ್ಲಿ ದೇವರ ಸನ್ನಿಧಾನ ಅಂತ ಹೇಳುವುದು ಬರೇ ಮೂರ್ತಿಯಲ್ಲಿ ಮಾತ್ರ ಅಲ್ಲ, ಅದು ದೇವಸ್ಥಾನದ ಪ್ರತಿಯೊಂದು ಅಂಗಗಳಲ್ಲೂ ಕೂಡ ದೇವರ ಸನ್ನಿಧಾನ ಇದೆ. ಯಾಕೆ? ದೇವರು ವ್ಯಾಪಕ, ದೇವರು ವಸ್ತಾತ್ಮಕ, ಈ ಪ್ರಪಂಚದ ವಿವಿಧ ವಸ್ತುಗಳಿಗೆ ಅಭಿಮಾನಿಯಾಗಿರತಕ್ಕವರು. ಮಹಾರುದ್ರ ದೇವರು ಅಹಂಕಾರ ತತ್ವದ ಅಭಿಮಾನಿಗಳು. ಆ ಅಹಂಕಾರ ತತ್ವ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಕೂಡ ರುದ್ರದೇವರ ಸನ್ನಿಧಾನ ಇರ್ತದೆ. ನಾವು ದೇವರ ಸನ್ನಿಧಾನವನ್ನು ಒಂದು ಕಡೆ ಚಿಂತನೆ ಮಾಡುವುದು ನಮ್ಮ ಆರಾಧನೆಗೋಸ್ಕರ ಮಾತ್ರ, ಆದರೆ ದೇವರ ಸನ್ನಿಧಾನ ಎಂಬುದು ಎಲ್ಲ ಕಡೆ ಇರ್ತದೆ. ವಿಶೇಷವಾಗಿ ಚೇತನ ಜೀವನ ಒಂದು ಹೃದಯದಲ್ಲಿ ಇರ್ತಾರೆ, ದೇವರ ಸನ್ನಿಧಾನ ಇರ್ತದೆ. ಯಾಕೆ? ನಮ್ಮ ದೇವಸ್ಥಾನದ ಕೂಡ ಹೇಗೆ ಬ್ರಹ್ಮಾಂಡದಲ್ಲಿ ಅಹಂಕಾರ ತತ್ವದ ಅಭಿಮಾನದ್ದು ನಿಯಂತ್ರಕರು ಮಹಾದೇವರು ದೇವರು, ಹಾಗೆ ಈ ಪಿಂಡಾಂಡದ ಒಳಗೆ, ಅಂದರೆ ಈ ಶರೀರದ ಒಳಗೆ ಮನಸ್ಸಿನ ನಿಯಂತ್ರಕರು ಅವರು ಮಹಾರುದ್ರ ದೇವರು. ಮನಸ್ಸಿನ ವಿವಿಧ ಭಾವನೆಗಳು ಜೀವನಿಗೆ ವಿವಿಧ ಒಂದು ಪ್ರೇರಣೆಯನ್ನು ನೀಡ್ತವೆ. ವೈರಾಗ್ಯ ಭಾವ, ತಿಳುವಳಿಕೆ, ಇನ್ನು ಭಕ್ತಿ ಭಾವ, ಇದೆಲ್ಲ ಮನಸ್ಸಿನ ವಿವಿಧ ಭಾವನೆಗಳು. ಈ ಭಾವನೆಗಳನ್ನು ನೀಡಿ ವಿವಿಧ ಕೆಲಸ ಆಗುವಂತೆ ಮಾಡುವವರು ಮಹಾರುದ್ರ ದೇವರು. ಆ ಕಾರಣದಿಂದ ನಮ್ಮ ಒಳಗೆ ಇದ್ದುಕೊಂಡು, ಹೇಗೆ ಪ್ರಪಂಚದಲ್ಲಿ ಇದ್ದು ಈ ಪ್ರಪಂಚದ ಅಹಂಕಾರ ತತ್ವದಲ್ಲಿ ಸನ್ನಿಹಿತರಾಗಿ ಇದ್ದುಕೊಂಡು ಈ ಪ್ರಪಂಚದ ಒಂದು ಪಾಲನೆಯನ್ನು ಮಾಡಿಕೊಳ್ತಾರೋ, ಹಾಗೆ ನಮ್ಮ ದೇಹದ ಒಳಗೆ ಇದ್ದು ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿ ನಮ್ಮಿಂದ ವಿವಿಧ ಕೆಲಸವನ್ನು ಮಾಡುತ್ತಾರೆ ಮಹಾರುದ್ರ ದೇವರು. ಆದ ಕಾರಣ ಅವರ ಆರಾಧನೆ ನಮ್ಗೆಲ್ಲರಿಗೂ ಕೂಡ ಕ್ಷೇಮಕರ. ಅವರ ಆರಾಧನೆ ನಮ್ಮ ಕ್ಷೇಮಕ್ಕೋಸ್ಕರ ಮಾಡಬೇಕು, ರುದ್ರದೇವರಿಗೆ ಬೇಕಾಗಿಲ್ಲ. ಯಾಕೆ? ಅವರು ವೈರಾಗ್ಯ ಮೂರ್ತಿಗಳು, ವಿಲಾಸ ನಿಲಯಶ್ಚಿತ ಅಂತ ಹೇಳಿದಾಗೆ ರುದ್ರದೇವರು ಸ್ಮಶಾನವಾಸಿಗಳು. ಯಾಕೆ? ಅಷ್ಟು ವಿರಕ್ತರು, ದೇವರ ಒಂದು ಇಂಥದ್ದು ಧ್ಯಾನ ಮಾಡಿಕೊಂಡಿರುವವರು. ಯಾವಾಗಲೂ ನೀವು ನೋಡ್ತೀರಿ ರುದ್ರದ ಪ್ರತಿಮೆ ಅಂತ ಹೇಳಿದ್ರೆ ಅವರು ಧ್ಯಾನ ಸ್ಥಿತಿಯಲ್ಲಿರುವಾಗ ಕಾಣ್ತಾರೆ ನಮಗೆ. ಆ ಒಂದು ವಿರಕ್ತ ಭಾವನೆಯಲ್ಲಿರ್ತಕ್ಕಂತಹ ಯಾರು ದೇವರ ಆರಾಧನೆ ನಾವು ಮಾಡಬೇಕಾದ, ಅವರಿಗೆ ಗುಡಿ ಗೋಪುರಗಳು ಬೇಕಾಗಿಲ್ಲ. ಆದರೆ ನಮಗೋಸ್ಕರ ಅವರಿಗೆ ನೀಡಿ ಅವರ ಒಳ್ಳೆಯ ಸ್ಥಾನದಲ್ಲಿ ಅವರನ್ನು ಪೂಜೆ ಮಾಡಿ ಅವರ ಅನುಗ್ರಹವನ್ನು ನಾವು ಪಡೆಯಬೇಕಾಗಿದೆ. ತಮ್ಮ ಯಥಾಯಥ ಉಪಾಸತೆ ತದೇವ ಭವತಿ. ಅವರನ್ನು ಹೇಗೆ ನಾವು ಆರಾಧನೆ ಮಾಡ್ತೇವೋ ಅದು ನಮ್ಮ ಜೀವನದಲ್ಲೂ ಆಗುತ್ತೆ. ನಮಗೆ ನಮ್ಮ ಜೀವನದಲ್ಲಿ ಬೇಕಾಗಿದೆ, ಭೌತಿಕ ಸಂಪತ್ತುಗಳು ಬೇಕಾಗಿದೆ. ಯಾಕೆ? ಜೀವನ ನಡೆದುಕೊಂಡು ಮುಂದೆ ಹೋಗ್ಲಿಕ್ಕೆ. ಅದರ ಜೊತೆಗೆ ನಮಗೆ ಮನಸ್ಸಿನ ಒಂದು ಎಂಥದ್ದು ಪ್ರಸನ್ನತೆ, ಇದು ಕೂಡ ಬೇಕಾಗಿದೆ. ನಾವು ರುದ್ರದೇವರಿಗೋಸ್ಕರ ಈಗ ಬಹಳ ಭದ್ರವಾದಂತಹ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆದ ಕಾರಣ ಅದಕ್ಕೋಸ್ಕರ ಬಹಳಷ್ಟು ತ್ಯಾಗ ಮಾಡಿದ್ದೇವೆ, ಅದನ್ನು ಕೃಷ್ಣಾರ್ಪಣೆ ಬಿಟ್ಟಿದ್ದೇವೆ. ಈ ಎಲ್ಲ ಕಾರಣಗಳಿಂದ ದೇವರಿಗೋಸ್ಕರ ನಮ್ಮ ಸಂಪತ್ತನ್ನು ಸದ್ವಿನಿಯೋಗ ಮಾಡಿದ್ರಿಂದ ನಾವು ಸಂಪತ್ತನ್ನು ಕೇಳಬೇಕಾಗಿಲ್ಲ ದೇವರ ಹತ್ರ, ಮಹಾರುದ್ರ ದೇವರ ಹತ್ರ. ಅದು ನಾವು ಮಾಡಿದ ಒಂದು ಕಾರ್ಯದಿಂದಲೇ ನಮಗೆ ಪ್ರಾಪ್ತಿ ಆಗತ್ತೆ. ಆಮೇಲೆ ಈ ದೇವಸ್ಥಾನ ನಿರ್ಮಾಣ ಮಾಡಿ ಅದನ್ನು ಕೃಷ್ಣಾರ್ಪಣೆ ಬಿಟ್ಟದ್ರಿಂದ ಆ ಸಂಪತ್ತಿನ ಒಂದು ಕ್ಷೇಮ, ಅಂದರೆ ಉಳಿಯಬೇಕೆ,
ಅದು ಕೃಷ್ಣಾರ್ಪಣೆ ಬಿಟ್ರೆ ಆಗತ್ತೆ ಅಂತ ಹೇಳ್ತಾರೆ. ಆದ ಕಾರಣ ನಮ್ಮ ಲೌಕಿಕ ಸಂಪತ್ತು, ಅದರ ಪ್ರಾಪ್ತಿ ಹಾಗೂ ಪಾಲನೆ, ಇದು ನಾವು ಮಾಡಿದಂತಹ ಕರ್ಮದಿಂದಲೇ, ಕೆಲಸದಿಂದಲೇ, ಅಂದ್ರೆ ಈ ರುದ್ರದೇವರ ಒಂದು ಆಲಯಕ್ಕೆ ನಾವು ಇಂಥದ್ದು ಸಹಕರಿಸಿದ್ರಿಂದಲೇ ಆಗುತ್ತೆ ಅಂತ ಹೇಳೋದನ್ನು ನಾನು ಹೇಳ್ತಾ ಇದ್ದೇನೆ. ಆದ ಕಾರಣ ಈ ಒಂದು ಪ್ರಸನ್ನ ಸಮಯದಲ್ಲಿ ರುದ್ರದೇವರ ಬಳಿ ನಾವು ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಮನಸ್ಸು ಅದು ಶಾಂತ ಸ್ವಭಾವದಿಂದ ಇರಲಿ, ನಮ್ಮ ಮನಸ್ಸು ಲೌಕಿಕ ವಿಷಯಗಳ ಬಗ್ಗೆ ಸ್ವಲ್ಪ ವಿರಕ್ತವಾಗಿರಲಿ, ನಮ್ಮ ಮನಸ್ಸು ದೇವರ ವಿಷಯದಲ್ಲಿ ಸ್ವಲ್ಪ ಆಸಕ್ತವಾಗಿರಲಿ. ಈ ಅಂಶವನ್ನು ನಾವು ಕೇಳಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಮನಸ್ಸಿನಿಂದಲೇ ನಮಗೆ ಸಾಧನೆ ಆಗಬೇಕು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಮನುಷ್ಯನಿಗೆ ನಿತ್ಯ ಸುಖವನ್ನು ನಿತ್ಯ ದುಃಖವನ್ನು ಕೊಡಲಿಕ್ಕೆ ಕಾರಣವಾಗತ್ತೆ. ಹೇಗೆ ಮನಸ್ಸು ನಿತ್ಯ ಸುಖವನ್ನು ನಿತ್ಯ ದುಃಖವನ್ನು ಕೊಡ್ತದೆ ಕೇಳಿದರೆ, ಮನಸ್ಸು ಒಳ್ಳೆಯ ಶಾಂತತೆಯಲ್ಲಿ ಇದ್ದು ಒಳ್ಳೆಯ ಜ್ಞಾನವನ್ನು ಉಂಟು ಮಾಡಿ ಆ ದೇವರ ಜ್ಞಾನದಿಂದ, ಯಥಾರ್ಥ ಜ್ಞಾನದಿಂದ, ತಪ್ಪು ತಿಳ್ಕೊಂಡ್ರೆ ಆಗುದಿಲ್ಲ. ತಪ್ಪು ತಿಳ್ಕೊಂಡ್ರೆ ಅದರಿಂದ ನಿತ್ಯ ನರಕ ಬರ್ತದೆ. ಅದೇ ಸಜ್ಞಾನದಿಂದ ನಮಗೆ ದೇವರ ಎಂಥದ್ದು ಪರಮ ಪ್ರಸಾದವಾಗ್ತದೆ, ಅದರಿಂದ ನಿತ್ಯ ಸುಖ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಆದ ಕಾರಣ ನಾವು ಜ್ಞಾನ ಮಾರ್ಗದಲ್ಲಿ ಬಹಳ ಎಂಥದ್ದು ಜಾಗರೂಕವಾಗಿ ನಡಿಬೇಕಾಗಿದೆ. ಏನೇನು ತಿಳ್ಕೊಳ್ಳೋ ಹಾಗಿಲ್ಲ, ದೇವರನ್ನು ಇದ್ದ ಹಾಗೆ ತಿಳ್ಕೊಳ್ಬೇಕು, ಅದರ ಹಾಗೆ ಧ್ಯಾನ ಮಾಡಬೇಕು. ಹಾಗೆ ಧ್ಯಾನ ಮಾಡಿದರೆ ಮಾತ್ರ ನಮಗೆ ದೇವರ ಅನುಗ್ರಹ ಆಗಿ ನಿತ್ಯ ಸುಖ ಪ್ರಾಪ್ತಿ ಆಗ್ತದೆ. ಆದ ಕಾರಣ ನಿತ್ಯ ಸುಖ ಪ್ರಾಪ್ತಿ ಆಗಬೇಕಾದ್ರೆ ನಾವು ದೇವರನ್ನು ಇದ್ದ ಹಾಗೆ ತಿಳ್ಕೊಳ್ಬೇಕಾಗಿದೆ, ಅನ್ಯಥಾ ತಿಳ್ಕೊಳ್ಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರಬೇಕು, ಜಾಗರೂಕವಾಗಿರಬೇಕು. ಈ ಕಾಲದಲ್ಲಿ ವಿವಿಧ ರೀತಿಯ ಮತಗಳನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಹೇಳಿದ ಹಾಗೆ ನಾವು ಉಪಾಸನೆ ಮಾಡಿದರೆ ಆಗುದಿಲ್ಲ. ಯಾಕೆ? ವಸ್ತು ಅನೇಕವಾಗಿ ಇಲ್ಲ, ವಸ್ತು ಇರುವುದು ಏಕವಿರವಾಗಿ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತಾವೆ. ಆ ನಿಟ್ಟಿನಲ್ಲಿ ದೇವರು ಇರತಕ್ಕಂತಹ ರೀತಿಯನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಆ ರೀತಿಯಲ್ಲಿ ನಾವು ಧ್ಯಾನ ಮಾಡಿದರೆ ಮಾತ್ರ ಫಲ ಆಗುತ್ತೆ ವಿನಃ ತಪ್ಪಾಗಿ ತಿಳ್ಕೊಂಡು ನಾವು ಏನೋ ಧ್ಯಾನ ಮಾಡಿದರೆ ಫಲ ಆಗುವುದಿಲ್ಲ. ನಮ್ಮ ಪ್ರಯತ್ನ ವ್ಯರ್ಥವಾಗ್ತದೆ. ಅಥವಾ ತಪ್ಪಾಗಿ ವಿರುದ್ಧವಾಗಿ ತಿಳ್ಕೊಂಡ್ರೆ ದೇವರು ಜ್ಞಾನ ರೂಪ, ಆನಂದ ರೂಪ, ಅದಕ್ಕೆ ವಿರುದ್ಧವಾಗಿ ದೇವರು ನಿರ್ಗುಣ, ನಿರಾಕಾರ, ಈ ರೀತಿಯಾಗಿ ನಾವು ಧ್ಯಾನ ಮಾಡಿದರೆ ಏನಾಗುತ್ತೆ? ಅದು ನಮಗೆ ಮಾರಕವಾಗುತ್ತೆ. ನಮ್ಗೆ ಅನಿಸ್ಬೋದು ಶಾಸ್ತ್ರಗಳಲ್ಲಿ ದೇವರನ್ನು ನಿರ್ಗುಣ ನಿರಾಕಾರ ಹೇಳಿದೆ ಅಂತ ಹೇಳಿ. ಅದಕ್ಕೆಲ್ಲ ಕಾರಣ ಇದೆ. ಗುಣಗಳು ಇಲ್ಲ ಅಂತ ಹೇಳಿದ್ರೆ ಏನರ್ಥ? ದೇವರಿಗೆ ಪ್ರಾಕೃತಿಕ ಗುಣಗಳು ಇಲ್ಲ ಅಂತ ಅರ್ಥ. ನಮಗೆಲ್ಲ ಗೊತ್ತಿರೋದು ಇದೀಗ ಪ್ರಕೃತಿಮಯವಾದಂತಹ ಗುಣಗಳು, ಪ್ರಾಕೃತಿಕ ಗುಣಗಳು. ಆದರೆ ದೇವರಲ್ಲಿ ಪ್ರಾಕೃತಿಕ ಗುಣಗಳಿಲ್ಲ, ಎಲ್ಲ ಅಪ್ರಾಕೃತವಾದಂತಹ ಗುಣಗಳಿವೆ. ಜ್ಞಾನಾನಂದಾದಿಗಳು ದೇವರದ್ದು ಅದು ವಿಲಕ್ಷಣವಾದ್ದು. ನಮ್ಮ ಜ್ಞಾನಾನಂದಾದಿಗಳಂತೆ ಅಲ್ಲ. ನಮಗೆಲ್ಲ ಇರತಕ್ಕದ್ದು ಮಾನಸಿಕವಾದದ್ದು. ಅದು ಮನಸ್ಸು ಪ್ರಕೃತಿಗೆ ಸೇರಿದ್ದದು. ಈ ಒಂದು ತತ್ವಗಳಲ್ಲೇ ಬರತಕ್ಕದ್ದು. ಆದರೆ ದೇವರದ್ದು ಹಾಗಲ್ಲ. ಅದೆಲ್ಲವೂ ಕೂಡ ಇಂಥದ್ದು ಜ್ಞಾನಾನಂದ ಅಧ್ಯಾತ್ಮಕ, ಅಪ್ರಾಕೃತಿಕ. ದೇವರಲ್ಲಿ ಇರುವಂಥ ಗುಣಗಳು ಈ ಪ್ರಪಂಚದಲ್ಲಿ ಇರತಕ್ಕಂತಹ ಗುಣಗಳಿಗೆ ಎಂಥದ್ದು ಇರತಕ್ಕದ್ದಲ್ಲ ಎಂಬ ಕಾರಣದಿಂದ ಏನಾಯ್ತು? ದೇವರಲ್ಲಿ ಗುಣಗಳಿಲ್ಲ, ದೇವರಿಗೆ ಆಕಾರ ಇಲ್ಲ, ಪ್ರಾಕೃತಿಕ ಆಕಾರ ಇಲ್ಲ ಅಂತ ಅರ್ಥ. ನಿಮ್ಮ ಆಕಾರ ಇದೆಲ್ಲ ಕಾಲಕ್ಕೆ ಪರಿಣಾಮ ಹೊಂದುತ್ತೆ. ಇದಕ್ಕೆಲ್ಲ ಯಾಕೆ? ಇದು ಪ್ರಕೃತಿಗೆ ಸಂಬಂಧಪಟ್ಟದ್ದು. ಇದಕ್ಕೆಲ್ಲ ವಿಕಾರಗಳು ಬರ್ತದೆ. ಆದರೆ ದೇವರ ಆಕಾರ ಹಾಗಿದ್ದಲ್ಲ, ದೇವರ ಗುಣಗಳು ಇಂಥದ್ದಲ್ಲ, ಅದು ಅಪ್ರಾಕೃತವಾದ್ದು. ಅದಕ್ಕೆ ಯಾವ ಕಾಲದಿಂದಲೂ ಕೂಡ ಇಂಥದ್ದು ವಿಕಾರಗಳು ಬರೋದಿಲ್ಲ. ಅಂತಹ ದೇವರನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗಿದೆ. ಏನೋ ತಿಳ್ಕೊಂಡು ನಾವು ಉಪಾಸನೆ ಮಾಡಿದರೆ ಅದು ನಿತ್ಯ ನರಕಕ್ಕೆ ಕಾರಣವಾಗುತ್ತೆ. ಚೆನ್ನಾಗಿ ಸರಿಯಾಗಿ ತಿಳಿದುಕೊಂಡು ದೇವರನ್ನು ಧ್ಯಾನ ಮಾಡಿದರೆ ಮಾತ್ರ ಆಗ ನಮಗೆ ದೇವರ ಪ್ರಸಾದ ಸಿಕ್ಕಿ ನಿತ್ಯ ಸುಖ ಪ್ರಾಪ್ತಿ ಆಗುತ್ತೆ. ಆದ ಕಾರಣ ನಮ್ಮ ಮನಸ್ಸು ಅಂತ ಹೇಳುವುದು ಈ ಮಾರ್ಗದಲ್ಲಿ, ದೇವರ ಅನುಗ್ರಹ ಪಡೆಯುವ ಮಾರ್ಗದಲ್ಲಿ ಅತ್ಯಂತ ಮುಖ್ಯ ಸಾಧನ. ಆ ಮನಸ್ಸನ್ನು ರುದ್ರದೇವರು ನಮಗೆ ಯಾವಾಗಲೂ ಶುದ್ಧರಾಗಿ ಇಡಬೇಕು. ಕಲಿಕಾಲದಲ್ಲಿ ಮನಸ್ಸು ಶುದ್ಧ ಆಗಿರೋದು ಬಹಳ ಕಷ್ಟ. ನಮಗೆ ಸ್ವಾರ್ಥ ಎಷ್ಟು ಪ್ರತಿಯೊಬ್ಬರಿಗೂ ಕೂಡ ಒಳಗೆ ಇರ್ತದೆ. ಅದು ಹೋಗಬೇಕು. ನಮಗೆ ದೇವರ ಅನುಗ್ರಹ ಆಗಬೇಕು ಎಂಬ ಕಾರಣದಿಂದ ನಮಗೆ ಯಾವಾಗಲೂ ಎಂಥದ್ದು ಒಳ್ಳೆಯ ಬುದ್ಧಿ ಬರಬೇಕು, ಸ್ವಾರ್ಥ ಬಿಡಬೇಕು. ದೇವರ ಅನುಗ್ರಹಕ್ಕೋಸ್ಕರ ನಾವು ಏನು ಮಾಡಬೇಕೋ
ಅದನ್ನು ನಾವು ಮಾಡುವಂತಹ ಬುದ್ಧಿ ಬರಬೇಕು ನಮ್ಗೆ. ಹಾಗಿದ್ದರೆ ಮಾತ್ರ ನಮಗೆ ಶ್ರೇಯಸ್ಸಾಗತ್ತೆ, ದೇವರ ಅನುಗ್ರಹ ಆಗತ್ತೆ. ಅದಕ್ಕೆ ಬೇಕಾದಂತಹ ಯಾವುದು ಇದನ್ನು ನೀಡುವವರು, ಯಾವುದು ನಮಗೆ ಬೇಕಾದಂತಹ ಸಾಧನೆಯನ್ನು ಸಲಕರಣೆಯನ್ನು ಉಂಟು, ಮನಸ್ಸುಂಟು, ಆದರೆ ದೇವರಲ್ಲಿ ಆಸಕ್ತಿಯನ್ನು ಉಂಟು ಮಾಡುವವರು, ಪ್ರಪಂಚದಲ್ಲಿ ವಿರಕ್ತಿಯನ್ನು ಉಂಟು ಮಾಡುವವರು, ಅದು ಮಹಾರುದ್ರ ದೇವರು. ಮುಕ್ತಿ ಪದಕ್ಕೆ ಮನಮೀಮ ಮಹಾರುದ್ರ ದೇವ ಅಂತ ಹೇಳಿ ಹರಿದಾಸರು ವರ್ಣನೆ ಮಾಡಿದ್ದಾರೆ. ದೇವರ ಮುಕ್ತಿ ಅಂತ ಹೇಳಿದ್ರೆ ಅದೇ ನಿತ್ಯ ಸುಖ ಅಂತ ಅರ್ಥ. ಅದಕ್ಕೆ ಬೇಕಾದಂತಹ ದೇವರ ಪರಮ ಅನುಗ್ರಹ ಅಂದ್ರೆ ದೇವರನ್ನು ಯಥಾರ್ಥವಾಗಿ ತಿಳಿದು ನಾವು ಧ್ಯಾನ ಮಾಡಿದರೆ ಮಾತ್ರ ಆ ದೇವರು ಆ ಅನುಗ್ರಹ ಮಾಡ್ತಾರೆ, ಮುಕ್ತಿಯನ್ನು ನೀಡ್ತಾರೆ. ಆ ಯಥಾರ್ಥ ತಿಳುವಳಿಕೆಗೆ ಬೇಕಾದಂತಹ ಮನಸ್ಸನ್ನು ನೀಡುವವರು ರುದ್ರದೇವರು. ಆದ ಕಾರಣ ನಾವು ಬೇರೆ ಎಲ್ಲ ನಮಗೆ ಈ ಲೌಕಿಕ ಸಂಪತ್ತು, ಅದರ ಉಳಿಯುವಿಕೆ, ಸಂತಾನ ಇತ್ಯಾದಿ ಎಲ್ಲ ಕೂಡ ರುದ್ರದೇವರಲ್ಲಿ ನಾವು ಧ್ಯಾನತ್ಯಾಗ ಮಾಡಿದ್ರಿಂದ ಯಥಾ ಉಪಾಸತೆ ತದೇವ ಭವತಿ ಎಂಬ ನ್ಯಾಯದಿಂದ ನಾವು ಕೇಳ್ಕೊಳ್ಬೇಕಾಗಿಲ್ಲ, ನನ್ನ ತಾನೇ ಬರ್ತದೆ. ಅದರ ಜೊತೆಗೆ ನಮಗೆ ಕೇಳ್ಕೊಳ್ಬೇಕಾದ್ದು ನಾವು ಈ ಪ್ರಸನ್ನತೆ ಕಾಲದಲ್ಲಿ, ಆ ದೇವರು ಪ್ರಸನ್ನರಾಗಿರುವ ಕಾಲದಲ್ಲಿ, ನೀವು ನಮಗೆ ಮನಃಶುದ್ಧಿಯನ್ನು ನೀಡಿರಿ, ನಮಗೆ ಸಂಸಾರದಲ್ಲಿ ವಿರಕ್ತಿಯನ್ನು ನೀಡಿರಿ, ದೇವರಲ್ಲಿ ಆಸಕ್ತಿಯನ್ನು ನೀಡಿ, ಅದರಿಂದ ನಮಗೆ ನಿತ್ಯ ಸುಖ ದೊರಕಲಿಕ್ಕೆ ಬೇಕಾದಂತಹ ಒಂದು ಯಾವುದು ಅನುಕೂಲತೆಯನ್ನು ನೀವು ಒದಗಿಸಿಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ದೇವರ ಪ್ರಸನ್ನತೆ ಕಾಲ ಈ ಪಡಿಬಿದ್ರಿಯ ಒಂದು ಎಂಥದ್ದು ಯಾವುದು ದೇವಸ್ಥಾನದ ಜೀರ್ಣೋದ್ಧಾರ ಬಹಳ ಕಾಲದಿಂದಲೂ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಚಿಂತನೆ ಮಾಡ್ತಾ ಇದ್ರು. ನಾವು ಕೂಡ 2-3 ಸರ್ತಿ ಇಲ್ಲಿ ಬಂದು ಪ್ರಯತ್ನ ಪಟ್ಟದ್ದು ಕಾಣ್ತದೆ. ಈ ದೇವಸ್ಥಾನದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಎಂಥದ್ದು ದಾನ ಕಾರ್ಯ ಹಾಕ್ಕೊಂಡಾಯಿತು. ಯಾಕೆ ಅಲ್ಲಿ ಶಾಲೆ ನಡೆದುಕೊಂಡಾಯಿದ್ದದ್ದು ನನಗೆ ಗೊತ್ತು. ನನಗೆ ಬಹಳ ಚಿಕ್ಕದಿರುವಾಗ ನಾನು ಶಾಲೆಗಳು ಇದೆ ಇಂಥದ್ದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆ ಕೂಡ ಇಲ್ಲಿ ನಡ್ಕೊಂಡಿತ್ತು. ಅಂತಹ ಒಂದು ಯಾವುದು ಸದಾ ಒಂದು ಇಂಥದ್ದು ವಿದ್ಯಾದಾನ ನಡೆದಿದ್ದಂತಹ ಈ ಕೇಂದ್ರದಲ್ಲಿ ಈಗ ವಿಶೇಷವಾಗಿ ಎಂಥದ್ದು ದೇವರ ಒಂದು ಆರಾಧನೆ ಜೀರ್ಣೋದ್ಧಾರ ಆಗಿರುವುದು ಬಹಳ ಸಂತೋಷದ ಸಂಗತಿ. ಅದು ಕೂಡ ನಮ್ಮ ನಾಡಿನಲ್ಲೇ ಬಹಳ ಒಂದು ಇಂಥದ್ದು ಉತ್ತಮ ರೀತಿಯಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಇಂಥದ್ದು ಚೆನ್ನಾಗಿ ಆಗುವ ರೀತಿಯಲ್ಲಿ ನಮ್ಮ ಶಾಸಕರು ಸುರೇಶ್ ಶೆಟ್ಟರು ಹಾಗೆ ಇವರು ಪ್ರಕಾಶ್ ಶೆಟ್ಟರು ಇವರೆಲ್ಲ ಸೇರಿಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸಮಾಜದ ಎಲ್ಲ ವರ್ಗಗಳಿಂದ ಬೇಕಾದ ಸಹಕಾರ ಪಡೆದುಕೊಂಡು ಬಹಳ ಭವ್ಯವಾದಂತಹ ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ. ರುದ್ರದೇವರು ಸಂತೋಷದಿಂದ ಈ ಒಂದು ದೇವಸ್ಥಾನದಲ್ಲಿ ಸನ್ನಿಹಿತರಾಗಿರಲಿ, ಈ ದೇವಸ್ಥಾನಕ್ಕೋಸ್ಕರ ಸಹಕಾರ ನೀಡಿದ ಎಲ್ಲ ಸದ್ಭಕ್ತರಿಗೆ ದೇವರು ವಿಶೇಷವಾದಂತಹ ಅನುಗ್ರಹ ಮಾಡಲಿ, ಅವರಿಗೆ ಬೇಕಾದಂತಹ ಸಂಪತ್ತು ಲೌಕಿಕ ಸಂಪತ್ತನ್ನು ಒದಗಿಸಿಕೊಡಲಿ, ಅವರಿಗೆ ಬೇಕಾದಂತಹ ಯಾವುದು ಸಂತಾನ ಸಂಪತ್ತು ಅದನ್ನು ಒದಗಿಸಿಕೊಡಲಿ, ಆಮೇಲೆ ಅವರಿಗೆ ಪ್ರಾಪ್ತವಾದಂತಹ ಸಂಪತ್ತಿನ ಕ್ಷೇಮವನ್ನು ಕೂಡ ಉಂಟಾಗುವಂತೆ ಮಾಡಲಿ. ಅದರ ಜೊತೆಗೆ ನೀವು ಕೇಳ್ಕೊಳ್ಬೇಕು ಏನು ಕೇಳಿದ್ರೆ ನಮ್ಗೆಲ್ಲರಿಗೂ ಕೂಡ ಮನಃಶುದ್ಧಿಯನ್ನು ಕೊಡಿ. ಯಾಕೆ ಮನಃಶುದ್ಧಿ ಅದು ಈ ಕಲಿಕಾಲದಲ್ಲಿ ಬಹಳ ದುರ್ಲಭ. ಯಾಕೆ ಎಲ್ಲ ಆಹಾರಗಳಿಂದ ಕೆಟ್ಟ ವಿಚಾರಗಳಿಂದ ಮನಸ್ಸು ಯಾವಾಗಲೂ ಕೆಟ್ಟು ಹೋಗ್ತಾ ಇರ್ತಾ ಇದೆ. ಹಾಗಾಗಬಾರ್ದು. ನಮಗೆ ಸಾಧನೆ ಆಗಬೇಕಾದ್ರೆ ನಮ್ಮ ಮನಸ್ಸು ಶುದ್ಧಿ ಇರಬೇಕು. ನಾವು ಯಾವುದು ಸರಿಯಾದ ಮಾರ್ಗ ಅದು ನಮಗೆ ಗೊತ್ತಾಗಬೇಕಾಗತ್ತೆ. ನಮಗೆ ತಪ್ಪು ಮಾರ್ಗ ಸರಿ ಅನಿಸ್ಬಾರ್ದು, ಇದೇ ಸರಿಯಾದ ಮಾರ್ಗ, ಇದರಿಂದಲೇ ಹೋಗ್ಬೇಕು. ಆ ಸರಿಯಾದ ಮಾರ್ಗ ನನಗೆ ಗೊತ್ತಾಗಬೇಕು. ಅದಕ್ಕೆ ರುದ್ರದೇವರ ಸಹಕಾರ ಬೇಕು. ಅದನ್ನು ನಾವು ಕೇಳ್ಕೊಳ್ಬೇಕು. ನಾವು ಅದನ್ನು ಕೇಳ್ಕೊಳ್ಳೋಣ. ಇವರಿಗೆಲ್ಲರ ದೇವರ ಅನುಗ್ರಹ ಮಾಡಲಿಂತೇಳಿ ಹಾರೈಸಿ ಮಾಡಿದ ಎಲ್ಲ ಕೆಲಸ ದೇವರ ಚಿತ್ತಕ್ಕೆ ಬಂದಿದೆ. ದೇವರು ವಿಶೇಷವಾದಂತಹ ಅನುಗ್ರಹ ಎಲ್ಲರಿಗೂ ಮಾಡಲಿಂತೇಳಿ ಹಾರೈಸಿ ನನ್ನೆರಡು ಮಾತನ್ನು ನಾನು ಮುಗಿದ. ವಂದನೆಗಳು. ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಕೃಷ್ಣಾಪುರ ಮಠ ಉಡುಪಿ ಪೂಜ್ಯ ಶ್ರೀವರ್ಯರ ಅಡಿದಾವರೆಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಅವರ ಮಾತಿಗೆ ವಂದನೆಯನ್ನ ಸಲ್ಲಿಸ್ತಾ ನಮ್ಮ ಸಭಾ ವೇದಿಕೆಯನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಶ್ರೀ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅನುವಂಶಿಕ ಪ್ರಧಾನ ಅರ್ಚಕರು ಕ್ಷೇತ್ರ ಕಟೀಲು ಪೂಜ್ಯ ಅಸ್ರಣ್ಣರು ನಮ್ಮೊಂದಿಗೆ ಇಂದಿನ ಈ ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ. ಇನ್ನು ಮುಂದಕ್ಕೆ ಅವರ ಆಶೀರ್ವಾದದ ಮಾತಿಗೆ ನಾವೆಲ್ಲರೂ ಕಿವಿಯಾಗೋಣ. ಪ್ರಕಾಶ ಮಧ್ಯಚರ ಸ್ವರೂಪಾಂ ವರಾಭಯೇ ಸಂದಹತೀಂ ತ್ರಿನೇತ್ರಾಂ ಸಿಂಧೂರವರ್ಣಾಂ ಮತಿಗೋಮಲಾಂಗೀಂ ಮಾಯಾಮಯೀಂ ತತ್ವಮಹಿಂ ನಮಾಮಿ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರಿ ಇಲ್ಲಿಯ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವದ
ಹಾಗೂ ವಾರ್ಷಿಕ ಉತ್ಸವದ ಈ ವಿಶೇಷ ಸಂದರ್ಭದಲ್ಲಿ ನಡೆಯುವಂತಹ ಈ ಧಾರ್ಮಿಕ ಸಭೆಯಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಿದಂತಹ ಪರಮ ಪೂಜ್ಯ ಕೃಷ್ಣಾಪುರ ಶ್ರೀಗಳವರ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮದ ರೂವಾರಿ ಕಾರ್ಯಕ್ರಮಕ್ಕೆ ಮೂಲ ಕಾರಣರಾದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಪ್ರಕಾಶ್ ಶೆಟ್ಟರವರೇ, ಸ್ವಾಗತ ಭಾಷಣ ಮಾಡುವಂತಹ ಗುರುಮೆಯವರೇ, ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಮುಂದುಗೂಡಿದ ಕೂತಿದ್ದಂತಹ ಭಗವದ್ ಭಕ್ತರೇ, ಬಹುಶಃ ನಾವೆಲ್ಲ ಹಿಂದೂ ಈ ಸನಾತನ ಧರ್ಮದ ಅಡಿಯಲ್ಲಿ ಹುಟ್ಟಿದ್ದೇವೆ ಅಲ್ವಾ ಎಂಬುದಕ್ಕೆ ನಾವು ಬಹಳಷ್ಟು ಸಂತೋಷ ಪಡಬೇಕು. ಅದರೊಂದಿಗೆ ಇಂತಹ ಪುಣ್ಯ ಕಾಲದಲ್ಲಿ ನಮಗೆ ಸೇವೆ ಮಾಡುವಂತಹ ಭಾಗ್ಯ ಸಿಕ್ಕಿದೆ ಅಲ್ಲ ಅಂತ ಹೇಳಿದ್ರು ಮತ್ತಕ್ಕಿಂತ ಹೆಚ್ಚಿನ ಪುಣ್ಯವಂತರು ತಾವು ಭಾವಿಸಬೇಕು. ಬಹುಶಃ ಜಗತ್ತಿನಲ್ಲಿ ಎಲ್ಲ ದೇಶದ ಜನರು ಚಿಂತನೆ ಮಾಡಿ ಬಹುಶಃ ಸನಾತನ ಧರ್ಮದಷ್ಟು ಮನಸ್ಸಿಗೆ ಶಾಂತಿ ಕೊಡುವಂತಹ, ನೆಮ್ಮದಿ ಕೊಡುವಂತಹ ಧರ್ಮ ಜಗತ್ತಿನಲ್ಲಿ ಬೇರೆ ಇಲ್ಲ ಅಂತ ಒಪ್ಪಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಹಳಷ್ಟು ದೇವರುಗಳ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆ ಅಡಿಯಲ್ಲಿ ನಾವು ನಡ್ಕೊಂಡು ಬಂದುದರಿಂದ ಆ ನಂಬಿಕೆ ನಮ್ಮನ್ನು ಅನುಗ್ರಹಿಸ್ತಾರೆ. ಬಹುಶಃ ದೇವರ ಭಕ್ತಿ, ದೇವರ ಆರಾಧನೆ, ದೇವರ ಪೂಜೆ ಇದನ್ನೆಲ್ಲ ಮಾಡಿದಾಗ ನಮಗೆ ಏನು ಸಿಗ್ತದೆ ಅಂತ ಕೇಳಿದರೆ ಅದರ ರುಚಿಯನ್ನು ನಾವು ಅನುಭವಿಸಿ ಹೇಳಲಿಕ್ಕೆ ಮಾತ್ರ ಸಾಧ್ಯ, ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅತಿಥಿ ಬಂದಾಗ ಮನೆಗೆ ಕಾಫಿ ಚಾವ ನಾವು ಕೊಡ್ತೇವೆ, ಅದು ಬಿಸಿ ಉಂಟೋ ತಣ್ಣಗುಂಟೋ ಅಂತ ಹೇಳಿ ಕೈಯಲ್ಲಿ ಹಿಡಿಯುವಾಗ ಗೊತ್ತಾಗ್ತದೆ. ಅದು ಕಾಫಿಯೋ ಅಲ್ಲ ಪಾನೀಯವೋ ಅಂತ ಹೇಳಿದ್ರೆ ನೋಡಿದ್ರೆ ಗೊತ್ತಾಗ್ತದೆ. ಆದರೆ ಅದಕ್ಕೆ ಸಕ್ಕರೆ ಹಾಕಿದೆಯೋ, ಅದು ರುಚಿ ಉಂಟೋ ಕಹಿ ಉಂಟೋ ನೋಡ್ಬೇಕಾದ್ರೆ ಕುಡಿದೇ ನೋಡ್ಬೇಕಂತೆ. ಹಾಗೆ ಈ ಧಾರ್ಮಿಕದಲ್ಲಿ ಸಿಗುವಂತಹ ಸುಖವನ್ನು ನಾವು ಅನುಭವಿಸಬೇಕಾದ್ರೆ ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಅದನ್ನು ಅನುಭವಿಸಿದಾಗ ಮಾತ್ರ ಅದರ ರುಚಿಯನ್ನು ನಾವು ಹೇಳಲಿಕ್ಕೆ ಸಾಧ್ಯ. ಬಹುಶಃ ಈ ವಿಷಯದಲ್ಲಿ ನಾನು ನಿಮಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಈಗಾಗಲೇ ಸ್ವಾಮಿಗಳು ಬಹಳಷ್ಟು ಆಶೀರ್ವಚನ ಮುಖಾಂತರ ಹೇಳಿದ್ದಾರೆ. ಒಂದು ತುಳುವಲ್ಲಿ ಒಂದು ಗಾದೆ ಉಂಟು, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಗುರುಮೆಯವರೆಲ್ಲವನ್ನು ಸೇರಿಸಿ ಎಲ್ಲವನ್ನು ಕೂಡಿಸಿ ತಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದ್ದಾರೆ. ಅದರಿಂದ ಇನ್ನು ವಿಶೇಷವಾಗಿ ನಾವು ಏನು ಬೇಕಾಗಿಲ್ಲ. ಆದರೆ ನಾವೆಲ್ಲ ಈ ಭಾರತದಲ್ಲಿ, ಅದರಲ್ಲಿ ಈ ಕರಾವಳಿಯ ಜಿಲ್ಲೆಯಲ್ಲಿ ಹುಟ್ಟಿದ ವರ್ಷದಲ್ಲಿ ನಾವು ದೊಡ್ಡ ಭಾಗ್ಯವಂತರು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಜಗತ್ತೇ ಕರಾವಳಿಯನ್ನು ದೇವಸ್ಥಾನಗಳ ಊರು ಅಂತ ಹೇಳ್ತಾರೆ. ದೇವಸ್ಥಾನಗಳ ಊರಾದ್ರಿಂದ ದೇವರ ಮಹಿಮೆಯಿಂದ ಯಾವಾಗಲೂ ಯಾವುದೇ ಅವಘಡ ಬರುವಾಗಲೂ ಈ ಕರಾವಳಿ ಪ್ರದೇಶಕ್ಕೆ ನಮಗೆ ಇಷ್ಟರ ತನಕ ದೇವರು ತೊಂದರೆ ಮಾಡಲಿಲ್ಲ. ಸುನಾಮಿ ಹೊಡಿತದೆ ಅಂತೇಳಿ ಬೆಳಿಗ್ಗೆ ಸಂಜೆ ಟಿವಿಯಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಅದು ಆ ಕಡೆ ಹೋಯ್ತು ಈ ಕಡೆ ಹೋಯ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕಣ್ಣಿಗೆ ಕಾಣದಂತಹ ಅವ್ಯಕ್ತ ಶಕ್ತಿಗಳು ನಮ್ಮನ್ನು ಸದಾ ರಕ್ಷಿಸ್ತದೆ ಅಂತ. ಯಾವ ರೀತಿ ಕಣ್ಣಿನ ರೆಪ್ಪೆ, ಹಾಗೆ ಕಣ್ಣಿನ ರೆಪ್ಪೆ ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಕಣ್ಣಿನ ರೆಪ್ಪೆ ನೋಡ್ಲಿಕ್ಕೆ ಸಿಗುದಿಲ್ಲ ಅಂತ ಹೇಳಿ ಕಣ್ಣಿಗೆ ರೆಪ್ಪೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ರೆಪ್ಪೆ ದಿವಸದ 24 ಗಂಟೆಯೂ ನಾವು ನಿದ್ದೆಯಲ್ಲಿರುವಾಗ ಸಮೇತ ಅದಕ್ಕೆ ಏನಾದ್ರು ವ್ಯತ್ಯಾಸ ಆಗುತ್ತೆ, ತನ್ನಿಂದಾನೇ ಅದು ಕರ್ತವ್ಯವನ್ನು ಮಾಡ್ತಾರೆ. ಹಾಗೆ ದೇವರು ನಮ್ಮನ್ನು ಪ್ರತಿ ವಿಷಯದಲ್ಲಿಯೂ ಸಂರಕ್ಷಿಸಿ ನಡೀತಾರೆ. ನಮ್ಗೆ ನಂಬಿಕೆ ಇದ್ದಾಗ, ನಂಬಿಕೆ ವಿಶೇಷ ಅಗತ್ಯ. ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿ ದೇವರನ್ನು ಗಟ್ಟಿ ಹಿಡಿದಾಗ ಆ ನಂಬಿಕೆಯೇ ನಮಗೆ ಅದರ ಫಲ ಕೊಡ್ತಾನೆ ಅಂತ. ಮನೆಯವ ಮನುಷ್ಯಾಣಂ ಕಾರಣಂ ಬಂದ ವರ್ಷ ಹೇಳಿದಾಗೆ ನಮ್ಮ ತೀರ್ಥರು ಗೋಪಾಲಕೃಷ್ಣ ಶರಣರು ನೀವೆಲ್ಲ ಕೇಳಿರ್ಬೋದು. ಅವರಿಗೆ ದೇವರ ಮೇಲೆ ವಿಶೇಷವಾದಂಥ ನಂಬಿಕೆ, ಭಕ್ತಿ, ಶ್ರದ್ಧೆ ಇತ್ತು. ಒಂದು ಸಂದರ್ಭದಲ್ಲಿ ದೇವಸ್ಥಾನದ ನೆರೆಯಲ್ಲಿ ಕೊಚ್ಚಿ ಹೋಗುವಂತಹ ಸಂದರ್ಭದಲ್ಲಿ ಜನ ಎಲ್ಲ ಹೊರ ಹೋಗುವಾಗ ದೇವರು ಹೋದ್ರೆ ತಾನು ಹೋಗ್ತೇನೆ ಅಂತೇಳಿ ದೇವರೊಳಗೆ ಹೋದ್ರು. ಜನ ಒತ್ತಾಯ ಮಾಡಿದಾಗ ಒಳಗೆ ಬಾಗಿಲು ಹಾಕಿ ಕೂತರು, ಹೊರ ಬರಲಿಲ್ಲ. ಗೋಪಾಲಕೃಷ್ಣ ಶರಣರು ನೆರೆಯಲ್ಲಿ ಹೋದ್ರು ಅಂತ ಎಲ್ಲರೂ ಚಿಂತನೆ ಮಾಡಿದ್ರು. ದೇವಸ್ಥಾನ ಇಬ್ಬಾಗವಾಗಿ ಹೋಯಿತು. ಆದರೆ ಗರ್ಭಗಡಿಯು ನಮ್ಮ ತೀರ್ಥರೂಪರಿಗೂ ಏನಾಗಲಿಲ್ಲ. ಗರ್ಭಗಡಿ ಉಳಿಯಿತು, ತೀರ್ಥರೂಪರು ಉಳಿದರು. ಇದರಿಂದ ಅವರು ನಮಗೊಂದು ಸಂದೇಶ ಕೊಟ್ಟಿದ್ದಾರೆ. ನಾವು ದೇವರನ್ನು ಗಟ್ಟಿ ಹಿಡಿದಾಗ ದೇವರು ನಮ್ಮನ್ನು ಗಟ್ಟಿ ಹಿಡಿತಾರೆ ಅಂತ.
ಆ ಗಟ್ಟಿ ಹಿಡಿಲಿಕ್ಕೆ ಬೇಕಾಗಿ ಎಲ್ಲ ಅದಕ್ಕೆ ಬೇಕಾದಂತಹ ನಮಗೆ ಸಂಸ್ಕಾರಗಳನ್ನೆಲ್ಲ ಹೇಳಿದ್ದಾರೆ. ಆ ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ತಿಳ್ಕೊಂಡು ದೇವರ ಭಯವೇ ಜ್ಞಾನದ ಮೂಲ ಅಂತೇಳಿ ತಿಳಿದುಕೊಂಡಾಗ ಆ ದೇವರು ನಮ್ಮನ್ನು ಸಂರಕ್ಷಿಸ್ತಾರೆ. ದೇವರಿಗಾಗಿ ನಾವು ಏನನ್ನೂ ಮಾಡಬೇಕಾಗಿಲ್ಲ. ದೇವರಿಗೆ ನಾವು ಕೆಲವು ಚಿಂತನೆ ಮಾಡಿದಾಗ ದೇವರು ದಿಗಂಬರರಾಗಿ ಇರ್ತಾರೆ. ದೇವರು ನೋಡಿ ಯಾವುದೇ ಸಂದರ್ಭದಲ್ಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ, ನಮ್ಮ ಸಂತೃಪ್ತಿಗೋಸ್ಕರ. ಬಹುಶಃ ಸಣ್ಣ ಮಕ್ಕಳಿದ್ದವರು ತಾಯಿ ಅಂದಿರು ಮಕ್ಕಳಿಗೆಲ್ಲ ಚಿನ್ನ ಇಡ್ತಾರೆ, ಆಭರಣ ಇರ್ತಾರೆ, ಎಲ್ಲ ಇರ್ತಾರೆ. ಮಗುವಿಗೆ ಅದು ಅಗತ್ಯ ಇಲ್ಲ. ಸೆಕೆ ಕಾಲದಲ್ಲಿ ಆ ಅಂಗಿ ಎಲ್ಲ ಹಾಕಿದಾಗ ತೆಗೆದು ಬಿಸಾಡ್ತಾರೆ. ಆದರೆ ತಾಯಿ ಏನ್ ಮಾಡ್ತಾರೆ, ಮತ್ತು ಅದು ಚಂದ ಕಾಣಬೇಕು ಅಂತೇಳಿ ತಾಯಿ ಹಾಕೊಂಡು ಮತ್ತು ಶೃಂಗರಿಸ್ತಾಳೆ. ಯಾಕೆಂತ ಹೇಳಿದ್ರೆ ಆ ತಾಯಿಯ ಮಮತೆ ಮಗುವಿನ ಮೇಲಿರುವಂತಹ ಪ್ರೀತಿ ಮತ್ತಷ್ಟು ಅವಳನ್ನು ಗುರುತಿಸ್ತದೆ. ಹಾಗೆ ದೇವರನ್ನು ಚಂದ ಮಾಡುವುದು ಹೇಳಿದ್ರೆ ದೇವರನ್ನು ನಾವು ಚಂದ ಮಾಡುವುದು ನಮಗೋಸ್ಕರ ಹೊರತು ದೇವರಿಗೋಸ್ಕರ ಅಲ್ಲ. ಇನ್ನೊಂದು ಕ್ರಮ ಉಂಟು ನಮ್ಮ ಪೂಜಾ ಕ್ರಮದಲ್ಲಿ. ದೇವರನ್ನು ಬಿಂಬ ಹೇಳ್ತೇವೆ, ನಾವು ಪ್ರತಿಬಿಂಬ ಅಂತ ಹೇಳ್ತೇವೆ. ಪ್ರತಿಬಿಂಬ ಚಂದ ಕಾಣಬೇಕಾದ್ರೆ ಬಿಂಬವನ್ನು ಚಂದ ಮಾಡಬೇಕು ಹೊರತು ಪ್ರತಿಬಿಂಬವನ್ನು ಚಂದ ಮಾಡ್ಲಿಕ್ಕೆ ಹೋದ್ರೆ ಅದು ಖಂಡಿತ ಚಂದ ಇಲ್ಲಿಯೂ ಆಗುವುದಿಲ್ಲ. ಆದ್ರಿಂದ ದೇವರನ್ನು ಚಂದ ಮಾಡಿದಾಗ ಆ ದೇವರು ನಮ್ಮನ್ನು ಚಂದ ಮಾಡ್ತಾರಂತೆ. ಆ ದೇವತಾ ಕೆಲಸ ಮಾಡುವಂತಹ ಭಾಗ್ಯವು ಬೇಕಾದರೂ ನಾವು ಮಾಡಿದಂತಹ ಪೂರ್ವಜನ್ಮದ ಶ್ರೀತದಿಂದ ಆ ಯೋಗದಿಂದ ನಮ್ಗೆ ಬರ್ತದೆ ಅಂತ. ಬಹುಶಃ ಕೃಷ್ಣಾವತಾರ ಕಾಲದಲ್ಲಿ ಸಂಧಾನಕ್ಕೆ ಕೃಷ್ಣ ಹೋದಂತಹ ಸಂದರ್ಭದಲ್ಲಿ ಕೌರವರಿಗೆ ಆಸೆ ಇತ್ತು ಕೃಷ್ಣನನ್ನು ಅಲ್ಲಿ ಕೂತ್ಕೊಳಿಸ್ಬೇಕು ಅಂತ. ಕೃಷ್ಣ ಅಲ್ಲಿ ಅವರು ಎಲ್ಲರೂ ಕೃಷ್ಣ ನಮ್ಮ ಬರಬೇಕು ಅಂತ ಎಲ್ಲ ತಯಾರು ಮಾಡಿದ್ರಂತೆ. ಆದರೆ ಕೃಷ್ಣನ ಆ ಯೋಗ ಸಿಕ್ಕಿದ್ದು ವಿದುರನ ಮನೆಗೆ ಹೋಗಿ ಹಾಲು ಕುಡಿದಂತೆ. ಇದನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮಗೆ ಯೋಗವಿದ್ದಾಗ ನಾವು ಮಾಡಿದಂತಹ ಪೂರ್ವ ಜನ್ಮದ ಸುಕೃತ ಇದ್ದಾಗ ಆ ಸುಕೃತ ನಮ್ಮನ್ನು ಆ ಕಡೆಗೆ ಇಳಿತದೆ, ಆ ಕಡೆಗೆ ಕೊಂಡು ಹೋಗ್ತದೆ. ಆಗ ನಮಗೆ ತನ್ನಿಂದಾನೆ ದೇವರು ಅನುಗ್ರಹಿಸ್ತಾರೆ. ಬಹುಶಃ ಪ್ರಕಾಶ್ ಶೆಟ್ಟರು ಆ ರೀತಿಯಲ್ಲಿ ದೊಡ್ಡ ಭಾಗ್ಯವಂತರು, ಯೋಗವಂತರು ನಾನು ಚಿಂತಿಸ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿಯ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಈಗ ಸುಮಾರು ಸಮಯದಿಂದ ಈಗ ಆಗ್ತದೆ, ಈಗ ಬ್ರಹ್ಮಕಲಶ ಆಗ್ತದೆ, ಈಗ ಆಗ್ತದೆ ಅಂತ ಕೆಲವು ಸಲ ಇಲ್ಲಿ ಎಲ್ಲ ಅದರ ಸಂದರ್ಭಗಳು ಬಂದಿತ್ತು. ಕೆಲವು ಸಂದರ್ಭದಲ್ಲಿ ಕೆಲವರು ಹೇಳಿದ್ರು ಕಟೀಲ ನಮಗೆಲ್ಲ ವರ್ತಮಾನ ಬರ್ತಿತ್ತು, ಈ ಸಲ ಶುರು ಮಾಡ್ತಾರೆ, ನಾಡ್ದು ಕೆಲಸ ಆಗ್ತದೆ ಅಂತ. ಆದ್ರೆ ಇಷ್ಟ ತನಕ ಆಗ್ಲಿಲ್ಲ. ಇವರು ಪ್ರಕಾಶ್ ಶೆಟ್ಟರು ಬಂದ ನಂತರ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಅಂತ ನಾವು ನೋಡ್ಲಿಕ್ಕೆ ಬರುವಾಗ ಸರ್ವಸಾಮಾನ್ಯವಾಗಿ ಎಲ್ಲ ಮುಕ್ಕಾಲಂಶ ಕೆಲಸಗಳಲ್ಲಾಗಿ ದೇವಸ್ಥಾನ ಚಂದವಾಗಿ ದೇವಸ್ಥಾನದ ರೂಪವೇ ಬದಲಾಗಿದೆ. ಅಷ್ಟು ರೀತಿಯಲ್ಲಿ ಚಂದವಾಗಿದೆ. ದೇವರಿಗೆ ಅವರ ಕೆಲಸ ಬೇಕಿತ್ತು, ಅವರು ಮಾಡಬೇಕು. ಬಹುಶಃ ನಮಗೆ ಯೋಗ ಬರುವಾಗ ಅದೆಲ್ಲ ಕೂಡಿ ಬರ್ತದೆ ಅಂತ ನಾವು ವರ್ಷ ದೇವರಿಗೆ ಸಂಪತ್ತು ಕೊಡ್ತಾರೆ. ಆ ಸಂಪತ್ತನ್ನು ನಾವು ಸದ್ವಿನಿಯೋಗ ಮಾಡಿದಾಗ ಆ ಸದ್ವಿನಿಯೋಗವೇ ನಮಗೆ ಅನುಗ್ರಹಿಸ್ತದೆ ಅಂತ. ಸಂಪತ್ತಿನ ನಾವು ಇದಕ್ಕೆ ಪುರಾಣದ ಕಥೆಗಳಲ್ಲಿ ಕೇಳ್ತೇವೆ. ಋಷಿಗಳು ತಪಸ್ಸು ಮಾಡ್ತಾರೆ, ರಾಕ್ಷಸರು ತಪಸ್ಸು ಮಾಡ್ತಾರೆ. ಋಷಿಗಳು ತಪಸ್ಸು ಮಾಡಿದ್ದು ಲೋಕಕ್ಕೆ ಅರ್ಪಣೆಗಾಗಿ, ಲೋಕದ ಕ್ಷೇಮಕ್ಕಾಗಿ, ಸಾರ್ವಜನಿಕ ಸುಖಕ್ಕಾಗಿ ತಪಸ್ಸು ಮಾಡಿ ಲೋಕವನ್ನು ಶಾಂತಿಯನ್ನು ನಡೆಸಬೇಕೆಂದು ಪ್ರಯತ್ನ ಮಾಡಿ ಅದರಿಂದ ಅನುಗ್ರಹಿಸಲಾಗಿ ಅವರು ಸ್ವಲ್ಪ ಋಷಿಗಳಾಗಿ ಮೇಲೆ ಇದ್ದಾರೆ. ರಾಕ್ಷಸರು ತಪಸ್ಸು ಮಾಡಿ ನಾವು ಸ್ವರ್ಗವನ್ನು ಪಡಿಬೇಕು, ನಮಗೆ ಆ ರಾಜ್ಯ ಬೇಕು, ನಮಗೆ ಈ ರಾಜ್ಯ ಬೇಕು ಅಂತ ಹೇಳಿ ಅಲ್ಲ ಸಲ್ಲದ ವರಗಳನ್ನು ಕೇಳಿ ಪರಮಾತ್ಮನಿಗೆ ಸ್ವಲ್ಪ ಕಷ್ಟ ಕೊಡುವ ರೀತಿಯಲ್ಲಿ ಅವತಾರ ರೀತಿ ಅವರ ವರಕ್ಕೆ ಸರಿಯಾಗಿ ತೊಂದರೆಯಾಗದ ರೀತಿಯಲ್ಲಿ ಅವರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಬರ್ತಾರೆ. ಆ ರೀತಿಯಲ್ಲಿ ಪರಮಾತ್ಮನಿಗೆ ವೇದನೆ, ಅವರು ತಪಸ್ಸು ಮಾಡಿದ್ದು ಪರಮಾತ್ಮನಿಗೆ ವೇದನೆ ಕೊಟ್ಟಾಗೆ ಅಂತದ್ದಾಗಬಾರ್ದು. ನಮಗೆ ಕೊಟ್ಟಂತ ಸಂಪತ್ತನ್ನು ನಾವು ಸದ್ವಿನಿಯೋಗ ಮಾಡಿದಾಗ, ಸತ್ಕರ್ಮಕ್ಕೆ ಉಪಯೋಗ ಮಾಡಿದಾಗ ಅದು ನಮಗೆ ಜೀವನದಲ್ಲಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಅದು ಮಾನಸಿಕವಂತಹ ಶಾಂತಿ, ನೆಮ್ಮದಿ, ಸುಖ ಕೊಡ್ತದೆ. ಆ ಯೋಗ ಎಲ್ರಿಗೂ ಬರುತ್ತದೆ. ಯೋಗ ಬಗ್ಗೆ ಬರಬೇಕಾದ್ರೆ ನಮ್ಮದಂತಹ ಪೂರ್ವ ಜನ್ಮದ ಸುಕೃತ ಬೇಕು. ಆ ಪೂರ್ವ ಜನ್ಮದ ಸುಕೃತದಿಂದ ಇಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಚಂದ ಮಾಡುವಂತಹ ಭಾಗ್ಯ ನಮಗೆ ಬರಬಹುದು. ಅಂತಹ ಒಂದು ವಿಶೇಷ ಭಾಗ್ಯವಂತರಾದಂತಹ ಪ್ರಕಾಶ್ ಶೆಟ್ಟರು ಸಾಧನೆಗೆ ದೇವಿ ಪೂರ್ಣ ಅನುಗ್ರಹಿಸ್ತಾರೆ. ಕಟೀಲಮ್ಮನವರು ದೊಡ್ಡ ಭಕ್ತರವರು, ದೇವಿ ಅವರಿಗೆ ಪೂರ್ಣ ಅನುಗ್ರಹಿಸ್ತಾರೆ ಅಂತ ನಾನು ಚಿಂತನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಸಿಕ್ಕಿದಂತಹ ಸಂಪತ್ತನ್ನು ಬಹುಶಃ ಮನುಷ್ಯ ಸಂಪಾದನೆ ಎಷ್ಟು ಮಾಡಬಹುದು, ಆ ಸಂಪಾದನೆ ಹಣವನ್ನು ನಾವು ಸದ್ವಿನಿಯೋಗ ಮಾಡಿಬಿಡಿದೆ. ಸಂಪತ್ತಿಗೆ 4 ಮಂದಿ ಅವರು ಅಣ್ಣ ತಮ್ಮದೇನಂತೆ, ಧರ್ಮ,
ಅಗ್ನಿ, ಧರ್ಮ, ಅಗ್ನಿ, ದುಷ್ಟರಿಗೆ ಸಂಪತ್ತು ಕೊಡುವುದು. ಆ ಸಿಕ್ಕಿದ ಹಣವನ್ನು ನಾವು ಸದ್ವಿನಿಯೋಗ ಮಾಡಿದಾಗ, ಧರ್ಮಕ್ಕೆ ಉಪಯೋಗ ಮಾಡದಿದ್ದಾಗ ಆ ಹಣ ಎಲ್ಲ ದುರ್ವಿನಿಯೋಗವಾಗಿ ಹೋಗ್ತದಂತೆ. ಇಲ್ಲಾಂದ್ರೆ ಮದ್ದಿಗೆ ಖರ್ಚಾಗ್ತದೆ, ಇಡೀ ದಿನ ಮದ್ದು ತಿನ್ಬೇಕಾಗ್ತದೆ. ಸಂಪತ್ತು ತುಂಬ ಉಂಟು, ಸಂಪತ್ತಿನ ಗಂಟು ಕವಾಟಲ್ಲಿ ಮಾತ್ರ ಇಡೀ ದಿನ ಮದ್ದನ್ನು ಸಿಕ್ಕಿದಂತಹ ಸಂಪತ್ತನ್ನು ಮದ್ದಿಗಾಗಿ ಮಾತ್ರ ಖರ್ಚು ಮಾಡಲಿಕ್ಕೆ. ಇಲ್ಲದೆ ತಸ್ಕರ ಕಳ್ಳರು ಕೊಂಡು ಹೋಗ್ತಾರೆ, ಕಳ್ಳರು ಕೊಂಡು ಹೋಗುವಂತಹ ಪರಿಸ್ಥಿತಿ. ಇಲ್ಲಂದ್ರೆ ರಾಜ ಅಂತ ಹೇಳಿದ್ರೆ ರಾಜ್ಯದ ಅಧಿಕಾರಿಗಳು ಅಂದ್ರೆ ಟ್ಯಾಕ್ಸ್ ಎಲ್ಲ ಹಾಕಿ ಟ್ಯಾಕ್ಸಿಗೆಲ್ಲ ಹೋಗಿ ಸವಾರಿ ಮಾಡುತ್ತಾರೆ. ದುಡ್ಡನ್ನು ಇಂತಹ ಕೆಲಸಕ್ಕೆ ನಾವು ಸದ್ವಿನಿಯೋಗ ಮಾಡಿದಾಗ ಆ ದುಡ್ಡು ಪುಣ್ಯ ಎಂಬ ದರವಾಗಿ ನಮ್ಮನ್ನು ಸಂರಕ್ಷಿಸ್ತಂತೆ. ಯಾಕಂದ್ರೆ ಹೇಗೆ ಅಂತ ಹೇಳಿದ್ರೆ, ಸಿಕ್ಕಿದಂತಹ ಹಣವನ್ನು ನಾವು ಧರ್ಮಕ್ಕೆ, ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡಿದಾಗ ಅದು ಪುಣ್ಯ ಎಂಬ ದರ ಅಂತ ಆಗ್ತದೆ. ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಡಬೇಕಾದ್ರೆ ನಮ್ಮ ಈ ಹಣ ಯಾವುದಕ್ಕೂ ಪ್ರಯೋಜನ ಬರುವುದಿಲ್ಲ. ಈ ಹಣವನ್ನು ನಾವು ಪುಣ್ಯ ಎಂಬ ಧನವನ್ನು ಮಾಡಿದಾಗ ಮಾತ್ರ. ಯಾವ ರೀತಿ ಪರದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಮ ಭಾರತದ ನೋಟು ಇಟ್ಕೊಂಡು ಅಲ್ಲಿ ಕೊಟ್ಟರೆ ಏನಕ್ಕೆ ಬೆಲೆ ಇಲ್ಲ, ಕಾಗದದ ಬೆಲೆ ಇಲ್ಲ, ಅದು ಬದಿಗೆ ಬಿಸಾಡಿ ಹೇಳ್ತಾರೆ. ಅಲ್ಲಿಯ ಡಾಲರ್, ಶಿಲಿಂಗು ಮಾಡಿ ಅದನ್ನು ಪರಿವರ್ತಿಸಿದಾಗ ಮಾತ್ರ ಅದಕ್ಕೆ ಬೆಲೆ ಬರುವುದಂತೆ. ಹಾಗೆ ನಮ್ಮ ಸಂಪತ್ತನ್ನು ನಾವು ಪುಣ್ಯ ಎಂಬಂತಹ ಧನವನ್ನು ಮಾಡಿ ಪರಿವರ್ತಿಸಿದಾಗ ಆ ಪುಣ್ಯ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಡ್ತದಂತೆ. ಅದು ಕೊಡಬೇಕಾದ್ರೆ ನಾವು ಆ ನಮಗೆ ಸಿಕ್ಕಿದಂತಹ ಸಂಪತ್ತನ್ನು ಸದ್ವಿನಿಯೋಗ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಹಿರಿಯರೆಲ್ಲ ಈ ದೇವಾಲಯಗಳು, ದೇವಸ್ಥಾನಗಳು ಇಲ್ಲೆಲ್ಲ ನಾವು ಕರ್ತವ್ಯ ಮಾಡಲಿಕ್ಕೆ, ಸಜ್ಜನರಿಗೆ ಉಪಕಾರ ಮಾಡಲಿಕ್ಕೆ, ಸತ್ಕರ್ಮಗಳಿಗೆ ನಮಗೆ ಸಿಕ್ಕಿದಂತಹ ಸಂಪನ್ನನ್ನು ಖರ್ಚು ಮಾಡಲಿಕ್ಕೆಲ್ಲ ಬುದ್ಧಿ ಬರುವಂತೆ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು, ಆ ಹಿಂದಿನಿಂದ ಬಂದಂತಹ ನಮ್ಮ ಸಂಸ್ಕಾರ, ಆ ಸಂಸ್ಕಾರವನ್ನು ನಾವು ಕೊಟ್ಟಾಗ ಮಾತ್ರ ಎಲ್ಲ ಕರ್ತವ್ಯ ಆಗ್ತದೆ. ದೇವಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನ ಯಾಕೆ, ಅಲ್ಲಿ ಎಲ್ಲಿ ನೋಡಿದ್ರು ದೇವರಿದ್ದಾರೆ, ದೇವಸ್ಥಾನ ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲ ಕಡೆ ಇರಲಿದ್ದಾರೆ. ಎಲ್ಲ ಕಡೆಯಲ್ಲಿದ್ದಂತಹ ದೇವರನ್ನು ಒಂದು ಕಡೆ ವಿಶೇಷವಾಗಿ ಕೇಂದ್ರೀಕರಿಸಿ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ತಂತ್ರಿಗಳು ಮಂತ್ರಗಿಂತ್ರ ಮುಖಾಂತರ ತಯಾರು ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾವ ಚಂದ್ರಶ್ಚ ಸೂರ್ಯಶ್ಚ ಅಂತ ಹೇಳಿ ಸೂರ್ಯ ಚಂದ್ರ ಅಲ್ಲಿ ಇರಬೇಕು, ಭಕ್ತರಿಗೆ ಅನುಗ್ರಹಿಸಬೇಕು, ಭಕ್ತರ ಅನುಗ್ರಹಕ್ಕಾಗಿ ನಾನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಹೇಳಿ ತಂತ್ರಿಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ ನಂತರ ಬಹುಶಃ ನಾವೆಲ್ಲ ಆಲೋಚನೆ ಮಾಡೋದುಂಟು, ಬ್ರಹ್ಮಕಲಶ ಆಯಿತು, ನಮ್ಮ ಕೆಲಸ ಮುಗಿಯಿತು ಅಂತ. ಬ್ರಹ್ಮಕಲಶ ಆದ್ರೆ ಖಂಡಿತ ನಮ್ಮ ಕೆಲಸ ಮುಗಿಯಲಿಲ್ಲ. ಬ್ರಹ್ಮಕಲಶವಾದ ನಂತರ ಭಕ್ತರು ನಿರಂತರವಾಗಿ ಬಂದು ಅಲ್ಲಿ ಭಕ್ತರ ದೇವರಲ್ಲಿ ಬೇಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮಗೆ ಬೇಕಂತ ಅನುಗ್ರಹವನ್ನು ಪಡ್ಕೊಂಡು ಹೋದ್ರೆ ಮಾತ್ರ ಆ ಸಾನ್ನಿಧ್ಯ ನಿಜವಾದಂತಹ ಸಾನ್ನಿಧ್ಯವಾಗ್ತದೆ. ಭಕ್ತರ ಭಕ್ತಿ ಅಲ್ಲಿಗೆ ಹೋಗಿ ಸೇರಿದಾಗ ಅದೊಂದು ವಿಶೇಷ ಶಕ್ತಿಯಾಗಿ ಮತ್ತಷ್ಟು ಅನುಗ್ರಹ ಬರ್ತದೆ. ಅದಾಗಬೇಕಾದ್ರೆ ನಾವು ನಿರಂತರವಾಗಿ ಬರಬೇಕು. ಪ್ರತಿಷ್ಠಾಪನೆ ಮಾಡುವಾಗ ಭಕ್ತರಿಗೆ ಅನುಗ್ರಹಿಸೋದಕ್ಕೋಸ್ಕರ ನಾನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಹೇಳಿ ತಂತ್ರಗಳು ಪ್ರತಿಷ್ಠಾಪಿಸ್ತಾರೆ. ಭಕ್ತರೇ ಬಾರದಿದ್ದರೆ ದೇವರಲ್ಲಿ ದೇವರು ಮಾಡೋದು, ದೇವರೇ ಖಂಡಿತ ಇರ್ಲಿಕ್ಕಿಲ್ಲ. ದೇವರು ಇರ್ಬೇಕಾದ್ರೆ ಭಕ್ತರಲ್ಲಿ ನಿರಂತರವಾಗಿ ಬರಬೇಕು. ನಮ್ಮಲ್ಲೆಲ್ಲ ಹೇಗಾಗಿದೆ ಅಂತ ಹೇಳಿದ್ರೆ ಹೆಂಗ್ ಮುರ್ಸೋದಿಜ್ಜಿ ಅಂತ ಹೇಳಿ ಭಕ್ತಿ ಬರುವಾಗಲಾಗಿ ಸರ್ವಸಾಮಾನ್ಯವಾಗಿ ಭಕ್ತರು ಸಂಜೆ ಹೊತ್ತು ಒಂದು ರೌಂಡ್ ಹೊಡೆಯುವ ಅಂತ ಹೇಳಿದ್ದಾರೆ. ದೇವರು ಅನಂತ ಸಮುದ್ರ ಅಂತ, ದೇವರ ಸಮುದ್ರಕ್ಕೆ ನಾವು ಭಕ್ತಿಯ ಕೊಡಪಾನ ಹಿಡ್ಕೊಂಡು ಬಂದ್ರೆ ಅದರಲ್ಲಿ ತುಂಬಾ ನೀಡ್ಕೊಂಡು ಹೋಗಬಹುದು. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವರ, ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಕೊಡಪಾನ ತೂತು ಕೊಡಪಾನದಾಗೆ, ಅದಕ್ಕೆ ನಾವು ಬರುವಾಗ ಏನಿಲ್ಲ. ಮನಪೂರ್ವಕವಾದಂತಹ ಪರಿಶುದ್ಧವಾದಂತಹ ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ದೇವರನ್ನು ಆರಾಧನೆ ಮಾಡಿದಾಗ ನಾವು ನಂಬಿದಂತಹ ಶಕ್ತಿಗಳು ಖಂಡಿತ ನಮ್ಮನ್ನು ಅನುಗ್ರಹಿಸ್ತೇವೆ ಎಂಬ ದೃಢ ವಿಶ್ವಾಸ ಇಟ್ಟು ನಾವು ಕರ್ತವ್ಯ ಮಾಡಿದಾಗ ಆ ಕರ್ತವ್ಯ ನಮಗೆ ಪೂರ್ಣ ಅನುಗ್ರಹಿಸ್ತದೆ. ಜೀವನದಲ್ಲಿ ಸುಖ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ, ಶಾಂತಿ ಕೊಡ್ತಾರೆ. ಅಂತಹ ಒಂದು ಒಳ್ಳೆಯ ಪುಣ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೇವೆ. ಬಹುಶಃ ಈಗ ಸಾಧನೆ ಪಟ್ಟು ವಿಶೇಷ ರೀತಿಯಲ್ಲಿ ನಮ್ಮ ಪ್ರಕಾಶ್ ಶೆಟ್ಟರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಒಂದು ದೃಢ ಸಂಕಲ್ಪದಾಗೆ ನಾವು ದೇವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಕಲಶ ಮಾಡುತ್ತೇವೆ ಎಂಬ ದೃಢ ಸಂಕಲ್ಪಕ್ಕೆ ಸರಿಯಾಗಿ ದೇವರು ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ. ಅದು ಇನ್ನು ನಿತ್ಯ ನಿರಂತರ ಅಭಿವೃದ್ಧಿ ಆಗ್ಬೇಕು. ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ನಿಮ್ಮ ನಿರಂತರವಾದಂತಹ ಭಕ್ತಿಯ ಆ ಶಕ್ತಿ ಅಲ್ಲಿ ಸೇರಿದ್ರೆ ಮಾತ್ರ ಅದು ನಿರಂತರವಾದಂತಹ ಸಾನ್ನಿಧ್ಯ ಆಗ್ತದೆ. ಆಗ ಇವರು ಹೇಳಿದ್ರು ಶ್ರೀ ಕ್ಷೇತ್ರವಾಗ್ತದೆ ಅಂತ. ಶ್ರೀ ಕ್ಷೇತ್ರ ಆಗ್ಬೇಕಾದ್ರೆ ಭಕ್ತರ ಭಕ್ತಿಯಲ್ಲಿ ಸರಿಯಾಗಿ ಸೇರ್ಬೇಕು. ಅದರಿಂದ
ಬ್ರಹ್ಮಕಲಶ ಮುಗಿದ್ರೆ ನಮ್ಮ ಕೆಲಸ ಮುಗಿಯಲಿಲ್ಲ. ಬ್ರಹ್ಮಕಲಶ ಮುಗಿದ ನಂತರ ಭಕ್ತಾದಿಗಳು ನಿರಂತರವಾಗಿ ಅಲ್ಲಿಗೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮದಾದಂತಹ ಕಷ್ಟ ಸುಖಗಳನ್ನು ದೇವರಲ್ಲಿ ಹೇಳಿ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ದೇವರಲ್ಲಿ ಪ್ರಾರ್ಥಿಸಿದಾಗ ಆ ನಿಮ್ಮ ಪ್ರಾರ್ಥನೆಯಲ್ಲಿ ಹೋಗಿ ಸೇರಿ ಆ ಪ್ರಾರ್ಥನೆಯ ಶಕ್ತಿ ಅದು ಮಹಾಶಕ್ತಿಯಾಗಿ ನಿಮ್ಮನ್ನು ಅನುಗ್ರಹಿಸ್ತಾ ಅಂತ ಹೇಳ್ತಾ, ವಿಶೇಷವಂತಹ ಈ ಸಾನ್ನಿಧ್ಯದಲ್ಲಿ ಬಹುಶಃ ಯಾರೂ ಆಲೋಚನೆ ಮಾಡಲಿಕ್ಕಿಲ್ಲ, ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಅದ್ಭುತವಾಗಿ ದೇವರ ಕೆಲಸ ಆಗಿದೆ ಅಂತ ಹೇಳಿದರೆ ಇದು ಪ್ರಕಾಶ್ ಶೆಟ್ಟರ ಸಾಧನೆ ಅಲ್ಲ, ದೇವರ ಸಾಧನೆ ಅಂತಲೇ ನಾವು ಖಂಡಿತ ಹೇಳ್ಬೋದು. ದೇವರೇ ಇದನ್ನು ಮಾಡಿಸಿದ್ದು ಅಂತ ಆಲೋಚನೆ ಮಾಡಿ ಎಲ್ಲ ನಾವು ಮಾಡಿದ ಕರ್ತವ್ಯಕ್ಕೆ ಒಳ್ಳೆ ಕೆಲಸಗಳನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ನಮ್ಮೊಟ್ಟಿಗೆ ದೇವರು ಇರ್ತಾರೆ, ನಮ್ಮಿಂದ ಕೆಲಸ ಯಶಸ್ವಿಯಾಗಿ ಮಾಡಿಸ್ತಾರೆ ಅಂತ ಹೇಳ್ತಾ, ಬಹುಶಃ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಒಂದು ದೊಡ್ಡ ಮಾತು ಅಂತ ಹೇಳಿದ್ರೆ, ನಾನು ಒಳ್ಳೇದಾಗಬೇಕು, ನನ್ನ ಮನೆ ಒಳ್ಳೇದಾಗಬೇಕು, ನಮ್ಮ ಊರು ಒಳ್ಳೇದಾಗಬೇಕು ಅಂತ ಯಾರು ಹೇಳುವುದಿಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು, ಇಡೀ ಜಗತ್ತಿನ ಮನುಷ್ಯರೆಲ್ಲರೂ ಸುಖದಿಂದ ಇರಲಿ, ನೆಮ್ಮದಿಯಿಂದ ಇರಲಿ ಅಂತ ಹೇಳಿದ್ರೆ ಪ್ರಾರ್ಥನೆ. ಆ ರೀತಿಯ ಪ್ರಾರ್ಥನೆಯನ್ನು ಮಾಡ್ತಾ ನನಗೆ ಒಂದು ಒಳ್ಳೆಯ ಅವಕಾಶಕ್ಕಾಗಿ, ಯಾಕಂದ್ರೆ ನಾನು ಬೇಗ ಬಂದಿದ್ರು ಇಲ್ಲಿ ಈ ಸಭೆ ನೋಡುವಾಗ ಹೆಚ್ಚಿನ ಕಡೆಯಲ್ಲೆಲ್ಲ ಧಾರ್ಮಿಕ ಸಭೆ ಹೇಳುವಾಗ ನಾಟಕ ಏನಾದ್ರೂ ಇದ್ರೆ ಮತ್ತೆ ಮುಂದೆ ಹೋಗು, ಅಷ್ಟರ ತನಕ ನಾವೆಲ್ಲ ಹೊರಗಿರುವ ಅಂತ ಹೇಳ್ತಾರೆ. ಅಂತದ್ದೇನಿಲ್ಲ ಈ ಸಭೆಯಲ್ಲಿ. ಈ ತನಕ ನಿಜವಾಗಿ ಕೃಷಿ ಸ್ವಲ್ಪ ಕಡಿಮೆ ಆಗ್ತದೆ. ಕೃಷಿ ಕಡಿಮೆ ಆದ ರೀತಿಯಲ್ಲಿ ಜನ ಸೇರಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿಯ ಜನ ಒಳ್ಳೆ ಸಂಸ್ಕಾರವಂತರು, ಸುಸಂಸ್ಕೃತರು ಅಂತ ಹೇಳ್ಬೋದು. ಅಂತಹ ಸಂಸ್ಕೃತವಂತರಲ್ಲಿ ಇನ್ನಷ್ಟು ಪ್ರಾರ್ಥನೆ ಮಾಡ್ತಾ ಸಾನ್ನಿಧ್ಯ ಬೆಳಗುವಂತೆ ನೀವೆಲ್ಲ ನಿತ್ಯ ನಿರಂತರ ಇಲ್ಲಿ ಬಂದು ದೇವರ ಸೇವೆ ಮಾಡ್ತಾ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಆ ದೇವರ ಶಕ್ತಿಯನ್ನು ಅದರ ಸದುಪಯೋಗವನ್ನು ನಾವು ಪಡೆಯುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಒಳ್ಳೆಯ ಸಂದರ್ಭದಲ್ಲಿ ನನಗೆ ಈ ಒಳ್ಳೆಯ ಅವಕಾಶ ಕೊಡ್ತಾ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಗದೊಮ್ಮೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ವೇದಮೂರ್ತಿ ಲಕ್ಷ್ಮೀನಾರಾಯಣ ಶರಣ ಅನುವಂಶಿಕ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಪೂಜ್ಯ ಅಸರಣರ ಆಶೀರ್ವಚನ ಮಾತಿಗೆ ವಂದನೆಯನ್ನ ಸಲ್ಲಿಸ್ತಾ ಇನ್ನು ಮುಂದಕ್ಕೆ ನಮ್ಮ ಈ ಜೀರ್ಣೋದ್ಧಾರಕ್ಕೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಹಳಷ್ಟು ದೊಡ್ಡ ಮಟ್ಟದ ಸಹಕಾರ ಎನ್ನುವಂಥದ್ದು ನಮಗೆ ಲಭಿಸಿರ್ತದೆ. ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನಾಧಿಕಾರಿ ಮಮತಾ ಶೆಟ್ಟಿ ಅವರು ವೇದಿಕೆ ಬಂದು ಪೂಜ್ಯ ಕಾವಂದರ ಸಂದೇಶವನ್ನ ನಮ್ಮೆಲ್ಲರ ಮುಂದೆ ಇಡುವವರಿದ್ದಾರೆ. ಹಾಗಾಗಿ ಅವರನ್ನ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಹಾಲಿಂಗೇಶ್ವರ ಗಣಪತಿ ದೇವರನ್ನು ವಂದಿಸಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿಯವರಾದಂತಹ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ನಮ್ಮ ಪಡುಬಿದ್ರೆಯ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ಆಹ್ವಾನಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪೂಜ್ಯರು ಕ್ಷೇತ್ರದ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಶುಭ ಸಂದೇಶವನ್ನು ಇಲ್ಲಿಗೆ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಪ್ರತಿನಿಧಿಯಾಗಿ ಇವತ್ತು ಪೂಜ್ಯರು ಕಳಿಸಿರುವಂತಹ ಶುಭ ಸಂದೇಶವನ್ನು ತಮ್ಮ ಮುಂದಿಡ್ತಾ ಇದ್ದೇನೆ. ಡಿ ವೀರೇಂದ್ರ ಹೆಗ್ಗಡೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಹೀಗೆ ಅನುವಂಶಿಕ ಮುಕ್ತೇಶ್ವರರು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರೆ, ದಿನಾಂಕ 23/4/26ರಿಂದ 14/5/26ರವರೆಗೆ ಪಡುಬಿದ್ರೆಯ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟ ಶಿಲಾಮಯ ಗರ್ಭಗುಡಿಗಳಲ್ಲಿ ಶ್ರೀ ಮಹಾಲಿಂಗೇಶ್ವರ ಹಾಗೂ ಶ್ರೀ ಮಹಾಗಣಪತಿ ದೇವರ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ವಾರ್ಷಿಕ ಮಹಾರಥೋತ್ಸವವು ನಡೆಯಲಿರುವ ವಿಚಾರ ತಿಳಿದು ಸಂತೋಷವಾಯಿತು. ಊರಿನ ದೇವಸ್ಥಾನ, ಅಲ್ಲಿನ ಜನರ ಧರ್ಮ, ಸಂಸ್ಕೃತಿ ಮತ್ತು ಶ್ರದ್ಧಾ ಭಕ್ತಿಯ ದ್ಯೋತಕವಾಗಿದೆ. ಈ ಶುಭ ಸಂದರ್ಭದಲ್ಲಿ ನಡೆಸುವ ಧಾರ್ಮಿಕ ವಿಧಿವಿಧಾನಗಳು, ಪೂಜೆಗಳು ಹಾಗೂ ವಿಶೇಷ ಆರಾಧನೆಗಳು ಮತ್ತು ಪೂಜ್ಯ ಮಠಾಧಿಪತಿಗಳಿಂದ ಮಂಗಳ ಪ್ರವಚನ ಮೊದಲಾದ ಸತ್ಕಾರ್ಯಗಳಿಂದ ದೇವಸ್ಥಾನದಲ್ಲಿ ಸಾನ್ನಿಧ್ಯ ವೃದ್ಧಿಯಾಗಿ ಭಕ್ತರ ಅಭೀಷ್ಟಗಳು ಈಡೇರಲಿ, ಊರಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ. ದೇವಸ್ಥಾನವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಜನರ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿ ಬೆಳೆದು ಊರಿನ ಸರ್ವತೋಮುಖ ಪ್ರಗತಿಯಾಗಲೆಂದು ಆಶಿಸುತ್ತೇನೆ. ನೀವೆಲ್ಲರೂ ಸಂಘಟಿತರಾಗಿ ಸೌಹೃದಯ ಭಕ್ತಾದಿಗಳ ಸಕ್ರಿಯ ಸಹಕಾರದೊಂದಿಗೆ ಜೀರ್ಣೋದ್ಧಾರಗೊಳಿಸಿರುವುದು ಅತ್ಯಂತ ಪುಣ್ಯದ ಕಾಯಕವಾಗಿದೆ. ಊರಿನ ದೇವಸ್ಥಾನ ಅಲ್ಲಿಯ ಜನರ ಧರ್ಮ, ಸಂಸ್ಕೃತಿ ಹಾಗೂ
ಶ್ರದ್ಧಾ ಭಕ್ತಿಯ ಪ್ರತೀಕವಾಗಿದೆ. ಮುಂದೆ ಈ ಕ್ಷೇತ್ರವು ಅತಿಶಯ ಕ್ಷೇತ್ರವಾಗಿ ಬೆಳಗಲಿ ಎಂದು ಆಶಿಸುತ್ತಾ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲೆಂದು ಹಾರೈಸುತ್ತೇನೆ. ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹವಿರಲಿ ಎಂದು ಹಾರೈಸಿದ್ದಾರೆ. ಧನ್ಯವಾದಗಳು ಮಮತಾ ಶೆಟ್ಟಿ ಅವರಿಗೆ ವೇದಿಕೆಯಲ್ಲಿ ಒಂದು ಗೌರವವನ್ನು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ತಾವು ಕೂಡ ವೇದಿಕೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದೂರಿಂದಿನ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣದಿಂದಾಗಿ ಅವರು ಆಗಮಿಸ್ತಾ ಇಲ್ಲ. ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂದೇಶವನ್ನ ನೀಡಿರುತ್ತಾರೆ. ಹಾಗೆ ಅದರೊಂದಿಗೆ ನಮ್ಮ ಯೋಜನಾಧಿಕಾರಿ ಆಗಿರುವಂತ ಮಮತಾ ಶೆಟ್ಟಿ ಅವರ ಸಂದೇಶವನ್ನ ವಾಚನ ಮಾಡಿದ್ದಾರೆ. ಹಾಗಾಗಿ ಅವರ ಉಪಸ್ಥಿತಿಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸೇರಿರುವಂತೆ ಎಲ್ಲರೂ ಒಂದು ಜೋರಾದ ಕೈ ಚಪ್ಪಾಳೆಯನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಲೋ, ವೇದಿಕೆಯಲ್ಲಿ ಮುಂದಕ್ಕೆ ಗೌರವಾರ್ಪಣೆಯ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಮಹಾದಾನಿಗಳಿಗೆ ಗೌರವವನ್ನ ಇಂದಿನ ಈ ವೇದಿಕೆಯಲ್ಲಿ ಸಲ್ಲಿಸಲಿಕ್ಕಿದೆ. ಮಹಾದಾನಿಗಳ ಪಟ್ಟಿಯನ್ನ ನಮ್ಮ ಸಮಿತಿಯ ಕಾರ್ಯದರ್ಶಿ ಆಗಿರುವಂತ ರಮಾಕಾಂತ್ ರಾವ್ ಇವರು ಪಠನ ಮಾಡಲಿಕ್ಕಿದ್ದಾರೆ, ವಾಚನ ಮಾಡಲಿಕ್ಕಿದ್ದಾರೆ. ರಮಾಕಾಂತ್ ರಾವ್ ಪ್ರಧಾನ ಕಾರ್ಯದರ್ಶಿಗಳು ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತಿರುವ ಶ್ರೀಗಳಿಗೆ ವಂದಿಸುತ್ತಾ, ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಧನ ಸಹಾಯ ಮಾಡಿದ ದಾನಿಗಳನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಮೊದಲಾಗಿ ಶ್ರೀ KM ಶೆಟ್ಟಿ, ಮಧ್ಯಗುತ್ತು, ಸುರತ್ಕಲ್ ಇವರು ಮುಂಬೈಯಲ್ಲಿದ್ದುಕೊಂಡು VK ಗ್ರೂಪ್ ಆಫ್ ಕಂಪನೀಸ್ ಇದರ ಮಾಲಕರಾಗಿರುತ್ತಾರೆ. ಬಹಳಷ್ಟು ದೇವಸ್ಥಾನಕ್ಕೆ ಸಂಘ ಸಂಸ್ಥೆಗಳಿಗೆ ಸಹಾಯಧನವನ್ನು ಮಾಡಿರುತ್ತಿದ್ದಾರೆ. ಅವರು ಸ್ವಾಮೀಜಿಯವರಲ್ಲಿ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮತ್ತೋರ್ವ ಮಹಾದಾನಿಗಳು ಕೊರ್ನೆಯ ಶ್ರೀ ಪದ್ಮನಾಭರಾವ್. ಇವರು ಪಡುಬಿದ್ರಿಯ ಪ್ರತಿಷ್ಠಿತ ಕೊರ್ನೆಯ ಮನೆತವರಾಗಿದ್ದು ದೇವಸ್ಥಾನದ ವಸಂತ ಮಂಟಪವನ್ನು ತನ್ನ ವೆಚ್ಚದಲ್ಲಿ ನಿರ್ಮಾಣ ಮಾಡಿಸಿಕೊಟ್ಟಿರುತ್ತಾರೆ. ಇವರು ತಮ್ಮ ಧರ್ಮಪತ್ನಿಯವರೊಂದಿಗೆ ಆಗಮಿಸಿ ಶ್ರೀಗಳ ಫಲಮಂತ್ರಾಕ್ಷತೆಯನ್ನು ಗೌರವಾರ್ಪಣೆ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮುಂದಿನ ಮಹಾದಾನಿಗಳು ರಾಘವೇಂದ್ರ ಭಟ್. ಮುಂದಿನ ಮಹಾದಾನಿಗಳು ಶ್ರೀ ರಾಘವೇಂದ್ರ ಭಟ್, ಬೆನಕ, ಪಡುಬಿದ್ರಿ. ದಿವಂಗತ ಸುಬ್ರಹ್ಮಣ್ಯ ಭಟ್ ಇವರ ಸುಪುತ್ರರು ಪಡುಬಿದ್ರಿಯ ಜ್ಯೋತಿಷರಾಗಿರುತ್ತಾರೆ. ಇವರು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಒಂದು ದಿನದ ಅನ್ನ ಸಂತರ್ಪಣೆಯನ್ನು ನೀಡಿರುತ್ತಾರೆ. ಇವರು ಶ್ರೀಗಳಲ್ಲಿ ಫಲಮಂತ್ರಾಕ್ಷರ ಗೌರವಾರ್ಪಣೆ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ.
ಮುಂದಿನ ಮಹಾದಾನಿಗಳು ಅನಂತರಾಜ್ ಪಡುಬಿದ್ರಿ. ಅವರ ಧರ್ಮಪತ್ನಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ಅನಂತರಾಜ್ ಪಡುಬಿದ್ರಿ ಇವರು ಬೆಂಗಳೂರಿನಲ್ಲಿ ಇದ್ದುಕೊಂಡು ತಮ್ಮ ಉದ್ಯಮವನ್ನು ನಡೆಸುತ್ತಿದ್ದಾರೆ. ಪಡುಬಿದ್ರಿಯ ಕೃಷ್ಣಾಪುರ ಮಠ ಶಿಷ್ಯವೃಂದ ಇದರ ಗೌರವಾಧ್ಯಕ್ಷರು, ತರಂಗಿಣಿ ಮಿತ್ರ ಮಂಡಳಿ ಇದರ ಮಹಾಪೋಷಕರು ಹಾಗೂ ಪಡುಬಿದ್ರಿ ಗಣಪತಿ ಹಳೆ ವಿದ್ಯಾರ್ಥಿ ಸಂಘ ಇದಕ್ಕೆ ಬಹಳಷ್ಟು ದೇಣಿಗೆಯನ್ನು ನೀಡಿ ಸಹಕಾರವನ್ನು ನೀಡುತ್ತಿರುತ್ತಾರೆ. ಇವರು ಶ್ರೀಗಳಲ್ಲಿ ಫಲಮಂತ್ರಾಕ್ಷತೆ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮುಂದಿನ ಮಹಾದಾನಿ ಆಶಾ ಸದನ ದಿವಂಗತ ಆಶಾ ಡಾಕ್ಟರ್ ಸುಬ್ಬಯ್ಯ ಹೆಗಡೆ ಸ್ಮರಣಾರ್ಥ ಮಕ್ಕಳಾದ ರಾಜೇಶ್ವರಿ ಪ್ರಸಾದ್ ಶೆಟ್ಟಿ, ಆದರ್ಶ ಸತೀಶ್ ಭಂಡಾರಿ, ಅರ್ಚನಾ ಇವರು ಗಣಪತಿ ದೇವರಿಗೆ ಸ್ವರ್ಣ ಕವಚ ಮುಗುಳಿ ನೀಡಿರುತ್ತಾರೆ. ಇವರನ್ನು ದಿವಂಗತ ಜಾರಪ್ಪ ಶೆಟ್ಟಿ ಅವರ ಪುತ್ರ ಶ್ರೀ ನವೀನ್ಚಂದ್ರ ಶೆಟ್ಟಿ ಹಾಗೂ ಸೊಸೆ ನೀತಾ ನವೀನ್ಚಂದ್ರ ಶೆಟ್ಟಿ ಇವರೊಂದಿಗೆ ವೇದಿಕೆ ಆಗಮಿಸಿ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಮುಂದಿನ ದಾನಿಗಳು ಸೀತಾರಾಮ್ ಎಲ್ ಶೆಟ್ಟಿ, ಮುಂದಿನ ಮಹಾದಾನಿಗಳು ಸೀತಾರಾಮ್ ಎಲ್ ಶೆಟ್ಟಿ ಪೂನಾ ಏರ್ಮಾಳ್, ಹುಚ್ಚೊಟ್ಟು ಬೀಡು ಲೋಕಯ್ಯ ಶೆಟ್ಟಿ ಅವರ ಸುಪುತ್ರ ಭಾಸ್ಕರ ಶೆಟ್ಟಿ ಅವರ ಧರ್ಮಪತ್ನಿ ಶ್ರೀಮತಿ ಸುನೀತಾ ಇವರು ವೇದಿಕೆ ಆಗಮಿಸಿ ಫಲಮಂತ್ರಾಕ್ಷರ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಮುಂದಿನ ಮಹಾದಾನಿಗಳು ಕಂಕಣಗುತ್ತು ಶ್ರೀ ಕೃಷ್ಣ ಶೆಟ್ಟಿ, ಮುಂದಿನ ಮಹಾದಾನಿಗಳು ಶ್ರೀ ಕಂಕಣಗುತ್ತು ಶ್ರೀ ಕೃಷ್ಣ ಶೆಟ್ಟಿ, ಇವರು ಸುಬ್ಬು ಶೆಟ್ಟಿ ಕುಟುಂಬಸ್ಥರು. ದೇವಳದ ಈಶ್ವರನ ಗರ್ಭಗುಡಿಗೆ ಬಹಳಷ್ಟು ಧನ ಸಹಾಯ ಮಾಡಿರುತ್ತಾರೆ. ಇವರು ಧರ್ಮಪತ್ನಿಯೊಂದಿಗೆ ಆಗಮಿಸಿ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮುಂದಿನ ಮಹಾದಾನಿಗಳು ಬಗ್ಗೆಡಿಯೊತ್ತು ಶ್ರೀ ಶೇಖರ್ ಶೆಟ್ಟಿ, ಬಗ್ಗೆಡಿಯೊತ್ತಿ ಶ್ರೀ ಶೇಖರ್ ಶೆಟ್ಟಿ ಅವರು ಸುಬ್ಬು ಶೆಟ್ಟಿ ಕುಟುಂಬಸ್ಥರು. ದೇವಳದ ಈಶ್ವರನ ಗರ್ಭಗುಡಿಗೆ ಬಹಳಷ್ಟು ಧನ ಸಹಾಯ ನೀಡಿರುತ್ತಾರೆ. ಇವರು ಸ್ವಾಮೀಜಿಯವರೊಂದಿಗೆ ಫಲಮಂತ್ರಾಕ್ಷರ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದಿವಂಗತ ನರಸಿಂಹ ಉಪಾಧ್ಯಾಯರ ಮಕ್ಕಳು ಮೊಮ್ಮಕ್ಕಳು ಪರವಾಗಿ
ಶ್ರೀ ರಾಮಚಂದ್ರ ಉಪಾಧ್ಯಾಯರು ಕೃಷ್ಣಾಪುರ ಮಠ ಪಡುಬಿದ್ರಿ. ಇವರು ದೇವಳದ ಪೂರ್ವಭಾಗದ ಅಂಬೆಲ ತಂತ್ರಿಯವರ ಅಂಕುರ ಕೊಠಡಿ ಬ್ರಹ್ಮಕಲಶೋತ್ಸವದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಡೆಸುವಲ್ಲಿ ಬಹಳಷ್ಟು ಶ್ರಮವಹಿಸಿರುತ್ತಾರೆ. ಇವರು ವೇದಿಕೆಗೆ ಆಗಮಿಸಿ ಶ್ರೀಗಳಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮುಂದಿನ ಮಹಾದಾನಿಗಳು ಪಾವಂಜೆ ಸುಧಾಕರ್ ರಾವ್. MRG ಗ್ರೂಪಿನ ಸಿಇಒ ಆದ ಶ್ರೀ ನರಹರಿರಾವ್ ಇವರು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಾವಂಜೆ ಶ್ರೀ ಸುಧಾಕರ್ ರಾವ್ ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದರು. ನಮ್ಮ ಜೀರ್ಣೋದ್ಧಾರಕ್ಕೆ ಬಹಳಷ್ಟು ದೊಡ್ಡ ಮೊತ್ತದ ಧನ ಸಹಾಯವನ್ನು ನೀಡಿರುತ್ತಾರೆ. ಅವರು ಫಲಪಂಚಾಕ್ಷವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ದಿವಂಗತ ಸೀತಾರಾಮ್ ಭಟ್ ಮತ್ತು ದಿವಂಗತ ನಾರಾಯಣ್ ಭಟ್ ಗುಡ್ಡೆಚ್ಚಿ ಮಕ್ಕಳು ಮೊಮ್ಮಕ್ಕಳು. ಇವರು ಈಶ್ವರ ದೇವರ ಹಿಂದಿನ ಘನ ದ್ವಾರಕ್ಕೆ ಬೆಳ್ಳಿಯನ್ನು ಮುಚ್ಚಿಸಿಕೊಟ್ಟಿರುತ್ತಾರೆ. ಶ್ರೀ ಹರೀಶ್ ರಾವ್ ದಂಪತಿಗಳು ವೇದಿಕೆ ಆಗಮಿಸಿ ಫಲಪುಸ್ತಕವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಮಹಾದಾನಿಗಳು ಡಾಕ್ಟರ್ ಶಿವಾನಂದ ಶೆಟ್ಟಿ ಎರ್ಮಾಳ್ ಮುಂಬೈ. ಇವರು ವೇದಿಕೆಗೆ ಆಗಮಿಸಿ ಶ್ರೀಗಳಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ವಿಶೇಷವಾಗಿ ಒಂದು ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ತನು ಮನ ಧನದ ಸಹಕಾರವನ್ನ ನೀಡಿದಂತ ಎಲ್ಲರನ್ನ ಸ್ಮರಿಸ್ತಾ ದಾನಿಗಳಿಗೆ ಗೌರವಾರ್ಪಣೆಯನ್ನ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ದಯಮಲ್ತು ಮಾತ ದಾನಿಲಿಗೆ ರಡ್ಡು ಕೈ ಒಟ್ಟು ಮಲ್ತೊಂಜಿ ಜೋರ್ ಅದು ಕೈತಾಟಿದ ಗೌರವನ ಕೊರಡು ಬಂದು ವಿನಂತಿ ಮಲ್ತೊಂದಲ ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಕೊಡುಗೆಯನ್ನು ನೀಡಿದಂತ ಎಲ್ಲ ದಾನಿಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಇದೆ. ಸೊಲ್ಮೇಲು ನನ್ನ ತುಂಬುಗು ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಗೌರವಾನ್ವಿತ ರಘುಪತಿ ಭಟ್ ಅವರು ವೇದಿಕೆಯಲ್ಲಿದ್ದಾರೆ. ನಮ್ಮ ಈ ಧಾರ್ಮಿಕ ಸಭೆಗೆ ಶುಭ ಹಾರೈಕೆ ಒಂದೆರಡು ಮಾತುಗಳನ್ನ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪಡುಬಿದ್ರೆಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ವಂದಿಸ್ತಾ ಪರಮಪೂಜ್ಯ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ವಂದಿಸ್ತಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಆತ್ಮೀಯ ಭಗವದ್ ಭಕ್ತ ಬಂಧು ಭಗಿನಿಯರೇ, ಪ್ರಾಯಶಃ ಪಡುಬಿದ್ರೆಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನವನ್ನು ನಾವು ಬಾಲ್ಯದಿಂದಲೂ ನೋಡ್ಕೊಂಡು ಬಂದಂಥ ಒಂದು ದೇವಸ್ಥಾನ, ಒಂದು ಕ್ಷೇತ್ರ. ಭಾಳ ವರ್ಷದಿಂದ ಇದು ಜೀರ್ಣೋದ್ಧಾರ ಆಗ್ತದೆ ಅಂತ ಹೇಳುವಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತಿಗೆ ಕಾಲ ಕೂಡಿ ಬಂದಿದೆ. ಪ್ರಾಯಶಃ ದೇವರು ಇವತ್ತು ಜೀರ್ಣೋದ್ಧಾರ ಆಗಬೇಕು ಅಂತ ನಿಶ್ಚಯ ಮಾಡಿರಬೇಕಿತ್ತು. ಅದರ ವಿಶೇಷ ಏನು ಅಂತ ಹೇಳಿದರೆ, ತುಂಬ ತಡವಾಗಿ ಜೀರ್ಣೋದ್ಧಾರ ಆದರೂ
ಪ್ರಾರಂಭ ಆದಮೇಲೆ ಅತಿ ವೇಗದಲ್ಲಿ ಆದಂಥ ದೇವಸ್ಥಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ನಾವು ತುಂಬ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ನೋಡಿದ್ದೇವೆ. ಕೇವಲ 10 ತಿಂಗಳಲ್ಲಿ ಇಷ್ಟು ದೊಡ್ಡ ರೀತಿಯ ಕೇವಲ ಗರ್ಭಗುಡಿ ತೀರ್ಥಮಂಟಪ ಮಾಡೋದು ಮಾತ್ರ ಅಲ್ಲ, ಇಡೀ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಿದರೆ ಅದೊಂದು ಇತಿಹಾಸ, ಒಂದು ದಾಖಲೆ. ತಡವಾಗಿ ಆಗಿದ್ದರೂ ಪ್ರಾರಂಭ ಆದ ಮೇಲೆ ಅತ್ಯಂತ ವೇಗವಾಗಿ ಆದದ್ದು. ಅದಕ್ಕೆ ಪ್ರಾಯಶಃ ಈ ದೇವಸ್ಥಾನದ ಒಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ದೇವರ ಕಾರಣಿಕ ಮತ್ತು ಎಲ್ಲ ಗುರು ಹಿರಿಯರ ಅನುಗ್ರಹ, ವಿಶೇಷವಾಗಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರು ಇದಕ್ಕೆ ನೇತೃತ್ವವನ್ನು ಕೊಟ್ಟದ್ದರ ಪ್ರತಿಫಲ. ಸುರೇಶ್ ಶೆಟ್ಟರು ಯೋಗಾನುಯೋಗದಿಂದ ಈ ಬಾರಿ ಶಾಸಕರಾಗಿ ಅವರಿಗೆ ಇಂಥ ದೊಡ್ಡ ದೊಡ್ಡ ಕ್ಷೇತ್ರದ ಜೀರ್ಣೋದ್ಧಾರ ಮಾಡುವಾಗ ಶಾಸಕರ ನೆಲೆಯಲ್ಲಿ ಗೌರವಾಧ್ಯಕ್ಷನಾಗಿ ಮತ್ತು ವ್ಯಕ್ತಿತಃ ಸ್ವಭಾವತವಾಗಿ ಧಾರ್ಮಿಕವಾಗಿ ತೊಡಗಿಸಿಕೊಳ್ಳುವಂಥ ಅವಕಾಶವನ್ನು ಭಗವಂತ ಕರುಣಿಸಿದ್ದಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾವು ಯಾವುದೋ ಒಂದು ಬಯಸಿದರೆ ದೇವರು ಮತ್ತೊಂದನ್ನೇ ಬಯಸಿರ್ತಾರೆ. ಆ ರೀತಿ ಇವತ್ತು ಈ ರೀತಿಯ ಒಂದು ಯೋಗದ ಬಲದಿಂದ ಸುರೇಶ್ ಶೆಟ್ಟರಿಗೆ ಗೌರವಾಧ್ಯಕ್ಷರಾಗಿ ಆಗಿದೆ. ಇವತ್ತು ಎಲ್ಲ ಆಡಳಿತ ಆನುವಂಶಿಕ ಮುಕ್ತೇಶ್ವರರನ್ನು ಹಿಡ್ಕೊಂಡು ಇಡೀ ಜೀರ್ಣೋದ್ಧಾರ, ಇಡೀ ಊರು, ಎಲ್ಲ ಸಮಾಜವನ್ನು ಇಟ್ಟುಕೊಂಡು ಮುಂದಿಟ್ಟುಕೊಂಡು ಒಂದು ಅಮೂರ್ಘವಾದಂಥ ರೀತಿಯಲ್ಲಿ ಒಂದು ಜೀರ್ಣೋದ್ಧಾರ ಆಗಿದೆ. ಪ್ರಾಯಶಃ ಅದಕ್ಕೆ ನಾನು ತಿಳ್ಕೊಂಡ ಮಟ್ಟಿಗೆ ಪ್ರಕಾಶ್ ಶೆಟ್ಟರ ನೇತೃತ್ವ ಇಲ್ಲದಿದ್ದರೆ ಇಷ್ಟು ಸುಲಭದಲ್ಲಿ ಇದು ಆಗ್ತಿಲ್ಲ ಅಂತ ಹೇಳುವಂಥದ್ದು ಸತ್ಯದ ಮಾತು. ಯಾಕಂದರೆ ಇಲ್ಲಿರುವಂಥ ವಿಷಯಗಳನ್ನು ನೋಡಿದಾಗ ಪ್ರಾಯಶಃ ಪ್ರಕಾಶ್ ಶೆಟ್ಟರನ್ನ ನಾವು ಭಾಳ ವರ್ಷದಿಂದ ನೋಡಿದ್ದೇವೆ. ಅವ್ರ ಹತ್ರ ಒಂದಷ್ಟು ಪುಣ್ಯದ ಸ್ಟಾಕ್ ಇದೆ. ಈಗ ಅಸರಣ್ಣರು ಅದನ್ನು ಹೇಳಿದರು. ಕಳೆದ ಒಂದು 20-25 ವರ್ಷದಿಂದ ನಮ್ಮ ಜಿಲ್ಲೆಯ ಯಾವುದೇ ದೇವಸ್ಥಾನಗಳು ಜೀರ್ಣ ಆದ ಅದರಲ್ಲಿ ನಮ್ಮ ಕರಂಬಳ್ಳಿಯ ವೆಂಕಟರಮಣ ದೇವಸ್ಥಾನವೂ ಸೇರಿಕೊಂಡು ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಆಯಿತು ಅಂತ ಹೇಳಿದ್ರೆ ಪ್ರಕಾಶ್ ಶೆಟ್ಟರಿಗೆ ಹೋಗಿ ಕೇಳಬೇಕಾಗಿಲ್ಲ. ಅದು ಇದೆ ಅಂತ ಗೊತ್ತಾದರೆ ಅವರಿಗೆ ಬರಲಿಕ್ಕಾದರೆ ಬರ್ತಿದ್ರು, ಇಲ್ಲದಿದ್ರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಸಹಕಾರ ಮಾಡಿದಂಥ ಒಂದು ಧಾರ್ಮಿಕ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಸಾಮಾಜಿಕವಾಗಿ ಕೋಟ್ಯಾನುಗಟ್ಟಲೆ 6 ಕೋಟಿ 10 ಕೋಟಿ ಬಡವರ ಬಗ್ಗರಿಗೆ ಪ್ರತಿ ವರ್ಷ ದಾನ ಮಾಡುವಂಥ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನನಗನ್ನಿಸುವಂಥದ್ದು ಎಲ್ಲ ಪುಣ್ಯದ ಫಲಗಳ ಪರವಾಗಿ ಅವರ ಜೊತೆ ಇಡೀ ಗ್ರಾಮಸ್ಥರು ಸೇರಿಕೊಂಡು ಇಂಥ ಭವ್ಯವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ. ಎಲ್ಲರೂ ಸೇರ್ಕೊಂಡಿದ್ದಾರೆ, ಅದರಲ್ಲಿ ಆಡಳಿತ ಮಂಡಳಿಯವರು, ಜೀರ್ಣೋದ್ಧಾರ ಎಲ್ಲರೂ ಸೇರ್ಕೊಂಡಿರ್ಬೋದು, ಶಾಸಕರು ಜೊತೆಯಲ್ಲಿ ಇದ್ದಿರ್ಬೋದು. ಆದರೆ ಪ್ರಕಾಶ್ ಶೆಟ್ಟರ ಒಂದು ಪುಣ್ಯದ ಫಲ ಮತ್ತು ಅವರ ಇಚ್ಛಾಶಕ್ತಿ ನಾವು ನೋಡ್ತಾ ಇದ್ದೇವೆ. ಭಾಳ ವರ್ಷದಿಂದ, ಕಳೆದ 5-10 ವರ್ಷದಿಂದ ಎಲ್ಲಿ ಜೀರ್ಣೋದ್ಧಾರದ ಕೆಲಸ ಆಗ್ತಾ ಇದ್ರು, ಹೆಂಗಲ್ಲ ಪಡುಬಿದ್ರೆದ ಒಂದು ಯಾವರೇ ಬಾಕಿ ಉಂಟು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾ ಇದ್ದು. ಆ ಮನಸ್ಸಿನಲ್ಲಿ ಅಂತ ಒಂದು ಇಚ್ಛೆ ಇತ್ತು. ಪ್ರಾಯಶಃ ಇವತ್ತು ಅದು ಬಹಳ ಒಳ್ಳೆಯ ರೀತಿಯಲ್ಲಿ ಕಲಾತ್ಮಕವಾಗಿ ಮತ್ತು ಇವತ್ತು ದೇವಸ್ಥಾನ ನಿರ್ಮಾಣ ಸಹಿತ 10 ತಿಂಗಳಲ್ಲಿ ಆಗಿದ್ದರೂ ಸಹಿತ ಒಂದು ಚೂರು ಲೋಪ ಇಲ್ಲದಿದ್ದಾಗೆ ಕಲಾತ್ಮಕವಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಇವತ್ತು ಬಂದಿದೆ. ವಿಶೇಷವಾಗಿ ಪ್ರಕಾಶ್ ಶೆಟ್ಟರ ಕುಟುಂಬದವರು ಕೊಡಮಾಡಿದಂಥ ರಾಜಗೋಪುರವಂತೂ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೇ ಒಂದು ರಾಜಗೋಪುರ ಅಂತ ಹೇಳುವಷ್ಟರ ಮಟ್ಟಿಗೆ ಇದು ಆಗಿದೆ. ಇದು ಎಲ್ಲಿಯೂ ಬೇರೆ ಎಲ್ಲಿಯೂ ಇದನ್ನು ಇಷ್ಟುವರೆಗೆ ಆಗಲಿಲ್ಲ. ಮುಂದೆ ಆಗ್ಬೋದು, ಇನ್ನು ದೊಡ್ಡದಾಗ್ಬೋದು. ಆದರೆ ಇವತ್ತು ಅಷ್ಟು ಒಳ್ಳೆಯ ಒಂದು ರಾಜಗೋಪುರವನ್ನು ನೋಡಿಯೇ ದೇವಸ್ಥಾನ ಅಂತ ಕೆಲವರು ವಾಪಸ್ ಹೋಗುವಷ್ಟು ಮಟ್ಟಿಗೆ ಆ ದೇವಸ್ಥಾನದ ರಾಜಗೋಪುರ ಬಂದಿದೆ. ಇದು ನಿಜವಾಗಿ ಇಡೀ ವಾಸ್ತುಶಿಲ್ಪ, ದೇವಸ್ಥಾನದ ಒಳಗೆ ಮರದ ಕೆತ್ತನೆಯ ಕೆಲಸಗಳು, ಇದೆಲ್ಲವೂ ಪ್ರಾಯಶಃ ಒಂದು ಇತಿಹಾಸ ಆಗಿದೆ. ಕಾಪುವಿನ ಮಾರಿಗುಡಿಯ ದೇವಸ್ಥಾನದ ಜೀರ್ಣೋದ್ಧಾರ ಆಗುವಾಗ ಅದೇ ಒಂದು ಇತಿಹಾಸ ಅಂತಿತ್ತು. ಪ್ರಕಾಶ್ ಶೆಟ್ಟರು ಅಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ನೇತೃತ್ವವನ್ನು ತಗೊಂಡಿದ್ದರು. ನಮಗೆ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಇತ್ತು. ಸುರೇಶ್ ಶೆಟ್ಟರು ನೇತೃತ್ವವನ್ನು ತಗೊಂಡಿದ್ರು. ಈಗ ಇವತ್ತು ಅದಕ್ಕೆ ಮೀರಿದಂಥ ರೀತಿಯಲ್ಲಿ ಇವತ್ತು ಪಡುಬಿದ್ರೆಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಆಗಿದೆ. ವಿಶೇಷವಾಗಿ ಗಮನಿಸಬೇಕಾದ್ದು ಎಲ್ಲ ಸಮಾಜ ಮತ್ತು ಪ್ರತಿಯೊಬ್ಬರನ್ನು ಜೊತೆಯಲ್ಲಿ ತೆಗೆದುಕೊಂಡು ಈ ಸಮಾಜ ಆಗಿದೆ. ದೇವಸ್ಥಾನದಲ್ಲಿ ಒಬ್ಬರೇ ಎಲ್ಲವನ್ನ ಮಾಡಿದರೆ ಅದಕ್ಕೆ ದೇವಸ್ಥಾನ ಪುಣ್ಯ ಇದೆ. ಎಲ್ಲರನ್ನ ಒಟ್ಟು ಕೂಡಿಸ್ಕೊಂಡು ಎಲ್ಲ ಸಮಾಜದವರನ್ನ, ಎಲ್ಲ ಸಮುದಾಯದವರನ್ನ ಜೊತೆಗೆ ತೆಗೆದುಕೊಂಡು ಇವತ್ತು ಈ ಒಂದು
ಜೀರ್ಣೋದ್ಧಾರ ಆಗಿದೆ, ಬ್ರಹ್ಮಕಲಶ ಯಶಸ್ಸಾಗಿದೆ, ಮುಂದೆಯೂ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಪ್ರಾಯಶಃ ನಾನು ಎನಿಸ್ತಾ ಇರುವಂಥದ್ದು, ಇದು ಕೇವಲ ಪಡುಬಿದ್ರೆಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಇತಿಹಾಸ ಪುಟಗಳಲ್ಲಿ ಬರೆಯುವ ದಿವಸ ಮಾತ್ರ ಅಲ್ಲ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ದಿವಸಗಳು ಅಂತ ನಾನು ಭಾವಿಸ್ತಾ ಇದ್ದೇನೆ. ಏಪ್ರಿಲ್ 23ರಿಂದ ಮೇ 14ರವರೆಗೆ ಏನು ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ, ಬ್ರಹ್ಮಕಲಶ ಆಗಿದೆ ಅಂತ ಹೇಳುವಂಥದ್ದು ಇತಿಹಾಸ ಪುಟಗಳಲ್ಲಿ ಇನ್ನು ಮುಂದೆ ಯಾವತ್ತೂ ದಾಖಲೆ ಆಗಲಿಕ್ಕೆ, ಅದಕ್ಕಂದ್ರೆ ಈ ದೇವಸ್ಥಾನ ಇನ್ನು ಕನಿಷ್ಠ 1000 ವರ್ಷ ಯಾರಿಗೂ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಂಪೂರ್ಣ ಶಿಲಾಮಯ ಮತ್ತು ತಾಮ್ರದ ಹೊದಿಕೆ ಆದದ್ರಿಂದ ಇನ್ನು ಯಾರಿಗಾದರೂ ಭಕ್ತರಿಗೆ ಈ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು 1000 ವರ್ಷ ಕನಿಷ್ಠ ಕಾಯಬೇಕಾಗ್ಬೋದು. ಆದರೆ ಹಾಗಾಗಿ ಈ ದೇವಸ್ಥಾನ ಇದು ಇತಿಹಾಸ ಪುಟಗಳಲ್ಲಿ ಇರುವಂಥ ಇವತ್ತಿನ ದಿವಸಗಳು ಉಳಿತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಈ ಇತಿಹಾಸ ಪುಟಗಳಲ್ಲಿ ನಮಗೂ ನಿಮ್ಮ ಜೊತೆ ಇಂಥ ಶ್ರೇಷ್ಠ ಮಾರ್ಗದರ್ಶಕಗಳ ಮಧ್ಯ ನಮಗೂ ಇದರಲ್ಲಿ ತೊಡಗಿಸಿಕೊಳ್ಳುವಂಥ ಅವಕಾಶ ಸಿಕ್ಕಿದಂಥದ್ದು ನಮ್ಮದು ಯಾವುದೋ ಒಂದು ಪೂರ್ಣ ಜನ್ಮದ ಪುಣ್ಯದ ಫಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ಇವತ್ತು ಸಾಬೀತಾಗಿದೆ, ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ದೇವಸ್ಥಾನ ಬಿಚ್ಚುತ್ತೇವೆ ಅಂತ ಕಟ್ಟುತ್ತೇವೆ ಅಂತ ಬಿಚ್ಚಿದ್ರೆ ಅದು ಯಾವುದು ಬಾಕಿ ಆಗಲಿಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಮಹಾಲಿಂಗೇಶ್ವರ ದೇವಸ್ಥಾನ ಪಡುಬಿದ್ರೆದ್ದು ಮತ್ತೊಂದು ಇತಿಹಾಸ ದಾಖಲೆ ಆಗಿದೆ. ಮತ್ತು ಅದು ಅತ್ಯಂತ ವೈಭವಿತವಾಗಿ ಇವತ್ತು ಕೇವಲ ನ್ಯಾಷನಲ್ ಹೈವೇಲೇ ಇರೋದ್ರಿಂದ ಇವತ್ತು ಪ್ರತಿಯೊಬ್ಬರು ಹೋಗುವವರು ಕಾಪು ಮಾರಿಗುಡಿಗೆ ಒಂದು ಅವರ ಟ್ರಿಪ್ಪಲ್ಲಿ ಕೃಷ್ಣಮಠ ಕೊಲ್ಲೂರಿಗೆ ಹೋಗೋರು ಮಾಡಿದ್ದಾರೆ. ಇನ್ನು ಮುಂದೆ ಕಾಪು ಮಾರಿಗುಡಿಗಿಂತ ಮೊದಲು ಪಡುಬಿದ್ರೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಪ್ರವಾಸಿಗರು ಅಂದ್ರೆ ಟೆಂಪಲ್ ಟೂರಿಸಮ್ಗೆ ಬರುವಂತಹ ದಿನಗಳು ಖಂಡಿತವಾಗಿದೆ. ಯಾಕಂದ್ರೆ ಈ ರಾಜಗೋಪುರವನ್ನ, ಈ ಗರ್ಭಗುಡಿಯನ್ನ, ಈ ದೇವಸ್ಥಾನದ ಒಂದು ಕಲಾಶೈಲಿಯನ್ನ ನೋಡ್ಲಿಕ್ಕೆ ಖಂಡಿತವಾಗಿಯೂ ಬರಲಿಕ್ಕಿದ್ದಾರೆ. ಅದೇ ಇವತ್ತು ನಮ್ಮ ಹಿಂದಿನ ಕಾಲದ ಆರ್ಥಿಕತೆ, ಅದೇ ಯಾವುದು ಟೂರಿಸಂ ಅಂತ ಇದೆ, ಟೆಂಪಲ್ ಟೂರಿಸಂನ ಮೂಲಕವೇ ನಮ್ಮ ಆರ್ಥಿಕತೆ ಹಿಂದಿನ ಕಾಲದಲ್ಲಿ ಇದ್ದಂತಹದ್ದು. ಪ್ರಾಯಶಃ ಅದು ಮತ್ತೆ ಪುನಃ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುನಃಕಣಿಸ್ತಾ ಇದೆ. ಹಾಗಾಗಿ ಇದಕ್ಕೆ ದುಡಿದಂಥ ಪ್ರತಿಯೊಬ್ಬರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ, ಪ್ರಾಯಶಃ ಪ್ರಕಾಶ್ ಶೆಟ್ಟರಿಗೆ ಎಲ್ಲ ದುಡಿದ ಫಲವಾಗಿ ಅವ್ರ ಮನೆಗೆ ಮೊಮ್ಮಗು ಬಂತು ಅಂತ ಸುರೇಶ್ ಶೆಟ್ಟರು ಇವತ್ತು ಶುಭ ಸುದ್ದಿಯನ್ನು ಹೇಳಿದರು. ಹಾಗಾಗಿ ಮಹಾಲಿಂಗೇಶ್ವರನ ಪೂರ್ತಿ ಅನುಗ್ರಹ ಆಗಿದೆ ಅಂತ ಹೇಳುವಂಥ, ಅವ್ರ ಮನೆ ಆಗಿದೆ ಅಂತ ಹೇಳುವಂಥ ಈಶ್ವರನ ಅನುಗ್ರಹ ಆಗಿದೆ ಅಂತ ಅದಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸಿ, ಇನ್ನಷ್ಟು ಇಂಥ ಕೆಲಸವನ್ನು ಮಾಡುವಂಥ ಶಕ್ತಿ ಅವರಿಗೆ ಮತ್ತು ಈ ಮಹಾಲಿಂಗೇಶ್ವರ ದೇವಸ್ಥಾನದ ಇಡೀ ತಂಡಕ್ಕೆ ಬರಲಿ ಅಂತ ನಾನು ಶುಭ ಹಾರೈಸಿ ನಾನು ಮಾತು ಮುಗಿಸ್ತಾ ಜಯ ಜಯಕಾರ. ಧನ್ಯವಾದಗಳು ಗೌರವಾನ್ವಿತ ರಘುಪತಿ ಭಟ್ರವರಿಗೆ. ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸಗ್ರಿ ಗೋಪಾಲ್ ಕೃಷ್ಣ ಸಾಮಗರು, ನಾಗದರ್ಶನ ಪಾತ್ರೆಗಳು, ಶ್ರೀ ಕ್ಷೇತ್ರ ಸಗ್ರಿ ಉಡುಪಿ ವೇದಿಕೆಯಲ್ಲಿ ಅವರು ಸೇರುವಂತೆ ಎಲ್ಲರೂ ಕೂಡ ನಮಗೆ ಆಶೀರ್ವಾದವನ್ನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮೃತ್ಯುಂಜಯ ನಮಸ್ತಭ್ಯಂ ಮೃತ್ಯೋ ಮೃತ್ಯುನಿವಾರಣಂ ಸರ್ವ ಮೃತ್ಯು ವಿನಾಶಾಯ ಮೃತ್ಯುಂಜಯ ನಮೋ ನಮಃ. ಗುರುಭ್ಯೋ ನಮಃ. ಕೃಷ್ಣಾಪುರ ಮಠದ ನಮ್ಮ ಗುರುಗಳಾಗಿರ್ತಕ್ಕಂತಹ ವಿದ್ಯಾಸಾಗರ ಸ್ವಾಮೀಜಿಯವರ ಪಾದಕ್ಕೆ ಚರಣಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂತಹ ಕ್ಷೇತ್ರ ಜೀರ್ಣೋದ್ಧಾರದ ರೂವಾರಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಶೆಟ್ರೆ, ಗೃಹ್ಮೆ ನಮ್ಮ ಶೆಟ್ರವರೇ, ಹಾಗೂ ಅದೇ ಪ್ರಕಾರ ನಮ್ಮವರೇ ಆಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ಆಸರಣ್ಣರೇ, ಅದೇ ಸಭೆಯಲ್ಲಿರ್ತಕ್ಕ ಗಣ್ಯರೇ, ಭಗವದ್ಭಕ್ತರೇ, ನಾನು ವಿಶೇಷವಾಗಿ ಮಾತಾಡಲಿಕ್ಕೆ ಸಭೆಗೆ ಬರೋದೇ ಕಮ್ಮಿ. ನಮ್ಮ ಕೆಲಸ ಏನಿದ್ರು ನಾಗನಲ್ಲಿ ಮಾಡುವಂಥ ಕೆಲಸಗಳು ಅಲ್ಲಿ ಬೇಕಾದ ರೀತಿಯಲ್ಲಿ ಆಶೀರ್ವಾದ ಕೊಟ್ಟು ಹೋಗ್ತೇವೆ. ಆದರೆ ಇಲ್ಲಿ ನಮಗೆ ಬರಬೇಕು ಅಂತೇಳಿ ಹೇಳಿದ್ರು, ಬಹಳ ಒಂದು ವಿಶೇಷವಾದ ವಿಭಿನ್ನವಾದ ಒಂದು ಮಂದಿರ ಆಗಿದೆ. ಇದು ಗ್ರಾಮ ರಾಷ್ಟ್ರಕ್ಕೆ ಒಂದು ಸಂತೋಷಕರವಂಥ ವಿಚಾರ. ಯಾಕೆ ಕೇಳಿದ್ರೆ ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ರೀತಿ ದೇವಸ್ಥಾನಗಳಿದ್ರೂ ಸಹ ನಮ್ಮ ಪರಶುರಾಮ ಸೃಷ್ಟಿ ಅಂತಕ್ಕದ್ದು ವಿಶೇಷ ಶಕ್ತಿ ಪಡೆದ ಸ್ಥಳ. ಪರಶುರಾಮ ದೇವರು ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ ಎಲ್ಲ ಸ್ಥಳಗಳು ರಕ್ತಸಿಕ್ತವಾದ ಜಾಗ ಕಂಡ ನಂತರ ತನಗೆ ತಪಸ್ಸಿ ಜಾಗ ಇಲ್ಲ ಅಂಥೇಳಿ ಈ ಸಮುದ್ರವನ್ನು ಹಿಂದೆ ಮಾಡಿ ನಮ್ಮ ಪರಶುರಾಮ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದಾರೆ ಅಂಥೇಳಿ ನಮಗೆಲ್ಲ ಉಲ್ಲೇಖಗಳು ಸಿಗುತ್ತೆ. ಅದಂತೆ ಪರಶುರಾಮ ಸೃಷ್ಟಿಯಲ್ಲಿರುವಂತಹ ಆಚಾರ ವಿಚಾರಗಳು ಅಥವಾ ನೀತಿ ನಡತೆಗಳು ಅಥವಾ ಧರ್ಮ ಒಂದು ವಿಶೇಷವಾಗಿರುವಂತಕ್ಕಂಥದ್ದು ಎಲ್ಲೂ ನಾವು ಕಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಏನು ಕೇಳಿದ್ರೆ, ಪ್ರತಿ ಒಂದು ಕುಟುಂಬಕ್ಕೂ ಒಂದು ನಾಗನ ಸಾನ್ನಿಧ್ಯ, ಧರ್ಮ ದೈವಗಳು,
ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಕರನ್ನು ಸೇರಿಸಿಕೊಂಡು ಆರಾಧನೆ ಮಾಡಿ ಕುಟುಂಬ ಮತ್ತು ಗ್ರಾಮೀಕರು ಒಗ್ಗಟ್ಟಾಗಿರಬೇಕಾಗಿ ದೇವಸ್ಥಾನಗಳನ್ನೆಲ್ಲ ನಿರ್ಮಾಣ ಮಾಡಿದರು. ನಮಗೇನು ಕೇಳಿದ್ರೆ ಆ ಸ್ವಾಮೀಜಿಯವರು ಆಗ ಹೇಳಿದರು, ರುದ್ರದೇವರು ಹೇಳಿದ್ರೆ ಮನೋನಿಯಾಮಕ ಅಂತೇಳಿ. ಮನುಷ್ಯನಿಗೆ ಯಾವಾಗಲೂ ನೋಡಿದ್ರೆ ಇವತ್ತಿನ ಕಾಲದ ಅವನ ಕೆಲಸ ಒತ್ತಡದಲ್ಲಿರ್ಬೋದು ಅಥವಾ ಸಾಂಸಾರಿಕ ತಾಪತ್ರಗಳಿರ್ಬೋದು, ಮನೋನೆಮ್ಮದಿ ಎಂಬತಕ್ಕದ್ದು ಬಹಳ ಕಮ್ಮಿ. ಆದರೆ ಈ ದೇವಸ್ಥಾನಗಳಲ್ಲಿ ಬಂದು ಆ ದೇವರಲ್ಲಿ ನಾವು ವಿಶೇಷ ಪ್ರಾರ್ಥನೆ ಮಾಡಿದಾಗ ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥ ದೇವರು ರುದ್ರದೇವರು. ಓಂ ನಮಃ ಶಿವಾಯ ಅಂತ ಹೇಳಿ ನಾವಿಲ್ಲಿ ಪ್ರಾರ್ಥನೆ ಮಾಡಿ ಕೂತಾಗ ಎಲ್ಲ ದುರಿತಗಳು ಪರಿಹಾರ ಆಗಿ, ನಮ್ಮ ಜಾತಕವಶಾತಿರಲಿ, ಜನ್ಮಾಂತರವಶಾತಿರಲಿ, ಅಥವಾ ಏನಾದರೂ ನಮ್ಮ ಕೌಟುಂಬಿಕವಾದ ಗ್ರಹಚಾರಗಳಿದ್ರು ಆ ಶಿವದೇವರನ್ನು ಆರಾಧನೆ ಮಾಡಿದ್ರೆ ಎಲ್ಲ ಪರಿಹಾರ ಆಗ್ತದೆ ಅಂತೇಳಿ. ಇಲ್ಲಿ ಪಡುಬಿದ್ರಿ ಮಹಾಗಣಪತಿಯು ಸಿದ್ಧಿ ಕೊಡುವಂಥ ದೇವತೆ ಅಂತೇಳಿ. ಇಲ್ಲಿ ಎಲ್ಲ ಒಂದು ಕಷ್ಟಗಳು ಪ್ರಾರ್ಥನೆ ಮಾಡಿದ್ರು ಕೂಡಲೇ ಇಷ್ಟಾರ್ಥ ಸಿದ್ಧಿ ಆಗಿದೆ ಅಂತ ಬಹಳಷ್ಟು ನಾವು ಕೇಳಿದ್ದೇವೆ. ಬಹಳಷ್ಟು ಇಲ್ಲಿ ಬೇಕಾದ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಅದೇ ಇಲ್ಲಿ ಪಡುಬಿದ್ರಿ ಮತ್ತೊಂದು ದೊಡ್ಡ ಉನ್ನತ ಸ್ಥಾನ ಅಂತ ಹೇಳೋದು ಬ್ರಹ್ಮಸ್ಥಾನ. ಅಲ್ಲಿ ಪ್ರಕೃತಿಯನ್ನೇ ಪೂಜೆ ಮಾಡಿಕೊಂಡು ಈ ರುದ್ರರಿಗೂ ಆ ಬ್ರಹ್ಮರಿಗೂ ವಿಶೇಷ ಸಂಬಂಧ ಇದ್ದುಕೊಂಡು ಇದು ಜೀರ್ಣೋದ್ಧಾರ ಆಗದೆ ಅಲ್ಲಿ ಎಷ್ಟು ಕರ್ತವ್ಯ ಮಾಡಿದ್ರು ಇಲ್ಲಿ ಗ್ರಾಮಕ್ಕೆ ಸ್ವಲ್ಪ ಅಷ್ಟು ಅನುಕೂಲ ಆಗಿರಲಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ವಿಷಾದ ಬಿಡ್ತೇನೆ. ಇವತ್ತಿಗೆ ಇದಕ್ಕೆ ಸಂಬಂಧ ಬಿಟ್ಟ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು, ಬ್ರಹ್ಮವರ್ಗ, ಊರಿನ ಜನರು, ಜಾತಿ ಮತ ಭೇದವಿಲ್ಲದೆ ನಮ್ಮ ಪ್ರಕಾಶ್ ಶೆಟ್ಟರ ನೇತೃತ್ವದಲ್ಲಿ ಆ ಜೀರ್ಣೋದ್ಧಾರ ಆಗಿ ಸ್ವಾಮಿಗೆ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ, ಸ್ವಾಮಿಗೆ ಅರ್ಪಣೆ ಮಾಡಿದ್ದಾರೆ. ಬಹಳ ಸಂತೋಷ, ಬಹಳ ಅಭಿನಂದನೀಯ. ಯಾಕೆ ಕೇಳಿದ್ರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಸ್ವರ್ಗರಿಯಸಿ ಅಂತ ಹೇಳ್ತಾರೆ. ಇವತ್ತು ಪ್ರಕಾಶ್ ಶೆಟ್ಟರ ಅವರ ಹೆಂಡತಿ ಊರಿದಾಗಿರ್ಬೋದು. ಯಾಕೆ ಕೇಳಿದ್ರೆ ಅವರು ಶಿವಪಾರ್ವತಿ ಹಾಗೆ, ಶಿವ ಇಲ್ಲದ ಪಾರ್ವತಿ ಇಲ್ಲ, ಪಾರ್ವತಿ ಇಲ್ಲದ ಶಿವ ಇಲ್ಲ. ಅವರವರ ಕ್ಷೇತ್ರದಲ್ಲಿ ಮಾಡಿದ್ರು. ಇಲ್ಲಿ ನಿಜವಾಗಿ ಎದುರು ನಿಂತು ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾರೆ ಅವರಿಗೆ ಗೊತ್ತಿರ್ಬೋದು. ಗ್ರಾಮದಲ್ಲಿ ಒಡಕುಗಳಿರುತ್ತೆ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಎಲ್ಲರನ್ನು ಒಟ್ಟು ಸೇರಿಸ್ಕೊಂಡು ಇಂಥ ಒಂದು ಭವ್ಯ ಒಂದು ದೇವಸ್ಥಾನ ಮಾಡಿ ಗ್ರಾಮಕ್ಕೆ ಲೋಕಕ್ಕೆ ಅರ್ಪಣೆ ಮಾಡುವಂಥದ್ದು ಸಾಮಾನ್ಯ ಕೆಲಸ ಅಲ್ಲ. ಇದರ ಹಿಂದೆ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ, ದೇಹದ ನಡೆಸಿದ್ದಾರೆ. ಆಗ ನಾವು ದಾನಿಗಳನ್ನು ನೋಡಿದ್ದೇವೆ, ಬಹಳಷ್ಟು ದಾನಿಗಳು ಕೊಟ್ಟಿರ್ಬೋದು. ಎಲ್ರಿಗೂ ಆ ಸ್ವಾಮಿಯ ಅನುಗ್ರಹ ಆಗಿ ಲೋಕ ಸಮಸ್ತ ಸುಖಿನೋಭವ ಅಂತ ಹೇಳಿದಾಗೆ ಎಲ್ರಿಗೂ ಶ್ರೇಯಸ್ಸಾಗಲಿ, ಎಲ್ಲ ರೀತಿಯಲ್ಲೂ ಕ್ಷೇತ್ರ ಬೆಳಗಲಿ. ನಾವು ಮತ್ತೆ ಇನ್ನೇನು ಕೇಳಿದ್ರೆ ಜೀರ್ಣೋದ್ಧಾರ ಮಾಡಿದ ನಂತರ ಇವತ್ತಿಗೆ ಅಲ್ಲಿ ಆಗ ನಾವು ಪುರೋಹಿತರು ಹೇಳಿದ್ರು ನಮಗೆ ಧಾರ್ಮಿಕಕ್ಕೆ ಏನು ಕೊರತೆ ಬರಲಿಲ್ಲ, ಏನೇನು ಸಾಮಾನು ಬೇಕೋ ಆಯಾಯ ಸಮಯದಲ್ಲಿ ಉಂಟು. ಹಾಗೆ ಅವರು ಪ್ರೀತಿಪೂರ್ವಕವಾಗಿ ಪೂಜೆ ಮಾಡಿದಾಗ ಸಾನ್ನಿಧ್ಯ ವೃದ್ಧಿಯಾಗಿ ಅದರಿಂದ ಗ್ರಾಮಕ್ಕೆ ಅನುಗ್ರಹ ಬರ್ತದೆ. ಇನ್ನು ಮುಂದಕ್ಕಾಗುವಂಥದ್ದು ಏನು ಕೇಳಿದ್ರೆ ಪೂಜೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಅವರಿಗೆ ಯಾವ ರೀತಿಯಲ್ಲಿ ಮನಸ್ಸಿನ ನೋವಾಗದಾಗೆ ಗ್ರಾಮ ಇದರಲ್ಲಿ ಬೇಕಾದ ರೀತಿಯಲ್ಲಿ ನಡ್ಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ತ್ರಿಕಾಲ ಪೂಜೆ ಮಾಡುವಾಗಲೂ ನಾವು ಏನು ಹೇಳ್ತೇವೆ ಕೇಳಿದ್ರೆ ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಶಶಸಾಯಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತಿ ನಿರ್ಭಯ ಅಂತೇಳಿ. ನಮಗೆ ಕಾಲ ಕಾಲಕ್ಕೆ ಮಳೆ ಬೇಕು ಅಂತೇಳಿ. ಈಗ ನೋಡಿ ಎಲ್ಲ ಕಡೆಯಲ್ಲಿ ಪೇಪರ್ನಲ್ಲಿ ಅಲ್ಲಿ ಮಳೆ ಇಲ್ಲಿ ಮಳೆ ಇಲ್ಲಿ ನೆರೆ ಹೇಳ್ತಾರೆ. ಆದರೆ ನಮ್ಮ ಈ ಪಡುಬಿದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪೇಪರ್ನಲ್ಲಿ ಮಳೆ ಹಾಕಿದ್ದಾರೆ, ನಮಗೆ ಮಳೆ ಬರಲಿಲ್ಲ. ಯಾಕೆ ಹೇಳಿದ್ರೆ ರುದ್ರರ ಅನುಗ್ರಹ. ಮಳೆ ಬಂದರೆ ಎಲ್ಲ ಎಷ್ಟು ಒಳ್ಳೆ ಕಾರ್ಯಕ್ರಮ ಆದರೂ ಅದು ನಮ್ಮಲ್ಲಿ ನಶಿಸಿ ಹೋಗ್ತದೆ. ಹಾಗಾಗಿ ಇನ್ನು ಬರಬೇಕು ಬರಬಾರದು ಅಂತ ಹೇಳುವಂಥದ್ದಲ್ಲ, ನಮ್ಮ ಕಾರ್ಯಕ್ರಮಗಳು ಏನು ಕೊರತೆ ಕೊಡದ ಆ ಸ್ವಾಮಿಯ ಅನುಗ್ರಹ ಆಗಿದೆ ಅಂತ ಹೇಳುವಂಥದ್ದು ಬಹಳ ಸಂತೋಷ ಪಡುವಂಥ ವಿಚಾರ. ಹಾಗೆ ಇನ್ನು ಮುಂದಕ್ಕೂ ಕ್ಷೇತ್ರ ಬೆಳಗಲಿ, ನಂಬಿದ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗಲಿ, ಆ ಲೋಕಕ್ಕೆ ಸುಭಿಷ್ಟ ಆಗಲಿ ಅಂತ ಹೇಳಿ ನಮ್ಮ ಮಾತನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿ ಕೃಷ್ಣಾರ್ಪಣೆ. ವಂದನೆಗಳು ಶ್ರೀ ಸಗ್ರಿ ಗೋಪಾಲಕೃಷ್ಣ ಸ್ವಾಮಿಗಳು. ನಾಗದರ್ಶನ ಪಾತ್ರೆಗಳು ಸಗ್ರಿ ಉಡುಪಿ ಪೂಜ್ಯರ ಮಾತಿಗೆ ವಂದನೆಯನ್ನ ಸಲ್ಲಿಸ್ತಾ ಬಂದ್ರು ನನ್ನ ಒಂತ ಬರ್ತ ಸಭಾ ಕಾರ್ಯಕ್ರಮಪ್ಪನು ವೇದಿಕೆ ನನ್ನ ಊರಿಯನ್ನ ಪಾತೆರಾಯಬೇಕು ನಮ್ಮ ಸಭಾಧ್ಯಕ್ಷರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರ್ ಪಾತೆರಲ್ಲೇರು ಅವು ಐನೆಡ್ದು ಬೊಕ್ಕ ಸಭಾ ಕಾರ್ಯಕ್ರಮ ಐನೆಡ್ದು ಬೊಕ್ಕ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಉಂಡು ಅಂಚಾದ ಮಾತೆಲ್ಲ ಸಹಕಾರ ಮನ್ಪಡು ಬಂದು ವಿನಂತಿನ ಮಂತೊಂದಲೆ ಸ್ವಲ್ಪ ಹೊತ್ತಿನ ಸಭಾ ಕಾರ್ಯಕ್ರಮ ಬಾಕಿ ಉಳಿದಿದೆ. ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕಾರವನ್ನ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ಇನ್ ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾದವರು ಗೌರವಾನ್ವಿತ ಪ್ರಕಾಶ್ ಮಲ್ಪೆ, ವಾಗ್ಮಿಗಳು ಮತ್ತು ಚಿಂತಕರು, ನಿರಂತರವಾಗಿ ಸಂಘಟನೆಯಲ್ಲಿ ಹಾಗೆ ಹಿಂದೂ ಪರ ವಿಚಾರಧಾರೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯಲ್ಲಿ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಪ್ರಾಜ್ಞರೇ, ಈಶ್ವರನಿಗಿರುವಂತಹ ಮತ್ತೊಂದು ಹೆಸರು ಆನಂದ ಅಂತ. ಅವನು ಸಚ್ಚಿತ್ ಆನಂದದ ಸ್ವರೂಪ. ಯಾಕವನಲ್ಲಿ ಅಷ್ಟು ಆನಂದ ಇದೆ ಅಂತ ನೋಡಿದಾಗ ಈ ಪಂಚಭೂತಗಳನ್ನು ಆ ತತ್ವಗಳು ಅವನಲ್ಲಿರುವುದರಿಂದ
ಈ ಪಂಚಭೂತಗಳಲ್ಲಿರುವ ಯಾವುದೇ ಸಂಗತಿಗಳನ್ನು ನೋಡಿ ಅವೆಲ್ಲವೂ ಕೂಡ ಆನಂದದಲ್ಲಿದೆ. ನಾವು ಭಗವಂತನ ಮುಂದೆ ನಿಂತಾಗ ನಾವೇನ್ ಕೇಳಬೇಕು ಅನ್ನುವಂಥ ಪ್ರಶ್ನೆ ನಮಗ್ ಬಂದ್ರೆ ಅದಕ್ಕೆ ನಮ್ಮ ಶಾಸ್ತ್ರ ಹೇಳುವಂಥದ್ದು ಶಿವೋ ಭೂತ್ವ ಶಿವಂ ಯಜಯೇತ್ ಅನ್ನುವಂಥ ಉತ್ತರ. ನಾವು ಭಗವಂತನ ಮುಂದೆ ನಿಂತಾಗ ಅವನ ಹತ್ರ ಕೇಳ್ಕೋಬೇಕಾಗಿದ್ದು ನನಗದನ್ ಕೊಡು ಇದನ್ ಕೊಡು ಅನ್ನುವುದಕ್ಕಿಂತ ಮಿಗಿಲಾಗಿ ನಿಜಕ್ಕೂ ಒಬ್ಬ ಭಕ್ತನಾದವನು ಕೇಳಬೇಕು ಏನು ಅಂತಂದ್ರೆ ಶಿವೋ ಭೂತ್ವ ಶಿವಂ ಯಜಯೇತ್, ನಾನು ನಿನ್ನಂತಾಗಬೇಕು ಅಂತ. ಬೇರೆ ಯಾವ ಮತಗಳಲ್ಲೂ ಇಲ್ಲದೆ ಇರುವಂತಹ ಸ್ವಾತಂತ್ರ್ಯವನ್ನ ನಮ್ಮ ಶಾಸ್ತ್ರಗಳು ಧರ್ಮ ನಮಗೆ ಕೊಟ್ಟಿದೆ. ನಾನೂ ಭಗವಂತನಾಗಬಹುದು, ಅವನ ಹಾಗೆ ತ್ರಿಶೂಲವನ್ನ ಕೈಯಲ್ಲಿ ಹಿಡಿಯಬಹುದು ಅಂತ ಆ ಕಲ್ಪನೆ ಇಟ್ಕೊಂಡು ಅವನ ಮುಂದೆ ನಿಂತ್ಕೋಬೇಕು ಅಂತ ಹೇಳುವಂಥದ್ದು. ಅವನಾಗಬೇಕು ಅಂತಿದ್ರೆ ನಮ್ಮಲ್ಲೂ ಒಂದಷ್ಟು ಗುಣಗಳಿರಬೇಕು. ನಾನು ಪಂಚಭೂತಗಳು ಅಂತ ಹೇಳಿದೆ. ಬೇರೆ ಬೇರೆ ಜಾಗ, ಇಡೀ ದೇಶದಾದ್ಯಂತ ಬೇರೆ ಬೇರೆ ಜಾಗಗಳಲ್ಲಿ ಈಶ್ವರನ ಎಲ್ಲೆಲ್ಲ ಸನ್ನಿಧಾನ ಇದೆ ಅಲ್ಲೆಲ್ಲ ನಾವು ನೋಡುವಾಗ ಎಲ್ಲ ಪಂಚಭೂತಗಳ ತತ್ವದ ಆಧಾರದಲ್ಲಿ ಈಶ್ವರನ ಆರಾಧನೆ ಮಾಡುವುದನ್ನು ಕಾಣ್ತೀವಿ. ಬೇರೆ ಯಾವ ದೇವರನ್ನು ನಾವು ಆ ರೀತಿ ಆರಾಧನೆ ಮಾಡುವುದನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಭೂಮಿ ತತ್ವದಲ್ಲಿ ಶಿವನಿಗೆ ಪೂಜೆ ಆಗತ್ತೆ, ಅಗ್ನಿ ತತ್ವದಲ್ಲಿ ಶಿವನಿಗೆ ಪೂಜೆ ಆಗತ್ತೆ, ಆಕಾಶ ತತ್ವದಲ್ಲಿ ಪೂಜೆ ಆಗತ್ತೆ, ವಾಯು ತತ್ವದಲ್ಲಿ ಪೂಜೆ ಆಗತ್ತೆ, ಜಲದ ತತ್ವದಲ್ಲಿ ಪೂಜೆ ಆಗತ್ತೆ, ಬೇರೆ ಬೇರೆ ದೇವಸ್ಥಾನಗಳಿದೆ. ಹಾಗೆ ಇವೆಲ್ಲವೂ ಏನು ಅಂತ ಕೇಳಿದಾಗ ಆ ಎಲ್ಲ ತತ್ವಗಳ ಗುಣಗಳು ನಮಗೆ ಬಂದ್ರೆ ನಾವು ಭಗವಂತನಾಗಲಿಕ್ಕೆ ಸಾಧ್ಯ. ಏನು ಅನ್ನುವುದನ್ನು ಬಹಳ ಚುಟುಕಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಭೂಮಿ ಅಂತ ಹೇಳಿದಾಗ ಭಗವಂತನು ಆ ತತ್ವವನ್ನು ಧರಿಸಿದ್ದಾನೆ. ನಾನು ಬೆಳಗ್ಗೆ ಎದ್ದ ನಂತರ ರಾತ್ರಿ ಮಲಗುವ ತನಕ ನಾವೆಲ್ಲ ಮಾಡುವ ಕೆಲಸ ಏನು ಅಂತ ಕೇಳಿದ್ರೆ ಭೂಮಿಯನ್ನ ತುಳಿದು ನಾವು ಬದುಕ್ತೇವೆ. ಭೂಮಿಯನ್ನು ತುಳಿದೇ ಬದುಕುವುದು ನಾವು. ಆದ್ರೆ ನಾವಷ್ಟು ಜನ ತುಳಿದ್ರು ಕೂಡ ಭೂಮಿ ಒಂದು ಸಲನೂ ನನಗೆ ನೋವಾಯಿತು ಅಂತ ಆಕೆ ಹೇಳೋದಿಲ್ಲ. ಆ ಭೂಮಿ ತಾಯಿ ಹೇಳೋದಿಲ್ಲ. ಆಕೆಯ ಮನೋಭಾವನೆ ಹೇಗೆ ಅಂತ ಕೇಳಿದ್ರೆ, ಒಂದು ಮಗುವಿಗೆ ತಾಯಿ ಹಾಲನ್ನ ಕೊಡ್ತಾ ಇರುವಾಗ ಆ ಮಗು ತಾಯಿಗೆ ಒದಿಯುತ್ತೆ, ಒದದಾಗ ಅದು ತಾಯಿಗೆ ಆನಂದ. ಅದು ಆ ರೀತಿಯ ಆನಂದವನ್ನ ಈ ಭೂಮಿ ತಾಯಿ ಅನುಭವಿಸ್ತಾಳೆ, ಆನಂದದಿಂದಿರ್ತಾಳೆ. ಆ ಭೂಮಿಯ ರೀತಿ ನಾವೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಆನಂದದಿರ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ಶಿವನಾಗ್ಲಿಕ್ಕೆ ಸಾಧ್ಯ ಇದೆ. ಅಷ್ಟು ಮಾತ್ರವಲ್ಲ, ನಾವು ಭೂಮಿಯನ್ನು ಅಷ್ಟಕ್ಕೆ ಸುಲಭದಲ್ಲಿ ಬಿಟ್ಟಿಲ್ಲ. ಈ ಭೂಮಿಗೆ ಒಂದು ಚೌಕಟ್ಟನ್ನು ಹಾಕೊಂಡು ಕಂಪೌಂಡ್ ಗೋಡೆಗಳನ್ನ ಕಟ್ಟಿಕೊಂಡು ಅದಕ್ಕೆ RTCಗಳನ್ನ ಮಾಡಿಕೊಂಡು ಇದು ನನ್ನ ಭೂಮಿ ಅಂತ ಹೇಳ್ಕೊಳ್ತೀವಿ. ಆಗ್ಲೂ ಆಕೆ ಚಿಂತೆ ಮಾಡೋದಿಲ್ಲ. ಅಷ್ಟಕ್ಕೆ ನಾವು ಬಿಡೋದಿಲ್ಲ. ಭೂಮಿಯ ಗರ್ಭದೊಳಕ್ಕೆ ಕೈ ಹಾಕಿ ಅಲ್ಲಿರುವಂತ ಚಿನ್ನ ಮುತ್ತು ರತ್ನಗಳು ಎಲ್ಲವನ್ನ ತಗೊಂಡಾಗಲೂ ಕೂಡ ಅದನ್ನ ನಾವು ಧರಿಸಿಕೊಂಡು ನಮ್ಮದು ಅಂತ ಹೇಳ್ಕೊಂಡಾಗಲೂ ಕೂಡ ಆಕೆ ದುಃಖ ಪಡೋದಿಲ್ಲ. ಯಾಕೆ ಅಂತಂದ್ರೆ ಆಕೆ ಹೇಳುವಂಥದ್ದು, ಆಕೆಯ ಮನಸ್ಸಿನ ಭಾವ ಏನು ಅಂತಂದ್ರೆ ನನ್ನಲ್ಲಿರುವುದು ಯಾವುದೂ ನನ್ನದಲ್ಲ ಅಂತ. ನಮಗೆ ಯಾರಿಗೆಲ್ಲ ನನ್ನಲ್ಲಿರುವುದು ಯಾವುದು ನನ್ನದಲ್ಲ ಅನ್ನುವಂಥ ಭಾವ ಬರಲಿಕ್ಕೆ ಸಾಧ್ಯ ಇದೆಯೋ ಆಗ ನಾವು ಈಶ್ವರನ ಆ ದಿಕ್ಕಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಭೂಮಿಯ ಗುಣಗಳನ್ನೇನಾದ್ರೂ ನಾವು ಧರಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಭಗವಂತನ ಮುಂದೆ ನಿಂತಾಗ ಹೇಳೋಣ, ನಾನು ಆ ಭೂಮಿಯ ತತ್ವವನ್ನು ಅನುಸರಿಸಲಿಕ್ಕೆ ನನಗೆ ಸಾಧ್ಯವಾಗುವಂತ ಶಕ್ತಿ ಕೊಡು ಅಂತ ಭಗವಂತನ ಹತ್ರ ಕೇಳಬೇಕು. ಎರಡನೇ ತತ್ವ ವಾಯು. ವಾಯು ಅಂತ ಹೇಳಿದಾಗ ಅದು ಒಂದು ಕೊಳಚೆ ಪ್ರದೇಶದ ಹತ್ರ ವಾಯು ಬರುತ್ತೆ, ಗಾಳಿ ಬರುತ್ತೆ, ನಮಗೆ ದುರ್ವಾಸನೆ ಬರುತ್ತೆ. ಅದೇ ಹೂದೋಟದ ಹತ್ರ ಹೋಗುವಾಗ ಅಲ್ಲಿ ಸುವಾಸನೆ ಬರುತ್ತೆ. ಇದು ಹೂದೋಟದ ಹತ್ರನೂ ಹೋಗುತ್ತೆ, ಇನ್ನೊಂದು ಕಡೆ ಚರಂಡಿಯ ಹತ್ರನೂ ಹೋಗುತ್ತೆ. ಎಲ್ಲ ಕಡೆ ಹೋದಾಗಲೂ ಕೂಡ ನಮಗೆ ಮಾತ್ರ ವ್ಯತ್ಯಾಸ. ಒಂದು ಕಡೆ ನಮಗೆ ಪರಿಮಳ ಬಂದ್ರೆ ಮತ್ತೊಂದು ಕಡೆ ದುರ್ವಾಸನೆ. ಆದ್ರೆ ಆ ವಾಯುವಿಗೆ ಅದು ಯಾವ ಲೇಪವೂ ಇಲ್ಲ. ಅದು ಎಲ್ಲ ಕಡೆ ನಿರ್ವಿಕಾರವಾಗಿ ಎಲ್ಲರ ಕಡೆಯೂ ಯಾರಿಗೂ ಅಂಟಿಕೊಳ್ಳದೆ, ಯಾವುದನ್ನು ಅಂಟಿಸಿಕೊಳ್ಳದೆ ಎಲ್ಲರ ಜೊತೆಗೆ ಬೆರೆಯುವಂಥದ್ದು ಇದು ಸಂತರ ಗುಣ. ಈ ಗುಣವನ್ನ ನನಗೆ, ಅದು ವಾಯುವಿನ ಗುಣ, ಇದನ್ನೇನಾದ್ರೂ ನನ್ನಲ್ಲಿ ಮೂಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇದನ್ನು ನಾವು ಯೋಚನೆ ಮಾಡಬೇಕು. ಇದು ಎರಡನೇ ತತ್ವ. ಮೂರನೆಯದ್ದು ಅಗ್ನಿ ತತ್ವ. ಅಗ್ನಿ ಅಂತ ಹೇಳಿದಾಗ ನಾನು ಒಂದು ಮನೆಯ ದೀಪವನ್ನು ನಾನು ಹೊತ್ತಿಸ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ಮನೆಯ ದೀಪ ಹೊತ್ತಿಸ್ತೀನಿ ನಾನು. ಇನ್ನೊಂದು ಅದೇ ಬೆಂಕಿ, ಅದು ದೀಪ ಬೆಂಕಿ ಆಗ್ಲಿಕ್ಕೂ ಸಾಧ್ಯ ಇದೆ. ಅಕಸ್ಮಾತ್ ನನ್ನ ಮೇಲೆ ಯಾರಾದ್ರೂ ಆಕ್ರಮಣ ಮಾಡಬೇಕು ಅಂತಿದ್ರೆ ಅವನಿಗೆ ಬೆಂಕಿಯನ್ನ ಕಂಡಾಗ ಭಯ ಆಗುತ್ತೆ ಅವನಿಗೆ. ಆ ರೀತಿ ಭಯ ನನ್ನನ್ನು ನೋಡಿದಾಗ ಆಗಬೇಕು. ಆ ರೀತಿಯ ವ್ಯಕ್ತಿತ್ವ ಚಾರಿತ್ರ್ಯ ನನ್ನದಾಗಬೇಕು. ಅದು ಬರ್ಲಿಕ್ಕೆ ಸಾಧ್ಯ, ಅದನ್ನ ಮೂಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಒಂದು ನಾಯಿ ಹೋಗ್ತಾ ಇದೆ, ನಾಯಿ ಹೋಗುವಾಗ ನಾವು ಕಲ್ಲು ಹೊಡಿಬೇಕು ಅಂತ ನಮಗನಿಸುತ್ತೆ. ಅದೇ ಒಂದು ಆನೆ ಬಂದಾಗ ಅದಕ್ಕೆ ಹಣ್ಣು ಕಾಯಿ ಮಾಡೋಣ ಅಂತ ಅನಿಸುತ್ತೆ. ಯಾಕೆ ಅಂತಂದ್ರೆ ಆನೆಯಲ್ಲಿ ಶಕ್ತಿ ಇದೆ, ಶಕ್ತಿ ಇದ್ದಲ್ಲಿ ಶಾಂತಿ ಅಂತ. ಆ ರೀತಿ ಆನೆಯ ಶಕ್ತಿಯನ್ನ ನಾನು ಧರಿಸಿಕೊಂಡ್ರೆ ಇನ್ನೊಬ್ರು ನನ್ನ ಮೇಲೆ ಹಿಂಸೆ ಮಾಡಬೇಕು ಅಂತ ನಾವು ಯೋಚನೆ ಮಾಡೋದಿಲ್ಲ. ನಮ್ಮಲ್ಲಿ ಅಹಿಂಸೆ ಅನ್ನೋದಕ್ಕೆ ಬಹಳ ಬೇರೆ ರೀತಿಯ ಸ್ವಲ್ಪ ವ್ಯತಿರಿಕ್ತವಾದ ಅರ್ಥಗಳಿದೆ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳ್ತಾರೆ ಯಾರು. ನೀವು ಯೋಚನೆ ಮಾಡಿ, ನನಗೆ ಒಂದು ಕೆನ್ನೆಗೆ ಯಾರಾದ್ರೂ ಹೊಡೆದ್ರೆ ನಾನು ಮತ್ತೊಂದು ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆಗೂ ಬಾರಿಸ್ಬಿಡ್ತಾನ ಅವನು. ಅಂದ್ರೆ ಅಲ್ಲಿ ಹಿಂಸೆ ಜಾಸ್ತಿ ಆಯ್ತು. ಅಹಿಂಸೆ ಅಲ್ಲ ಅದು. ಹಿಂಸೆ ಜಾಸ್ತಿ ಆಗಲಿಕ್ಕೆ ನಾನು
ಅವಕಾಶ ಕೊಟ್ಟ ಹಾಗಾಯ್ತು. ಅಹಿಂಸೆ ಅಂತಂದ್ರೇನು? ಅವನು ಒಂದು ಕೆನ್ನೆಗೆ ಹೊಡೆಯಲಿಕ್ಕೆ ಬರುವಾಗಲೇ ನಾನು ಆ ಒಂದು ಕೈಯನ್ನ ಹಿಡಿದು ನನ್ನ ಮತ್ತೊಂದು ಕೈಯಲ್ಲಿ ಅವನಿಗೆ ಬೀಸಿ ಹೊಡೆಯಲಿಕ್ಕೆ ಹೋಗಿ ಕೆನ್ನೆ ಹತ್ರ, ಕಿವಿ ಹತ್ರ ನಿಲ್ಲಿಸ್ಬಿಡೋದು. ಹೊಡಿಬಾರದು, ನಿಲ್ಲಿಸ್ಬಿಡೋದು. ನನ್ನ ಹತ್ರ ಶಕ್ತಿ ಇದೆ ಅಂತ ಗೊತ್ತಾಗಿ ಅವನು ನನಗೆ ಮತ್ತೊಮ್ಮೆ ಹೊಡೆಯಲಿಕ್ಕೆ ಹೋಗುವುದನ್ನು ನಿಲ್ಲಿಸ್ತಾನೆ. ಅಂದ್ರೆ ಹಿಂಸೆ ಮಾಡುವುದನ್ನು ನಿಲ್ಲಿಸ್ತಾನೆ. ಇದು ಅಹಿಂಸೆಗೆ ನಿಜವಾಗಿ ಇರುವಂತ ಡೆಫಿನೇಷನ್. ಇದು ಹಿಂಸೆಗೆ ಅವಕಾಶ ಕೊಡೋದಲ್ಲ, ಹಿಂಸೆ ಆಗದೇ ಇರುವಂತೆ ತಡೆಯುವಂಥದ್ದು. ಆ ರೀತಿಯ ಆನೆಯಂತ ವ್ಯಕ್ತಿತ್ವ ನನ್ನದಾಗತ್ತಾ? ಅಗ್ನಿಯದ್ದು. ನೀವು ಅಗ್ನಿಗೆ ಮತ್ತೊಂದು ಗುಣ ಇದೆ. ಅಗ್ನಿಗೆ ಕಸವನ್ನು ಹಾಕಿ ಅದು ತನ್ನೊಳಗೆ ಸ್ವೀಕಾರ ಮಾಡಿಕೊಂಡು ಅಗ್ನಿಯಾಗಿ ದೇದೀಪ್ಯಮಾನವಾಗಿ ಅದು ಜ್ವಲಿಸುತ್ತೆ. ನೀವು ತುಪ್ಪ ಹಾಕಿದ್ರೂ ಸ್ವೀಕಾರ ಮಾಡುತ್ತೆ. ಅಂದ್ರೆ ನೀವು ಒಳ್ಳೆಯದನ್ನು ಹಾಕಿ ಕೆಟ್ಟದ್ದನ್ನು ಹಾಕಿ ಏನನ್ನೇ ಹಾಕಿದ್ರೂ ಒಳ್ಳೆಯದನ್ನ ಜಗತ್ತಿಗೆ ಕೊಡುವಂತ ಒಂದು ಶಕ್ತಿ ಅದು ಅಗ್ನಿಯದ್ದು. ಆ ರೀತಿಯ ಸ್ವಭಾವ ನನ್ನದಾಗ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಭಗವಂತನಿಗೆ ಹತ್ರ ಆಗ್ತೀನಿ, ಶಿವನಿಗೆ ನಾನು ಹತ್ರವಾಗ್ತೀನಿ. ಮುಂದಿನದ್ದು ನೀರು, ಜಲತತ್ವ. ಜಲ ಅಂತಂದ್ರೆ ಅದನ್ನು ನೋಡಿದ ತಕ್ಷಣ ಅದರಲ್ಲಿ ಪಾರದರ್ಶಕತೆ ಇರುವಂಥದ್ದು. ನೀರು ಅಂತಂದ್ರೆ ಪಾರದರ್ಶಕತೆ. ಪಾರದರ್ಶಕತೆ ಅಂತಂದ್ರೇನು? ನಾವು ಮೇಘಾಲಯದ ಒಂದು ನದಿ ಇದೆ, ಉಮ್ಗೋಟ್ ಅಂತ ನದಿ. ಆ ನದಿಗೆ ಹೋದ್ರೆ ಅಲ್ಲಿನ ಕೆಳಗಿನ ನೀರಿನ ಆಳದಲ್ಲಿರುವಂತ ಮರಳನ್ನು ಎಣಿಸಬಹುದು. ಅಷ್ಟು ಶುಭ್ರವಾಗಿದೆ ನದಿ, ಅಷ್ಟು ಶುಭ್ರವಾಗಿದೆ. ಅಕಸ್ಮಾತ್ ನಮ್ಮ ಸುತ್ತಮುತ್ತ ಇರುವ ಯಾವುದಾದ್ರೂ ನದಿ ಅಷ್ಟು ಶುಭ್ರವಾಗಿಲ್ಲ ಅಂತಂದ್ರೆ ಅದು ನದಿಯ ತಪ್ಪಲ್ಲ, ಅದು ನಮ್ಮ ತಪ್ಪು. ನಾವಷ್ಟು ಕಲುಷಿತಗೊಳಿಸಿದ್ದೀವಿ ಅಂತ, ಅದಕ್ಕೋಸ್ಕರ ಅದು ಕಲುಷಿತ ಆಗಿದೆ. ಇಲ್ಲಾಂದ್ರೆ ನೀರು ಅಂದ್ರೆ ಪಾರದರ್ಶಕತೆ. ಅದು ಆ ಪಾರದರ್ಶಕತೆ ಅಂತಂದ್ರೇನು? ಅದು ನನ್ನ ಗುಣ ಆಗಬೇಕು. ನಾನು ಮನೆಯ ಕೊಠಡಿಯಲ್ಲಿ ಒಬ್ಬನೇ ಇದ್ದಾಗ ನನ್ನ ಸ್ವಭಾವ ಹೇಗಿದೆಯೋ ಅದೇ ಸ್ವಭಾವವನ್ನು ನಾನು ಯಥಾಚಿತ್ ಏನೂ ವ್ಯತ್ಯಾಸ ಇಲ್ಲದೆ ಜನರ ಮುಂದೆ ತೋರಿಸ್ಲಿಕ್ಕೆ ನನಗೆ ಧೈರ್ಯ ಇದೆಯಾ? ಇದು ಪಾರದರ್ಶಕತೆ, ನನ್ನ ಗುಣದಲ್ಲಿರುವಂತಹ ಪಾರದರ್ಶಕತೆ. ಈ ಗುಣವನ್ನು ನಾನು ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇದು ನೀರಿನ ಒಂದು ಗುಣ. ಪಾರದರ್ಶಕತೆ ನನಗೆ ಬರಬೇಕು ಅಂತ ಹೊರಗಡೆ ನಾನು ಪ್ರಾಮಾಣಿಕತೆ, ಸಭ್ಯತೆ, ನೈತಿಕತೆ ಅಂತೆಲ್ಲ ಮಾತಾಡಿ ಸಮಾಜದಲ್ಲಿ ಮಾತಾಡಿ ಒಳಗಡೆ ನಾನು ಒಬ್ಬನೇ ಇದ್ದಾಗ ಬೇರೆದ್ದನ್ನು ಮಾಡಿದರೆ ಇದು ಪಾರದರ್ಶಕತೆ ಅಲ್ಲ. ನಾನು ಪಾರದರ್ಶಕನಾಗಬೇಕು. ಒಬ್ಬನೇ ಇದ್ದಾಗ ಹೇಗಿರ್ತಾನೋ ಸಮಾಜದಲ್ಲೂ ಹಾಗೆ ಇರ್ತೀನಿ ಅಂತ. ಆ ರೀತಿ ಪಾರದರ್ಶಕತೆ, ನೀರಿನ ರೀತಿಯ ಪಾರದರ್ಶಕತೆ ನನಗೆ ಕೊಡು ಭಗವಂತ ಅಂತ ಅವನ ಹತ್ರ ಕೇಳೋಣ. ಆ ನೀರಿನ ಗುಣ ನಂಬದಾಗಬೇಕು. ನೀರಿಗೆ ಮತ್ತೊಂದು ಗುಣ ಇದೆ. ಅದನ್ನ ನೆನೆದ ತಕ್ಷಣ ನೆನೆದವನ ಮನದಲ್ಲಿ ನಿರ್ಮಲದ ಭಾವನೆ ಬರುತ್ತೆ. ಅಲ್ಲೆಲ್ಲೋ ಕುಂಭಮೇಳ ನಡೆಯುತ್ತದೆ, ದೂರದ ಕುಂಭಮೇಳ. ಅಲ್ಲಿ ಕುಂಭಮೇಳ ನಡೆದಾಗ 50 ಕೋಟಿಗೂ ಹೆಚ್ಚು ಜನ ಹೋಗ್ತಾರಲ್ಲ, ಅಲ್ಲಿ ಯಾವುದು ದೇವರನ್ನು ನೋಡ್ಲಿಕ್ಕಲ್ಲ, ಆ ನೀರಿನ ಸ್ಪರ್ಶ ಮಾಡೋದಕ್ಕೋಸ್ಕರ ಹೋಗ್ತಾರೆ. ಆ ನೀರಿನ ಸ್ಪರ್ಶದಿಂದ ನಾನು ಪಾವನರಾಗ್ತೀನಿ ಅನ್ನುವಂಥದ್ದು ಭಾವನೆ. ಅಂದ್ರೆ ನೀರಿಗಷ್ಟು ಶಕ್ತಿ ಇದೆ. ನನ್ನನ್ನು ಯಾರಾದ್ರೂ ನೆನೆಸಿಕೊಂಡ್ರು ಕೂಡ ಆ ಭಾವನೆ ಅವನ ಹತ್ರ ತರಲಿಕ್ಕೆ ಸಾಧ್ಯವಾಗುವಷ್ಟು ನಿರ್ಮಲವಾದಂತ ಸಚ್ಚಾರಿತ್ರ್ಯ ನನ್ನಲ್ಲಿದೆಯಾ? ಇದು ನೀರಿನ ಗುಣ. ಈ ರೀತಿ ನೀರಿನ ಗುಣವನ್ನು ನನಗೆ ಕೊಡು ಅಂತ ಭಗವಂತನ ಹತ್ರ ಕೇಳಬೇಕು. ಹೀಗೆ ಇನ್ನೊಂದು ಗುಣ ಇರುವಂತದ್ದು ಆಕಾಶ ತತ್ವ. ಆಕಾಶ ಅಂತಂದ್ರೆ ಇಲ್ಲಿಂದ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ, ಅಲ್ಲಿ ಮೋಡ ಆಗುತ್ತೆ, ಮೋಡ ಆಗಿ ಮಳೆ ಸುರಿದು ಅಲ್ಲೆಲ್ಲ ಗುಡುಗು, ಸಿಡಿಲು ಇತ್ಯಾದಿ ಎಲ್ಲವೂ ಬರುತ್ತೆ. ನಮಗೆ ಆ ಎಲ್ಲದಕ್ಕೂ ನಾವು ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆ ಕೊಡ್ತೀವಿ. ಗುಡುಗು ಬಂದಾಗ ಭಯ ಆಗುತ್ತೆ, ಮಳೆ ಬಂದಾಗ ನಮಗೆ ಆನಂದ ಆಗುತ್ತೆ, ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆ. ಆದ್ರೆ ಆಕಾಶದಲ್ಲಿ ಅದು ಎಲ್ಲವೂ ನಡೆಯುವಾಗಲೂ ಕೂಡ ಆಕಾಶ ಇದು ಯಾವುದಕ್ಕೂ ಪ್ರತಿಕ್ರಿಯಿಸೋದಿಲ್ಲ. ಅದು ನಿರ್ಲಿಪ್ತ ಭಾವದಿಂದ ಅದನ್ನು ಸ್ವೀಕಾರ ಮಾಡುತ್ತೆ. ನಮಗೆ ಬಾಲ್ಯದಿಂದ ಯೌವನ, ಮುಪ್ಪು ಇದೆಲ್ಲವೂ ಬಂದಾಗ ಪ್ರತಿ ಕ್ಷಣ ನಮ್ಮ ಭಾವಗಳು ಬದಲಾಗುತ್ತೆ. ಎಲ್ಲೋ ಯಾರಿಗೂ ಒಂದು ಸಣ್ಣ ಮುಪ್ಪು ಬಂತು, ಒಂದು ಸಣ್ಣ ನರೆಗೂದಲು ಬಂತು ಅಂದಾಗ ನಾವು ಚಟಪಡಿಸ್ತೀವಿ. ಒಬ್ಳು ಹೆಣ್ಮಗಳಿಗೆ ಒಂದು ಸಣ್ಣ ಮೊಡವೆ ಬಂತು ಅಂದಾಗ ಆ ಕಡೆ ಚಟಪಡಿಸ್ತಾಳೆ. ಈ ವ್ಯತ್ಯಾಸಗಳು ಈ ರೀತಿ ನಮ್ಮ ಜೀವನದಲ್ಲಿ ನಡೆಯುವಂತ ಗುಡುಗು ಸಿಡಿಲುಗಳಿಗೆ ನಾನು ಹೆದರದೆ ನಿರ್ಲಿಪ್ತ ಭಾವದಿಂದ ಅದೆಲ್ಲವನ್ನ ಸ್ವೀಕಾರ ಮಾಡ್ತೀನೋ ಆ ಆಕಾಶ ತತ್ವವು ನನ್ನದಾಗತ್ತೆ. ಈ 5 ತತ್ವಗಳನ್ನ ಭಗವಂತ ನನಗೆ ಕೊಡಬೇಕು. ಆ ರೀತಿಯ ತತ್ವದಲ್ಲಿ, ಆ ಪಂಚಭೂತಗಳ ರೀತಿಯಲ್ಲಿ ನಾನು ಬದುಕಬೇಕು. ಆ ರೀತಿಯ ವ್ಯಕ್ತಿತ್ವ ನನ್ನದಾಗಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಅದರ ಜೊತೆಗೆ ಅವನ ಕುತ್ತಿಗೆಯಲ್ಲಿ ಒಂದು ಹಾವಿದೆ. ಆ ಹಾವು ತಾನು ಸ್ವಂತ ಮನೆ ಇಲ್ಲ, ಅದಕ್ಕೆ ಆ ಸ್ವಂತ ಮನೆ ಇಲ್ಲದಿದ್ದರೂ ಕೂಡ ಅದು ನಿಶ್ಚಿಂತೆಯಿಂದ ಬದುಕುತ್ತೆ. ಯಾರೆಲ್ಲ ಮನೆ ಇಲ್ಲದಿದ್ದರೆ, ಇವತ್ತೆಲ್ಲ ಜನರ ಚಿಂತೆ ಏನು ಅಂತಂದ್ರೆ ಜೀವನದಲ್ಲಿ ಒಂದು ಮನೆ ಕಟ್ಟೋದು, ಮನೆ ಕಟ್ಟಿ ಜೀವನ ಮುಗಿಯುವ ತನಕ ಸಾಲ ಅದಕ್ಕೆ ಅದನ್ನ ತೀರಿಸ್ತಾ ಇರುವಂತದ್ದು, ಇದೇ ಜೀವನ ಅಂತ ಆಗ್ಬಿಟ್ಟಿದೆ. ಆದ್ರೆ ಒಂದು ಹಾವನ್ನ ಗಮನಿಸಿ, ಅದು ಕೊಡುವಂತ ಸೂಚನೆ ಏನು ಅಂತಂದ್ರೆ ಮನೆ ಇಲ್ಲದಿದ್ದರೂ ಕೂಡ ನಾನು ನಿಶ್ಚಿಂತೆಯಿಂದ ಆನಂದದಿಂದ ಇರಬಲ್ಲೆ ಅಂತ ಹಾವು ಹೇಳುತ್ತೆ. ಮನೆ ಇಲ್ಲದಿದ್ದಾಗಲೂ ಆನಂದದಿಂದ ಇದ್ದಂತ ಅನೇಕ ವ್ಯಕ್ತಿಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಅದರಲ್ಲಿ ಒಬ್ಬರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಅವರು ಪ್ರಧಾನಮಂತ್ರಿ ಆಗಿ ಹೊರಗೆ ಹೋದ ನಂತರವೂ ಕೂಡ ಅವರ ಹತ್ರ, ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ಅವರ ಹತ್ರ ಒಂದು ಸ್ವಂತ ಮನೆ ಅಂತ ಇರಲಿಲ್ಲ. ಆನಂದವಾಗಿದ್ರು ಅವರು.
ಇನ್ನೊಬ್ಬ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವಂತ ಮನೆ ಇತ್ತು, ಅದನ್ನ ಗ್ರಂಥಾಲಯಕ್ಕೆ ಅಂತ ಕೊಡ್ತಾರೆ, ಆನಂದವಾಗಿದ್ರು ಅವರು, ಪಕ್ಷದ ಕಚೇರಿಯಲ್ಲಿ ಮಲಗ್ತಾ ಇದ್ರು. ಇನ್ನೊಬ್ಬ ಅದೇ ರೀತಿಯ ಸ್ವಂತ ಮನೆ ಇಲ್ಲದಿದ್ದರೂ ಕೂಡ ಇವತ್ತಿಗೂ ಈ ದೇಶ ನಡೆಸ್ತಾ ಇರುವಂತ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮನೆ ಇಲ್ಲದಿದ್ದರೂ ಕೂಡ ಆನಂದವಾಗಿರಬಲ್ಲೆ ಅನ್ನುವಂಥ ತತ್ವವನ್ನು ನಮಗೆ ಹಾವು ಹೇಳುತ್ತೆ. ಈ ಎಲ್ಲ ಗುಣಗಳನ್ನ ಆ ಭಗವಂತನ ಮುಂದೆ ನಿಂತಾಗ ನನಗೂ ಇದನ್ನ ಕೊಡು, ನಾನು ಈ ರೀತಿ ನಿಷ್ಕಲ್ಮಶ ಭಾವದಿಂದ ನಿನ್ನ ಹತ್ತಿರ ಅಂದ್ರೆ ನೀನಾಗುವ ರೀತಿಯಲ್ಲಿ, ನೀನೇ ಆಗಿಬಿಡುವ ರೀತಿಯಲ್ಲಿ ನಾನು ನಿನ್ನ ಹತ್ರ ಬರ್ಲಿಕ್ಕೆ ಸಾಧ್ಯವಾಗಲಿ ಭಗವಂತ, ನಾನು ನೀನಾಗ್ತೀನಿ ಅಂತ ಭಗವಂತನ ಮುಂದೆ ಪ್ರಾರ್ಥನೆ ಮಾಡೋಣ. ನಮಸ್ಕಾರ. ಪ್ರಕಾಶ್ ಮಲ್ಪೆಯವರ ಮಾತಂದ್ರೆ ಅದು ಹಾಗೆ ಒಂದು ಅದ್ಭುತವಾದಂತ ವಾಗ್ಮಿಗಳು ಇಂದಿನ ಈ ವೇದಿಕೆಯಲ್ಲಿ ತನ್ನ ಪ್ರಖರವಾದ ಪ್ರಭೆಯಿಂದ ಪ್ರಜ್ವಲಿಸುವಂತಹ ಮಾತಿನೊಂದಿಗೆ ವೇದಿಕೆಗೆ ಶುಭ ಹಾರೈಕೆಯನ್ನು ಸಲ್ಲಿಸಿದ ಅವರಿಗೊಂದು ಜೋರಾದ ಕೈಚಪ್ಪಳೆಯನ್ನು ತಾವೆಲ್ಲೂ ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಒಂದು ಗೌರವಾರ್ಪಣೆಯನ್ನು ನಾವು ನಡೆಸ್ತಾ ಇದ್ದೇವೆ. ವಿಶೇಷವಾಗಿ ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಸರಾಗಿ ನಿರಂತರವಾಗಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಿಕ್ಕಿರುವಂತ ಮೂವರಿಗೆ ನಾವು ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ರತ್ನಾಕರ ರಾಜ್ ಅರಸು ಕಿನ್ನಕ್ಕ ಬಳ್ಳಾಲ್ ವೇದಿಕೆಯಲ್ಲಿ ಒಂದು ಪೂಜ್ಯ ಶ್ರೀವರ್ಯರಿಂದ ಒಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಶ್ರೀ ಪೇಟೆ ಮನೆ ಭವಾನಿ ಶಂಕರ್ ಶ್ರೀ ರತ್ನಾಕರ ರಾಜ್ ಅರಸು ಕಿನ್ನಕ್ಕ ಬಳ್ಳಾಲ್ ಅವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಗೌರವದ ಶಾಲಿನೊಂದಿಗೆ ವಿಶೇಷವಾದ ನೆನಪಿನ ಕಾಣಿಕೆಯನ್ನ ಸಲ್ಲಿಸುವುದರ ಮೂಲಕ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನ ಪ್ರದಾನ ಮಾಡ್ತಾ ಇದ್ದಾರೆ. ವಂದನೆಗಳು. ಹಾಗೆ ಮುಂದಕ್ಕೆ ಶ್ರೀ ಪೇಟೆ ಮನೆ ಭವಾನಿ ಶಂಕರ ಹೆಗ್ಡೆ ಅವರು ವೇದಿಕೆಯಲ್ಲಿ ಗೌರವವನ್ನ ಪೂಜ್ಯ ಶ್ರೀವರ್ಯರಿಂದ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಿರಂತರವಾಗಿ ಈ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶಾಭಿಷೇಕದ ಕಾರ್ಯದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ಪೇಟೆ ಮನೆ ಭವಾನಿ ಶಂಕರ್ ಹೆಗ್ಡೆ ಅವರು. ಕ್ಷೇತ್ರದ ಆನುವಂಶಿಕ ಮುಕ್ತೇಶ್ವರರು. ಅವರಿಗೂ ಕೂಡ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಅನುಗ್ರಹ ಆಶೀರ್ವಾದ ಇರಲಿ ಎನ್ನುವಂತ ಆಶಯದೊಂದಿಗೆ ಅವರಿಗೆ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಶ್ರೀ ಕೊರ್ನಾಯ ಶ್ರೀಪತಿ ರಾಯರು ಅವರು ಕೂಡ ಪೂಜ್ಯ ಕೃಷ್ಣಾಪುರ ಶ್ರೀವರ್ಯರಿಂದ ಗೌರವವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮ ಈ ಬ್ರಹ್ಮಕಲಶ ಮತ್ತು ಜೀರ್ಣೋದ್ಧಾರ ಎಷ್ಟು ನಿರಂತರವಾಗಿ ನಡೀಬೇಕು ಅಂತ ಆದ್ರೆ ವೇದಿಕೆಯಲ್ಲಿ ನಮ್ಮ ಮುಂಬೈ ಸಮಿತಿ ಅಧ್ಯಕ್ಷರಾಗಿರುವಂತ ಗೌರವಾನ್ವಿತ ಮಹೇಶ್ ಶೆಟ್ಟಿ ಅವರು ಬಾಬಾ ಸಮೂಹ ಸಂಸ್ಥೆಯ ಸಂಸ್ಥಾಪಕರೊಂದು ಗೌರವವನ್ನ ತಾವು ಕೂಡ ಸ್ವೀಕರಿಸಬೇಕು. ನಮ್ಮ ಸಮಿತಿಯ ವತಿಯಿಂದ ತಮಗೆ ಒಂದು ಗೌರವವನ್ನ ತಾವು ಸ್ವೀಕರಿಸಬೇಕು ಪೂಜ್ಯ ಶ್ರೀವರ್ಯರಿಂದ. ಶ್ರೀಯುತ ಮಹೇಶ್ ಶೆಟ್ಟಿ ಅವರು ಓರ್ವ ಯಶಸ್ವಿ ಉದ್ಯಮಿ. ನಮ್ಮ ಮೂಲತಃ ಪಡುಬಿದ್ರಿ ಅವರು ನಿರಂತರವಾಗಿ ಜೀರ್ಣೋದ್ಧಾರ ಕಾರ್ಯ ಆಗುವಾಗ ಮುಂಬಯಿಯ ಸಾಕಷ್ಟು ಧಾನ್ಯಗಳೊಂದಿಗೆ ಜೊತೆಯಾಗಿ ಬಹಳಷ್ಟು ದೊಡ್ಡ ಮೊತ್ತವನ್ನ ಈ ಕ್ಷೇತ್ರಕ್ಕೆ ನೀಡಿದ್ದಾರೆ. ಹಾಗೆ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಅನುಗ್ರಹ ಆಶೀರ್ವಾದ ಇರಲಿ ಎನ್ನುವ ಆಶಯದೊಂದಿಗೆ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಕಾಶ್ ಒಂದು ನಿಮಿಷ. ಹಾಗೆ ಗುರುಮೆ ಸುರೇಶ್ ಶೆಟ್ಟಿ ಅವರೊಮ್ಮೆ ಇಲ್ಲಿ ಬರಬೇಕು.
ನಿನ್ನೆ ಬಂಜಾರ ಪ್ರಕಾಶ್ ಶೆಟ್ಟರಿಗೆ ಒಂದು ಪ್ರಸ್ತಾಪ ಮಾಡಿದೆ. ಎಲ್ಲ ಸಮಿತಿಯವರು ಸೇರಿ ನಿಮ್ಗೊಂದು ಸನ್ಮಾನ ಮಾಡಬೇಕು ಅಂತೇಳಿ ಪ್ರಸ್ತಾಪ ಮಾಡಿದೆ. ಅವ್ರು ಹೇಳಿದ್ರು ಅವರ ಅಭಿಮಾನಕ್ಕಿಂತ ದೊಡ್ಡ ಸನ್ಮಾನ ಯಾವುದಲ್ಲ, ನಾನು ಭಗವಂತನ ಸೇವೆಯನ್ನು ಒಬ್ಬ ಸೇವಕನಾಗಿ ಮಾಡಿದ್ದೇನೆ ಎನ್ನುವಂಥ ನಯವಾಗಿ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಆದರೆ ನಮ್ಮ ಸಮಿತಿಯವರು ಏನು ಹೇಳ್ತಾರೆ, ಒಂದು ಸಣ್ಣ ಪ್ರಸಾದವನ್ನು ನಿಮ್ಗೆ ಕೊಡ್ತೀವಿ, ಕುಂಭಾಭಿಷೇಕ ಮಾಡಿರ್ತಕ್ಕಂಥ ಒಂದು ಪ್ರಸಾದವನ್ನು ನಿಮಗೆ ಅರ್ಪಿಸ್ತೀವಿ, ಅನ್ಯತಾ ಭಾವಿಸಬಾರ್ದು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಪ್ರಕಾಶ್ ಅಣ್ಣ. ಹಾಗಾಗಿ ದೇವರ ಪ್ರಸಾದ ಅಂತೇಳಿ ನೀವು ಸ್ವೀಕಾರ ಮಾಡಬೇಕು. ಎಲ್ಲ ಸಮಿತಿಯವರು, ನಮ್ಮ ಸುಕುಮಾರಣ್ಣ, ದೇವಣ್ಣ, ಸಾದಣ್ಣ, ನಮ್ಮ ರಾಯರು, MR ನವೀನ್ ಚಂದ್ರ ಶೆಟ್ರು ಎಲ್ಲಿದ್ದಾರೆ, ನವೀನ್ ಅಣ್ಣ, ಶ್ರೀನಾಥ್ ಹೆಗ್ಡೆ, ಮುರಳಿ ಅಣ್ಣ, ಭಾಸ್ಕರ್ ಅಣ್ಣ, ಎಲ್ಲ ಸದಸ್ಯರು ದಯವಿಟ್ಟು ಬರಬೇಕು. ಸುರೇಶ್ ಅಣ್ಣ, ಹೆಂಗಲ್ಲ ಲಯನ್, ಎಲ್ಲ ಬಂದು ಅವರ ಮನಸ್ಸಿನ ಸಮಾಧಾನಕ್ಕೋಸ್ಕರ ಪ್ರಕಾಶ್ ಅಣ್ಣ ಇದೊಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ. ಬಂದ್ರೆ ನಮ್ಮ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶದ ಒರಿ ಅಧ್ಯಕ್ಷೀಯ ಪೀಠನ ಅಲಂಕಾರ ಮಲ್ತನಾರ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರ್ ಆರ್ ಆ ಅಧ್ಯಕ್ಷ ಗಾದಿನ ಸ್ವೀಕಾರ ಮಲ್ತಿ ಬೊಕ್ಕ ತಿರ್ಗಿದ ಪೆರ ತೂತುಜೇರು. ಈ ಕ್ಷೇತ್ರದ ಜೀರ್ಣೋದ್ಧಾರ ಕೇವಲ 11 ತಿಂಗಳು ಈತ ಬರ್ಲದ ದೇವಸ್ಥಾನ ಈ ಜಾಗಡ್ ಆತನಂದಾಂಡ ಪ್ರಕಾಶ್ ಶೆಟ್ರನ ಅವಂಜಿ ನೇತೃತ್ವಗ ಸಂದು ನಂಚಿತ್ತನ ಕೈಗಾನಡಿ ಬಣ್ಣ ಖಂಡಿತವಾದ ಮಲ್ಲಪಾತೆರ ಬಂದು ಅಂಚಾದ ನಮ್ಮ ಮಾತೆರೆಗಳ ಗೊತ್ತುಂಡು ಆಶಾ ಪ್ರಕಾಶ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನೆರವು ಪಂಪನ ಯೋಜನೆದ ಮುಖಾಂತರ ಪ್ರತಿ ವರ್ಷಲ ಬಹುಕೋಟಿ ವೆಚ್ಚನ ಈ ಕರಾವಳಿ ಜಿಲ್ಲೆ ಕೊರೊಂದುಪ್ಪನ ಅಂಚಿತ್ತಿನ ಈ ಜಿಲ್ಲೆ ತುಯಿನ ಒರಿ ಕರಾವಳಿದ ಕರ್ಣೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರ್ ಧಾರ್ಮಿಕ ಕ್ಷೇತ್ರ ಬರಿ ಮಲ್ಲ ಕೊಡುಗೆ ನೆನೆತ ದಿನಾನಗ ಅರ್ನ ಸಹಧರ್ಮಿಣಿ ಆಶಕ್ಕನ ಎಂಗಿತದಂಚ ನಮ್ಮ ಈ ಪಡುಬಿದ್ರದವರಿ ಪೆರ್ಮೆದ ಪೊದ್ದೆ ಆಧಾರ ಸಂದಾಯ ತಮಲ್ದೇರು ದಯಮಲ್ತ್ ಮಾತೆರ್ಲ ಒಂಜಿ ಲಕ್ಕುದುಂತದೊಂಜಿ ಜೋರಾದ ಕೈತಾಡಿದ ಗೌರವನ ದಯಮಲ್ತ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರಿಗೆ ಸಲ್ಲಿಕೆ ಮನ್ಪಡು ನನ್ನ ದುಮ್ಮದ ದಿನೊಟ್ಟು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರನ ಬದುಕಿಗೆ ಶಕ್ತಿ ಅವಾರ್ಡ್ ಪನ್ಪನ ಶುಭ ಹಾರೈಕೆಯನ್ನು ಸಲ್ಲಿಕೆ ಮಲ್ತೊಂದರೆಗೆ ಈ ವೇದಿಕೆ ವಿಶೇಷವಾದ ಒಂದು ಜಿಲ್ಲೆಯ ಗೌರವ ಅರ್ಪಣೆ ನಮ್ಮ ಸಲ್ಲಿಕೆ ಮಲ್ತೊಂದಲ್ಲ ಪೂಜ್ಯ ಶ್ರೀವರ್ಯರ ಉಪಸ್ಥಿತಿಯೊಂದಿಗೆ ಈ ವೇದಿಕೆಯಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಒಬ್ಬ ವ್ಯಕ್ತಿಯ ಅಭ್ಯುದಯ ಹೇಗಿರ್ಬೇಕು ಎನ್ನುವುದಕ್ಕೆ ಮುನ್ನುಡಿಯಾಗಿ ಕೈಗನ್ನಡಿಯಾಗಿ ಬೆಳೆದವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು. ಹಾಗಾಗಿ ಅವರಿಗೆ ಗೌರವ ಅರ್ಪಣೆಯನ್ನ ಸಲ್ಲಿಕೆ ಮಾಡಿದ್ದೇವೆ. ದಯವಿಟ್ಟು ಪಿರೋಡೊಂದು ದಿನ ಮಾತೆರ್ಲ ಕುಲ್ಲೋಡು ನನ್ನ ದುಂಬುಗು ನಮ್ಮ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಪೀಠನ ಅಲಂಕಾರ ಮಲ್ದ ನನ್ನ ಚಿತ್ತಿನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರ್ ಅಧ್ಯಕ್ಷೀಯ ಪಾತೆರನ ಸೇರಿದಿನ ಮಾತೆರ್ನ ದುಂಬದಕ್ಕೆ ದೀವೋಡು ಬಂದರಡ ವಿನಂತಿ ಮಲ್ತೊಂದಲ್ಲ. ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಿ ನಾವೆಲ್ಲರೂ ಈ ಒಂದು ಸಂಭ್ರಮದ ವೈಭವದ ಸಡಗರದ ದಿನದಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಅರ್ಥಪೂರ್ಣವಾದ ವೇದಿಕೆ, ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಶ್ರೀ ಕೃಷ್ಣಪುಟ ಮಠ ಉಡುಪಿ ಅವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿಕ ಅರ್ಚಕರು ಲಕ್ಷ್ಮೀ ನಾರಾಯಣ ಅಸ್ರಣ್ಣವರೇ, ಸಗ್ಲಿ ಗೋಪಾಲಕೃಷ್ಣ ಸಾಮಗ ನಾಗದರ್ಶನ ಪಾತ್ರಿಗಳು ಸಗ್ಲಿ ಉಡುಪಿ, ಶ್ರೀ ರತ್ನಾಕರ ರಾಜ ಅರಸು ಕಿಣ್ಣನ ಬಲ್ಲಾಲ್ ಅನುವಂಶಿಕ ಮುಕ್ತೇಶ್ವರರು, ಪಡುಬಿದಿರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ, ಶ್ರೀ ಪೇಟಮನೆ ಭವಾನಿಶಂಕರ್ ಹೆಗಡೆ ಅನುವಂಶಿಕ ಮುಕ್ತೇಶ್ವರರು, ಶ್ರೀ ಕೊರ್ನಾಯ ಶ್ರೀಪತಿರಾವ್
ಅನುವಂಶಿಕ ಮುಕ್ತೇಶರು, ಶ್ರೀ ರಘುಪತಿ ಭಟ್ರು, ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಶಾಸಕರು, ಉಡುಪಿ ವಿಧಾನಸಭಾ ಕ್ಷೇತ್ರ, ಈ ಭಾಗದ ಜನಪ್ರಿಯ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಅವರೇ, ಈಗಾಗಲೇ ಚಿಂತಕರು ಮತ್ತು ವಾಗ್ಮಿಗಳು ನಮ್ಮ ಮುಂದೆ ಭಾಷಣವನ್ನು ಮಾಡಿದಂಥ ಮಹೇಶ್ ಪ್ರಕಾಶ್ ಮಲ್ಪೆ ಅವರೇ, ಶ್ರೀ ಸದಾನಂದ ಹೇರೂರು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಉಡುಪಿ, ಶ್ರೀ ಕೊರ್ನಾಯ ಪದ್ಮನಾಭರಾವ್ ಅವರು ಕೊರ್ನಾಯ ಹೌಸ್ ಪಡುಬಿದಿರಿ, ಶ್ರೀ ಕೃಷ್ಣ ಶೆಟ್ಟಿ ಗುತ್ತಿಗೆದಾರರು ಅವರಾರು ಕಂಕಣಗುತ್ತು, KM ಶೆಟ್ಟಿ ಮಧ್ಯಗುತ್ತು ಸುರತ್ಕಲ್, ಶ್ರೀ ಪ್ರಸಾದ್ ಶೆಟ್ಟಿ ಉದ್ಯಮಿಗಳು ಬೊಂಬಾಯಿ, ಶ್ರೀ ಶೇಖರ್ ಶೆಟ್ಟಿ ಬಗ್ಗೇಡಿಗುತ್ತು ಪಡುಬಿದ್ರಿ, ಶ್ರೀ ಅನಂತರಾಜು ಪಡುಬಿದ್ರಿ ಉದ್ಯಮಿಗಳು ಬೆಂಗಳೂರು, ಶ್ರೀ ಮಹೇಶ್ ಶೆಟ್ಟಿ ಉದ್ಯಮಿಗಳು ಹಾಗೂ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಬೊಂಬಾಯಿ ಸಮಿತಿ ನನ್ನ ಆತ್ಮೀಯರು, ಶ್ರೀ ಮಂಜುನಾಥ ಶೆಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಡುಬಿದ್ರಿ, ವಿಜಯ ಶೆಟ್ಟಿ ಬಾಂಬೆ, ರಮೇಶ್ ಶೆಟ್ಟಿ ಬಾಂಬೆ, ರಾಘವೇಂದ್ರ ಭಟ್, ಸುಜಯ್ ಶೆಟ್ಟಿ SKS ಕಾರ್ಕಳ, ನರಹರಿ ರಾವ್ CO MRG ಗ್ರೂಪ್, ಇವರೆಲ್ಲರಿಗೂ ಆತ್ಮೀಯವಾಗಿ ಬರಮಾಡಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಈ ನಡೆಯುವ ಬ್ರಹ್ಮಕಲಶೋತ್ಸವದ ಕೊನೆಯ ಇದು ಧಾರ್ಮಿಕ ಸಭೆ. ನಾವೆಲ್ಲರೂ ಅಂತಿಮ ಘಟ್ಟದಲ್ಲಿ ಇವತ್ತು ಸೇರಿದ್ದೇವೆ. ಬಹುಶಃ ನಾಳೆಯ ಒಂದು ದಿನ 12ನೇ ದಿನ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಆಮೇಲೆ 12ನೇ ತಾರೀಕಿಗೆ ರಥೋತ್ಸವ ನಡೆಯಲಿಕ್ಕಿದೆ. ಇವತ್ತು ಪಡುಬಿದ್ರಿಯ ಬ್ರಹ್ಮಕಲಶೋತ್ಸವಗೆ ನನ್ನ ಬದುಕಿನಲ್ಲಿ ನಾನು ಊರು ಬಿಟ್ಟು ನನ್ನ ಬದುಕು ಕಟ್ಟಿಕೊಳ್ಳಲು ನಾನು ಬೆಂಗಳೂರಿಗೆ ಹೋದೆ. 39 ವರ್ಷ ನಾನು ಬೆಂಗಳೂರಿನಲ್ಲಿ ಉದ್ಯಮ ಶುರು ಮಾಡಿ ಮೊದಲ ಬಾರಿಗೆ ನನ್ನ ಉದ್ಯಮಿ ಮತ್ತು ನನ್ನ ವ್ಯಾಪಾರ ಬಿಟ್ಟು 20 ದಿನ ಎಲ್ಲಿಯಾದರೂ ನಾನು ಇದ್ರೆ ಅದು ಇವತ್ತು ಪಡುಬಿದ್ರೆ ಬ್ರಹ್ಮಕಲಶೋತ್ಸವ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಪಡುಬಿದ್ರಿ ಬ್ರಹ್ಮಕಲಶೋತ್ಸವ ಬಂದ ಭಕ್ತರ ಒಂದು ಮುಖದಲ್ಲಿ ಒಂದು ಸಂತೋಷವನ್ನು ನೋಡಿದಾಗ ಈ ಇತ್ತೀಚಿನ ದಿನಗಳಲ್ಲಿ 10-11 ದಿನದಲ್ಲಿ ಸುಮಾರು ಲಕ್ಷಾಂತರ ಭಕ್ತರು ಬಂದಿದ್ದಾರೆ. ಅವರ ಈ ಒಂದು ದೇವಸ್ಥಾನ ನೋಡಿ ಅವರ ಒಂದು ಕಣ್ಣಿನಲ್ಲಿರುವ ಅವರ ಮುಖದಲ್ಲಿರುವ ಭಾವನೆಗಳು ನನಗೆ ನೋಡಿ ಬಹಳ ಸಂತೋಷವನ್ನು ತಂದಿದ್ದೇವೆ. ಭಗವದ್ಭಕ್ತರೇ, ಈ ನೆಲ ನನ್ನ ಪತ್ನಿ ಆಶಾ ಶೆಟ್ಟಿ ಜನಿಸಿದ ಜನ್ಮಭೂಮಿ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದಿವಂಗತ ಮಹಾಬಲ ಶೆಟ್ಟರು ಅವರ ಮಕ್ಕಳು ವಿಜಯ ಶೆಟ್ಟಿ ಮತ್ತು ರಮೇಶ್ ಶೆಟ್ಟಿ ಈ ಭಾಗದ ಜನರಲ್ಲಿ ಒಂದು ಪ್ರೀತಿಯನ್ನು ಗಳಿಸಿ ಇಲ್ಲಿ ಒಂದು ಸಮಾಜ ಸೇವೆ ಅವರ ಕೊಡುಗೆ ಬಹುಶಃ ಇವತ್ತು ಮನೆ ಮನೆಯಲ್ಲಿ ಪಡುಬಿದ್ರಿಯವರ ಮಾತಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರಿಗೂ ಇದು ಗೊತ್ತಿರುವ ವಿಷಯ. ಇವತ್ತು ನನ್ನ ಪಡುಬಿದ್ರಿಯ ಸಂಬಂಧ ನಾನು ಮದುವೆ ಆದ ಮೇಲೆ ಬಹಳ ಹತ್ತಿರದ ಸಂಬಂಧವಾಯಿತು. ನಾನು ಪರವೂರಿನಿಂದ ಅಂದರೆ ನನ್ನ ಉದ್ದಿಮೆ ಇರುವ ಜಾಗ ಬೆಂಗಳೂರಿನಿಂದ ನನ್ನ ಊರಿಗೆ ಬರಬೇಕಾದ್ರೆ ನಾನು ನನ್ನ ಊರು ಕೊರಂಗಪಾಡಿಯನ್ನು ಜಾಸ್ತಿ ನೋಡಿಲ್ಲ. ಆದರೆ ನಾನು ಬಂದಷ್ಟು ಸಲ ನಾನು ಪಡುಬಿದ್ರಿಯಲ್ಲೇ ಇದ್ದದ್ದು, ಪಡುಬಿದ್ರಿಯಲ್ಲೇ ನಾನು ಮನೆ ಮಾಡಿದವನು. ಒಂದು ಈ ಭಾಗದ ಜನರ ಪ್ರೀತಿ, ವಿಶ್ವಾಸ, ಒಂದು ನಂಬಿಕೆ ನನ್ನ ಮತ್ತು ಈ ಇಲ್ಲಿಯವರ ಒಂದು ಆಕರ್ಷಣೆಗೆ ಬಹಳ ಹತ್ತಿರವಾಯಿತು. ಈ ಭಾಗದ ಒಂದು ನಮ್ಮ ಮಹಾಲಿಂಗೇಶ್ವರ ಮಹಾಗಣಪತಿಯ ಭಕ್ತರ ಮಧ್ಯದಲ್ಲಿ
ಬೆಳೆಯುವ ಒಂದು ಅವಕಾಶ ಸಿಕ್ತು ನನಗೆ. ಹಾಗೆ ಸುಮಾರು 10 ವರ್ಷದ ಹಿಂದೆ ನನ್ನ ಈ ಸಹೋದರ ಸಮಾನರಾಗಿರತಕ್ಕಂಥ ಎಲ್ಲ ಈ ನಾಗರಿಕರು ಮತ್ತು ಹಿರಿಯರು, ಎಲ್ಲ ಸಮಾಜದ ಮುಖಂಡರು ಎಲ್ಲ ಸೇರಿ ಅನುವಂಶಿಕ ಮುಕ್ತೇಶ್ವರು, ರತ್ನಾಕರ ರಾಜ ಕಿನ್ನಾಕ ಬಳ್ಳಾಲ್ ಇರ್ಬೋದು, ಪೇಟೆಮನೆ ಭವಾನಿ ಶಂಕರ್ ಇರ್ಬೋದು, ಹಾಗೆ ಶ್ರೀಪತಿ ಕೊರ್ನೇರ್ ಇರ್ಬೋದು, ಅವರ ಸಮ್ಮುಖದಲ್ಲಿ ನನ್ನ ಮೇಲೆ ಒಂದು ಅಭಿಮಾನ, ವಿಶ್ವಾಸ, ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತ ನನ್ನದು ಕೇಳಿದಾಗ ನಾನು ಭಕ್ತರ ಕಣ್ಣಲ್ಲಿ ನೋಡಿದು ಅವರ ಒಂದು ನಿಸ್ವಾರ್ಥವಾಗಿ ನನ್ನನ್ನು ಕರೆದ ಒಂದು ಪ್ರೀತಿಯ, ಒಂದು ಅಭಿಮಾನದ ಒಂದು ಕರೆಗೆ ನಾನು ಹೋಗುತ್ತಿ ನನ್ನ ಧರ್ಮಪತ್ನಿಯವರಿಗೆ ನಾನು ಇಮಿಡಿಯೇಟ್ಲಿ ಕರೆ ಮಾಡಿ ಹೀಗೆ ಹೇಳ್ತಾ ಇದ್ದಾರೆ, ಏನು ಮಾಡಲಿ ಅಂತ ಕೇಳಿದಾಗ ಮೊದಲು ನನ್ನ ಧರ್ಮಪತ್ನಿ ಹೇಳಿದ್ದು, ನೀವು ಈ ಕೆಲಸವನ್ನು ಕೈಗೆತ್ತಿಕೊಳ್ಳಿ, ಇದನ್ನು ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಒಂದು ಕಡೆ ನನ್ನ ಜವಾಬ್ದಾರಿ, ಇನ್ನೊಂದು ಕಡೆ ಖುಷಿ, ಎರಡರ ಮಧ್ಯದಲ್ಲಿ ಇದನ್ನು ಸ್ವೀಕಾರ ಮಾಡಿಕೊಂಡು ನಾನು ಮುಂದುವರಿಸಿದೆ. ಇವತ್ತು ನಮ್ಮ ಸಭಾ ಕಾರ್ಯಕ್ರಮದಲ್ಲಿ, ಎಲ್ಲ ಸಭಾ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತ ಭಾಷಣ ಮಾತ್ರ ಮಾಡಿದ್ದು, ಅಧ್ಯಕ್ಷರ ಭಾಷಣ ಮಾಡಿರಲಿಲ್ಲ. ಆದರೆ ಎಲ್ಲ ಮಠಾಧೀಶರು, ಪರಮ ಪೂಜ್ಯ ಸ್ವಾಮೀಜಿಯವರು, ಬಂದಂಥ ಅತಿಥಿಗಳು ಎಲ್ಲರೂ ಹೇಳ್ತಾ ಇದ್ರು, ಈ ಪಡುಬಿದ್ರೆ ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ ಬಹಳ ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಬೇಕಿತ್ತು. ಇಲ್ಲಿ ಒಂದು ಮನಸ್ತಾಪಗಳು ಇತ್ತು, ಅದರಿಂದ ಇದು ಬಹಳ ಮುಂದೆ ಹೋಯಿತು ಅಂತ. ಭಗವದ್ಭಕ್ತರೇ, ನಾನು ಒಂದು ಹೇಳ್ತೇನೆ, ನನಗೂ ಆ ಸಂಶಯ ಇತ್ತು ಆ ಸಮಯದಲ್ಲಿ. ಆದರೆ ಬಹುಶಃ ಇವತ್ತು ನಾವು ಪಲಾಯನ ಮಾಡಿ 10 ತಿಂಗಳಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ, ಒಂದು ಅದ್ಭುತವಾದ ಈ ದೇವಸ್ಥಾನವನ್ನು ಕಟ್ಟಬೇಕಾದರೆ ಇಲ್ಲಿಯ ಒಗ್ಗಟ್ಟು, ಪಡುಬಿದ್ರೆಯವರ ಒಗ್ಗಟ್ಟು, ಅವರ ಒಂದು ಸಾಂಪ್ರದಾಯಿಕ ಒಂದು ಪರಂಪರೆ, ಅವರ ಸಂಘಟನೆ ಬಹುಶಃ ಇಡೀ ದೇಶದ ಇಂಥ ಒಂದು ಜಿಲ್ಲೆಗಳಿಗೆ ಒಂದು ಮಾದರಿ ಆಗುತ್ತೆ, ಪ್ರೇರಣೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿನ್ನೆ ಮತ್ತೆ ಇವತ್ತು, ನಿನ್ನೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಕುಂಭಾಭಿಷೇಕ, ಬ್ರಹ್ಮಕಲಶೋತ್ಸವದ ಕಲಶಾಭಿಷೇಕ ನಡೆಯಿತು. ಇವತ್ತು ಗಣಪತಿಯ ಕಲಶಾಭಿಷೇಕ ನಡೆಯಿತು. 2 ದಿನ ನನ್ನ ಪತ್ನಿಯ ಕಣ್ಣಲ್ಲಿ ನಾನು ನೀರು ನೋಡಿದೆ, ಕಣ್ಣೀರು ಹರಿದು ಬರ್ತಾ ಇತ್ತು. ನಾನು ಅವಳಿಗೆ ಇವತ್ತು ಮನೆಗೆ ಹೋಗಿ ಕೇಳಿದೆ, ನಿನ್ನೆ ಬೆಳಿಗ್ಗೆ ನೀನು ಕಲಶಾಭಿಷೇಕ ನಡೀತಾ ಇರುವಾಗ ನಿನ್ನ ಕಣ್ಣಿನಲ್ಲಿ ನೀರು ನೋಡಿದೆ, ಇವತ್ತು ಕಲಶೋತ್ಸವ ನಡೆಯುವಾಗ ನಿನ್ನ ಕಣ್ಣಿನಲ್ಲಿ ನೀರು ನೋಡಿದೆ, ಯಾಕೆ ಅಮ್ಮ ಅಂತ ಕೇಳಿದೆ. ಅವಾಗ ಅವಳು ಹೇಳಿದ್ದು ಒಂದೇ, ನಾನು ನಿಮ್ಮನ್ನು ಮದುವೆಯಾಗಿ 39 ವರ್ಷ ಆಯಿತು. ನಾನು ಪಡುಬಿದ್ರೆಗೆ ಬಂದಷ್ಟು ಸಲ, ಹೆಚ್ಚಿನ ಸಲ ನಾನು ಈ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ದರ್ಶನಕ್ಕೆ ನಾನು ಬಂದಿದ್ದೆ. ಬಂದಷ್ಟು ಸಲ ನನ್ನ ಆ ಕಣ್ಣಲ್ಲಿ ನೀರು ಬಂದಿದೆ. ಅದು ಈ ದೇವಸ್ಥಾನದ ಪರಿಸ್ಥಿತಿ ನೋಡಿ ನನ್ನ ಆ ಒಂದು ದುಃಖದ ಕಣ್ಣೀರು. ಆದರೆ ನಿನ್ನೆ ಮತ್ತೆ ಇವತ್ತು ಬಂದ ಕಣ್ಣೀರು ಅದು ಆನಂದ ಬಾಷ್ಪದ ಕಣ್ಣೀರು ಅಂತ ಹೇಳಿದ್ರು. ಅವಳು ಹೇಳಿದಿಷ್ಟೇ, ಬದುಕಿನಲ್ಲಿ ಬದುಕಿರುವಾಗ ಒಂದು ಪಾಪ ಮಾಡ್ತೇವೆ, ಒಂದು ಪುಣ್ಯ ಮಾಡ್ತೇವೆ. ನಾನಿವತ್ತು ದೇವರ ಎದುರಿನಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಾನು ಕೇಳಿದ್ದು, ನನ್ನ ಪತಿ, ನನ್ನ ಗಂಡ ಇವತ್ತು ಪುಣ್ಯ ಮಾಡಿದ್ದು ನನಗೆ ಕಾಣ್ತಾ ಇದೆ. ಮಹಾಲಿಂಗೇಶ್ವರ ಮಹಾಗಣಪತಿ ದೇವರೇ, ನೀವು ಅವರಿಗೆ ಆರೋಗ್ಯ ಕೊಡಿ, ಶಕ್ತಿ ಕೊಡಿ, ಇಂಥ ಒಂದು 10 ದೇವಸ್ಥಾನಗಳು ಮಾಡುವಂಥ ಒಂದು ಒಳ್ಳೆಯ ಕೆಲಸ, ಒಂದು ಅವರಿಗೆ ಜವಾಬ್ದಾರಿಯನ್ನು ಮುಂದಕ್ಕೆ ನೀಡಿ ಅನ್ನುವ ಒಂದು ಸಂಕಲ್ಪವನ್ನು ಮಾಡಿ ಬಂದೆ ಅಂತ ಹೇಳಿದ್ರು. ನಾವು ಬರುವಾಗ ಏನು ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ನಾನು ಊರು ಬಿಟ್ಟು ಹೋಗುವಾಗ, ನನ್ನ ಬದುಕು ಕಟ್ಟಲಿಕ್ಕೆ ನಾನು ಹೊರಟಾಗ ನಾನು ಮೊದಲು ಸಂಕಲ್ಪ ಮಾಡಿದೆ, ನನ್ನ ಊರು, ನನ್ನ ಜಿಲ್ಲೆ, ನನ್ನ ನೆಲ, ನನ್ನ ಮಣ್ಣು ಸನ್ಮಾರ್ಗದ ಸಂಪಾದನೆ ಮಾಡಬೇಕು.
ಅದು ಸತ್ತೋರಿಗೆ ಉಪಯೋಗವಾಗುವಂತಿರಬೇಕು, ಅದರಿಂದ ಸತ್ಕೀರ್ತಿ ಬರಬೇಕನ್ನುವ ಒಂದೇ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಹೋದವನು ಇವತ್ತು ಬಹುಶಃ ನನ್ನ ಭಾವನೆಗಳು ಇವತ್ತು ಸತ್ಕರ್ಮ ನನ್ನಿಂದ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಭಗವದ್ಭಕ್ತರೇ, ನಾನು ಇಲ್ಲಿ ಅಧ್ಯಕ್ಷ, ಬ್ರಹ್ಮಕಲಶೋತ್ಸವ ಅಧ್ಯಕ್ಷ ನನ್ನ ನೇತೃತ್ವದಲ್ಲಿ ಆಯಿತು ಅಂತ ಹೇಳ್ತಾರೆ. ನಾನು ಬಹುಶಃ ಒಬ್ಬ ನಿಮಿತ್ತ ಮಾತ್ರ. ನನಗೆ ಬ್ರಹ್ಮಕಲಶೋತ್ಸವ ಆಗಲಿ ಅಥವಾ ಜೀರ್ಣೋದ್ಧಾರ ಆಗಲಿ, ನನ್ನ ಸಮಿತಿ ಪದಾಧಿಕಾರಿಗಳು ಸರ್ವ ಸದಸ್ಯರು ಇವತ್ತು ಬ್ರಹ್ಮಕಲಶೋತ್ಸವದಲ್ಲಿ ಸಹ ಸಂಚಾಲಕರು ಮತ್ತು ಎಲ್ಲ ಸರ್ವ ಭಕ್ತರು ಸದಸ್ಯರು. ಯಾವುದೇ ಒಂದು ಕೆಲಸ ಮಾಡುವಾಗ ಅವರ ಜವಾಬ್ದಾರಿಯನ್ನು ಅವರು ಜವಾಬ್ದಾರಿತನದಿಂದ ಕೂಡಿಸಿಕೊಂಡು ಇವತ್ತು ಯಾವುದೇ ಅಧ್ಯಕ್ಷನಿಗೆ ತೊಂದರೆ ಆಗದಂತೆ ಒಂದು ಸಣ್ಣ ಕಪ್ಪು ಚಿಕ್ಕೆ ಬರದಂತೆ ಕೆಲಸ ಮಾಡಿದವರು ಅವರಿಗೆ ನಾನು ಸದಾ ಚಿರಋಣಿಗಳು, ಅವರಿಗೆ ನಾನು ಋಣ ಆಗಿದ್ದೇನೆ. ಇವತ್ತು ಬಾಲಯಾನ ಆಯಿತು, ಈ 2 ಜಿಲ್ಲೆಯ ಭಜನಾ ತಂಡಗಳು, ಸಾಕಷ್ಟು ಭಜನಾ ತಂಡಗಳು ಸುಮಾರು 5 ಗಂಟೆಯ ಕಾಲ ಭಜನೆಯ ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ರು. ಬಹುಶಃ ಆ ಗಂಟೆ, ಆ ಭಜನೆಯ ಶಬ್ದ, ಆ ಗಂಟೆ ಅಲ್ಲಿ ಮಾಡುವವರ ಕೆಲಸಕ್ಕೆ ಭಗವಂತನ ಕೃಪೆಯಿಂದ ಅದು ತಲುಪಿ ಬಹುಶಃ ಇವತ್ತು 9 ರಿಂದ 10 ತಿಂಗಳಿಗೆ ಈ ದೇವಸ್ಥಾನ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿ ನಾವು ನೋಡಬೇಕಾದ್ದು, ಎಲ್ಲ ಹೇಳಿದ್ರು 9 ತಿಂಗಳು 10 ತಿಂಗಳಲ್ಲಿ ಈ ಕೆಲಸ ಆಗಿದೆ, ಹೇಗೆ ಸಾಧ್ಯ ಅಂತ. ಇವತ್ತು ನಾನು ಕೂಡ ಬೆಂಗಳೂರು ಹೋಗಿ ಒಂದು 40 ವರ್ಷ ಮೇಲೆ ಆಯಿತು. 40 ವರ್ಷ ಬೆಂಗಳೂರಿಗೆ ಹೋಗಿ ಇತ್ತೀಚಿನ 10 ವರ್ಷಗಳಲ್ಲಿ ಕೆಲವಾರು ಕಟ್ಟಡಗಳನ್ನು ಕಟ್ಟಿದ್ದೇನೆ, ಹಲವಾರು ಕಟ್ಟಡಗಳನ್ನು ಕಟ್ಟಿದ್ದೇನೆ. ಹೋಟೆಲ್ ಉದ್ಯಮದ ಹೋಟೆಲ್ಗಳನ್ನು ಕಟ್ಟಿದ್ದೇನೆ. ಇನ್ನು ಕೆಲವು ನನ್ನ ಪ್ರಿಸ್ಟೇಜ್ ಜೊತೆ ಕೆಲವು ಪ್ರಾಪರ್ಟಿಯನ್ನು ಡೆವಲಪ್ ಮಾಡಿದ್ದೇನೆ. ನನಗೆ ಇಲ್ಲಿ ಒಂದು ಅರ್ಥ ಆಯಿತು, ಏನಂತ ಹೇಳಿದರೆ, ನಾವು ಯಾರಾದರೂ ಒಬ್ಬ ಕಾಂಟ್ರಾಕ್ಟರನ್ನು, ಸೂಪರ್ವೈಸರನ್ನು ಯಾವ ರೀತಿ ನಾವು ಚೂಸ್ ಮಾಡಬೇಕು, ಯಾರ ಹತ್ರ ಹೇಗೆ ಕೆಲಸ ಮಾಡಬೇಕು ಅಂತೇಳಿ ನನಗೆ ಈ 40 ವರ್ಷದ ಅನುಭವ ಈ 1 ವರ್ಷದಲ್ಲಿ ಆಯಿತು. ಅದಕ್ಕೆ ನಮ್ಮ ಸುಜಯ್ ಶೆಟ್ಟಿ SKS ಕಾಂಟ್ರಾಕ್ಟರ್ ಕಾರ್ಕಳದವರು ಇಲ್ಲಿ ಸಾಕ್ಷಿಯಾಗಿ ನಿಂತಿದ್ದಾರೆ. ಅವರ ಜೊತೆ ಇವತ್ತು ಮರದ ಕೆತ್ತನೆ ಕೆಲಸ ಮಾಡಿದರು ಸುಹಾಸ್ ಹೆಗ್ಡೆ ಅವರು. ಇವತ್ತು ಇಷ್ಟು ಸುಂದರವಾದ ಒಂದು ಕೆತ್ತನೆಯನ್ನು ಮಾಡಿ ಈ 9 ತಿಂಗಳಲ್ಲಿ ಬಿಟ್ಟುಕೊಳ್ಬೇಕಾದ್ರೆ ಬಹುಶಃ ಅಂತ ಒಂದು ಕೆತ್ತನೆಯ ಶಿಲ್ಪಿ ಅವರ ಕೆಲಸ ಅದ್ಭುತವಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ನೆಚ್ಚಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಿಲೆಯ ಶಿಲ್ಪಿ ವಿಷ್ಣುಮೂರ್ತಿ ಭಟ್ರು, ವಿಷ್ಣುಮೂರ್ತಿ ಭಟ್ರು ನೋಡಿ, ಒಂದು ಎಂಥ ಶಿಲೆಯ ಒಂದು ಶಿಲ್ಪಿ, ಎಂಥ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಬಹುಶಃ ಇದನ್ನು ನೋಡುವಾಗ ಇವತ್ತು ಎಷ್ಟು ಜನ ಸ್ವಾಮಿಗಳು ಬಂದರು, ಮಠಾಧೀಶರು, ಸ್ವಾಮಿಗಳು, ಎಲ್ಲ ರಾಜ್ಯದ ರಾಜಕಾರಣಿಗಳು, ಸಮಾಜದ ಮುಖಂಡರು, ಊರು ಪರವೂರು ಪರದೇಶದ ಭಕ್ತರು ಎಲ್ಲರೂ ಬಂದು ಈ ದೇವಸ್ಥಾನವನ್ನು ಎಷ್ಟು ಅಂದವಾಗಿದೆ ಅಂತ ಕೊಂಡಾಡಿದರು. ಇದು ನಮ್ಮ ಆಸ್ತಿ. ನಾನು ಇವತ್ತು ನನಗೆ ಸನ್ಮಾನ ಹೇಳಿದರು ನಮ್ಮ ಶಾಸಕರು, ಸನ್ಮಾನ ಮಾಡಬೇಕು, ನೀವು ಅಧ್ಯಕ್ಷರು, ನಿಮಗೆ ಸನ್ಮಾನ ಮಾಡಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಪದಾಧಿಕಾರಿ ಕೇಳ್ತಾ ಇದ್ದಾರಂತೆ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ನನ್ನ ಆಸ್ತಿ ನಮ್ಮ ಈ ಸನ್ಮಾನ ಅಲ್ಲ, ನನ್ನ ಆಸ್ತಿ ಪಡುಬಿದ್ರೆಯಲ್ಲಿ ನನ್ನ ಇಲ್ಲಿ ಇಟ್ಕೊಂಡಿರುವಂಥ ಪ್ರೀತಿ, ಅಭಿಮಾನ, ವಿಶ್ವಾಸ. ಇದರ ಹಿಂದೆ ಕಣ್ಣಿಗೆ ಕಾಣುವವರು, ಕಾಣದವರು, ಹಲವಾರು ಜನ ತ್ಯಾಗ ಇದೆ, ಪ್ರಯತ್ನ ಇದೆ, ಪರಿಶ್ರಮ ಇದೆ. ನಾವು ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನೆನೆಸಬೇಕಾಗುತ್ತದೆ. ನಾನು ನೋಡಿದ ಹಾಗೆ ನನಗಿತ್ತು ಮೊದಲು ಏನಾಗುತ್ತಾ ಹೇಗಾಗುತ್ತಾ ಅಂತ ಗೊತ್ತಿತ್ತು.
ನಮ್ಮ ಅನುವಂಶಿಕ ಮುತ್ತೇಸರು ಕಿನ್ನಕ್ಕ ಬಳ್ಳಾಲ್ರವರು, ಅರಸು ಕಿನ್ನಕ್ಕ ಬಳ್ಳಾಲವರು ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಕೆಲವು ಸಲ ನೇರ ನುಡಿಯವರು, ಅವರು ಏನಾದರೂ ಹೇಳಿದರೆ ಅದು ನಾವು ವೇದ್ಯವಾಕ್ಯವಾಗಿ ತಗೊಳ್ತಾ ಇದ್ದೆವು. ನೀವು ನಮಗೆ ದಾರಿದೀಪವಾಗಿದ್ದೀರಿ. ನಿಮ್ಮ ಹೇಳಿಕೆಗೆ ಏನಾದರೂ ಇದ್ದರೆ ನಾವು ಬದ್ಧರಾಗಿ ಸಂಸ್ಥೆಯಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ದೇವೆ. ಒಂದೊಂದು ಸಲ ಕೆಲವರಿಗೆ ಬೇಜಾರಾಗ್ತಾ ಇತ್ತು. ನಾನು ಅದನ್ನೇ ಹೇಳಿದ್ದು ನನ್ನ ಪದಾಧಿಕಾರಿಗಳಿಗೆ, ಎಲ್ಲರೂ ನೀವು ಸಂಕೋಚ ಪಡಬೇಡಿ, ಅವರು ನೇರ ಮಾತಾಡ್ತಾರೆ. ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಬಹಳ ವರ್ಷ ಆಗಿದೆ, ಇವತ್ತು ಆಗ್ಬೇಕಂತ ಅವರ ಮನಸ್ಸಿನಲ್ಲಿದೆ. ಆ ನಿಟ್ಟಿನಲ್ಲಿ ಒಂದು ವಯಸ್ಸಾಗಿದೆ, ಅವರು ಮಾತಾಡ್ತಾ ಇದ್ದಾರೆ, ಅದನ್ನು ನಾವೆಲ್ಲ ಸ್ಫೂರ್ತಿಯಾಗಿ ತಗೊಳ್ಬೇಕು ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಎಲ್ಲರೂ ಮುಂದುವರೆದು ಕೆಲಸ ಮಾಡಿದರು. ಆಮೇಲೆ ನಮ್ಮ ಪೇದಮನೆ ಭವಾನಿ ಶಂಕರ್ ಹೆಗ್ಡೆ ಅವರು ಸೇರಿಕೊಂಡು, ಅವರೊಬ್ಬರು ಶಿಸ್ತಿನ ಸಿಪಾಯಿ, ಒಂದು ದೊಡ್ಡ ಸಂಸ್ಥೆಯಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿದವರು. ನಾನು ಎನಿಸಲಿಲ್ಲ ಅವರು ಇಲ್ಲಿ ಬಂದು ನಮ್ಮ ಜೊತೆ ಸುಮಾರು 12 ಗಂಟೆ ದಿನಕ್ಕೆ 1 ವರ್ಷ ದುಡಿದಾರೆ ಯಾರಾದರೂ ಇದ್ದರೆ ಅದು ಭವಾನಿ ಶಂಕರ್ ಅವರು. ಅವರ ಆರೋಗ್ಯ ಸ್ಥಿತಿನೂ ಅಷ್ಟು ಚೆನ್ನಾಗಿರಲಿಲ್ಲ. ಅವರ ಧರ್ಮಪತ್ನಿ ಕೂಡ ಅವ್ರ ಜೊತೆ ಸಾಥ್ ಕೊಟ್ಟರು. ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಹಳ ಒಳ್ಳೆಯ ಕೆಲಸ ಮಾಡಿದರು. ಇವತ್ತು ನಾವು ಏನು ಒಂದು ಹೇಳ್ತಾ ಇದ್ದೇವೆ, ಸಣ್ಣ ಒಂದು ಮನಸ್ತಾಪ. ನಮ್ಮಲ್ಲಿ ಶ್ರೀಪತಿ ಕೊರ್ನಾಯರಿದ್ದಾರೆ, ಪದ್ಮನಾಭ ಕೊರ್ನಾಯರಿದ್ದಾರೆ. ಅವರಿಬ್ಬರು ಬ್ರದರ್ಸ್, ಇಬ್ಬರಿಗೂ ಏಜ್ ಆಗಿದೆ. ಅವರು ಈ ದೇವಸ್ಥಾನದ 2 ಕಣ್ಣುಗಳು. ಈ ದೇವಸ್ಥಾನದ ಒಳಗೆ ಬಂದರೆ ಅವರನ್ನು ನೋಡಿದಾಗ ಒಂದು ವೈಬ್ರೇಷನ್ ಇದೆ. ಅಂಥವರು ಕೆಲವು ವರ್ಷದಿಂದ ಅವರಿಗೆ ಸ್ವಲ್ಪ ಮಾತುಕತೆ ಇರಲಿಲ್ಲ, ನಮ್ಗೆ ಗೊತ್ತಿದೆ. ನಾನು ಅವರಿಬ್ಬರ ಕಾಲು ಹಿಡಿದು, ನೀವು ನಿಮ್ಮ ಮುಂದಿನ ಪೀಳಿಗೆ ನೋಡಿ, ಇವತ್ತು ನಿಮಗೆ ವಯಸ್ಸಾಗಿದೆ, ನಾಳೆ ನಿಮ್ಮ ಪೀಳಿಗೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ನೀವು ಒಟ್ಟಾಗಬೇಕು ಅನ್ನೋ ಒಂದು 10 ನಿಮಿಷ ಮಾತಾಡಿದಾಗ ಇಬ್ಬರು ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಇವತ್ತು ಒಟ್ಟಿಗೆ ದೇವಸ್ಥಾನದ 12 ದಿನ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಒಂದು ದೇವಸ್ಥಾನ ನಿರ್ಮಿಸಲು ಕೈಜೋಡಿಸಿದಂತ ಗುತ್ತಿಗೆದಾರರ ಜೊತೆ ನಾನು ಹೇಳಲಿಕ್ಕೆ ಮರ್ತೆ. ಅದನ್ನು ನಮ್ಮ ನವೀನ್ ಶೆಟ್ಟಿ ಮತ್ತು ಪ್ರೇಮ್ ಶೆಟ್ಟಿ ಅವರು, ನಾನು ಅವರನ್ನು ನೆನಪಿಸಲೇಬೇಕು ಈ ಸಂದರ್ಭದಲ್ಲಿ. ನೀವೊಂದು ಜೋರಾಗಿ ಚಪ್ಪಾಳೆ ಹಾಕಿ ಅವರಿಗೆ. ರಾತ್ರಿ ಹಗಲು ಕೆಲಸ ಮಾಡಿ ಈ ಒಂದು ಸುಜಯ್ ಗುತ್ತಿಗೆದಾರರ ಅಡಿಯಲ್ಲಿ, ಅವರ ಅಂಡರಲ್ಲಿ ಕೆಲಸ ಮಾಡಿದಂಥ ಇಬ್ಬರು ಪುಣ್ಯ ಪುರುಷರು ಈ ಪಡುಬಿದ್ರೆ ಇದ್ರೆ ಅದು ನವೀನ್ ಶೆಟ್ಟಿ ಮತ್ತೆ ಪ್ರೇಮ್ ಶೆಟ್ಟಿ. ಖಂಡಿತ ಅವರಿಗೆ ಭಗವಂತನ ಅನುಗ್ರಹ ಇರಲಿ ಅಂತೇಳಿ ನಾನು ಭಗವಂತನ ಮುಂದೆ ಪ್ರಾರ್ಥಿಸ್ತಾ ಇದ್ದೇನೆ. ದೈವಸ್ಥಾನಕ್ಕೆ, ದೇವರ ಈ ಒಂದು ಸ್ಥಾನಕ್ಕೆ, ದೇವಸ್ಥಾನಕ್ಕೆ ಬಹಳಷ್ಟು ಜನ ಚಿನ್ನ ಬೆಳ್ಳಿ ಮತ್ತು ಅನೇಕರು ಒಂದು ದೊಡ್ಡ ಮಟ್ಟಿನ ಗೇಣಿಗೆಯನ್ನು ನೀಡಿದ್ದಾರೆ. ನಾನು ಯಾವತ್ತೂ ಹೇಳ್ತಾ ಇದ್ದೆ, ನನ್ನ ಜೀರ್ಣೋದ್ಧಾರ ಸಭೆ ನಡೆಯುವಾಗ ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದೆ, ಮೊದಲನೇದಾಗಿ ನನಗೆ ಪಡುಬಿದ್ರೆಯಲ್ಲಿ ಎಷ್ಟು ಮನೆ ಇದ್ದಾರೆ, ಈ ದೇವಸ್ಥಾನದ ಎಷ್ಟು ಭಕ್ತರಿದ್ದಾರೆ, ಅವರ ಮನೆಯಿಂದ 1,000 ರೂಪಾಯಿ ಆದರೂ ತಗೊಬನ್ನಿ. ಆ ಮನೆಯ ಒಂದು ಕಲ್ಲು ಕೂಡ ಇಲ್ಲಿ ಕಾಣಬೇಕು. ಅವರನ್ನು ಮೊದಲು ಗುರುತಿಸಿ. ಹಾಗೆ ಮನೆ ಮನೆಗೆ ಹೋಗಿ ಅವರನ್ನು ಗುರುತಿಸಿ, ಅವರಿಂದ ಸಾಧ್ಯವಾದಷ್ಟು ಅವರ ಒಂದು ಶಕ್ತಿಗೆ, ಭಕ್ತಿಗೆ ಅನುಸಾರವಾಗಿ ಒಂದು ದೇಣಿಗೆಯನ್ನು ತಗೊಂಡು ಬಂದರು. ಅದು ನನಗೆ ಬಹಳ ಸಂತೋಷ ತಂದಿದೆ. ಹಾಗೆ ಇವತ್ತು ಹೈದರಾಬಾದ್ ಇರ್ಬೋದು, ಪೂನಾ ಇರ್ಬೋದು, ಬೊಂಬಾಯಿ ಇರ್ಬೋದು, ಬೆಂಗಳೂರು ಇರ್ಬೋದು, ನಮ್ಮ ಬೆಂಗಳೂರಿನ ಸಮಿತಿ ಅಧ್ಯಕ್ಷರಲ್ಲಿ ಕೂತಿದ್ದಾರೆ ಮಹೇಶ್ ಶೆಟ್ಟಿ ಅವರು, ನನ್ನ ಸಹೋದರ. ಅವರು ಬಹಳಷ್ಟು ಕೆಲಸ ಮಾಡಿ ಬೊಂಬೈಯಲ್ಲಿ ಕೂಡ ಬಹಳಷ್ಟು ದೇಣಿಗೆಯನ್ನು ಒಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ಇನ್ನೊಬ್ಬ ಸಹೋದರ ಉಪೇಂದ್ರ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ, ಅವರು ಕೂಡ ದೊಡ್ಡ ಮಟ್ಟದ ದೇಣಿಗೆಯನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಹಾಗೆ ಪೂನಾದ ಸಂತೋಷ್ ಶೆಟ್ಟಿ ಅವರು,
ಅವರು ಕೂಡ ಒಂದು ದೊಡ್ಡ ಮಟ್ಟಿನ ದೇಣಿಗೆಯನ್ನು ಇವತ್ತು ಸಹಕರಿಸಿದ್ದಾರೆ. ಈ ದೇವಸ್ಥಾನಕ್ಕೆ ನಮ್ಮ ಬ್ರಾಹ್ಮಣ ಸಮುದಾಯ ಇರ್ಬೋದು, ಅಥವಾ ಮೊಗವೀರ ಸಮುದಾಯ ಇರ್ಬೋದು, ಅಥವಾ ಬಂಟ್ರ ಸಮುದಾಯ ಇರ್ಬೋದು, ಎಲ್ಲ ಸಮುದಾಯದವರು ಕೈ ಜೋಡಿಸಿದ್ದಕ್ಕೆ ಇಷ್ಟೊಂದು ಸುಂದರವಾದ ಭವ್ಯವಾದ ದೇವಸ್ಥಾನ ಇವತ್ತು ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇವತ್ತು ಈ ಒಂದು 11 ದಿನದ ಬ್ರಹ್ಮಕಲಶೋತ್ಸವದಲ್ಲಿ ನಮ್ಮ ಡಾಕ್ಟರ್ ವೈ.ಎನ್. ಶೆಟ್ಟಿ ಅವರ ನೇತೃತ್ವ, ಅವರು ಸಾಂಸ್ಕೃತಿಕ ಕಾರ್ಯಕ್ರಮದ ಸಹ ಸಂಚಾಲಕರಾಗಿ ಎಲ್ಲ ಅವರ ಸದಸ್ಯರೊಂದಿಗೆ, ಬಹುಶಃ ಇವತ್ತು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಈ ಒಂದು 21 ದಿನದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇದರಲ್ಲಿ 69 ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಕೋಟ್ಯಾಂತರ ಭಕ್ತರನ್ನು ಸಂಪಾದಿಸಿದಂತ ಇವತ್ತು ದೊಡ್ಡ ದೊಡ್ಡ ಕಲಾವಿದರು, ಈ ದೇಶ ವಿದೇಶದಲ್ಲಿ ಕಲಾ ಪ್ರದರ್ಶನ ಮಾಡಿಕೊಂಡಂತ ಕಲಾವಿದರನ್ನು ಕರೆದು ಇವತ್ತು ದಿನನಿತ್ಯ ಸಂಜೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ವೈ.ಎನ್. ಶೆಟ್ರೆ, ನಿಮಗೂ ನಿಮ್ಮ ತಂಡದವರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಧಾರ್ಮಿಕ ಸಭೆ, ಶ್ರೀಧರ ಭಟ್ರು ಇರ್ಬೋದು, ಶ್ರೀಧರ ಆಚಾರ್ಯ ಇರ್ಬೋದು, ಅಥವಾ ಜಯಶೆಟ್ಟಿ ಇರ್ಬೋದು, ಬಹಳಷ್ಟು ಅವರ ಸಂಗಡಿಗರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಎಷ್ಟು ಹೆಸರು ಹೇಳಿದ್ರು ಕಮ್ಮಿ. ನನ್ನ ಜೀರ್ಣೋದ್ಧಾರ ಸಮಿತಿಯಲ್ಲಿ ಶ್ರೀನಾಥ್ ಹೆಗ್ಡೆ ಅವರಿದ್ರು ಜನರಲ್ ಸೆಕ್ರೆಟರಿ ಆಗಿ, ಬ್ರಹ್ಮಕಲಶದಲ್ಲಿ ಮುರಳೀನಾಥ್ ಹೆಗ್ಡೆ ಇದ್ರು ಪ್ರಧಾನ ಕಾರ್ಯದರ್ಶಿಯಾಗಿ. ಇವತ್ತು ಬೇರೆ ಬೇರೆ ಸಮಿತಿಯಲ್ಲಿ ಬಹಳಷ್ಟು ಜನ ಅವರು ಕೆಲಸ ಮಾಡಿದ್ದು ಒಂದು ಸ್ಮರಣೀಯ, ಅದು ಯಾವತ್ತೂ ಮರೆಯೋದಾದಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನೊಂದು ಅಭೂತಪೂರ್ವವಾದ ಕೆಲಸ, ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ದೇವಿಪ್ರಸಾದ್ ಶೆಟ್ಟಿ ಅವರು, ನನ್ನ ಇನ್ನೋರ್ವ ಸಹೋದರರು. ಅವರಿಗೊಂದು ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೆ. ದೇವಿಪ್ರಸಾದ್ ಶೆಟ್ಟಿ ಅವರ ನೀವು ಮಾಜಮ್ಮನ ದೇವಸ್ಥಾನದಲ್ಲಿ ಬಹಳ ಅದ್ಭುತವಾದ ಹೊರಕಾಣಿಕೆಯನ್ನು ಮಾಡಿದ್ದೀರಿ. ಅದು ಇವತ್ತು ಈ ಒಂದು ಪಡುಬಿದ್ರೆಯ ಬ್ರಹ್ಮಕಲಶೋತ್ಸವದಲ್ಲಿ ನೀವು ಇದರ ಜವಾಬ್ದಾರಿ ಅಂತ ತಗೋಬೇಕು ಅಂತ ಹೇಳಿದಾಗ ಬಹುಶಃ ಅವರು ಬಹಳ ಸಂತೋಷದಿಂದ ಸ್ವೀಕರಿಸಿ ನಾನು ಮಾಡ್ತೇನೆ ಅಂತ ಹೇಳಿ ಒಂದು ಅಭೂತಪೂರ್ವವಾದ ಒಂದು ಹೊರಕಾಣಿಕೆಯನ್ನು ಒಂದು ಪ್ರೊಸೆಷನ್ ಮೂಲಕ ಮಾಡಿದರು. 3 ಗಂಟೆಗಳ ಕಾಲ ಮಾಡಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಅರ್ಪಣೆಯನ್ನು ಮಾಡಿದರು. ಅದು ನೋಡುವಂತ ಒಂದು ನಮ್ಮೆಲ್ಲರ ಸೌಭಾಗ್ಯವಾಗಿತ್ತು, ಎಲ್ಲ ಭಕ್ತರ ಭಾಗ್ಯ. ಇವತ್ತು ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಸ್ಥಳೀಯ ಆಡಳಿತ ಮತ್ತು ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯುವಂತ ಒಂದು ಪ್ರಯತ್ನವನ್ನು ನಾವು ಏನು ಮಾಡಿದ್ದೀವಿ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿ ಇಷ್ಟು ಯಶಸ್ವಿಯನ್ನು ಗೊಳಿಸಲಿಕ್ಕೆ ಸಾಧ್ಯವಾಯಿತು. ಈ ಒಂದು ಬ್ರಹ್ಮಕಲಶೋತ್ಸವವಾಗಿ ಬಹಳಷ್ಟು ಮಹಿಳೆಯರು ಕರಸೇವೆ ಮುಖಾಂತರ ಬಹಳಷ್ಟು ಕೆಲಸವನ್ನು ಮಾಡಿದರು. ನಮಗೆ ಒಂದು ದಿನ ಬಂದು ನೋಡುವಾಗ ಸುಮಾರು ಒಂದು 500ಕ್ಕೂ ಹೆಚ್ಚು ಮಹಿಳೆಯರು ಕೆಲಸ ಮಾಡುವುದನ್ನು ನಾನು ನೋಡಿದೆ. ನನಗೆ ಬಹಳ ಸಂತೋಷವಾಯಿತು. ಒಬ್ಬ ಅಧ್ಯಕ್ಷನಾಗಿ ನಾನು ಅವರಿಗೆ ಏನು ಮಾಡಬಲ್ಲೆ. ಅವರು ಇವತ್ತು 500 ಜನವನ್ನು ಕರೆದು ಇಲ್ಲಿ ಸನ್ಮಾನ ಮಾಡಬೇಕಂತ ಅನಿಸ್ತದೆ. ನಮಗೆ ಸಮಯದ ಅಭಾವ ಇದೆ. ಒಂದೇ ಒಂದು ನನ್ನಲ್ಲಿ ಪ್ರಾರ್ಥನೆ, ಆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ದೇವಸ್ಥಾನದ ಜೀರ್ಣೋದ್ಧಾರ ಮುಗಿದಿದೆ, ಬ್ರಹ್ಮಕಲಶೋತ್ಸವ ನಡೆದಿದೆ. ಬಹಳಷ್ಟು ಜನ ತೆರೆಮರೆಯಲ್ಲಿ ಕಣ್ಣಿಗೆ ಕಾಣದಂಗೆ ಕೆಲಸ ಮಾಡಿದ್ದಾರೆ. ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋದರೆ
ಬಹಳಷ್ಟು ಹೆಸರುಗಳು ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಸಮಯದ ಅಭಾವ ಇದೆ. ನಿಮಗೂ ಕೂಡ ಆ ಭಗವಂತನು ಕರುಣಿಸಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಿಮಗೂ ಕೂಡ ಸದಾ ಚಿರಋಣಿಯಾಗಿದ್ದೇನೆ. ನೀವು ಇಡೀ ಪಡುಬಿದ್ರಿಯವರು. ಇವತ್ತು ನಾವು ಏನು ನಂಬಿಕೆಯನ್ನು ಇಟ್ಟಿದ್ದೇವೆ, ಈ ದೇವಸ್ಥಾನಕ್ಕೆ ನಮ್ಮ ಈ ಶಾಸಕರು, ಈ ಭಾಗದ ಶಾಸಕರು ಗುರುಮೇಶ್ ಶೆಟ್ಟಿ ಅವರ ಸಹಕಾರ, ಹಾಗೆ ಮಾಜಿ ಶಾಸಕರು ವಿನಾಯಕುಮಾರ್ ಸೊರಕೆ ಅವರು, ಲಾಲಾಜಿ ಮಂಡನ್ ಅವರು, ಸಂಸದರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈಗಾಗಲೇ ಬಂದು ಹೋದರು. ಅವರೆಲ್ಲರ ಸಹಕಾರ ನಮಗೆ ದೊರಕಿದೆ. ಅವರನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ ಇವತ್ತು ಮುಂದಿನ ದಿನ ಸ್ವಾಮಿಗಳು ಹೇಳಿದರು, ಇವಾಗ ಪರಮ ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಮುಂದೆ ಈ ದೇವಸ್ಥಾನವನ್ನು ನಿಮ್ಮ ಕೈಯಲ್ಲಿದೆ. ಅನುವಂಶಿಕ ಮುಕ್ತೇಶ್ವರು ನೀವಿಬ್ಬರು ಇಲ್ಲಿ ಇದ್ದೀರಿ, ಎಲ್ಲ ಭಕ್ತರು ಇಲ್ಲಿ ಸೇರಿದ್ದೀರಾ. ನಾನು ಹೇಳಿದಾಗೆ ನಮ್ಮ ಬ್ರಹ್ಮಕಲಶೋತ್ಸವದ ಅಥವಾ ಜೀರ್ಣೋದ್ಧಾರ ಸಮಿತಿಯ ಅವಧಿ ಇನ್ನೊಂದು 15 ದಿನದಲ್ಲಿ ಮುಗಿದೋಗುತ್ತೆ. ನಾವೆಲ್ಲರೂ ಬಿಟ್ಟು ಹೋಗುವವರು. ಈ ಊರಿಗೆ ಬಂದಾಗ ನಾವು ದೇವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹೋಗುವವರು. ಈ ದೇವಸ್ಥಾನದ ಇನ್ನೊಂದು 20 ದಿನದ ಕೆಲಸ ಇದೆ. ಅದು ಕೂಡ ಇನ್ನೊಂದು 20 ದಿನದಲ್ಲಿ ಮುಗಿಸುವ ಜವಾಬ್ದಾರಿಯನ್ನು ನಾವೆಲ್ಲ ತಗೊಂಡಿದ್ದೇವೆ. ಅದು ಕೂಡ ಮುಗಿಸಿಕೊಡ್ತೇವೆ. ಆದರೆ ಮುಂದಿನ ದಿನಗಳಲ್ಲಿ ಇವತ್ತು ಹೆಂಗೆ ದೇವಸ್ಥಾನ ಕಾಣುತ್ತದೆ ಅದು ನಮ್ಮ ಕಣ್ಣಲ್ಲಿ ಹಾಗೇ ನಾವು ನೋಡಬೇಕು ಅಂತೇಳಿ ನೀವು ಅನುವಂಶಿಕ ಮುಕ್ತೇಶ್ವರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಕೊರ್ನೆಯರು, ಶ್ರೀಪತಿ ಕೊರ್ನೆಯರು ಮತ್ತು ಪದ್ಮನಾಭ ಕೊರ್ನೆಯರು, ನಿಮ್ಮ ಕೂಡ ಅಡ್ವೈಸ್, ಉಪದೇಶ, ನೀವು ಕೂಡ ಇದರಲ್ಲಿ ಸಹಕಾರ ಮಾಡಬೇಕು. ಎಲ್ಲ ಭಕ್ತರನ್ನು ಒಟ್ಕೊಂಡು ಮಾಡಿ ಈ ದೇವಸ್ಥಾನವನ್ನು ಇದೇ ರೀತಿ ಮುಂದುವರಿಸಬೇಕು. ಈ ದೇವಸ್ಥಾನ ಬಹಳ ಒಳ್ಳೆಯದಾಗಿ ಬಂದಿದೆ. ನಮಗೆ ಇನ್ನು ಸ್ವಲ್ಪ ಸಮಯ ಬಂದು ಬಿಟ್ಟು ನೋಡುವಾಗ ಈ ನಾವು ಇವತ್ತು ಏನು ಚಿನ್ನ ಬೆಳ್ಳಿಯಿಂದ ಮುಚ್ಚಿಸಿದ್ದೇವೆ, ಬಾಗಿಲುಗಳೆಲ್ಲ ಚಿನ್ನ ಬೆಳ್ಳಿಯಿಂದ ಮುಚ್ಚಿಸಿದ್ದೇವೆ. ಅದು ಇನ್ನು ನೆಕ್ಸ್ಟ್ ಪುನಃ ಬರುವಾಗ, ಸ್ವಲ್ಪ ಸಮಯದಲ್ಲಿ ಬರುವಾಗ ಎಲ್ಲಿಯಾದರೂ ಅದಕ್ಕೆ ಎಣ್ಣೆ ಅದು ಇದು ಹಾಕಿ ತುಂಬ ಒಂಥರ ಅಕ್ಕಳು ಕಾಣಬಾರ್ದು. ಅದನ್ನು ದಿನಪ್ರತಿ ನೀವು ಅದನ್ನು ಸರಿಯಾಗಿ ಮೇಂಟೈನ್ ಮಾಡುವ ಕೆಲಸ ಮಾಡಿ. ನೀವು ಎಲ್ಲ ಭಕ್ತರು ಸೇರಿ ಈ ಕೆಲಸವನ್ನು ಮಾಡಬೇಕು. ನನ್ನದು ಮುಂದಿನ ದಿನದಲ್ಲಿ ಇನ್ನೊಂದು ಕೂಡ ಆಲೋಚನೆ ಇದೆ. ಬಹುಶಃ ಈ ಜಾಗವನ್ನು ನೀವು ಇಲ್ಲಿಂದ ಅಲ್ಲಿವರೆಗೆ ಏನು ನೋಡ್ತಾ ಇದ್ದೀರಿ, ಈ ಜಾಗವನ್ನು ನಾನು ಸುಮಾರು ವರ್ಷ ಹಿಂದೆ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಒಂದು ಜಾಗ ಉಳಿದಿದೆ, ಸ್ಮಾಲ್ ಜಾಗ ಒಂದು ಉಳಿದಿದೆ. ಆ ಜಾಗ ನಾವು ಈಗ ಅದನ್ನು ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳಿ ಪರ್ಚೇಸ್ ಮಾಡಿದರೆ ಬಹುಶಃ ಇಲ್ಲಿಯಲ್ಲಿ ಒಂದು ಬೃಂದಾವನ ಮ್ಯೂಸಿಕಲ್ ಫೌಂಟೈನ್, ಹಾಗೆ ಎಲ್ಲ ಮದ್ದಿನ ಮರಗಿಡಗಳು, ಹೂವಿನ ಮರಗಿಡಗಳು, ಎಲ್ಲ ಹಿರಿಯರು ಬಂದು ಕೂತ್ಕೊಳ್ಳಿಕ್ಕೆ ಒಂದು ಬೆಂಚಿನ ವ್ಯವಸ್ಥೆ, ಹಾಗೆ ಮ್ಯೂಸಿಕ್ನ ವ್ಯವಸ್ಥೆ. ಸಂಜೆ ಹೊತ್ತು ಇದು ಸ್ಟೇಜ್ ಪರ್ಮನೆಂಟ್ ಆಗಿರ್ತದೆ. ಆ ಭಾಗದಲ್ಲಿ ಇದನ್ನು ಮಾಡಿ ಈ ಒಂದು ಆಲೋಚನೆಯನ್ನು ಕೂಡ ನಾನು ಮಾಡಿದ್ದೇನೆ. ಎಲ್ಲ ನಮ್ಮ ಪದಾಧಿಕಾರಿಗಳ ಜೊತೆ ನಾನು ಮಾತಾಡಿ ಎಲ್ಲ ಭಕ್ತರಿಗೆ ಅವ್ರ ಹತ್ರ ಅವ್ರ ಹತ್ರ ಇದನ್ನು ತಿಳಿಸಿ ನಾವು ಇದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಸುರೇಶಣ್ಣ ಹೇಳ್ತಾರೆ ಒಂದು ಲೈಬ್ರರಿ ಕೂಡ ಮಾಡಬೇಕಂತ. ಇದೆಲ್ಲ ನಾನು ಹೇಳಿದ್ದು, ಇದೆಲ್ಲ ನಾನು ಮುಂಚೆ ಏನು ಹೇಳಿದ್ದೇನೆ ಅದನ್ನು ಇನ್ನು ಮಾಡುವುದು, ಅದನ್ನು ಮುಂದಕ್ಕೆ ಮಾಡಿ ತೋರಿಸ್ಬೇಕು ಅಂತ ನನಗೆ ಆಶೆ ಇದೆ. ಅದನ್ನು ಒಂದು ಸಂಕಲ್ಪದಂತೆ ಮಾಡಬೇಕು. ಭಗವದ್ಭಕ್ತರೇ, ಅನುವಂಶಿಕ ಮುಕ್ತೇಶ್ವರರೇ, ನಾವು 2 ಪೇಸಲ್ಲಿ ಮಾಡ್ಬೇಕಂತ ಇದ್ದೀವಿ ಈ ಕೆಲಸ. ನಮ್ಗೆ ಗೊತ್ತಿರ್ಬೋದು, 2ನೇ ಪೇಸದ ಕೆಲಸಕ್ಕೆ ಸುಮಾರು 8 ಕೋಟಿ ಖರ್ಚಾಗ್ತಾ ಇದೆ. ಇವತ್ತು ಹೊರಗಡೆ ನಮ್ಮ ತೀರ್ಥ ಮಂಟಪದ ಹೊರಗಡೆ ಏನು ಚಪ್ಪರ ಹಾಕ್ತಾ ಇದ್ದೇವೆ, ಸುಜಯ್ ಅವರು ಇಲ್ಲೇ ಇದ್ದಾರೆ, ಸುಮಾರು 2 ಕೋಟಿ ರೂಪಾಯಿ ಅದಕ್ಕೆ ಖರ್ಚಾಗ್ತಾ ಇದೆ. ಹಾಗೆ ನಾವು ಇಲ್ಲಿ ರಥ ಇಡುವ ಜಾಗ, ಇನ್ನು ಅಲ್ಲಿ ಮಠದ ಒಂದು ಸ್ಕೂಲು, ಹಾಗೆ ಬೇರೆ ಬೇರೆ ಕೆಲಸವನ್ನು ಇದಕ್ಕೆ ಈ ರಾಜಗೋಪುರಕ್ಕೆ ನಾವು ತಾಮ್ರ ಮುಚ್ಚುವ ಕೆಲಸ ಹೇಳಲಿಲ್ಲ, ಅದು ಸುಮಾರು 1,75,00,000 ರೂಪಾಯಿ ಎಕ್ಸ್ಟ್ರಾ ಆಯಿತು. ಈ 2ನೇ ಫೇಸ್ನಲ್ಲಿ ನಾವು ಸುಮಾರು 8 ಕೋಟಿಯ ಕೆಲಸವನ್ನು ಈಗಾಗಲೇ ಮಾಡಿದ್ದೇವೆ. ಇಲ್ಲಿ ನಮಗೆ ದೇವಸ್ಥಾನದ ಒಳಗೆ ಇನ್ನು ಇರುವುದು 20 ದಿನದ ಕೆಲಸ ಮಾತ್ರ. ಆಮೇಲೆ ಏನಾದರೂ ಕೆಲಸ ಇದೆ ಹೊರಗಡೆ, ಅದನ್ನು ಖಂಡಿತ ಒಬ್ಬ ಈ ಭಾಗದ ಈ ದೇವರ ಒಬ್ಬ ಭಕ್ತನಾಗಿ, ಒಬ್ಬ ಸೇವಾ ಕಾರ್ಯಕರ್ತನಾಗಿ ನಿಮ್ಮ ಭಕ್ತರ ಜೊತೆ ನಾನು ಸೇರಿ ಕೈ ಜೋಡಿಸಿ ಈ ಕೆಲಸವನ್ನು ಮಾಡೋಣ. ನೀವು ಇಟ್ಟಿರುವಂಥ ನನ್ನ ಮೇಲೆ ನಂಬಿಕೆ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಎಲ್ಲಿಯಾದರೂ ಅಧ್ಯಕ್ಷರ ಸ್ಥಾನದಲ್ಲಿ ಯಾವಾದರೂ ಏನಾದರೂ ನಿಮಗೆ ಮನಸ್ಸಿಗೆ ನೋವಾಗಿ ಹೋಗಿ ಮಾಡಿದರೆ
ನಿಮಗೆ ಬೇಸರವಾಗಿದ್ದರೆ, ಯಾವುದೇ ನನ್ನ ಕೆಲಸದಲ್ಲಿ ನಿಮಗೆ ಸಮಾಧಾನ ಆಗಿಲ್ಲದೆ ಈ ಕ್ರಮದಲ್ಲಿ ನಾನು ನಿಮ್ಮೆಲ್ಲರಲ್ಲಿ ಕ್ಷಮೆ ಸೋರುತ್ತಾ, ಇವತ್ತು ಈ ಒಂದು ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೆಬ್ಬಾರವರು ದಿನಕ್ಕೆ ಸುಮಾರು ಒಂದು 10,000 ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅಲ್ಲಿ ಪಾದೆಪಟ್ಟು ಪ್ರಕಾಶ್ ಶೆಟ್ಟಿ ಇದ್ದಾರೆ, ಹಾಗೆ ಪಲ್ಲವಿ ಸಂತೋಷ್ ಶೆಟ್ಟಿ ಇದ್ದಾರೆ, ಇನ್ನೊಂದು ರವಿ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿದೆ. ಯಾಕಂದ್ರೆ ಇವತ್ತು ಯಾರು ಹೇಳಿದರು, ಫೋನ್ ಮಾಡಿದ್ರು, ಬಾಂಬೆಯಿಂದ ಬಂದವರು, ಬೆಂಗಳೂರಿನಿಂದ ಬಂದವರು ನನಗೆ ಫೋನ್ ಮಾಡಿ ಹೇಳಿದರು. ಬಹಳ ಅದ್ಭುತವಾದ ಒಂದು ಪ್ರಸಾದದ ವ್ಯವಸ್ಥೆ ಊಟದ ರೂಪದಲ್ಲಿ ನೀವು ಮಾಡಿದ್ದೀರಿ. ನಾವು ಬಹಳ ಖುಷಿ ಆಯಿತು, ಬಹಳ ಟೇಸ್ಟಿ ಆಗಿತ್ತು, ಫುಡ್ಡು ತುಂಬ ರುಚಿಕರವಾಗಿತ್ತು ಅಂತ ಹೇಳಿದರು. ಬಹುಶಃ ಇದನ್ನೆಲ್ಲ ನಾನು ನೋಡಿದಾಗ ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಪಡುಬಿದ್ರೆಯ ನೆಂಟಾದದು ನನ್ನ ಭಾಗ್ಯ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ನಿಮ್ಮ ಜೊತೆ ನಾನು ಮುಂದೆಯೂ ಕೈ ಜೋಡಿಸುತ್ತಾ ನಿಮಗೆ ನಿಮ್ಮ ಮುಂದಿನ ಎಲ್ಲ ಒಂದು ಕಾರ್ಯಕೆಲಸದಲ್ಲಿ ನಾನು ಕೂಡ ನಿಮ್ಮ ಜೊತೆ ನಿಲ್ತೇನೆ ಅಂತ ಹೇಳುವ ಭರವಸೆಯನ್ನು ಇಟ್ಕೊಂಡು ಮತ್ತೊಮ್ಮೆ ಈ ದೇವಸ್ಥಾನದಲ್ಲಿ ಇರತಕ್ಕಂಥ ದೇವಸ್ಥಾನದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಇವತ್ತು ಬ್ರಹ್ಮಕಲಶೋತ್ಸವ ಕಲಶೋಭಿಷೇಕ ಮಾಡಿದಂತಹ ತಮ್ಮೆಲ್ಲರಿಗೂ ಆ ಒಂದು ಮಾಲಿಂಗೇಶ್ವರ ಮಹಾಗಣಪತಿಯ ಸುಖ, ಶಾಂತಿ, ನೆಮ್ಮದಿ ಎಲ್ಲರ ಮನೆಯಲ್ಲಿ ಇರಲಿ. ಎಲ್ಲರ ಒಂದು ಭಕ್ತರಾಗಿ ಈ ದೇವಸ್ಥಾನಕ್ಕೆ ಬರ್ತಾ ಇರಿ. ದೇವರು ನಿಮ್ಮನ್ನು ಕಾಪಾಡ್ತಾರೆ. ನಾವು ದೇವರನ್ನು ಎಷ್ಟು ನೋಡಿದರೆ ದೇವರು ನಮ್ಮನ್ನು ಅಷ್ಟು ನೋಡ್ತಾರಂತೆ. ಭಗವದ್ಭಕ್ತರೇ, ನಾವು ಇವತ್ತು ಈ ಒಂದು ತುಳುನಾಡಿನ ಸಂಸ್ಕೃತಿ ಸಂಸ್ಕಾರ ಇದು ಬಹಳ ಶ್ರೇಷ್ಠವಾದದ್ದು. ಇಲ್ಲಿರುವ ದೈವ ದೇವರು ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ಇವತ್ತು 50 ದಿನ ಊಟ ಮಾಡದೆ ಖಾಲಿ ನೀರು ಕುಡಿದು ಬದುಕಬಹುದಂತೆ, 5 ದಿನ ಊಟ ಮಾಡದೆ ನೀರು ಕುಡಿದು ಬದುಕಬಹುದಂತೆ, 5 ನಿಮಿಷ ಗಾಳಿ ಸೇವನೆ ಮಾಡದೆ ಬದುಕುವಂತೆ, ಅರೆ ನಿಮಿಷ ಕೂಡ ಅರೆ ಗಳಿಗೂ ಕೂಡ ದೇವರ ದಯ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ ನಾವು ಹಿಂದೂ ಸಂಸ್ಕೃತಿಯನ್ನು ಬೆಳೆಸೋಣ, ಹಿಂದೂ ಧರ್ಮವನ್ನು ಬೆಳೆಸೋಣ. ಇವತ್ತು ಏನು ನೀವು ಹಿಂದೂ ಸಮಾಜದವರು ಇವತ್ತು ಈ ಸಂಸ್ಕೃತಿಯನ್ನು ಬೆಳೆಸಬೇಕು, ಈ ಧರ್ಮವನ್ನು ಉಳಿಸಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಅರ್ಥೈಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ದೇವಸ್ಥಾನವನ್ನು ಮಾಡಿದ್ದೀರಿ. ಮುಂದಿನ ದಿನದಲ್ಲಿ ನಾವೆಲ್ಲ ಕೈ ಜೋಡಿಸಿ ಇಂಥ ಒಳ್ಳೆಯ ಕೆಲಸಕ್ಕೆ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಒಗ್ಗಟ್ಟಿನ ಸಂಘಟನೆಯನ್ನು ಮಾಡುತ್ತಾ, ಬಹುಶಃ ನಾನು ಒಂದು ಮುಖ್ಯವಾದ ವಿಷಯವನ್ನು ಮರೆತು ಬಿಟ್ಟಿದ್ದೇನೆ. ನನ್ನ ಅಳಿಯ ಈಶ್ವರ್ ಶೆಟ್ಟಿ ಅವರು ಯಾವಾಗಲೂ ನನ್ನ ಬೆನ್ನಲ್ಲಿ ನಿಂತ್ಕೊಂಡು ಅವ್ರಿಗೆ ಹೇಳುವ ಅಭ್ಯಾಸ. ಯಾಕಂದ್ರೆ ಅವರ ಸಂಬಂಧ ಅದು ಅಳಿಯ ಮಾವನ ಸಂಬಂಧ ಅಲ್ಲ, ಇಬ್ರು ಸ್ನೇಹಿತರ ತರನೇ ಇದ್ದೇವೆ. ಅವರಿಗೆ ಧೈರ್ಯ ಇದೆ. ಅವನಿಗೆ ನನಗೆ ಬಂದು ಹೇಳ್ತಾನೆ ಯಾವುದೋ ಒಂದು ಬಿಟ್ಟು ಹೋಯ್ತು ಅಂತೇಳಿ. ಬಹಳ ಇಂಪಾರ್ಟೆಂಟ್ ಇದು. ಕಂಬಳಕಟ್ಟ ರಾಧಾಕೃಷ್ಣ ಉಪಾಧ್ಯಾಯರನ್ನು ಈ ಅರ್ಚಕರಾಗಿ ನೇತೃತ್ವ ವಹಿಸಿದ್ದಾರೆ. ಇವತ್ತು 100 ಅರ್ಚಕರನ್ನು ಒಟ್ಟು ಮಾಡಿ ಒಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಒಂದು ಸ್ವಲ್ಪನೂ ವ್ಯತ್ಯಾಸವಾಗದೆ ಈ ಒಂದು 11 ದಿನದ ಬ್ರಹ್ಮಕಲಶೋತ್ಸವದ ಪೂಜೆಗಳನ್ನು ನಾನು ನೋಡಿದ್ದೇನೆ. ನನಗೆ ನೋಡಿ ಬಹಳ ಸಂತೋಷವಾಗಿದೆ. ಅವರು ಮತ್ತೆ ಆ ಒಂದು ಪೂಜೆಯ ವ್ಯವಸ್ಥೆಯನ್ನು ನಮ್ಮ ಖಡ್ಗೇಶ್ವರಿ, ನಮ್ಮ ದಕ್ಕೆದಬಳ್ಳಿಯ ನೇತೃತ್ವ ವಹಿಸಿಕೊಳ್ಳುವಂತಹ ವಯನಾರ್ ಕೂಡ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ಯತೀಂದ್ರ ಅವರು ಒಬ್ಬ ಯುವ ಅರ್ಚಕ. ನಾನು ಅವರನ್ನು ಬೆಳಿಗ್ಗೆ 5 ಗಂಟೆಗೆ 2 ಗಂಟೆಗೆ ಒಂದೊಂದು ಬಂದದ್ದು ನೋಡಿದ್ದೇನೆ, ಸಾಯಂಕಾಲ ರಾತ್ರಿ 12 ಗಂಟೆ ಹೋದದ್ದನ್ನು ನೋಡಿದ್ದೇನೆ. ಬಹಳ ಒಂದು ಅಚ್ಚುಕಟ್ಟವಾದ ಪೂಜೆದ ವ್ಯವಸ್ಥೆಗೆ ಎಲ್ಲವನ್ನು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟವರು ನಮ್ಮ ಯತೀಂದ್ರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ತಾ ಇದ್ದೇನೆ. ನಾನು ಹೇಳಿದಾಗೆ ಯಾರಾದರೂ ಬಿಟ್ಟು ಹೋಗಿದ್ದರೆ ಕ್ಷಮಿಸಬೇಕು. ಈ ಒಂದು ಇದು ಹೆಂಡತಿ ಮನೆ ಅಂತ ನಾನು ಯಾವತ್ತೂ ಭಾವಿಸುವುದಿಲ್ಲ. ಇದು ನನ್ನ ಮನೆ ಅಂತ ನಾನು ಭಾವಿಸಿ ನಿಮ್ಮ ಜೊತೆ ಸದಾ ಇರ್ತೇನೆ. ನೀವು ನಮ್ಮಲ್ಲಿರುವ ನಂಬಿಕೆಗೆ, ಪ್ರೀತಿಗೆ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿದ್ದೇನೆ. ನನಗೆ ನೀವು ಎಷ್ಟು ವಿಶ್ವಾಸ, ಅಭಿಮಾನ ನನ್ನ ಮೇಲೆ ಇಟ್ಕೊಂಡಿದ್ದೀರಿ, ಅಷ್ಟೇ ಅಭಿಮಾನ, ವಿಶ್ವಾಸದಿಂದ ನಿಮ್ಮ ಜೊತೆ ನಾನು ಕೆಲಸ ಮಾಡುವ ಭರವಸೆಯನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ, ಈ ಒಂದು ಅವಕಾಶಕ್ಕೂ ಮಾಡಿಕೊಡ್ತಂತ ಎಲ್ಲ ಭಗವದ್ ಭಕ್ತರಿಗೂ, ಅನುವಂಶಿಕ ಮುಕ್ತೇಶ್ವರಿಗೂ, ಈ ಒಂದು
ಜೀರ್ಣೋದ್ಧಾರದ ಅಧ್ಯಕ್ಷ ಮತ್ತು ಬ್ರಹ್ಮಕಲಶ ಅಧ್ಯಕ್ಷನ ಕೊಡುವ ಸರ್ವರಿಗೂ ನನ್ನ ನಮನಗಳನ್ನು ಸಲ್ಲಿಸಿದ ನಾನು ಯಾವ್ದಾದ್ರು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸೊಲ್ಮೇಲು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರಿಗೆ ಅಂಚೆನೆ ಅದು ಪ್ರಕಾಶನ್ನೇ ಪಾತ್ಯಾರ ಕೊರ್ರೆ ಬಂಡೀರ್ ರೆಡ್ ಪಾತ್ಯಾರೊಡಿಗೆ ನಲ್ಲನ್ನ ತಿರ್ತಿರ್ದ ಬನ್ನೊಂದಿಲ್ಲ ನಳಿನನ್ನೇಂದು ಪನ್ನಾಗ ಬ್ರಹ್ಮಕಲಶ ಜಿಲ್ಲೆ ಡಾಪಿನೇಂದು ಪನ್ನಾಗ ಐಕ ஒரு ಅದ್ಭುತ ಸಂಘಟಕ್ಕೆ ನಮ್ಮ ನಳಿನನ್ನೇ ಐಕ ಊಲ ನಂಗೆ ಅತಿಶಯದ ಪಾತ್ಯಾರತ್. ಹಾಗಾಗಿ ಇಂದಿನ ವೇದಿಕೆಯಲ್ಲಿ ಸಭಾಧ್ಯಕ್ಷರ ಮಾತಿನ ಮೇಲೆ ಮಾತಾಡುವಂತ ಸಂಪ್ರದಾಯ ಇಲ್ಲ, ಅದು ಕೂಡ ನಳಿನನ್ನ ಈ ವೇದಿಕೆಯಲ್ಲಿ ತಮ್ಮ ತುರ್ತು ಕಾರ್ಯ ಇದ್ರು ಕೂಡ ನಮ್ಮೊಂದಿಗೆ ಜೊತೆ ಆಗಿದ್ದೀರಿ. ಒಂದೆರಡು ಮಾತು ಸೇರು ಎಲ್ಲರ ಮುಂದೆ ಇಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಪೂಜ್ಯ ಕೃಷ್ಣಾಪುರ ಮಠದ ಪೂಜ್ಯ ಶ್ರೀವರ್ಯರು ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ. ಅವರನ್ನ ಗೌರವಿತವಾಗಿ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ವಂದನೆಗಳು. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ಮಹಾಗಣಪತಿಯ ದೇವರಿಗೂ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಜೀರ್ಣೋದ್ಧಾರ ಬ್ರಹ್ಮಕಲಶದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭೆಯಲ್ಲಿ ನಮ್ಮೆಲ್ಲರ ಅಜ್ಞಾನದ ಅಂಧಕಾರವನ್ನು ಅಧ್ಯಾತ್ಮದ ಬೆಳಕಿನ ಮುಖಾಂತರ ಸಿಂಚನ ಮೂಡಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳರಿಯರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ನಮ್ಮೆಲ್ಲ ಆದರಣೀಯರು, ಇಂಥ 10 ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರಗಳನ್ನು ಮಾಡಿ ದಾನಿಗಳಾಗಿ ಉದ್ಯಮಿಗಳಾಗಿ ಒಂದು ಧರ್ಮ ಕಾರ್ಯದ ಮುಖಾಂತರ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥ ನಮ್ಮೆಲ್ಲ ಹಿರಿಯನರಾಗಿರ್ತಕ್ಕಂಥ ಪ್ರಕಾಶ್ ಶೆಟ್ರೆ, ಆಸರಣ ಬಂಧುಗಳೇ, ಸಾಮಗೌರ ಪೂಜ್ಯ ಸಾಮಗೌರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅಡ್ಯಗಣ್ಯ ಅತಿಥಿ ಬಂಧುಗಳೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗುರುಮೆ ಸುರೇಶ್ ಶೆಟ್ಟಿ ಅವರೇ, ರಘುಪತಿ ಭಟ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೆ, ಶಿವಂ ಏತಿ ಶಿವಂ ಯಜೇತ್ ಅಂತ ಹೇಳ್ತಾರೆ. ಶಿವನಂತೆ ಆಗಿ ಶಿವನನ್ನ ಅರ್ಚನೆ ಮಾಡಿ ಅಂತ ಹೇಳ್ತಾರೆ. ಶಿವನಂತೆ ಆಗಿ ಶಿವನನ್ನ ಅರ್ಚನೆ ಮಾಡಿ ಅಂತ ಹೇಳಿದ್ರೆ ಏನು ಹೇಳಿದ್ರೆ, ತಮ್ಮದೆಲ್ಲವನ್ನ ಸಮರ್ಪಣೆ ಮಾಡತಕ್ಕಂಥ ತ್ಯಾಗ ಮನೋಭಾವನೆಯಿಂದ ಶಿವನನ್ನೇ ಚಿಂತನೆ ಮಾಡ್ತಾ ಶಿವ ಕಾರ್ಯವನ್ನ ಮಾಡತಕ್ಕಂಥದ್ದು ಶಿವಾನುಭವ ಅಂತ ಹೇಳ್ತಾರೆ. ಶಿವಾನುಭವ ಆಗಬೇಕಾದ್ರೆ ಈ ಭಾರತದ ಮಣ್ಣಿನಲ್ಲಿ ಮಾನವನು ಭಗವಂತನ ಎತ್ತರಕ್ಕೆ ಏರಬಹುದು ಅನ್ನುವಂಥದ್ದನ್ನು ತೋರಿಸಿರ್ತಕ್ಕಂಥ ನೆಲ ಭಾರತ. ಅಂತಹ ಭಾರತದಲ್ಲಿ ಭಗವನ್ ನಾಮದ ಕೀರ್ತನೆಯ ಮುಖಾಂತರ, ಭಗವನ್ ನಾಮದ ಕಾರ್ಯದ ಮುಖಾಂತರ ಭಗವಂತನೇ ಆಗಬಹುದು ಅಂತ ತೋರಿಸ್ತಾರೆ. ಭಗವಂತನೇ ಆಗುವುದು ಯಾವಾಗ? ಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ. ನನಗೆ ಪ್ರಕಾಶ್ ಶೆಟ್ರ ಭಾಷಣವನ್ನ ಕಂಡಾಗ ಅನಿಸಿತು, ಪೂರ್ಣ ಪ್ರಮಾಣದಲ್ಲಿ ಶಿವನಂತೆ ಆಗಿ ಶಿವನ ಕಾರ್ಯವನ್ನು ಮಾಡಿ ಇಂತಹ ಅದ್ಭುತವಾಗಿರ್ತಕ್ಕಂಥ ದೇಗುಲ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದರೆ ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಈ ಬಾರಿ 10 ದೇವಸ್ಥಾನಗಳ ಜೀರ್ಣೋದ್ಧಾರಗಳ ಕಾರ್ಯವನ್ನು ಈ ಜಿಲ್ಲೆಯಲ್ಲಿ ಕಂಡಿದ್ದೇನೆ. ಬಹಳ ಆನಂದ ಏನು ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ತುಳುನಾಡು ವಿಶಿಷ್ಟವಾಗಿರ್ತಕ್ಕಂಥ ಈ ಕರಾವಳಿ ಪ್ರದೇಶದಲ್ಲಿ ಜಗತ್ತಿನ ಯಾವ ಮೂಲೆಯಲ್ಲಿ ಆಗದೇ ಇರತಕ್ಕಂಥ ಧಾರ್ಮಿಕ ಕಾರ್ಯ ನಡೆದ್ರೆ ಅದು ತುಳುನಾಡಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ. ಅಂಥದ್ರಲ್ಲಿ ಈ ವರ್ಷ ಸುಮಾರು 150 ಬ್ರಹ್ಮಕಲಶಗಳನ್ನು ನಾನು ಕಂಡಿದ್ದೇನೆ. ಆದರೆ ಕಾಷ್ಟಶಿಲ್ಪ, ಒಂದು ಶಿಲಾಮಯವಾಗಿರ್ತಕ್ಕಂತಹ ಬಹಳ ಭವ್ಯವಾಗಿರ್ತಕ್ಕಂತಹ ರಾಜಾಶ್ರಯದ ಕಾಲವನ್ನು ನೆನಪು ಮಾಡತಕ್ಕಂಥ, ಬೇಳೂರು ಹಳೆಬೀಡುಗಳನ್ನ ನೆನಪು ಮಾಡತಕ್ಕಂಥ, ಕೃಷ್ಣದೇವರಾಯನ ಸಾಮ್ರಾಜ್ಯದ ಹಂಪೆಯನ್ನ ನೆನಪು ಮಾಡತಕ್ಕಂಥ ಒಂದು ದೇವಸ್ಥಾನ ಪಡುಬಿದ್ರಿಯ ಮಹಾಲಿಂಗೇಶ್ವರ ಆಗಿದೆ ಅಂತ ಹೇಳ್ತಾ ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ತನು ಮನ ಧನಗಳಿಂದ ಸಹಕಾರ ಮಾಡಿದ, ಇದಕ್ಕಾಗಿ ಅಹರ್ನಿಶಿ ದುಡಿದಿರ್ತಕ್ಕಂಥ ಸಹಸ್ರಾರು ಕೈಗಳು, ಸಹಸ್ರಾರು ಮನಸ್ಸುಗಳು, ಸಹಸ್ರಾರು ಕಾಲುಗಳು ಇದನ್ನೇ ಕಾರ್ಯವನ್ನ ಮಾಡ್ತಾ ಭಗವಂತನ ಈಶ್ವರನ ಕಾರ್ಯವನ್ನ ಮಾಡಿದ್ರಲ್ಲ, ಇದಕ್ಕೆ ಈಶ್ವರಿಯ ಅನುಗ್ರಹ ಇದೆ. ದೇವರು ಹೇಳ್ತಾರೆ, ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವನು ಅಂತ. ಹಾಗಾಗಿ ಪ್ರಕಾಶನ್ನ ಕೊನೆಗೆ ಅದನ್ನೇ ಹೇಳಿದ್ದು, ಯಾರ್ಯಾರು ಅವ್ರ ಜೊತೆ ಕೈ ಜೋಡಿಸಿದಾರ, ಕೈ ಜೋಡಿಸ್ಲಿಕ್ಕಾಗ್ಲಿಲ್ಲ, ಹಣವನ್ನ ಕೊಟ್ಟಿದಾರ, ಹಣವೂ ಕೊಡ್ಲಿಕ್ಕಾಗ್ಲಿಲ್ಲ, ದೂರದ ಮಂಗಳೂರಿನಲ್ಲಿ ನನ್ನಂತವು ನಿಂತು ಮಹಾಲಿಂಗೇಶ್ವರ ಬೇಗ ಆಗಲಿ ದೇವಸ್ಥಾನ ಅಂತ ಅನುಗ್ರಹ ಮಾಡಿದಾರಲ್ಲ, ಅವರೆಲ್ಲರಿಗೂ ಖಂಡಿತವಾಗಿಯೂ ಪುಣ್ಯ ಸಿಗುತ್ತೆ ಅಂತ ಪ್ರಕಾಶನ್ನ ಹೇಳಿದ್ದಾರೆ. ಆ ಕಾರ್ಯವೇ ದಾಸರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹೇಳಿದೆ, ಅಂತಹ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಬಹಳ, ನಾನು ಹೊರಗಿಂದ ನೋಡಿದೆ, ನಾನು ಬಂದಾಗ ತಡ ಆಗಿದೆ. ಅದು ನಾನು ಮುಕ್ತೇಶ್ವರಲ್ಲಿ ಕೇಳಿದೆ, ಮಹಾಗಣಪತಿ
ಮತ್ತು ಮಹಾಲಿಂಗೇಶ್ವರ ಇರತಕ್ಕಂತಹ ಬಹಳ ಪುರಾತನವಾಗಿರ್ತಕ್ಕಂತಹ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನವನ್ನ ಮತ್ತೆ ಪರಂಪರೆಗೆ ಅನುಗುಣವಾಗಿ ಇವತ್ತು ಪಡುಬಿದ್ರಿಯಲ್ಲಿ ನಿರ್ಮಾಣ ಆಗಿದೆ. ಪ್ರಕಾಶ್ ಶೆಟ್ರು ನೇತೃತ್ವವನ್ನು ವಹಿಸಿದ್ರೆ ಅದು ಯಶಸ್ವಿ ಆಗುತ್ತೆ. ನಾನು ಸುರೇಶ್ ಅನ್ನ ಹೇಳಿದ್ರು 10 ತಿಂಗಳಲ್ಲಿ ಮುಗಿದಿದೆ. ನನಗೇನಿಸ್ತದೆ 10 ತಿಂಗಳಲ್ಲಿ ಇಂತಹ ಸುಂದರವಾದಂತಹ ದೇವಸ್ಥಾನ ನಿರ್ಮಾಣ ಆದ್ದು ಅದು ಪಡುಬಿದ್ರಿಯಲ್ಲಿ. ಇದು ಇತಿಹಾಸ, ಬರ್ಕೊಳ್ಳಿ. ಸ್ವರ್ಣಾಕ್ಷರದಲ್ಲಿ ಒಂದು ಬ್ರಹ್ಮಕಲಶ ಆದಾಗ ಅಲ್ಲಿ ಬಡ್ದಿಡ್ಬೇಕಾಗಿರ್ತಕ್ಕಂಥ ಉದಾಹರಣೆಗಳಿರ್ತದೆ. ಏನು ಇತಿಹಾಸ ಅಂತ ಹೇಳಿದ್ರೆ ಇಲ್ಲಿ 3 ಇತಿಹಾಸ ನಿರ್ಮಾಣ ಆಗಿದೆ. ನಾನು ಇಲ್ಲಿಂದ ಹೇಳ್ತೇನೆ. 1ನೇ ಇತಿಹಾಸ 10 ತಿಂಗಳಲ್ಲಿ ಇಷ್ಟು ಭವ್ಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕರಾವಳಿಯಲ್ಲಿ ನಿರ್ಮಾಣ ಆದ ದೇವಸ್ಥಾನ ಅದು ಪಡುಬಿದ್ರಿಯ ಮಹಾಲಿಂಗೇಶ್ವರ ದೇವಸ್ಥಾನ. 1. 2ನೇದು, ನಾನು ಈ ವರ್ಷ ಬಹಳಷ್ಟು ದೇವಸ್ಥಾನಗಳಿಗೆ ಹೋದೆ. ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆ ಇರತಕ್ಕಂತಹ ಸುಂದರವಾಗಿರ್ತಕ್ಕಂಥ ವ್ಯವಸ್ಥೆಗಳ ಮಧ್ಯೆ ಅತಿಥಿಗಳನ್ನು ಸ್ವಾಗತ ಮಾಡತಕ್ಕಂಥ ಬಂದಂತಹ ಭಕ್ತಾದಿಗಳಿಗೆ ಆನಂದವನ್ನ ಕೊಟ್ಟಿರ್ತಕ್ಕಂಥ ಒಂದು ಬ್ರಹ್ಮಕಲಶ ಅದು ಪಡುಬಿದ್ರಿಯ ಬ್ರಹ್ಮಕಲಶ. 3ನೇದು, ಬಹಳ ಸುಂದರವಾಗಿರ್ತಕ್ಕಂತಹ ಕಾಷ್ಟಶಿಲ್ಪ ಶಿಲಾಮಯವಾದ ನಿರ್ಮಾಣ, ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ದೇವಸ್ಥಾನ ಅದು ಪಡುಬಿದ್ರಿಯ ಮಹಾಲಿಂಗೇಶ್ವರ ದೇವಸ್ಥಾನ. ಹಾಗಾಗಿ ಇದರ ಕೀರ್ತಿ ಯಾರಿಗೆ ಹೇಳಿದ್ರೆ ಪ್ರಕಾಶ್ ಶೆಟ್ರು ಅದರ ವ್ಯವಸ್ಥೆ ಇದ್ರೆ ಇಡೀ ಪಡುಬಿದ್ರಿಯ ಸಮಸ್ತ ಜನರಿಗೆ ಇದರ ಕೀರ್ತಿ ಸಲ್ಲುತ್ತೆ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನನ್ನೂರಿನ ಒಂದು ಜೀನ ಬಸ್ತಿಯ ಬ್ರಹ್ಮಕಲಶ ಇತ್ತು, ಪಂಚಕಲ್ಯಾಣ ಇತ್ತು, ಇವತ್ತು ಬ್ರಹ್ಮಕಲಶ. ಹಾಗಾಗಿ ನಾನು ಪ್ರಕಾಶ್ ಅನ್ನ ಹೇಳಿದ್ರು ಇವತ್ತು ಬರಬೇಕು ಅಂತ, ಒಪ್ಕೊಂಡಿದ್ದೆ. ನಾನು ಪ್ರಕಾಶ್ ನನಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದೆ ನನಗೆ ಇವತ್ತು ಬರ್ಲಿಕ್ಕೆ ಆಗುದಿಲ್ಲ, ಇಲ್ಲ ಇವತ್ತು ಬರಬೇಕು ನಾಳೆಯಿಂದ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಮುಗಿಸಿ ಬಂದಿದ್ದೇನೆ. ನಾನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಕ್ಷಮೆಯನ್ನ ಯಾಚಿಸ್ತೇನೆ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತರಲ್ಲಿ ಕ್ಷಮೆ ಯಾಚಿಸ್ತೇನೆ ತಡವಾಗಿ ಬಂದುದಕ್ಕೆ. 2ನೇ ಕ್ಷಮೆ ಯಾಚಿಸ್ತೇನೆ, ಅಧ್ಯಕ್ಷೀಯ ಮಾತಿನ ನಂತರ ಮಾತನಾಡಬಾರ್ದು. ಆದರೆ ನಿಮ್ಮೆಲ್ಲರ ಅಧ್ಯಕ್ಷರ ಸೂಚನೆಯ ಮೇರೆಗೆ ಅದನ್ನು ನಾನು ಪಾಲನೆ ಮಾಡಿದ್ದೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸ್ತಾ ಈ ಕಾರ್ಯಕ್ಕೆ ಶುಭವನ್ನ ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ. ಪ್ರಕಾಶ್ ಶೆಟ್ರೆ, ನಿಮ್ಮ ಈ ಕಾರ್ಯಕ್ಕೆ ಮತ್ತು ನಿಮ್ಮ ಇಡೀ ತಂಡಕ್ಕೆ 3 ಮುಕ್ತೇಶ್ವರಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಗ ಇದರ ಮುಖಾಂತರ ಕೂಡಿದೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಳಿನ್ ಕುಮಾರ್ ಕಟೀಲ್ರ ಅಭಿಪ್ರಾಯದಂತೆ ಅಧ್ಯಕ್ಷರ ಭಾಷಣ ಕೊನೆಯದಾಗಬೇಕು ಅಂತ ಹೇಳಿದ್ರು. ಡಾಕ್ಟ್ರು ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು ಅಂತ ಹೇಳಿದಾಗೆ ನಾನು ನನ್ನ ಸಭೆಯಲ್ಲಿ ಕೂತವರು ನಾನು 2 ಸಮಿತಿಯವರು ಮರೆತೇ ಬಿಟ್ಟೆ. ಅವರನ್ನ ಅಲ್ಲಿ ಕೂತ್ಕೊಂಡಾಗ ನೇಮಿಸಿಕೊಂಡೆ. ನಾನು ಅವರ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ಇವತ್ತು ಸ್ವಾಗತ ಕಮಿಟಿನಲ್ಲಿ ನಮ್ಮ ನವೀನ್ ಚಂದ್ರ ಶೆಟ್ಟಿ ಹಾಗೆ ಸುಕುಮಾರ್ ಅವರಿದ್ದಾರೆ ನಮ್ಮ ಜೊತೆ. ಅವರು ಕೂಡ ಹಾಗೆ ನಮ್ಮ ಅನಿಲ್ ಪೇಟಮನೆ ಅನಿಲ್ ಶೆಟ್ಟಿ ಅವರು ಮತ್ತು ಅವರ ತಮ್ಮ ಪ್ರಕಾಶ್ ಶೆಟ್ಟಿ ಅವರು, ಹಾಗೆ ನಮ್ಮ ರಮಾಕಾಂತ್ ಅವರು, ಹಾಗೆ ನಟರಾಜ್ ಅವರು, ಜಯಶೆಟ್ಟಿ ಅವರು ಹೇಳಿದ್ದಾರೆ. ಹಾಗೆ ಬಂದಂಥ ಶ್ರೀಧರಾಚಾರ್ಯರು ಕೂಡ ಇದ್ದಾರೆ. ಹಾಗೆ ದೇವಿ ವಿಷ್ಣುಮೂರ್ತಿ ಪಂತ, ಭಾಸ್ಕರ್ ಶೆಟ್ಟಿ ಶಾಂತವರು ಇದ್ದಾರೆ. ಹಾಗೆ ನಮ್ಮ ಅಶೋಕ್ ಶಾಲ್ಯನ್ ಅವರಿದ್ದಾರೆ. ಅವರು ಕೂಡ ಮೊಗವೀರ ಸಮಾಜದ ದೊಡ್ಡ ದೇಣಿಗೆಯನ್ನು ನೀಡಿದ್ದಾರೆ. ಹಾಗೆ ನಮ್ಮ ಲಯನ್ ಗವರ್ನರ್ ಸುರೇಶ್ ಶೆಟ್ಟಿ ಕೂಡ ಇದ್ದಾರೆ, ನನ್ನ ಸ್ನೇಹಿತರು. ಹಾಗೆ ಬಂದಂಥ ಎಲ್ಲರಲ್ಲಿ ನಾನು ಮೊದಲೇ ಹೇಳಿದೆ, ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ಕ್ಷಮಿಸಬೇಕು ಅಂತೇಳಿ. ಹಾಗೆ ಇನ್ನೂ ಬಿಟ್ಟು ಹೋಗಿದೆ ದಯವಿಟ್ಟು ಕ್ಷಮಿಸಬೇಕು. ನಿಮ್ಮ ಜೊತೆ ನಾನು ಇದ್ದೇನೆ. ನಿಮ್ಮನ್ನು ನಾನು ಯಾವಾಗಲೂ ನಾನು ನಿಮ್ಮ ನೆನಪು ನನಗೆ ಇರ್ತದೆ ಅಂತ ಹೇಳ್ತಾ ನನ್ನ ಈ ಒಂದು ಕೊನೆಯ ಭಾಷಣವನ್ನು ಇವತ್ತಿನ ಧಾರ್ಮಿಕ ಸಭೆಯ ಕೊನೆಯ ಭಾಷಣಕ್ಕೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ, ಹಾಗೆ ನಳಿನ್ ಕುಮಾರ್ ಕಟೀಲ್ ರವರಿಗೆ ಬಹಳಷ್ಟು ಉದಾತ್ತವಾದಂತಹ ವಿಚಾರಧಾರೆಯೊಂದಿಗೆ ನಮ್ಮ ಈ ಧಾರ್ಮಿಕ ವೇದಿಕೆಗೆ ಶುಭ ಹಾರೈಕೆಯನ್ನ ಸಲ್ಲಿಸಿದ್ರು. ಇನ್ನು ಮುಂದಕ್ಕೆ ದೇವಳದ ಜೀರ್ಣೋದ್ಧಾರದ ಕೆಲಸ ಕಾರ್ಯದಲ್ಲಿ ಅವಿರತವಾಗಿ ಶ್ರಮಿಸಿದವರಿಗೆ ಒಂದು ಸಣ್ಣ ಗೌರವಾರ್ಪಣೆ ಕಾರ್ಯಕ್ರಮ ವೇದಿಕೆಯಲ್ಲಿ ನಡಕಿದೆ. ಇದನ್ನ ಆಡಳಿತ ಮುಕ್ತೇಸರಾಗಿರುವಂತಹ ಭವಾನಿ ಶಂಕರ್ ಹೆಗ್ಡೆ ಅವರು ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇದಾದಲ್ಲಿಗೆ ಸಭಾ ಕಾರ್ಯಕ್ರಮ ಅನ್ನುವಂಥದ್ದು ಮುಗಿತದೆ. ಎಲ್ಲರೂ ಕೂಡ ಇಷ್ಟವರೆಗೆ ನಮ್ಮೊಂದಿಗೆ ಶಾಂತ ರೀತಿಯಲ್ಲಿ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದೀಗ ಭವಾನಿ ಶಂಕರ್ ರೆಡ್ಡಿ ಅವರು ಅವಿರತವಾಗಿ ದುಡಿದವರ ಪಟ್ಟಿಯನ್ನ ತಮ್ಮ ಮುಂದೆ ವಾಚಿಸಲಿಕ್ಕಿದ್ದಾರೆ. ಮಹಾಲಿಂಗೇಶ್ವರ ಮಹಾಗಣಪತಿ ದೇವರೆಲ್ಲ
ಎಂಕೆ ಗೊತ್ತುಜ್ಜಿ ಅಂಡ್ ಎಂಕೆಲೆ ಒಂಜಿ ಆಸ್ ಎ ಪ್ರೊಫೆಷನಲ್ ಎಂಕೆಲೆ ಒಂಜಿ ಓದ್ರ ಮಣ್ಣಗ ಎಂಚಿನ ಮುಲ್ತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಂಚಿನ ಪಾಲಿಸಿ ಅಂಡ್ ಪ್ರೊಸೀಜರ್ಸ್ ಎಂಚಿನ ಇದನ್ನ ಮುಲ್ತ SOP ಎಂಚಿನ ತೂದು ಬೊಕ್ಕ ದುಂಪು ಬಿನ್ ಬತ್ ತೂನಗ ದಾನಿ ಅನ್ಪಂಡ ಮುಲ್ ಜೀರ್ಣೋದ್ಧಾರ ಆವಡೊಂದು ಇತ್ತಂಡು ಅಂಡದಲ್ಲ ಸುದ್ದಿದಲ್ಲ ಇಜ್ಜಿ 2014 ಇಟ್ಟದು ಮೂಲ ಜೀರ್ಣೋದ್ಧಾರ ಆವಡೊಂದು ಪ್ರಯತ್ನ ಮಲ್ತಿಲ್ಲ ಬಕ್ಕ ಎಂತ ತೋಜಡು ದೇವರಿಗೆ ಮನಸ್ಸಿಜ್ಜಿಂದ ಅದು ಅವು ಬಂದು ಬರೆಯಂಡು 2019 ಕೂಡ ರಿನ್ಯೂ ಆಂಡ್ ಸುದ್ದಿ ಇಜ್ಜಿ 2022 ರಿನ್ಯೂ ಆಂಡ್ ಗೊತ್ತುಜ್ಜಿ ಯಾನ್ January 23 ಇಡೆ ಬರ್ತದೆ ಬೊಕ್ಕ ಎಂಕಲ್ಲ ಮ್ಯಾನೇಜ್ಮೆಂಟ್ ಅಕ್ಕೆ ಹೆಣ್ಣು ದೇಗ ನಲ್ಲ ನಿಕು ಮೀಟಿಂಗ್ ಮಲ್ತಿಜಾರು ಇಟ್ ಹ್ಯಾಸ್ ಟು ಬಿ ಡನ್ ವಿದಿನ್ 2 months ಬಟ್ ಒಂದು ಮೀಟಿಂಗ್ ಮಲ್ತಿಜಾರು ಬೊಕ್ಕದಾದ ಬಣ್ಣ ಒರಿಯನಿ ಕೇಂದ್ರ ದಾದಾ ಎಂಚಿನ ಮತ ಮೊಲ್ತಂದು ನಮ್ಮ ದುಂಪ ಆ ಟೈಮ್ಡ್ ಎಂಕ್ ಪಕ್ಕ ಒಂಜಿ ಉಪಗೌರವ ಬತ್ತಿನ ಮಣ್ಣಗ ಮಸ್ತ್ ಜನ ಬೈದರು ಊರ್ದವ್ರು ಮತ ಬೈದರು ಅಂಡ ನಿರಂತರ ನಂಗೆ ಕೊಂಚ ಮೂಲ ಇಂಕೊಂಜಿ ದೇವಸ್ಥಾನಕ್ಕೂ ವಾ ಕೆಲಸ ಬೋರ್ಡು ಎಂಚಿನ ಬೋರ್ಡು ಮಲ್ಪರೆ ಬೈದಿನಿ ಕೆಲವು ಜನ ಉಳ್ಳೇರಿ ಅವೇ ಅತ್ತ ಒಂದೆ ನಮ್ಮ ಈ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ನ ಬೊಕ್ಕಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ ಬೊಕ್ಕ ಸ್ಪೆಷಲಿ 2 ಜನ ಇಂಕಲ್ಲ ಪ್ರೆಸಿಡೆಂಟ್ ಪಂಡಿರವೇನು ಏರಿಂದಾಗಲ್ನ ಅವೇ ನಾನು ಬೊಕ್ಕ ಬಂದು ಪೈತೆ ಲೀಸ್ಟ್ ಎನ್ನ ಕೆಲವು ಜನ ಇಂಕೊಂಜಿ ಎನ್ನ ಕಣ್ಣ ಎದುರು ಕೆಲವರು ಬೈದಿನಗಲು ಏರ್ ಮತ್ತೆ ಎಡ್ಡೆ ಬೇಲೆ ಮಲ್ದಿರ ಅವೇ ಇಂಕೊಂಜಿ ಪನೋಡ ಕೆಲವರೇನು ಬುಡ್ದುಪ್ಪರಿ ಬುಡ್ತ ಕ್ಷಮೆ ಕೋರಲಿ ಫಸ್ಟ್ ನವೀನ್ ಎನ್ ಶೆಟ್ಟಿ ಬೊಕ್ಕ ಪ್ರೇಮ್ ಶೆಟ್ಟಿ ಮೊಗುಲ್ 2 ಜನ ಕಾಂಡ ಬಯ್ಯ ನಮ್ಮ ಪ್ರೆಸಿಡೆಂಟ್ ಪಣ್ಣಲೆಕ್ಕನೆ ಕಾಂಡ ಬಯ್ಯ ತನ್ನ ಪೂರ ಕೆಲಸವನ್ನು ಬುಡ್ದು ಮೂಲ ನಮ್ಮ ಈ ಕನ್ಸ್ಟ್ರಕ್ಷನ್ ಬೆತ್ತಡ್ಡೆ ಇತ್ತೇರಿ ಸೊ ಅಗಲಿಗೆ ಎಂಕ್ ಸ್ವಾಗತ ಮಲ್ಪೊಡುತ್ತೆ ನವೀನ್ ಕ್ಯಾನ್ ಯು ಕಮ್ ಸಾರಿ ಸುಜಯ್ ಎಂಕಲ್ಲ ಕಾಂಟ್ರಾಕ್ಟರ್ ಎಂಕಲೆಗೆ ಅದು ಸಿಕ್ಕಿದ್ರೆ ಮಣ್ಣೇನೆ ಮಲ್ಲ ಒಂಜಿ ಪುಣ್ಯ ದೇಪನ್ನಗ ಈ ಸುಜಯ್ ಶೆಟ್ರ್ ಇಸ್ ಎ ಬಿಗ್ ಕಾಂಟ್ರಾಕ್ಟರ್ ಅಂಡ್ ನಮ್ಮ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನ ವಾದ ದೇವಸ್ಥಾನಕ್ಕೂ ಆರೊಂಜಿ ದೇವಸ್ಥಾನದ ಬೇಲೆಗೆ ಪ್ರಾಫಿಟ್ಗೆ ಲಾಭಕ್ಕೆ ತೊಂದಿದ್ದೀರಿ ಅಂಚಿತ್ರ ಜನಕ್ಕೆ ನಮ್ಮ ಸನ್ಮಾನ ಮಲ್ಪೋಡು ಸೊ ಯಾನ್ ಸುಜಯ್ ಶೆಟ್ಟಿ ಬರ್ರೆ ಮಾಡೋದಿಲ್ಲ ಪೆನ್ ಕೊಡು ನವೀನ್ ಲೆತ್ತದಾಯಿ ಬೊಕ್ಕ ಮೊಗಲ್ನ ರಡ್ಡು ಒರಿದನೆ ಏರು ಗೊತ್ತನೆ ರಾಮಚಂದ್ರ ಬೊಕ್ಕ ಅಂದ್ ಓಕೆ ಗೊತ್ತನೆ ಹಲೋ ನವೀನ್ ಎನ್ ಶೆಟ್ಟಿ ಇದೆಯಾ ಪ್ರೇಮ್ನಾಥ್ ಶೆಟ್ಟಿ ಮೊಗಲ್ 2 ಜನಲ ರಾತ್ರಿ ಪಗಲ್ ಬೆನೊಂದು ಪೂರ ಅಗಲ ಸ್ವಂತ ಕಾಂಟ್ರಾಕ್ಟರ್ಸ್ ನಗಲು ಬಟ್ ಆಗಲಿ ಕೆಲಸ ಪೂರ ಬುಡ್ದು ಒಂದೇ ಪೊರ್ಮೊಂದಿತ್ತೇರಿ ಉಮೇಶ್ ಪೂಜಾರಿ ಮಲ್ಲಾರ್ ಪ್ರೇಮ್ ಇದ್ದಾರೆ ಸಾರಿ ಪ್ರೇಮ್ ಇದ್ದಾರೆ
ಪ್ರೇಮ್ ಸೂಟ್ ಆಗಲೇ ಇಂಕಲು ಒಂಜಿ ರಡ್ಡ್ ಪುತರ್ ದುಮ್ಮುದಟ್ಟು ಬುಡ್ದು ಬಿಡ್ತಿದ್ದ ಸಮಿತಿದ ಕನ್ವೀನರ್ಸ್ನ ಐಟ್ ಒಂಜಿ ವೈಎನ್ ರಾಮಚಂದ್ರ ರಾವ್ ಆರ್ ಪ್ಲೀಸ್ ವೇದಿಕೆ ಬಲ್ಲೇನ್ ವೈಎನ್ ರಾಮಚಂದ್ರ ರಾವ್ ಮೊಗಲ ಮಸ್ತ್ ಕೊಡುಗೆ ಮೊಗಲ ವನದುರ್ಗ ಟ್ರಸ್ಟೆಡ್ ಮೊಗಲು ನಮ್ಮ ತೀರ್ಥ ಪಂಟ ಮಲ್ದೇರು ಕೂಡ ಬಂಗಾರದ ಪಲ್ಲಕ್ಕಿ ಕೊರಿಯರು ಗಣಪತಿಗೆ ಬಾಕಿಲ್ ಬೊಳ್ಳಿದ ಬಾಕಿಲ್ ಮಲ್ಪಾಯರು ಶ್ರೀನಿವಾಸ ಉಪಾಧ್ಯಾಯ ಶ್ರೀ ಕೃಷ್ಣಾಪುರ ಮಠ ಶ್ರೀನಿವಾಸ ಉಪಾಧ್ಯಾಯರು ಕೃಷ್ಣಾಪುರ ಮಠದಾಗಲೂ ನಮ್ಮ ಅಂಬೆಲ ಅವೇ ನಮ್ಮನಿ ಕೆಲವು ಮತ್ತು ನಂಗೆ ದೇವಸ್ಥಾನಗೂ ಈವನ್ ಆಕ್ಚುಲಿ ನಮ್ಮ ಈ ಬ್ರಹ್ಮಕಲಶದ ಎಕ್ಸ್ಪೆನ್ಸ್ಲ ಮತ್ತು ಅಗುಲೆ ಮತ್ತು ಹೆಚ್ಚಾದ ಕವರ್ ಮಲ್ತೊಂದಿಲ್ಲೇರು ಬರೋದಿಲ್ಲೇರು ಓಕೆ ನೆಕ್ಸ್ಟ್ ಬರ್ತೇನೆ ಓಕೆ ಯಾ Yeah. Umesh Pujari, Mallar Tota, yeah. Next, I look Vishal Shetty. Mere Umesh Pujari, ನಮ್ಮ ದೇವಸ್ಥಾನ ಕಂಡಾವಟ್ಟೆ ಬೆಲೆ ಪಂಡಗ ಅಜಂತ ಒಂದು JCB ಟಿಪ್ಪರ್ ಅವು ಮಾತ್ರ ನಿಟ್ಟು ಕಂಡಾವಟ್ಟೆ ಬೆಲೆ ಅಂತ ಕೊಡ್ತೀರಿ ದೇವಸ್ಥಾನಕ್ಕೆ ಧರ್ಮಗೂ Vishal Shetty next. Yeah. Vishal Shetty enkelage sadharana mere ex State Bank of India ನಮ್ಮ ದೇವಸ್ಥಾನದ ಪೂರ ಅಕೌಂಟ್ಸ್ ಮಾತ್ರ ಆರೇ ಮೇಂಟೈನ್ ಮಾಡ್ತಂದಲ್ಲೇರಿ ವಿಷ್ಣುಮೂರ್ತಿ ಆಚಾರ್ಯ ನೆಕ್ಸ್ಟ್ Vishnumurti Acharya. No. Ramakant Rao, Kasturi Acharya and Rajendra Muveru, Nama Devasthanuku Nana Namunda Panaga, E Bajanekala Mugule Karana, Main Panchakshari, Bokkala Kelamata, Dharmika Mata Baidinagulu, Kasturi, Vijay. Ullera. Rajendra Shanai, yeah. Anil Shetty, Pete Mani,
ಸುರೇಶ್ ಅನಿಲ್ ಶೆಟ್ಟಿ. ನೆಕ್ಸ್ಟ್ ಸುರೇಶ್ ಬದಲ್ ಅವರು ಕೊಡಿ. ಸರಿ ಅನಿಲ್. ಸುರೇಶ್ ಬಲೆ. ಶ್ರೀಧರಾಚಾರ್ಯ. ಶ್ರೀಧರಾಚಾರ್ಯ. ಬಲೆ. ಶ್ರೀಧರಾಚಾರ್ಯ ಹೆಂಗೆ ಆಕ್ಚುಲಿ ಫ್ರಮ್ ದ ಡೇ ಒನ್ ಪ್ರತಿಯೊಂದು ಆರ್ಲೇ ಪೂರ ಏನ ಬರೆಪಿನ ಪತ್ತುನ ಪೂರ ಪರ್ಟಿಕ್ಯುಲರ್ಲಿ ಕನ್ನಡ ಮಲ್ಲ 14 ಜನ ಕೇಶವಂತ ಕೂಡ ಪ್ರವೀಣ್ ಪೂಜಾರಿ ಎಲೆಕ್ಟ್ರಿಷಿಯನ್. ಪ್ರವೀಣ್ ನಂಗೆ ಆಕ್ಚುಲಿ 24 ಗಂಟೆಲ 24/7 ಎದಪಟ್ಲಲ್ಲಿ ಎತ್ತದು ಅವಳ ನಿಸ್ವಾರ್ಥ. ಮಾಧವ್ ಶೆಟ್ಟಿ. ಸುಮತಿ ಹೆಗ್ಡೆ ಟೀಚರ್. ಸುಮತಿ ಹೆಗ್ಡೆ. ಓಕೆ ಐ ಥಿಂಕ್ ಓಕೆ. ಜಯಂತ್ ಶೆಟ್ಟಿ ಸನ್ ಆಫ್ ಸೀನ್ ಶೆಟ್ಟಿ. ಜಯಂತ್ ನೋ. ರವಿ ಫೋಟೋಗ್ರಾಫರ್. ಬಲ ಬಲ ಬಲ. ರವಿ ನಂಗೆ ಫ್ರೀ ಸರ್ವಿಸ್ 24/7. ದಿನೇಶ್ ಪೂಜಾರಿ ಮಲ್ಲಾರ್. ನೆಕ್ಸ್ಟ್ ದಿನೇಶ್ ಪೂಜಾರಿ. ಕೇಶವರಾವ್. ಕೇಶವರಾವ್ಲ ನಮ್ಮ ಆಕ್ಚುಲಿ ನಮ್ಮ ಬೇಲೆ ಸ್ಟಾರ್ಟ್ ಮಲ್ಪನ ಏರ್ಲ ದಾಂತಿನ ಬೋರ್ತುಡು ಮೇರ್ ಬತ್ತದು ನಮ್ಮ ಪೂರ ಈ ಫೈನಾನ್ಸ್ದ ಅಮತ ತೋಲ್ತೇರಿ. ಥ್ಯಾಂಕ್ಸ್. ನಲ್ಲ ಮಸ್ತ್ ಉಪ್ಪರೆಯೋ ಮಸ್ತ್ ಉಂಟು ಏನ ಕಣ್ಣಿಗೆ ಏಕೆ ನೆನಪತ್ರ ಅವು ಮಾತ್ರ ಬರೆಯೇನಿ ಬರೆ ಒಂದು ಕೆಲವ್ರನ್ನ ಮತ್ತೆ ಬರೆ ಒಂದು ಉಪ್ಪರೆಯೋ ಕ್ಷಮಿಸಾಲೆ. ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಂಭ್ರಮ ಮುಗಿಯುವಾಗ
ಹೇಳ್ತಾರೆ, ಅಕ್ಕರೆ ನೂರೆ ಹಾಲಿಗೆ ಕಲ್ಲು ಸಕ್ಕರೆ ಬೆರೆಸಂದ ಅನುಭವ ಅಂತ ಹೇಳ್ತಾರೆ. ಪ್ರಕಾಶನ್ನ ಹೇಳ್ತಿದ್ವಿ, ಯಾರನ್ನ ಮರ್ತಿದ್ದೇನೋ ಏನೋ ಅಂತೇಳಿ. ಬಹುಶಃ ಹಂಸ ಕ್ಷೀರನಯ ಅಂತ ಹೇಳ್ತೀವಿ. ಹಂಸದ ಮುಂದೆ ಹಾಲು ಮತ್ತು ನೀರನ್ನು ಇಟ್ಟಾಗ ಅದು ಹಂಸವನ್ನು ಕುಡಿದು ನೀರನ್ನ ಬಿಡ್ತದೆ. ಹಾಗಾಗಿ ದೊಡ್ಡ ಕಾರ್ಯಕ್ರಮ, ಸುಮಾರು ಸುದೀರ್ಘವಾದ ಕಾರ್ಯಕ್ರಮ. ಹಾಗಾಗಿ ನಾವೆಲ್ಲ ಕೇಳುವಂತ ಇಷ್ಟೇ, ಇಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ರೆ ಒಪ್ಪನ್ನ ನಿಮ್ಮ ಮಡಿಲಿಗೆ ಹಾಕೊಳ್ಳಿ, ತಪ್ಪನ್ನ ಖಂಡಿತ ಅದು ನಮ್ಮ ಮಡಿಲಿಗೆ ಹಾಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪ್ರಕಾಶಣ್ಣ ಎಲ್ಲೇ ಹೋದ್ರು ಅವರ ಹಿಂದೆ ನೆರಳಾಗಿರ್ತಕ್ಕಂಥ ಈಶ್ವರ ಪ್ರಸಾದ್ ಅವರ ಅಳಿಯ, ನಮ್ಗೆಲ್ರಿಗೂ ಬಹಳ ಮುದ್ದಿನ ಹುಡುಗ, ಬಹಳ ಶ್ರಮ ಮತ್ತು ಶ್ರದ್ಧೆಯಿಂದ ತನ್ನ ಬದುಕನ್ನು ಕಟ್ಟಿಕೊಂಡಂತವನು. ಇತ್ತೀಚೆಗೆ ತಾನೇ ಲಂಡನ್ನಲ್ಲಿ ಡಿಗ್ರಿ ಮುಗಿಸಿ ಇಲ್ಲಿ ಬಂದಿದ್ದಾರೆ. ಬಂದ ತಕ್ಷಣ ಅವರು ತೋರಿಸ್ಕೊಂಡದ್ದು ಈ ಬ್ರಹ್ಮಕಲಶದಲ್ಲಿ. ಆ ಪ್ರಕಾಶಣ್ಣನ ಕಿವಿ, ಕಣ್ಣು, ಮೂಗು, ಬಾಯಿ ಅಂತ ಇದ್ರೆ ಅದು ನಮ್ಮ ಈಶ್ವರ ಪ್ರಸಾದ್. ಬಹಳ ಪ್ರೀತಿಯಿಂದ ನಾವು ಈಶು ಅಂತ ಕರೆಯುವಂಥದ್ದು. ದಯವಿಟ್ಟು ಬಹಳ ಸಂಕೋಚದ ಹುಡುಗ ಆದ್ರೂ ಕೂಡ ಒಂದು ದೇವರ ಪ್ರಸಾದ್ ಅಂತೇಳಿ ಪ್ರಕಾಶಣ್ಣ ಅವರ ಮುದ್ದಿನ ಅಳಿಯನಿಗೆ ಒಂದು ಸಣ್ಣ ಸತ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಈಶು ಅದು ಅಲ್ಲೇ ಈಶ್ವರನಿಗೆ ನಿಮ್ಮೆಲ್ಲರ ಹಾರೈಕೆಗಳಿರಲಿ. ಭಗವಂತ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಏರುವಂಥದ್ದು ಹೊಸದಾಗಿ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಒಬ್ಬ ಹೇಳ್ತಾರೆ, ಭಾವನೆಯಂತೆ ಭಗವಂತ, ದೃಷ್ಟಿಯಂತೆ ಸೃಷ್ಟಿ, ನೂಲಿನಂತೆ ಸೀರೆ, ತಂದೆಯಂತೆ ಮಗ, ಹಾಗೆ ಮಾವನಿಗೆ ತಕ್ಕ ಅಳಿಯ ಅಂತೇಳಿ ಹೆಸರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರೈಕೆ ಮಾತನಾಡ್ತೀವಿ. ಇನ್ನೊಬ್ರು ವಿನಯ್ ಅವರು, ಪ್ರಕಾಶಣ್ಣ ಎಲ್ಲೇ ಹೋದ್ರು ಒಂದು ನೆರಳಿನಂತೆ ಇರ್ತಕ್ಕಂಥವ್ರು. ಮೊನ್ನೆ ಕಾಂತಾರದಲ್ಲಿ ಒಂದು ಅದ್ಭುತ ನಟನೆಯ ಮೂಲಕ ಅವರು ಪ್ರಕಾಶಣ್ಣ ಸೆಕ್ಯೂರಿಟಿ ಆಫೀಸರ್, ಅಷ್ಟು ಕಾಂತಾರದಲ್ಲಿ ಮಹಾರಾಜನ ಒಂದು ಪಾತ್ರನ ಮಾಡಿರ್ತಕ್ಕಂಥವ್ರು. ಉತ್ತಮ ನಟ, ಉತ್ತಮ ಸಂಘಟಕ. ಹಾಗೆ ನಾವು ಕಡಲ ಪರ್ವ ಮಾಡಿದಾಗ ನಮಗೆ ಅಲ್ಲಿ ಸೆಕ್ಯೂರಿಟಿ ಎಲ್ಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಂಥವ್ರು. ಹೀಗೆ ನಮ್ದು ಯಾವುದೇ ಕಾರ್ಯಕ್ರಮ ಇದು ಕೂಡ ಹಾಗೆ ಮಾರಿಯಮ್ಮನ ದೇವಸ್ಥಾನ ಕೂಡ ಬಹಳ ಅಲ್ಲಿ 9 ದಿವಸಕ್ಕೆ ಸುಮಾರು 7 ಲಕ್ಷ ಜನ ಊಟ ಮಾಡಿದ್ದಾರೆ. ಅದೆಲ್ಲರ ಸೆಕ್ಯೂರಿಟಿ ನೇತೃತ್ವ ವಹಿಸಿಕೊಂಡಂಥವ್ರು ನಮ್ಮ ಪ್ರೀತಿಯ ಮುದ್ದಿನ ಹುಡುಗ ವಿನಯ್ ಅವರು. ಅವರಿಗೆ ಪ್ರಕಾಶಣ್ಣ ಆಶೀರ್ವಾದ ಮಾಡಬೇಕು, ಸನ್ಮಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಳೆಯೊಂದಿಗೆ. ಇಷ್ಟು ದಿವಸಗಳ ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು, ಅದೆಲ್ಲವನ್ನು ಮಾಡಿದಂಥವ್ರು ಸನ್ಮಾನ್ಯ ವಿನಯ್ ಅವರು. ಹಾಗೆ ಮೊನ್ನೆ ಪ್ರಕಾಶಣ್ಣ ಹೇಳ್ತಿದ್ರು, ದೇವಿ ಪ್ರಸಾದ್ ಶೆಟ್ಟಿ ಅವರು ಒಂದು ನಮ್ಮ ಮಾರಿಗುಡಿಯಲ್ಲಿ ಕೂಡ ಅಷ್ಟೇ ಅದ್ಭುತವಾದ ಒಂದು ಸಂಘಟನೆಯನ್ನು ಮಾಡ್ತಾ ನಾ ಭವಿಷ್ಯತ್ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೆ ಇಷ್ಟುವರೆಗೆ ನಾನು ನೋಡರಿಯದ ಕಂಡರಿಯದ ಒಂದು ಹೊರೆ ಕಾಣಿಕೆ ಮೆರವಣಿಗೆ ಸಂಘಟನೆ ಮಾಡಿದ್ರೆ ಅದು ದೇವಿ ಶೆಟ್ಟಿ ಅವರು. ಬಹುಶಃ 1.5 ತಿಂಗಳು ಅದಕ್ಕೆ ಹೋರಾಟ ಮಾಡಿ ಇವತ್ತು ಅದೇ ರೀತಿಯಲ್ಲಿ ಇಲ್ಲಿಯ ಕಾರ್ಯಕ್ರಮ ಕೂಡ ಸುಮಾರು 1,000 ವೆಹಿಕಲ್ ಬರ್ಬೇಕಂತ ಹೇಳಿದ್ರೆ ಅದರ ಹಿಂದೆ ಅವರು ಹನಿ ಬೆವರು ಅಲ್ಲಿ ಕೆಲಸ ಮಾಡಿದೆ. ಅವರು ತಪಸ್ಸಿನಂತೆ ಆ ಒಂದು ಕೆಲಸವನ್ನ ಮಾಡಿದ್ದಾರೆ. ಎಲ್ಲ ಕಡೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ದಯವಿಟ್ಟು ದೇವ ಶೆಟ್ಟಿ ಅವರು ಬಹಳ ನೀವೆಲ್ಲ ಜೋರಾಗಿ ಚಪ್ಪಾಳೆ ಕೊಡೋದ್ರ ಮೂಲಕ ನನಗೆ ಗೊತ್ತಿದೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ. ಅವರಿಗೆ ಪ್ರಕಾಶಣ್ಣ ಅವರಿಗೆ ಸನ್ಮಾನ ಮಾಡಬೇಕು. ರಘುವತ್ ಭಟ್ರು ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರು ತಮ್ಮನ್ನ ಜೋಡಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ ನಿತೇಶ್ ಎಕ್ಕಾರ್ ಅವರು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ನಿರೂಪಕ. ತುಳು ಇರ್ಬೋದು, ಕನ್ನಡ ಇರ್ಬೋದು, ಯಾವುದೇ ಭಾಷೆಯಲ್ಲಿ ಕೂಡ ಅವರು ದುಬೈ, ಪೂನಾ, ಮಹಾರಾಷ್ಟ್ರ, ಬೆಂಗಳೂರು ಎಲ್ಲ ಕಡೆ ಹೋಗಿ ನಿರೂಪಣೆ ಮಾಡ್ತಕ್ಕಂಥ. ಇಲ್ಲಿ ನಿರೂಪಕನಾಗಿ ಬರಲಿಲ್ಲ ಅವರು, ನಮ್ಮೊಬ್ಬ ಸಹೋದರನಾಗಿ. ಪ್ರಕಾಶಣ್ಣ ಎಲ್ಲಿರ್ತಾರೋ ಅಲ್ಲಿ ಸುಮಾರು 1 ವಾರದಿಂದ ಅವರ ಹಿಂದೆ ಮುಂದೆ ಇಟ್ಕೊಂಡು ಅವರಿಗೆಲ್ಲ ಸಲಹೆ ಸೂಚನೆ ಕೊಡ್ತಕ್ಕಂಥ ಕೆಲಸವನ್ನ ನಿತೇಶ್ ಎಕ್ಕಾರ್ ಅವರು ಮಾಡಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಲಿ, ಅವರ ಸಿರಿಕಂಠದಿಂದ ಸಾವಿರಾರು ಕಾರ್ಯಕ್ರಮ ನಡೆಸಿಕೊಳ್ಳುವ ಯೋಗ ಭಾಗ್ಯವನ್ನ ಆ ಭಗವಂತ ಒದಗಿಸಿಕೊಳ್ಳಿ ಅಂತ ಮಾತನ್ನು ಹೇಳ್ತೇನೆ. ಇನ್ನೊಬ್ಬರು ನಮ್ಮ ಪ್ರಕಾಶಣ್ಣ ಸಾರಥಿ ಮಹೇಶ್. ಪ್ರಕಾಶಣ್ಣ ಎಲ್ಲಿ ಹೋದ್ರು ಅದರ ಹಿಂದೆ ಬಹಳ ಸಂಕೋಚದ ಹುಡುಗ. ಹಾಗಾಗಿ ಮಹೇಶ್ ಅವರು ಬರಬೇಕು. ಇದು ಈ ಕೊನೆಯ ಕಾರ್ಯಕ್ರಮ ಮಹೇಶ್ ಪ್ರಕಾಶಣ್ಣ. ಹಾಗಾಗಿ ನಿಮ್ಮ ನೆರಳಾಗಿ ಇಲ್ಲಿ ಹಾಗೆ
ಹಾಗಾಗಿ ಬಹಳ ಮಹೇಶ್ ಹಲವಾರು ವರ್ಷಗಳಿಂದ ನಾವು ಅವ್ರನ್ನ ಸಾರಥಿ ಅಂತ ಕರೆಯುವಂಥದ್ದು, ಪ್ರಕಾಶನ ಸಾರಥಿ ಅಂತೇಳಿ ಕರೀತಕ್ಕಂಥದ್ದು, ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ನಿಸ್ಪೃಹ ಪ್ರಾಮಾಣಿಕ ನಮ್ಮೆಲ್ಲರ ಸಹೋದರ ಮಹೇಶ್ ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಮಾತನ್ನು ಹೇಳ್ತೇನೆ. ಹಾಗೆ ಕೊನೆಯದಾಗಿ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ನವೀನ್ ಚಂದ್ರ ಶೆಟ್ಟಿ ಅವರು, ಅವರ ಸೇವೆಯನ್ನು ನಾವು ಬಾಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಅಂದಿನಿಂದ ಇಂದಿನವರೆಗೂ ಕೂಡ ಬಹುಶಃ 1 ವರ್ಷ ಕಾಲ ಒಬ್ಬರು ಜೂನಿಯರ್ ನವೀನ್, ಒಬ್ಬರು ಸೀನಿಯರ್ ನವೀನ್ ಈ ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಕುಟುಂಬದ ಮೂಲಕವಾಗಿ ಒಂದು ಸ್ವರ್ಣ ಒಂದು ಇದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಕೆನಡಾದಲ್ಲಿ ಅವರ ಸೊಸೆ ಇದ್ದಾರೆ, ಹಾಗೆ ಅವರ ಮನೆಯವರು ಎಲ್ಲರೂ ಸೇರಿ, ಕುಟುಂಬಸ್ಥರು ಸೇರಿ ಒಂದು ಸ್ವರ್ಣ ಕಲಶವನ್ನು ಕೊಡತಕ್ಕಂಥ ಕೆಲಸ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಊರಿಗೆ ಒಬ್ಬ ಏನೆಲ್ಲ ಮಾಡ್ಬೋದು ಆ ಒಂದು ಪುಣ್ಯ ಕಾರ್ಯವನ್ನ ಅವರೆಲ್ಲ ಮಾಡಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಯೋಗ ಭಾಗ್ಯವನ್ನ ಕೊಡ್ಲಿ ಅಂತೇಳಿ ನಾನು ಹಾರೈಸ್ತೇವೆ. ಹಾಗೆ ಡಾಕ್ಟರ್ ವೈ.ಎನ್. ಶೆಟ್ಟಿ ಅವರು ಏನು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಸಂಯೋಜನೆ ಮಾಡಿದರು. ಒಬ್ಬ ಜಾನಪದ ವಿದ್ವಾಂಸರು, ಒಬ್ಬ ಈ ಭಾಗದ ಖ್ಯಾತ ವೈದ್ಯರು, ನಮ್ಮೆಲ್ಲರ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ವೈ.ಎನ್. ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತೇಳಿ ಪ್ರಕಾಶನ ಹೇಳ್ತಿದ್ದಾರೆ. ಹಾಗೆ ಭಗವಂತ ಅವರಿಗೆ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಬೇಕು, ನಮ್ಮ ನಡುವೆ ಇನ್ನು ಹೆಚ್ಚಿನ ಸೇವೆ ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಈ ದೇವಸ್ಥಾನವನ್ನ ಇವತ್ತು ಉಳಿಸಿ ಬೆಳೆಸುವಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಒಂದು ಆ ಪಾತ್ರ ಬಹಳ ದೊಡ್ಡದು ಅಂತ ಭಾವಿಸ್ತೇನೆ. ಕಾಲ ಕಾಲಕ್ಕೆ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಈ ದೇವಸ್ಥಾನದ ಪವಿತ್ರ, ಈ ದೇವಸ್ಥಾನ ಉಳಿಸಿ ಬೆಳೆಸುವ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮೆಲ್ಲ ಪ್ರೀತಿಯ ಡಾಕ್ಟರ್ ಅವರು, ಡಾಕ್ಟರ್ ವೈ.ಎನ್. ಶೆಟ್ಟಿ ಅವರು, ಖ್ಯಾತ ಆಯುರ್ವೇದಿಕ್ ಡಾಕ್ಟರ್ ಅವರು, SDM ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಸೇವೆಯನ್ನ ಮಾಡಿ ಇವತ್ತು ಸ್ವಯಂ ನಿವೃತ್ತಿ ಪಡೆದು ಇವತ್ತು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಡಾಕ್ಟರ್ ವೈ.ಎನ್. ಶೆಟ್ಟಿ ಅವರಿದ್ದಾರೆ. ಹಾಗೆ ನಾವು ಪ್ರೀತಿಯ ಸುಕ್ಕು ಅಂತ ಕರೀತಕ್ಕ ಸುಕುಮಾರಣ್ಣವರ ಸೇವೆಗೆ ಇಲ್ಲಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೇವಲ ಒಂದು ನಿಮಿತ್ತ ಮಾತ್ರ ನಿಮಗೆ ಸನ್ಮಾನ ಮಾಡ್ತಕ್ಕಂಥದ್ದು. ಅವರು ಇಬ್ಬರು ಸಹೋದರರು, ನಮ್ಮ ಸುಧೀರಣ್ಣ, ಸುಕುಮಾರಣ್ಣ. ದಯವಿಟ್ಟು ಹಿರಿಯಣ್ಣನವರ ಮಕ್ಕಳು, ಅವರದೇ ಅಂತ ಒಂದು ಅವರ ಕುಟುಂಬಕ್ಕೆ ಒಂದು ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ. ಬಹಳ ಆ ಕಾಲದಿಂದ ಅದು JCC ಇರ್ಬೋದು, ಯಾವುದೇ ರಾಜಕೀಯ ಇರ್ಬೋದು, ಸಾಮಾಜಿಕ ಕೆಲಸ ಇರ್ಬೋದು, ತನ್ನನ್ನು ತೊಡಗಿಸಿಕೊಂಡು ಅಲ್ಲಿ ಸೇವೆ ಮಾಡ್ತಕ್ಕಂಥ ಪುಣ್ಯಾತ್ಮ. ಅವರಿಗೆ ಕೂಡ ನಿಮ್ಮೆಲ್ಲರ ಹರಕೆ ಇರಲಿ ಅಂತೇಳಿ ನಾನು ಬಯಸ್ತೇನೆ. ಹಾಗೆ ನಮ್ಮ ಪ್ರೀತಿಯ ಜಯಕರ್ ಅವರು, ಬಹುಶಃ ಒಂದು ಶ್ರೀಧರಾಚಾರ್ಯ ಮತ್ತು ಜಯಕರ್ ಶೆಟ್ರು ಅಲ್ಲಿ ಅವ್ರು ಇರ್ಲಿಕ್ಕೆ ಹೋಗಿ ಇಲ್ಲಿ ಯಾವುದೇ ಒಂದು ರೀತಿಯ ಗೊಂದಲ ಇರಲಿಲ್ಲ. ಒಳ್ಳೆ ಸುಸೂತ್ರವಾಗಿ ಸಭಾ ಕಾರ್ಯಕ್ರಮ ನಡೆದಿದೆ. ಹಾಗಾಗಿ ಜಯಣ್ಣವರು, ನಾವು ಪ್ರೀತಿಯಿಂದ ಜಯಣ್ಣ ಅಂತ ಕರೆಯುವಂಥದ್ದು, ಜಯಣ್ಣವ್ರ ವೇದಿಕೆ ಬಂದು ನಮ್ಮ ಪ್ರಕಾಶ್ ಶೆಟ್ಟಿ ಅವರ ಆಶೀರ್ವಾದ ತಗೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಆಯ್ತು, ಇನ್ನು 2 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಅನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ನನ್ನ ಎಲ್ಲ ಜನ ಈಗ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಗತ ನವೀನ್ ಚಂದ್ರ ಶೆಟ್ಟಿ ಅವರು ಈ ಕಾರ್ಯಕ್ರಮದ ಕೊನೆಯ ಧನ್ಯವಾದ ಸಮರ್ಪಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಸ್ವಾಗತ ಸಮಿತಿ ಅಧ್ಯಕ್ಷರು ಹೌದು, ಧನ್ಯವಾದವನ್ನು ಕೂಡ ಅವರಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸನ್ಮಾನ್ಯ ನವೀನ್ ಚಂದ್ರ ಶೆಟ್ಟಿ ಅವರಲ್ಲಿ ಕೇಳ್ಕೊಳ್ತೇನೆ. ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಬ್ರಹ್ಮಕಲಶದ 11ನೇ ದಿನದಲ್ಲಿ ನಾವೆಲ್ಲ ಇದ್ದೇವೆ. ಅಂತಿಮ ಹಂತದ ಧನ್ಯವಾದ ಕಾರ್ಯಕ್ರಮ. ಈಗಾಗಲೇ ಸಮಯದ ಅಭಾವ ಇರುವುದರಿಂದ ಎಲ್ಲ ಅತಿಥಿಗಳ ಹೆಸರನ್ನು ಹೇಳದೆ ಸಮಿತಿಯ ಅಧ್ಯಕ್ಷರು ಈ ಒಂದು
ಬ್ರಹ್ಮಕಲಶೋತ್ಸವ, ಅದೇ ರೀತಿ ದೇವಾಲಯದ ಜೀರ್ಣೋದ್ಧಾರ ಆಗಲಿಕ್ಕೆ ಮುಖ್ಯ ಕಾರಣಕರ್ತರಾದಂಥ ಪ್ರಕಾಶ್ ಶೆಟ್ಟಿ ಅವರನ್ನು ಎಲ್ಲ ಭಕ್ತಾಭಿಮಾನ ಪರವಾಗಿ ಅವರನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರನ್ನು, ಅನುವಂಶಿಕ ಮುಖ್ಯಸ್ಥರನ್ನು, ಮಾಜಿ ಸಂಸದರಾದ ಆತ್ಮೀಯರಾದಂಥ ನಳಿನ್ ಕುಮಾರ್ ಕಟೀಲ್ರವರನ್ನು, ವೇದಿಕೆಯಲ್ಲಿರುವಂಥ ದಾನಿಗಳನ್ನು, ಅದೇ ರೀತಿ ಮುಖ್ಯ ಅತಿಥಿಗಳನ್ನು ಒಂದೇ ಮಾತಿನಿಂದ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ನೆರೆದಿದ್ದಂಥ ಭಕ್ತ ಮಹಾಜನರಿಗೆ, ಅದೇ ರೀತಿ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ಹಲೋ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಮುರಳೀನಾಥ್ ಶೆಟ್ಟಿ ಅವರು ವೇದಿಕೆ ಬರಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಶ್ರೀನಾಥ್ ಹೆಗಡೆ ಅವರು ಕೂಡ ವೇದಿಕೆ ಬರಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಹಾಗಾಗಿ ಎಲ್ಲ ಕಲಾಭಿಮಾನಿಗಳು ಕೂಡ ಈ ಕಾರ್ಯಕ್ರಮವನ್ನು ಅದೇ ರೀತಿ ಕಲಾವಿದರನ್ನ ಪ್ರೋತ್ಸಾಹಿಸಿಕೊಳ್ಬೇಕಾಗಿ ವಿನಂತಿಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ನಾವೆಲ್ಲ ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶಾಭಿಷೇಕದ ಶುಭಾವಸರ. ವಿಶೇಷವಾಗಿ ಏಪ್ರಿಲ್ 23ನೇ ತಾರೀಕಿನಿಂದ ನಿರಂತರವಾಗಿ ಇಂದಿನ ದಿನದವರೆಗೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಅಸಂಖ್ಯ ಭಕ್ತ ಸಮೂಹ ಎನ್ನುವಂತಹದ್ದು ಇಲ್ಲಿ ಸೇರ್ತಾ ಇದೆ. ಇಂದಿನ ದಿವಸ ಮಹಾಗಣಪತಿ ದೇವರ ಕಲಶಾಭಿಷೇಕ ಎನ್ನುವಂಥದ್ದು ಸಾಂಗವಾಗಿ ನೆರವೇರಿಕೆ ಆಗಿದೆ. ನಮ್ಮ ಸಮಿತಿಯ ಅಧ್ಯಕ್ಷರು ಹಾಗೆ ಈ ಜೀರ್ಣೋದ್ಧಾರದ ರೂವಾರಿಗಳಾಗಿರುವಂಥ ಕರಾವಳಿ ಕಂಡಂತ ಕರ್ಣ ಎನ್ನುವಂಥ ನೆಗಳ್ತಿ ಇರುವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು. ವಿಶೇಷವಾಗಿ ಅವರ ಬಹಳಷ್ಟು ದಿನದ ಕನಸಿನ ಒಂದು ಯೋಜನೆ ಎನ್ನುವಂಥದ್ದು ಪಡುಬಿದ್ರಿ ದೇವಳದ ಜೀರ್ಣೋದ್ಧಾರ ಮತ್ತು ಇಲ್ಲಿಯ ಬ್ರಹ್ಮಕಲಶ. ಹಾಗಾಗಿ ಆ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಎನ್ನುವಂಥದ್ದು ಸಾಂಗವಾಗಿ ನೆರವೇರಿಕೆ ಆಗಿದೆ. ಒಂದು ಅಭೂತಪೂರ್ವವಾದಂಥ ಹೊರೆಕಾಣಿಕೆ, ಅಭೂತಪೂರ್ವವಾದಂಥ ಯಶಸ್ಸು, ಹಾಗೆ ಬಹಳಷ್ಟು ಸಂಖ್ಯೆ ವಿಜ್ಞಾಪನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಪಡುಬಿದ್ರಿಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ, ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ದಿನದ ನಮ್ಮ ಕಾರ್ಯಕ್ರಮದ ಅಂತಿಮ ದಿನದ ಈ ಒಂದು ಸಭಾ ಕಾರ್ಯಕ್ರಮ ಈಗಾಗಲೇ ಸಂಪನ್ನಗೊಂಡಿದೆ. ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ವನದುರ್ಗ ಟ್ರಸ್ಟ್ ಪಡುಬಿದ್ರಿ ಪ್ರಾಯೋಜಕತ್ವದಲ್ಲಿ ರಂಜಿತ್ ಶರ್ಮಾ ಪಡುಬಿದ್ರಿ ಮತ್ತು ಶ್ರೀಮತಿ ಪಲ್ಲವಿ ಎಂಎಚ್ ಮತ್ತು ಕುಮಾರಿ ಪ್ರಣತಿ ಆಚಾರ್ಯ ಈ ತಂಡದವರಿಂದ ಭರತನಾಟ್ಯ ನಡೀಲಿಕ್ಕಿದೆ. ತದನಂತರದಲ್ಲಿ ಶ್ರೀ ಅನಂತರಾಜ್ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ವಿದುಶ್ರೀ ಶ್ರುತಿ ರಾಜ್ ಸಿಂಗಾಪುರ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಈ ವೇದಿಕೆ. ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶಾಭಿಷೇಕದ ಶುಭಾವಸರ. ವಿಶೇಷವಾಗಿ ಏಪ್ರಿಲ್ 23ನೇ ತಾರೀಕಿನಿಂದ ನಿರಂತರವಾಗಿ ಇಂದಿನ ದಿನದವರೆಗೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಅಸಂಖ್ಯ ಭಕ್ತ ಸಮೂಹ ಎನ್ನುವಂತಹದ್ದು ಇಲ್ಲಿ ಸೇರ್ತಾ ಇದೆ. ಇಂದಿನ ದಿವಸ ಮಹಾಗಣಪತಿ ದೇವರ ಕಲಶಾಭಿಷೇಕ ಎನ್ನುವಂಥದ್ದು ಸಾಂಗವಾಗಿ ನೆರವೇರಿಕೆ ಆಗಿದೆ. ನಮ್ಮ ಸಮಿತಿಯ ಅಧ್ಯಕ್ಷರು ಹಾಗೆ ಈ ಜೀರ್ಣೋದ್ಧಾರದ ರೂವಾರಿಗಳಾಗಿರುವಂಥ ಕರಾವಳಿ ಕಂಡಂತ ಕರ್ಣ ಎನ್ನುವಂಥ ನೆಗಳ್ತಿ
ಹೇಳ್ತಾ ಇರುವರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು. ವಿಶೇಷವಾಗಿ ಅವರ ಬಹಳಷ್ಟು ದಿನದ ಕನಸಿನ ಒಂದು ಯೋಜನೆ ಎನ್ನುವಂಥದ್ದು ಪಡುಬಿದ್ರೆ ದೇವಳದ ಜೀರ್ಣೋದ್ಧಾರ ಮತ್ತು ಇಲ್ಲಿಯ ಬ್ರಹ್ಮಕಲಶ. ಹಾಗಾಗಿ ಆ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಎನ್ನುವಂಥದ್ದು ಸಾಂಗವಾಗಿ ನೆರವೇರಿಕೆ ಆಗಿದೆ. ಒಂದು ಅಭೂತಪೂರ್ವವಾದಂಥ ಹೊರೆಕಾಣಿಕೆ, ಅಭೂತಪೂರ್ವವಾದಂಥ ಯಶಸ್ಸು, ಹಾಗೆ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತ ಸಮೂಹ ಹರಿದು ಬಂದಿದೆ. ಇಂದಿನ ಈ ದಿವಸ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಏನು ವಿಚಾರವನ್ನು ಹಂಚಿಕೊಳ್ತಾರೆ ಎನ್ನುವುದನ್ನು ನಾವೆಲ್ಲೂ ಕೇಳಲಿಕ್ಕಿದ್ದೇವೆ. ನಮ್ಮ ಕುಡ್ಲ ವಾಹಿನಿಗೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಪ್ರಕಾಶ್ ಅಣ್ಣ, ಇಂದಿನ ದಿವಸ ತಮ್ಮ ಒಂದು ಕನಸಿನ ಯೋಜನೆ ಅನ್ನುವಂಥದ್ದು ಬಹಳಷ್ಟು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಕುಡ್ಲ ವಾಹಿನಿಗೆ ಏನು ಸ್ಪಂದನೆಯನ್ನು ತಾವು ನೀಡ್ತೀರಿ? ನಮ್ಮ ಕುಡ್ಲಗೆ ನಮಸ್ಕಾರ. ಪಡುಬಿದ್ರಿಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮ ಇವಾಗಲೇ ಮುಗಿದಿದೆ. ನಾವೆಲ್ಲರೂ ಬ್ರಹ್ಮಕಲಶೋತ್ಸವದ ಈ ಒಂದು ಸಂಭ್ರಮದ ಸಡಗರದ ವೈಭವದ ದಿನದಲ್ಲಿ ಎಲ್ಲ ಭಕ್ತರು ಸೇರಿದ್ದೇವೆ. ಇವತ್ತು 11ನೇ ದಿನ ಬ್ರಹ್ಮಕಲಶೋತ್ಸವದಲ್ಲಿ ಇದ್ದೇವೆ ನಾವು. ಇವತ್ತು ಕೊನೆಯ ದಿನ ಧಾರ್ಮಿಕ ಸಭೆ ನಡೀಲಿಕ್ಕಿದೆ. ನಾಳೆ ಒಂದು ದಿನದ ಪೂಜೆ ಇದೆ. ಹಾಗೆ ಅದು ಮುಂದಕ್ಕೆ ಮೇ ತಿಂಗಳು 14ನೇ ತಾರೀಕಿಗೆ, 12 ತಾರೀಕಿಗೆ ಜಾತ್ರೋತ್ಸವ ಇದೆ, 14ನೇ ತಾರೀಕಿಗೆ ಅಂತ್ಯಗೊಳ್ಳಲಿದೆ. 21 ದಿನಗಳ ಈ ಬ್ರಹ್ಮ ಕಲಶೋತ್ಸವದಲ್ಲಿ ಇವತ್ತು ಲಕ್ಷಾಂತರ ಭಕ್ತರು ಭಾಗವಹಿಸಿದ್ದಾರೆ. ಈ ಪಡುಬಿದ್ರಿಯ ಜನರಿಗೆ ಒಂದು ದೊಡ್ಡ ಹಬ್ಬ ಅಂತ ಭಾವಿಸ್ತೇನೆ. ಈ ಒಂದು ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಗೆ ಅಧ್ಯಕ್ಷನಾಗಿ ನಾನು ಒಬ್ಬ ನಿಮಿತ್ತಕ್ಕೆ ಅಧ್ಯಕ್ಷ. ಆದರೆ ಇಲ್ಲಿಯ ಭಕ್ತರೆಲ್ಲ ಸೇರಿ ಎಲ್ಲ ಒಗ್ಗಟ್ಟಿನಿಂದ ನಾವು ಅಧ್ಯಕ್ಷರು ಭಕ್ತರ ಜೊತೆ ಇದ್ದದ್ದಕ್ಕೆ ಈ ಒಂದು ಒಳ್ಳೆಯ ಕೆಲಸ. ಇದು ಸುಮಾರು ಇವತ್ತು 9ರಿಂದ 10 ತಿಂಗಳೊಳಗೆ ಇಡೀ ದೇವಸ್ಥಾನದ ಇಷ್ಟೊಂದು ದೊಡ್ಡ ಜೀರ್ಣೋದ್ಧಾರ ಆಗಿದೆ. ಭಕ್ತರಿಗೆಲ್ಲ ಭಾಳ ಸಂತೋಷವಾಗಿದೆ. ಇವತ್ತು ಸಾರ್ವಜನಿಕವಾಗಿ ಎಲ್ಲ ಭಕ್ತರು ಬಂದು ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡಿ ಇವತ್ತು ಅನ್ನಪ್ರಸಾದವನ್ನು ಸ್ವೀಕರಿಸಿ ನೋಡಿಕೊಂಡು ಹೋಗುವಾಗ ಅವರ ಮುಖದಲ್ಲಿ ಅವರ ಖುಷಿಗೆ ನಾವು ಭಾಳ ಸಂತೋಷವಾಗ್ತದೆ. ನನಗೂ ಆನಂದ ಆಗ್ತದೆ. ಈ ಊರು ನನ್ನ ಧರ್ಮಪತ್ನಿಯ ಜನ್ಮಭೂಮಿ. ಧರ್ಮಪತ್ನಿಯ ತಂದೆ ದಿವಂಗತ ಮಾಬಲ್ ಶೆಟ್ಟರು ಮತ್ತು ಅವರ ಮಕ್ಕಳು ವಿಜಯ್ ಶೆಟ್ಟಿ ಮತ್ತು ರಮೇಶ್ ಶೆಟ್ಟಿ ಅವರು ಮಾಡಿದ ಈ ಸಮಾಜ ಸೇವೆ, ಈ ಭಾಗದಲ್ಲಿ ಅವರು ಗಳಿಸಿದ ಜನರ ಪ್ರೀತಿ ಬಹುಶಃ ಇಲ್ಲಿಯ ಒಂದು ಮನೆ ಮಾತಾಗಿದೆ. ಎಲ್ಲ ಅದು ಇವತ್ತಿಗೂ ಒಂದು ಜೀವಂತವಾಗಿದೆ. ಬಹುಶಃ ನನಗೆ ನನ್ನ ಪತ್ನಿಯ ಒಂದು ಸಂಕಲ್ಪದಂತೆ ಈ ಒಂದು ಜೀರ್ಣೋದ್ಧಾರದ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕು ನೀವು ಅಂದು ಹೇಳಿದ್ದನ್ನು ಅವತ್ತಿನಿಂದ ಇವತ್ತಿನ ಜವಾಬ್ದಾರಿಯುತವಾಗಿ ಭಾಳ ಒಂದು ಕಡೆ ಭಯನೂ ಇತ್ತು, ಒಂದು ಕಡೆ ಖುಷಿನೂ ಇತ್ತು. ಇದರ ಮಧ್ಯದಲ್ಲಿ ನಾನು ಈ ಜೀರ್ಣೋದ್ಧಾರದ ಒಂದು ಕೆಲಸವನ್ನು ನಾನು ಭಕ್ತರ ಜೊತೆ ಸೇರಿ ಅವರ ಜೊತೆ ಕೈ ಜೋಡಿಸಿ ಈ ಕೆಲಸವನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಇವತ್ತು ನಮ್ಮ ಕಂಬಳಘಟ್ಟ ರಾಧಾಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ. ಇವತ್ತು 11ನೇ ದಿನ. ಇವತ್ತು ಗಣಪತಿಯ ಮಹಾಲಿಂಗೇಶ್ವರ, ನಿನ್ನೆ ಬ್ರಹ್ಮಕಲಶೋತ್ಸವದ ಕಲಶೋತ್ಸವ ಆಯಿತು. ಇವತ್ತು ಮಹಾಗಣಪತಿಯ ಬ್ರಹ್ಮಕಲಶೋತ್ಸವದ ದಿನ ಕಲಶೋತ್ಸವ ಆಯಿತು. ನನ್ನ ಪತ್ನಿಯ ಕಣ್ಣಲ್ಲಿ ಇವತ್ತು ನಾನು ನೀರನ್ನು ನೋಡಿದೆ. ಅದು ಒಂದು ಬಾಷ್ಪದ ಕಣ್ಣೀರು ಅಂತ ಭಾವಿಸ್ತಾ ಇದ್ದೇನೆ. ನಾನು ಅವಳಿಗೆ ಕೇಳಿದೆ, ಏನಕ್ಕೆ ನೀನು ಕಣ್ಣೀರು ಹಾಕಿದಿ ದೇವರ ಎದುರುಗಡೆ? ಅವಾಗ ಹೇಳಿದರು ಅವಳು, ನಾವು ಬದುಕಿನಲ್ಲಿ ಒಂದು ಪಾಪ ಮಾಡಬೇಕು, ಇಲ್ಲದೆ ಪುಣ್ಯ ಮಾಡಬೇಕು. ಈ ಒಂದು ನಿಮ್ಮ ನೇತೃತ್ವದಲ್ಲಿ ಇಷ್ಟೊಂದು ಒಳ್ಳೆಯ ಕೆಲಸವಾಗಿದೆ. ಇದು ನಾನು ಈ ಸಂದರ್ಭದಲ್ಲಿ ಪುಣ್ಯದ ಕೆಲಸ ಅಂತ ಭಾವಿಸ್ತೇನೆ. ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಗಂಡನಿಗೆ ಮುಂದಿನ ದಿನದಲ್ಲಿ ಅವರಿಗೆ ಆರೋಗ್ಯವಂತರಾಗಿ ನೆಮ್ಮದಿಯ ಬದುಕನ್ನು ದಯಪಾಲಿಸಿ ಇಂಥ ಒಂದು 10 ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ಅವರಿಗೆ ದಯಪಾಲಿಸಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದ್ಲು. ನನಗೆ ಅವಳದೊಂದು ಧರ್ಮಪತ್ನಿದು ಒಂದು ಮಾತು ನನಗೆ ಆವತ್ತು ಹೇಳಿದ ಮಾತು ಇವತ್ತು ನೆನಪಾಗ್ತಾ ಇದೆ. ಈ ಒಂದು ದೇವಸ್ಥಾನವನ್ನು ಜನರ ಅಪೇಕ್ಷೆಯಂತೆ, ಭಕ್ತರ ಅಪೇಕ್ಷೆಯಂತೆ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿಕೊಡಬೇಕು ಅನ್ನುವ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದಳು. ಬಹುಶಃ ಅವಳ ಸಂಕಲ್ಪ ಕೂಡ ಈ ಒಂದು ಒಳ್ಳೆಯ ಕೆಲಸಕ್ಕೆ ದಾರಿದೀಪ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ನಾನು. ಇಲ್ಲಿಯ ಭಕ್ತರು ಮತ್ತು ಇಲ್ಲಿಯ ಜನರು ಅವರ ಒಂದು ಅವರ ಸಂಪರ್ಕ ಸಂಬಂಧ ಈ ಭಾಗದ ಪಡುಬಿದ್ರೆಯಲ್ಲಿ ನಾನು ಇವಾಗ ನನಗೆ ನೆಲೆ ಆಗುವಂತಾಯಿತು. ನನ್ನ ಮೇಲೆ ಒಂದು ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ಅವರಿಗೆ ನಾನು ಚಿರಋಣಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ 2 ಮಾತು ಮುಗಿಸ್ತಾ ಇದ್ದೇನೆ.
ವಿಶೇಷವಾಗಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರ ಕನಸಿನ ಯೋಜನೆ ನಾನಾಗಲೇ ಉಲ್ಲೇಖ ಮಾಡಿದೆ. ತಾನು ಬೆಳೆದು ತನ್ನವರನ್ನು ಬೆಳೆಸುವಂಥ ಒಂದು ವಿಶೇಷವಾದಂಥ ಗುಣ ದೇವರವರಿಗೆ ನೀಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಅದು ದೊಡ್ಡ ಮಾತಲ್ಲ. ಹಾಗಾಗಿ ಅವರ ಸಹಧರ್ಮಿಣಿ ಆಶಾ ಪ್ರಕಾಶ್ ಶೆಟ್ಟಿಯವರ ಮನದ ಇಂಗಿತ, ತಾನು ಹುಟ್ಟಿ ಬೆಳೆದ, ತಾವು ಕಿರಿಯ ವಯಸ್ಸಿನಿಂದಲೂ ಕೂಡ ನಮಸ್ಕರಿಸ್ತಾ ಇರುವಂಥ ಒಂದು ಧಾರ್ಮಿಕ ಕ್ಷೇತ್ರ ಪಡುಬಿದ್ರೆಯ ಜೀರ್ಣೋದ್ಧಾರವನ್ನು ಮಾಡಬೇಕೆನ್ನುವಂಥ ಇಂಗಿತ ಅವರಿಗಿತ್ತು. ಹಾಗಾಗಿ ಪ್ರಕಾಶಣ್ಣ ಕಳೆದ ಸುಮಾರು ವರ್ಷದಿಂದ ಅದರ ಹಿಂದೆ ತನ್ನ ಅವಿರತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರು. ಹಾಗಾಗಿ ಕಳೆದ ಏಪ್ರಿಲ್ 20ರಿಂದ ಈ ದಿನದವರೆಗೆ ನಿರಂತರವಾಗಿ ದೇವರ ದಯೆಯಿಂದ ಅನುಗ್ರಹದಿಂದ ಎಲ್ಲವೂ ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಿಕೆ ಆಗಿದೆ. ಸರಿಸುಮಾರು 35 ಕೋಟಿ ವೆಚ್ಚದಲ್ಲಿ, ಅಂದರೆ ಜಿಲ್ಲೆಯ ಮಟ್ಟಿಗೆ ಒಂದು ದಾಖಲೆಯ ಒಂದು ಜೀರ್ಣೋದ್ಧಾರ ಮತ್ತು ಕಲಶಾಭಿಷೇಕ ಅಂತ ಹೇಳಿದರೆ ಖಂಡಿತವಾಗಿ ಅದು ಅತಿಶಯದ ಮಾತಲ್ಲ. ಹೊರಕಾಣಿಕೆಯಿಂದ ಹಿಡಿದು ಎಲ್ಲ ಧಾರ್ಮಿಕ ವಿಧಾನ, ಹಾಗೆ ಖ್ಯಾತನಾಮ ಕಲಾವಿದರ ಕೊಡುವಿಕೆಯಿಂದ ಸಂಗೀತ ರಸಮಂಜರಿ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವೂ ಕೂಡ ಬಹಳಷ್ಟು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಹಾಗಾಗಿ ಇವತ್ತು ಮಹಾಗಣಪತಿ ದೇವರ ಕಲಶಾಭಿಷೇಕವೂ ಕೂಡ ನೆರವೇರಿಕೆ ಆಗಿದೆ. ಹಾಗಾಗಿ ನಾಳೆಯಿಂದ ಜಾತ್ರೋತ್ಸವದ ಸಡಗರ ಎನ್ನುವಂಥದ್ದು ಪಡುಬಿದ್ರೆಯ ಈ ಕಡಲ ಕಿನಾರೆಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಳದಲ್ಲಿ ನಡೀಲಿಕ್ಕಿದೆ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಸಲ್ಲಿಸ್ತಾ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ತಾನು ವಂದನೆಯನ್ನು ಸಲ್ಲಿಸ್ತಾ, ಹಾಗೆ ಕೊನೆಯದಾಗಿ ಪ್ರಕಾಶ್ ಶೆಟ್ಟಿ ಅವರೇ, ನಾನು ಈ ಸಂದರ್ಭದಲ್ಲಿ ಕೆಲವರು ನೆನೆಸಲೇಬೇಕಾಗುತ್ತೆ. ಒಂದು, ಈ ಜೀರ್ಣೋದ್ಧಾರದ ಒಂದು ಗುತ್ತಿಗೆದಾರರು ನಮ್ಮ ಕಾರ್ಕಳದ ಸುಜಯ್ ಅವರು ವಹಿಸ್ಕೊಂಡಿದ್ದರು. ಅವರ ಜೊತೆಗೆ ನಮ್ಮ ಕಲ್ಲಿನ ಕೆತ್ತನೆ ಶಿಲಾ ಕೆತ್ತನೆಯನ್ನು ವಿಷ್ಣುಮೂರ್ತಿ ಭಟ್ರು ವಹಿಸಿಕೊಂಡಿದ್ದರು. ಹಾಗೆ ನಮ್ಮ ಮರದ ಕೆತ್ತನೆಯನ್ನು ಸುಭಾಷ್ ಹೆಗ್ಡೆಯವರು ಸರಳ ವುಡ್ ಇಂಡಸ್ಟ್ರೀಸ್ ಅವರು ವಹಿಸಿಕೊಂಡಿದ್ದರು. ಇವರ ಎಲ್ಲ ನೇತೃತ್ವದಲ್ಲಿ ಒಂದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವರ ನೇತೃತ್ವದಲ್ಲಿ ನಮ್ಮ ನವೀನ್ ಶೆಟ್ಟಿ ಮತ್ತು ಪ್ರೇಮ್ ಶೆಟ್ಟಿ ಅವರು ಸೂಪರ್ವೈಸರ್ನಲ್ಲಿ ಈ ಕೆಲಸ ನಡೆದಿದೆ. ಹಾಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಹಾಗೆ ಬ್ರಹ್ಮಕಲಶೋತ್ಸವದ ಎಲ್ಲ ಸಮಿತಿಯ ಎಲ್ಲ ಸದಸ್ಯರು, ಸರ್ವ ಸದಸ್ಯರು ಮತ್ತು ಸಹ ಸಂಚಾಲಕರು ಅವರ ನೇತೃತ್ವದಲ್ಲಿ ಭಾಳಷ್ಟು ಕೆಲಸ ನಡೆದಿದೆ. ಯಾವುದೂ ನಮಗೆ ಒತ್ತಡ ಇಲ್ಲದೆ, ಅಧ್ಯಕ್ಷರಿಗೆ ಒತ್ತಡ ಇಲ್ಲದೆ ಅವರ ಪಾಡಿಗೆ ಅವರು ಒಳ್ಳೆಯ ಶ್ರಮ ಪಟ್ಟು ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಾನು ಕೂಡ ಅವರಿಗೆ ಸದಾ ಒಬ್ಬ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರದ ಅಧ್ಯಕ್ಷನಾಗಿ ಅವರಿಗೆ ಸದಾ ಚಿರಋಣಿ ಆಗ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ. ಇದಿಷ್ಟು ಪ್ರಕಾಶಣ್ಣನ ಮನದ ಇಂಗಿತ. ಹಾಗಾಗಿ ಎಲ್ಲ ಭಕ್ತ ಸಮೂಹಕ್ಕೆ ಮತ್ತೊಮ್ಮೆ ನಾವು ಆತ್ಮೀಯವಾದಂಥ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಇಂದಿನ ದಿನ ಕೂಡ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎನ್ನುವಂಥದ್ದು ನಡೀಲಿಕ್ಕಿದೆ. ನಮ್ಮ ಕುಡ್ಲ ವಾಹಿನಿಯಲ್ಲಿ ನಿರಂತರವಾಗಿ ಎಲ್ಲ ಕಾರ್ಯಕ್ರಮ ಕೂಡ ನೇರ ಪ್ರಸಾರ ಆಗ್ತಾ ಇದೆ. ನೋಡ್ತಾ ಇರಿ ನಮ್ಮ ಕುಡ್ಲ ವಾಹಿನಿ. ಧನ್ಯವಾದಗಳು. அருள்பவனே வேதம் வகுக்கும் நானுகனும் வேகும் வரங்களை அருள்பவனே வெண்பிறையணிந்த சங்கரனும் வெண்குழலோதும் ஆனவரும் வேண்டும் வரங்களை அருள்பவனே ஆனந்த நடனமாடும் அறிவுறுத்தவனே நினைத்த காரியம் கைகூடும்
நினைத்த காரியம் கைகூடும் ரத்தன கணபதி அருளாலே கற்பக ரூபரை கருணாலே கங்கணமருங்கணராய் காந்தவமணங்கு கஜமுக ரூபரை வந்தரு தந்தருளம்போதரே பொற்பம் தூக்கிய தீச்சமையாடும் திடம்பரவாசல் திருமகனே ஆனந்த நர்த்தனமாடும் நினைத்த காரியம் கைகூடும் நர்த்தன கணபதி அருளாலே கற்பக ரூபரை கருணாலே கங்கணமருங்கணராய் காந்தவமணங்கு கஜமுக ரூபரை வந்தரு தந்தருளம்போதரே பொற்பம் தூக்கிய தீச்சமையாடும் சிதம்பரவாசல் திருமகனே ஆனந்த நர்த்தனமாடும் ஆதிமுகத்தவனே ஐங்கரனே சிற்பரனே தற்பரனே செங்கன் நகரி ஆனந்த நர்த்தனமாடும் ஆதிமுகத்தவனே ஐங்கரனே சிற்பரனே ಮುಂದೆ ವೇದಿಕೆಯಲ್ಲಿ ಪ್ರಣತಿ ಇವರಿಂದ ಭರತನಾಟ್ಯ. शंभो शिव शंभो स्वयंभो 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 गंगाधर शंकर करुणाकरा मामव भवसागर तारका गंगाधर शंकर करुणाकरा मामव भवसागर तारका शंभो शिव शंभो स्वयंभो
शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो शिव शम्भो स्वयम्भो भो शम्भो शिव शम्भो स्वयम्भो 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 ಜೋರದ ಚಪ್ಪಾಳೆಯೊಂದಿಗೆ ಪ್ರಣತಿಯವರನ್ನ ಗೌರವಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಮುಂದೆ ಮತ್ತೆ ವೇದಿಕೆಯ ಮೇಲ್ಭಾಗದಲ್ಲಿ ಶುದ್ಧ ರಂಜಿತ್ ಇವರಿಂದ ಭರತನಾಟ್ಯ. ಶಿವಸ್ತುತಿ ಆನಂದ ನಟನವಾಡಿದ ರಾಗ ಅಭೋಗಿ, ತಾಳ ಮಿಶ್ರ ಛಾಪು. ರಚನೆ ಶ್ರೀ ಡಿ.ವಿ. ಪ್ರಸನ್ನಕುಮಾರ್. ಸಂಗೀತ ಸಂಯೋಜನೆ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ. ನಂದಿ ಗಿಟ್ಟ ತದಿ ನಂ ತದಿ ಗಿಟ್ಟ ತಗ ನಂದಿ ತದಿಂಗಿನ ತುನ್ನಕದಿ ಗಿಟ್ಟ ತದಿ ನಂ ತದಿ ಗಿಟ್ಟ ತಗ ನಕದಿ ತದಿಂಗಿನ ತುನ್ನಂದಿ ಶಿವನಂದಿ ಪರ ಶಿವನಂದಿ ತೊಂದಿ ತಾಂದಿತ ದಿಂಗಿನ ತುನ್ನಂದಿ ಶಿವನಂದಿ ಪರ ಶಿವನಂದಿ ತೊಂದಿ ತಾಂದಿತ ದಿಂಗಿನ ತುಂ 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 ತತ್ತ ತಾಂ ತತಿ ತತಿ ದಿಗ್ ದಿನ್ ದಿನ್ ತಗ ದಿನ್ ನನ್ನತ್ತ ತುಂ 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 ತತ್ತ ತುಂ ಚುಂಗ ತನಂ ನಂ ನಂ ತನಂ ಹಿಮಿತ ತಂ ತತಿ ತದಿಂ ನನ್ನತ್ತ ತುಂ ಚುಂಗ ತನಂ ಹಿಮಿತ ತತ್ತಿಂ ಗಿಣ್ಣ ತುಂ ತಕ ದಿಂ ಗಿಣ್ಣ ತುಂ ಗಿಡಬಗ ದಿಂ ಗಿಣ್ಣ ತುಂ ತಂ ತತ್ಯ ತದಿಂ ನನ್ನತ್ತ ತುಂ ಚುಂಗ ತನಂ ಹಿಮಿತ ತತ್ತಿಂ ಗಿಣ್ಣ ತುಂ ತಕ ದಿಂ ಗಿಣ್ಣ ತುಂ ತದಿಂ ಗಿಣ್ಣ ತುಂ ತಕ ದಿಂ ಗಿಣ್ಣ ತುಂ ತತ್ತ ದಿತ್ತ ತತ್ತ ನತ್ತ ತತ್ತ ಚುಂಗ ತತ್ತ ಹಿಮಿತ ತತ್ತಿ ಗಿಣ್ಣ ತುಂ ತದಿ ಗಿಣ್ಣ ತುಂ ತದಿ ಗಿಣ್ಣ ತುಂ ನಟನವಾಡಿದ ಆನಂದ ನಟನವಾಡಿದ ಆನಂದ ನಟನವಾಡಿದ ನಟನವಾಡಿದ ಚಿತ್ರಭೆಯಲಿ ಹರಮುರಾನಂದ ನಟನವಾಡಿದ ಚಿತ್ರಭೆಯಲಿ ಹರಮುರಾನಂದ ನಟನವಾಡಿದ ಚಿತ್ರಭೆಯಲಿ ಹರಮುರಾನಂದ ನಟನವಾಡಿದ ಚಿತ್ರಭೆಯಲಿ ಹರಮುರಾನಂದ ನಟನವಾಡಿದ ಚಿತ್ರಭೆಯಲಿ ಹರಮು ಶಿವೆಯು ಸಂಭ್ರಮಿಸಿ ತಾಪಾಗುತ್ತ ತಟ್ಟಿ ಗಿಡಕ್ಕೊಂ ತರಿ ಗಿಡಕ್ಕೊಂ ತರಿ ಗಿಡಕ್ಕೊಂ ಎಂದ ನಂದ ನಟನವಾಡಿದ ಚಿತ್ರಭೆಯಲಿ ಹರಮು ಶಿವೆಯು ಸಂಭ್ರಮಿಸಿ ತಾಪಾಗುತ್ತ ತಟ್ಟಿ ಗಿಡಕ್ಕೊಂ ತರಿ ಗಿಡಕ್ಕೊಂ ತರಿ ಗಿಡಕ್ಕೊಂ ಎಂದ ನಂದ
ಮಗರ ಮರಿಗ ಮರ ಹರಿ ಸಾರಿ ನಾಗರ ಮಾರ ಮಗ ಗರಿ ಮಗರಿ ಮಗರ ಮರಿಗ ಮರ ಹರಿ ಗರಿಗ ಮಗರಿ ಕಮರ ಹರಿ ರಾಮ ಗರಿಗ ಮಗರಿ ಕರಿ ನಿದ ಸದ ಕರಿ ನದ ಪದ ನಿದ ಮಗ ಗರಿಗ ಮರ ಇಂದರ ಸಭೆಯಲಿ ಹರನು ಶಿವೆಯು ಸಂಭ್ರಮಿಸಿದ ಆನಂದ ನಟನವಾಡಿದ ಹರನು ಕಂದನ ಉರಳಿಗ ನಾಗಾಭರಣ ಕೊಡೆಯುತ್ತೀರಾನೆ ನೀಲಕಂಠನ ಉರಳಿಗ ನಾಗಾಭರಣ ಕೊಡೆಯುತ್ತೀರಾನೆ ಮುಡಿಯಲಿನ ಚಂದಿನ ಮುದ ಸಂಗದಿನ ಬೀರುದವೋ ನಾಳೆ ಮುಡಿಯಲಿನ ಚಂದಿನ ಮುದ ಸಂಗದಿನ ಬೀರುದವೋ ನಾಳೆ ಮಂದಗತಿಗಲಿ ಗಂಗೆ ಹರಿದರು ತಾನಿಂದು ತಿಳಿಯುತ್ತ ಮಂದಗತಿಗಲಿ ಗಂಗೆ ಹರಿದರು ತಾನಿಂದು ತಿಳಿಯುತ್ತ ಬ್ರಹ್ಮಾಂಡವೇ ನರ್ತಿಸುತ್ತಿದೆ ಕಾಲವೇ ಪ್ರಸನ್ನವಾಗಿ ವೀಕ್ಷಿಸೆ ಬ್ರಹ್ಮಾಂಡವೇ ನರ್ತಿಸುತ್ತಿದೆ ಕಾಲವೇ ಪ್ರಸನ್ನವಾಗಿ ವೀಕ್ಷಿಸೆ ಆನಂದ ಸಭೆಯಲಿ ಹರದು ಶಿವೆಯು ಸಂಭ್ರಮಿಸೆ ಆನಂದ ನಟನವಾಡಿದ ಆನಂದ ನಟನವಾಡಿದ ಜೋರಾದ ಚಪ್ಪಾಳೆಯೊಂದಿಗೆ ಕಲಾವಿದರನ್ನು ಗೌರವಿಸಿಕೊಳ್ಬೇಕು. ಮುಂದೆ ಈ ವೇದಿಕೆಯಲ್ಲಿ ಪಲ್ಲವಿ ಇವರಿಂದ ಭರತನಾಟ್ಯ ಮುಂದುವರಿಲಿಕ್ಕಿದೆ. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीत
एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। चन्द्रचूड शिवशङ्कर पार्वती रमणाय निजगे नमो नमो। चन्द्रचूड शिवशङ्कर पार्वती रमणाति नगे नमो नमो। सुन्दरकर पिनागधर सुन्दरकर पिनाग धर गंगाधर गजचार्मांबर गंगाधर गजचार्मांबर। चन्द्रचूड शिवशङ्कर पार्वती रमणा निनगे नमो। ಜೋರಾದ ಚಪ್ಪಾಳಿಯೊಂದಿಗೆ ಕಲಾವಿದರನ್ನ ಗೌರವಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ವೇದಿಕೆಯ ಮೇಲೆ ಶ್ರೀಮತಿ ಆಶಾರಾವ್ ಮತ್ತು ಮಹಿಳಾ ವಿಭಾಗ ಖಡ್ಗೇಶ್ವರಿ ಮಹಿಳಾ ಮಂಡಳಿ ಪಡುಬಿದ್ರಿಯವರಿಂದ ಒಂದು ನೃತ್ಯ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ನೀಡಿಕೊಳ್ಳುವುದರ ಮುಖಾಂತರವಾಗಿ ಈ ನಮ್ಮ ಕಲಾವಿದರನ್ನ ಗೌರವಿಸಿಕೊಳ್ಬೇಕಾಗಿ ಪ್ರೀತಿಯಿಂದ ವಿಜ್ಞಾಪನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲ್ಭಾಗದಲ್ಲಿ ಶ್ರೀಮತಿ ಆಶಾರಾವ್ ಮತ್ತು ಮಹಿಳಾ ವಿಭಾಗ ಖಡ್ಗೇಶ್ವರಿ ಮಹಿಳಾ ಮಂಡಳಿ ಪಡುಬಿದ್ರಿ. शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रणय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रणय भयंकर दिगिरारा। ओम परमेश्वरा पर ओम निखिलेश्वरा हर ओम जीवेश्वरेश्वर कनरारा ओम मंत्रेश्वर स्वर ओम यंत्रेश्वर स्थिर ओम तत्रेश्वर वरदानवेरा।
ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗು ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ಆಶಾಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಾಹೋದೇರೋ ಅಲ್ಲಿ ಹೋದೇರೋ ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು ಈ ಛಲವೇನು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಜ್ವರದ ಚಪ್ಪಾಳೆಯೊಂದಿಗೆ ಈ ತಂಡವನ್ನು ಗೌರವಿಸಿಕೊಳ್ಬೇಕು. ಅದೇ ರೀತಿ ಇಷ್ಟೊತ್ತು ಎಲ್ಲ ಕಲಾವಿದರು ಒಮ್ಮೆ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂತಹ ವನದುರ್ಗ ಟ್ರಸ್ಟ್ ಪಡುವಿದ್ರದ ಶ್ರೀಯುತ ವೈಎನ್ ರಾಮಚಂದ್ರ ರಾವ್ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಅದೇ ರೀತಿ ಮುರುಡಿ ಜಗದೀಶ್ ರಾವ್, ಅದೇ ರೀತಿ ಶ್ರೀಯುತ ರವೀಂದ್ರನಾಥ್ PH ತಾವು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ವಿಭಾಗದ ಶ್ರೀಯುತ ವೈಎನ್ ಶೆಟ್ಟಿ ಅವರು, ಅದೇ ರೀತಿ ನಟರಾಜ್ PS ರವರು, ಅದೇ ರೀತಿ ಶ್ರೀಯುತ ರಾಜೇಶ್ ಅವರು, ಅದೇ ರೀತಿ ನಮ್ಮೆಲ್ಲ ಬಂಧುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಳುತ್ತಾ ಇಷ್ಟೊತ್ತುಗಳ ಕಾಲ ಈ ಒಂದು ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದಂತಹ ರಂಜಿತ್, ಅದೇ ರೀತಿ ಪ್ರಣತಿ, ಪಲ್ಲವಿ, ಅದೇ ರೀತಿ ಆಶಾರಾವ್ ಮತ್ತು ಬಳಗದವರನ್ನ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಈ ಎಲ್ಲ ಕಲಾವಿದರಲ್ಲಿ ಪ್ರಪ್ರಥಮವಾಗಿ ನಾವು ಕ್ಷಮೆಯನ್ನ ಯಾಚಿಸ್ತಾ ಇದ್ದೇವೆ. ಬಹುಶಃ ಸಂಜೆಯ ಆ ಒಂದು ಹೊತ್ತಿನಲ್ಲಿ ತಾವೆಲ್ಲರೂ ಕೂಡ ತಯಾರಾಗಿದ್ರಿ, ಸ್ವಲ್ಪ ಸಮಯದ ಅಡಚಣೆಯಿಂದ ಎಲ್ಲವೂ ಕೂಡ ಸ್ವಲ್ಪ ಆಚೀಚೆ, ಹಾಗಾಗಿ ತಮ್ಮಲ್ಲಿ ಕ್ಷಮೆಯನ್ನ ಯಾಚಿಸಿಕೊಳ್ಳುತ್ತಾ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕಲಾ ಸೇವೆಯನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಪಡುಬಿದ್ರಿಯ ಉಲ್ಲಾಯನ ಸಾನ್ನಿಧ್ಯದಲ್ಲಿ ತಾವು ಮಾಡಿದಂತಹ ಈ ಕಲಾ ಸೇವೆ ಖಂಡಿತವಾಗಿ ಉಲ್ಲಾಯ ತಮಗೆ ಎಲ್ಲ ಇಷ್ಟಾರ್ಥವನ್ನ ಕರುಣಿಸುತ್ತಾನೆ ಎನ್ನುವಂತ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಪಡುಬಿದ್ರಿಯ ಉಲ್ಲಾಯನ ಸಾನ್ನಿಧ್ಯ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲ ಕಲಾವಿದರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇಷ್ಟು ಹೊತ್ತುಗಳ ಕಾಲ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕಲಾ ಸೇವೆಯನ್ನ ಈ ನಮ್ಮ ಪಡುಬಿದ್ರಿಯ ಸುಧರ್ಮ ಪ್ರಕಾಶ ವೇದಿಕೆಯ ಮುಖಾಂತರವಾಗಿ ಪಡುಬಿದ್ರಿಯ ಉಲ್ಲಾಯನ ಸಾನ್ನಿಧ್ಯದಲ್ಲಿ ಕಲಾಪುಷ್ಪವನ್ನ ಉಲ್ಲಾಯನಿಗೆ ಸಮರ್ಪಿಸಿಕೊಂಡಿದ್ದೀರಿ. ಹಾಗಾಗಿ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎನ್ನುವಂತಹ ಪ್ರಾರ್ಥನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಸಂದರ್ಭದಲ್ಲಿ ಶ್ರೀಮತಿ ಆಶಾರಾವ್ ಮತ್ತು ಮಹಿಳಾ ವಿಭಾಗ ಖಡ್ಗೇಶ್ವರಿ ಮಹಿಳಾ ಮಂಡಳಿ ಪಡುಬಿದ್ರಿ ಇದರ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಭಕ್ತಿ ಭಾವನೆಯಿಂದ ತಮ್ಮ ಕಲಾ ಸೇವೆಯನ್ನು ಗೌರವಿಸಿಕೊಳ್ಳುತ್ತಾ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ.
ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ವನದುರ್ಗ ಟ್ರಸ್ಟ್ ಪಡುಬಿದ್ರಿ. ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದ ವೈಎನ್ ರಾಮಚಂದ್ರ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಮುರಡಿ ಜಗದೀಶ್ ರಾವ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ರವೀಂದ್ರನಾಥ್ PH ರವರು ಕೂಡ ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಗೌರವಗಳೊಂದಿಗೆ ನಮ್ಮ ಪ್ರಾಯೋಜಕರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ಳುತ್ತಾ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ನೀಡಿಕೊಳ್ಳುವುದರ ಮುಖಾಂತರವಾಗಿ ಈ ನಮ್ಮ ಗೌರವದ ಪ್ರಾಯೋಜಕರನ್ನು ಕೂಡ ಗೌರವಿಸಿಕೊಳ್ಬೇಕಾಗಿ ವಿಜ್ಞಾಪನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ಕಲಾ ತಂಡಕ್ಕೆ ಮತ್ತೊಮ್ಮೆ ಗೌರವದ ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಅಭಿವಂದನೆಗಳನ್ನ ಗೌರವಿಸಿಕೊಳ್ತಾ ಇದೆ. ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಶ್ರೀ ಅನಂತರಾಜ್ ಬೆಂಗಳೂರು, ಇವರ ಪ್ರಾಯೋಜಕತ್ವದಲ್ಲಿ ವಿದುಷಿ ಶ್ರುತಿ ಎ ರಾಜ್ ಸಿಂಗಾಪುರ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮುಂದುವರಿಯಲಿಕ್ಕಿದೆ.
ಆಶೀರ್ವಾದ ಅನುಗ್ರಹ ಸದಾಕಾಲ ಪ್ರಾಪ್ತಿಯಾಗಲಿ ಎನ್ನುವಂತ ಪ್ರಾರ್ಥನೆ ಸಲ್ಲಿಸಿಕೊಳ್ಳುತ್ತಾ ಎಲ್ರು ಕೂಡ ಒಮ್ಮೆ ಜೋರಾದ ಚಪ್ಪಾಳೆಯನ್ನ ಅದೇ ರೀತಿ ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂತಹ ಶ್ರೀಯುತ ಅನಂತರಾಜ್ ತಾವು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿರ್ತಕ್ಕಂತಹ ಶ್ರೀಯುತ ಅನಂತರಾಜ್ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಪ್ರಮುಖ ಪ್ರಾಯೋಜಕರ ಆಶೀರ್ವಾದ ನಮ್ಗೆಲ್ಲ ಬೇಕು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆ ನೀಡಿಕೊಳ್ಳುವುದರ ಮುಖಾಂತರವಾಗಿ ಕಾರ್ಯಕ್ರಮದ ಪ್ರಾಯೋಜಕರನ್ನು ಕೂಡ ಗೌರವಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಗಾಯಕಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕಿ ಕುಮಾರಿ ಶ್ರುತಿ ಎ ರಾಜ್ ಇವರನ್ನು ನಮ್ಮ ಕೃಷ್ಣಾಪುರ ಮಠದ ಶಿಷ್ಯವೃಂದವರಿಂದ ಕೂಡ ನಾವು ಸನ್ಮಾನಿಸ್ತಾ ಇದ್ದೇವೆ. ಶ್ರೀಯುತ ಅನಂತರಾಜರವರು, ಅನಂತರಾಜ್ ಬೆಂಗಳೂರು ಪಡುಬಿದ್ರಿ, ಇವರು ನಮ್ಮ ಕೃಷ್ಣಾಪುರ ಶಿಷ್ಯವೃಂದದ ಅತಿ ದೊಡ್ಡ ಭಕ್ತರಾಗಿದ್ದಾರೆ. ಇವರ ಸುಪುತ್ರಿ ಕುಮಾರಿ ಶ್ರುತಿ ಎ ರಾಜ್ ಇವರನ್ನು ಗೌರವಿಸುವುದು ನಮ್ಮ ಕೃಷ್ಣಾಪುರ ಶಿಷ್ಯವೃಂದಕ್ಕೆ ತುಂಬ ಸಂತೋಷದ ವಿಷಯ ಆಗ್ತಾ ಇದೆ. ಶಿಷ್ಯವೃಂದದ ಸದಸ್ಯರು ಯಾರಾದ್ರೂ ಇದ್ರೆ ದಯವಿಟ್ಟು ಎಲ್ಲ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಕೃಷ್ಣಾಪುರ ಮಠ ಶಿಷ್ಯವೃಂದದ ಅಧ್ಯಕ್ಷರಾದಂತಹ ಶ್ರೀಯುತ ಸದಾಶಿವಾಚಾರ್ ಹಾಗೂ ಮಿತ್ರಮಂಡಳಿಯ ತರಂಗಿಣಿ ಮಿತ್ರಮಂಡಳಿ ಅಧ್ಯಕ್ಷರಾದಂತಹ ಶ್ರೀಯುತ ರಮಾಕಾಂತರಾವ್ ಹಾಗೂ ಸದಸ್ಯರಾದಂತಹ ಸುರೇಶ್ ರಾವ್, ಶ್ರೀನಿವಾಸರಾವ್ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಚಂದವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಹಾಗೂ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ನಮ್ಮ ಕೃಷ್ಣಾಪುರ ಮಠದ ಶಿಷ್ಯವೃಂದದವರು, ಶಿಷ್ಯವೃಂದದ ಗೌರವಾಧ್ಯಕ್ಷರು ಹಾಗೂ ನಮ್ಮ ತರಂಗಿಣಿ ಮಿತ್ರ ಮಂಡಳಿಯ ಮಹಾಪೋಷಕರು ಆದಂತಹ ಶ್ರೀಯುತ ಅನಂತರಾಜರವರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಈ ನಮ್ಮ ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ಶ್ರೀಯುತ ಅನಂತರಾಜ್ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಇರತಕ್ಕಂತಹ ವಿದುಷಿ ಶ್ರುತಿ ಎಂ ಎ ರಾಜ್ ಸಿಂಗಾಪುರ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ನೀಡಿಕೊಳ್ಳುವುದರ ಮುಖಾಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಿಸುವುದಕ್ಕೆ ತಾವೆಲ್ಲರೂ ಕೂಡ ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಆಫ್ ಮಾಡ್ಬಿಟ್ಟು ಮೈಕ್ ಮಾತ್ರ ಒಟ್ಟಿಗೆ ಎರಡು ಒಟ್ಟಿಗೆ प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। आदियली गजमुखन अर्चिसी आरंभिसलु आवबगे ಕಾರ್ಯತತಿ ಸಿದ್ಧಿಗೊಳಿಸಿ ಮೋದದಿಂ ಸಲ್ಲಿಸುವ ಮನದಿಷ್ಟವ ಸಾಧು ಜನರೆಲ್ಲ ಸಕಲ ಸುರರಿಂಗೆ ಮಾಧವನೆ ನೇಮಿಸಿಪ್ಪ ಈ ಅಧಿಕಾರವ ಆದರದಿಂದ ಅವರವರೊಳು ನಿಂದು ತಾ
ಪುರಂದರ ವಿಠಲ ಪುರಂದರ ವಿಠಲ ವಿಠಲ ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸೇವೆ ಸಲ್ಲಿಸುವ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಈ ಅದ್ಭುತವಾದ ದೇವಸ್ಥಾನ ಬರೀ 10 ತಿಂಗಳ ಸಮಯದಲ್ಲಿ ಮಾಡಿದ್ದಾರೆ ಅಂತ ನೋಡಿ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ನಮ್ಮ ಕಡೆಯಿಂದ ಇದೊಂದು ಸ್ವಲ್ಪ ಚಿಕ್ಕ ಸೇವೆ ಗಣಪತಿ ಹಾಗೂ ಶಿವನ ಪ್ರಯುಕ್ತ. ನಾವು ಪುರಂದರದಾಸರ ಒಂದು ಉಗಾಭೋಗ ಒಟ್ಟಿಗೆ ಕಚೇರಿಯೊಂದು ಆರಂಭಿಸಿದ್ದೀವಿ. ಈಗ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಮೂಲಾಧಾರ ಚಕ್ರ ಗಣೇಶನ ವಿಶೇಷವಾದ ಕೆಂಪು ಬಣ್ಣದ ರೂಪದ ಮೇಲೆ ಈ ರಚನೆಯನ್ನು ಮಾಡಿದ್ದಾರೆ. ಮೋಹನ ರಾಗ ಆದಿತಾಳ. ರಕ್ತ ಗಣಪತಿಂ ಭಜೇಹಂ ರಕ್ತ ಗಣಪತಿಂ ಭಜೇಹಂ ರಕ್ತ ಗಣಪತಿಂ ಭಜೇಹಂ ರತ್ನಾವರಧರಂ ರಕ್ತ ಗಣಪತಿಂ सुरपतिं रत्नगणपतिं भजेऽहं रत्नसिंहासनपतिं सुरपतिं रत्नगणपतिं भजेऽहम्. रक्ताम्बरधरं रागद्वेषादिहरं रक्ताम्बरधरं रागद्वेषादिहरं रक्ताम्बरधरं रागद्वेषादिहरं
परमशिवसुतं सकलकार्यार्थसिद्धितं स्थिरम् पगदप पगरि सरि सकलकार्यार्थसिद्धितं स्थिरम् गपदरि सदा पगद पगरि सरि सकलकार्यार्थसिद्धितं स्थिरम् सकलकार्यार्थसिद्धितं स्थिरम् पगपदरि सदा पगपदरि सदा पगपद सरि गरि सदा पदरि सदा सदा पद पगपगरि सरि सकलकार्यार्थसिद्धितं स्थिरम् पद सरि गरि सदा पद सरि गरि गरि सदा गरि सदा सरि सदा पद गरि सदा सरि सदा पद सदा गरि सरि गपद सरि गपगरि गपद गरि गपगरि गपद गपद सरि गरि सदा सरि सदा पद गरि सदा सरि सदा पद सदा गरि सकलकार्यार्थसिद्धितं स्थिरम् वामदेवादि पूजितं वरं वारिज भगवन्दितं वल्लभेशं गुरुगुहनुतं परमशिवसुतं गणपतिं भजेऽहं रत्नसिंहासनपतिं सुरपतिं गणपतिं भजेऽहम् वन्दे शम्भुम् उमापतिं सुरगुरुम् वन्दे शम्भुम् उमापतिं सुरगुरुं वन्दे जगत्कारणम् वन्दे
ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಮಪತಿಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಮಪತಿಂ ವಂದೇ ಸೂರ್ಯಶಶಾಂಕ ವಂಕಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಸೂರ್ಯಶಶಾಂಕ ವಂಕಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಶಂಕರಂ ವಂದೇ ಶಿವಶಂಕರಂ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ
ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗಧರ ಪಿನಾಕಧನುಧರ ಗಂಗಾಶಿರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಂದಿ ವಾಹನ ಆನಂದದಿಂದ ಮೂಜಗದಿ ಮೆರೆವನಿ ನಂದಿ ವಾಹನ ಆನಂದದಿಂದ ಮೂಜಗದಿ ಮೆರೆವನಿ ಅಂದು ಅಮೃತ ಘಟದಿಂದ ಉದಿಸಿದ ವಿಷದಂದು ಭುಜಿಸಿದವ ಅಂದು ಅಮೃತ ಘಟದಿಂದ ಉದಿಸಿದ ವಿಷದಂದು ಭುಜಿಸಿದವ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ಕಂದರ್ಪನ ಬೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ ಕಂದರ್ಪನ ಬೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ ಇಂದಿರೇಶ ಶ್ರೀರಾಮನ ನಾಮವ ಚಂದದಿ ಪೊಗಳುವ ನೀನೇ ಇಂದಿರೇಶ ಶ್ರೀರಾಮನ ನಾಮವ ಚಂದದಿ ಪೊಗಳುವ ನೀನೇ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಬಾಲಮೃಕಂಡನ ಕಾಲನೆಳೆವಾಗ ಪಾಲಿಸಿದವ ನೀನೇ ಬಾಲಮೃಕಂಡನ ಕಾಲನೆಳೆವಾಗ ಪಾಲಿಸಿದವ ನೀನೇ ಕಾಲಕೂಟವನು ಪಾಲವ ಮಾಡಿದ ನೀಲಕಂಠನು ನೀನೇ ಕಾಲಕೂಟವನು ಪಾಲವ ಮಾಡಿದ ನೀಲಕಂಠನು ನೀನೇ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ವಲಯದಿ ಕಪಾಲ ಹಿಡಿದು ಭಿಕ್ಷೆ ಬೇಡೋ ದಿಗಂಬರ ನೀನೇ ವಲಯದಿ ಕಪಾಲ ಹಿಡಿದು ಭಿಕ್ಷೆ ಬೇಡೋ ದಿಗಂಬರ ನೀನೇ ಜಾಲ
ಕೇಳಿದ ಹಾಡು ಪುರಂದರದಾಸರ ರಚನೆ ರಾಗಮಾಲಿಕೆ. ಎಷ್ಟು ಸುಂದರವಾಗಿ ಶಿವನ ಉದಾತ್ತ ಕಾರ್ಯಗಳನ್ನು ವಿವರಿಸಿದ್ದಾರೆ. ಶಂಕರಾಭರಣ, ಸುನಾದ ವಿನೋದಿನಿ, ತೋಡಿ ಹಾಗೂ ಖಮಾಚ್ ರಾಗದಲ್ಲಿ ಸಂಯೋಜನೆಯಾಗಿತ್ತು. ಶಿವ ಹಾಗೂ ಗಣೇಶನ ಬಗ್ಗೆ ಹಾಡಿದ ನಂತರ ಶಕ್ತಿಯ ಸ್ವರೂಪವಾದ ಪಾರ್ವತಿ ಮೇಲೆ ಮುಂದಿನ ಕೃತಿ ಮಾಮವಸದ ಜನನಿ, ಮಹಾರಾಜ ಸ್ವಾತಿ ತಿರುನಾಳ್ ಅವರ ರಚನೆ, ಕನ್ನಡ ರಾಗ ರೂಪಕ ತಾಳ. ಮಾಮವಸದ ಜನನಿ ಮಾಮವಸದ ಜನನಿ ಮಹಿಷಾಸುರಸೂದನಿ ಮಾಮವಸದ ಜನನಿ ಮಹಿಷಾಸುರಸೂದನಿ ಮಾಮವಸದ ಜನನಿ ಮಹಿಷಾ
ಕಲ್ಲು ಸಕ್ಕರೆ ಕೊಳ್ಳಿರೋ ಪುರಂದರದಾಸರ ರಚನೆ, ಕಲ್ಯಾಣಿ ರಾಗ ಮಿಶ್ರ ಚಾಪು ತಾಳ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು
ಸಕರೆ ಸನಿ ಬಲ್ಲವರೇ ಬಲ್ಲರು
ಪುರಂದರದಾಸರ ನವರತ್ನ ಮಾಲಿಕೆಯಿಂದ ಇದೊಂದು ಕೃತಿ, ಕಲ್ಲು ಸಕ್ಕರೆ ಕೊಳ್ಳಿರೋ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹರಿದಾಸರ ರಚನೆಗಳು ಬಹಳ ಇವೆ. ಗಣೇಶ ಮೇಲೆ ಆಯ್ತು, ಶಿವ ಮೇಲೆ ಆಯ್ತು, ಪಾರ್ವತಿ ಮೇಲೆ ಆಯ್ತು, ಕೃಷ್ಣ ಮೇಲೆ ಆಯ್ತು, ಇವಾಗ ಹರಿ ಮೇಲೆ. ಏನ ಬೇಡಲೋ ನಿನ್ನ ಬಳಿಗೆ ಬಂದು, ಗೋಪಾಲದಾಸರ ರಚನೆ, ರಾಗಮಾಲಿಕೆ, ಖಂಡ ಚಾಪುತಾಳದಲ್ಲಿ, ಸಿಂಹೇಂದ್ರ ಮಧ್ಯಮ, ಅಠಾಣ ಹಾಗೂ ದೇಸ್ ರಾಗದಲ್ಲಿ. ಏನ ಬೇಡಲೋ ನಿನ್ನ ಬಳಿಗೆ ಬಂದು, ಏನ ಬೇಡಲೋ ನಿನ್ನ ಬಳಿಗೆ ಬಂದು, ಏನ ಬೇಡಲೋ ನಿನ್ನ
ಪುರಂದರದಾಸರು ಕೆಲವರು ಅಪ್ರಚಲಿತ ಕೀರ್ತನೆಗಳನ್ನು ಮಾಡಿದ್ದಾರೆ. ಶಿವದರ್ಶನ ನಮಗಾಯಿತು. ಶಿವದರ್ಶನ ನಮಗಾಯಿತು, ಶಿವದರ್ಶನ